ಎಲ್ಲಿ ನಿನಗೆ ನೀನ್ಯಾರನೋ ಕೂಲದು ಎಲ್ಲಿದ್ದವ ಎನ್ನುತ್ತ ಬಂದಿದ ಹಠದ ಕೇಳಲು ಸುರಿದ ಬಂದಿದ ಭಟದ ಕೇಳಲು ಸುರಿದ ಮೆಲ್ಲನೆ ವಂದಿಸುತ್ತ ವಂದಿಸುತ್ತ ಎಲ್ಲಿ ನಿನಗೆ ನೀಯಾರನು ಕೂಲದು ಎಲ್ಲಿದ್ದವನೆನುತ್ತ ಹೌದೇನು ಪ್ರಭು? ನೀನೇ ನನ್ನನ್ನು ಕೇಳುತ್ತಾ ಬಂದವ? ನಾನೇ. ಬೇಸರ ಮಾಡಬೇಡ. ಇಲ್ಲ ಒಡೆಯ. ನಿನ್ನನ್ನು ಕಂಡು ಪರಿಹಾಸ್ಯದಿಂದ ನನಗೆ ನಗು ಬಂದದ್ದಲ್ಲ. ನಿನ್ನ ಆಯಾಕಾರವನ್ನು ನೋಡಿದರೆ ಒಂದು ಸರಿಯಾದಂತಹ ಬುದ್ಧಿ ಸ್ಥಿರವಾಗಿ ಇದ್ದೀತು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕುರೂಪ ನಿನ್ನದು. ಮನುಷ್ಯ ವರ್ಗಕ್ಕೆ ಸೇರಿದ ಪ್ರಾಣಿ. ಇರ್ಲಿ, ಪ್ರಾಣ ಇದ್ದದ್ದೆಲ್ಲ ಪ್ರಾಣಿಗಳು ಅಂತಲೇ ವಿಂಗಡಿಸಲ್ಪಟ್ಟದ್ದು. ಆದದ್ದರಿಂದಲೇ ಪಶು ಸಮಾನರಾದಂತಹ ಜೀವರನ್ನು ಕಾಯುವವ ಪಶುಪತಿ ಅಂತಲೇ ಹೇಳಲ್ಪಟ್ಟದ್ದು. ನಿಜ. ಇರ್ಲಿ, ವಾ. ಹೌದೇನಪ್ಪ? ನಿನ್ನನ್ನು ಕಾಣುವಾಗ ಸಕೇದಾಶ್ಚರ್ಯಕ್ಕೆ ನಾನು ಒಳಗಾದೆ. ಯಾಕೋ? ತಾಯಿಯ ಹೊಟ್ಟೆಯಿಂದಲೇ ಬಂದವ ತಾನೆ. ಹೌದು. ದೇವತೆಗಳ ಪ್ರಚ್ಛನ್ನವಾದಂತಹ ವೇಷಾಲವಲ್ಲ ಇದು. ಒಬ್ಬಾಕೆ ತಾಯಿ ಇಂತಹ ಒಂದು ಜೀವವನ್ನು ಹೆರ್ತಾಳೆ ಅಂತಾದ್ರೆ ಅವಳಿಗೆ ಯಾವ ಶಾಪವೋ ಯಾವ ತಾಪವೋ ಯಾವ ಪಾಪವೋ ಗೊತ್ತಿಲ್ಲ. ಇರಲಿ, ನೀನು ಯಾವ ಊರಿಗೆ ಸಂಬಂಧಪಟ್ಟವ? ಇದ್ದ ಊರನ್ನು ಬಿಡುವುದಕ್ಕೆ ಕಾರಣ ಏನು? ನಿನ್ನನ್ನು ಉದ್ದೇಶಿಸಿ ಕರೆಯುವುದಕ್ಕೊಂದು ಹೆಸರಿದ್ರೆ ಅದು ಯಾವುದು? ನಡೆಯುತ್ತಾ ಹೋಗುವಾಗ ಅಯೋಧ್ಯೆ ಎನ್ನುವಂತಹ ಊರೊಂದು ಕಾಣಸಿಕ್ಕಿತು ಎನ್ನುವುದರಿಂದ ಒಳಪ್ರವೇಶಿಸಿದೆಯೋ? ಅಲ್ಲ, ರಾಜಋಷಿಯಾಗಿರುವಂತಹ ಋತುಪರ್ಣನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಲ್ಲಿಯೇ ನೀನು ನಮ್ಮಲ್ಲಿಗೆ ಉದ್ದೇಶಪಟ್ಟು ಬಂದೆಯೋ? ಸ್ವಲ್ಪ ಹೇಳಪ್ಪ. ವಿಚಾರಿಸ್ತಾ ಇದ್ದೀರ ಪ್ರಭು? ಸರಿ. ನಿಜದ ಪುರಾಧಿಪ ಸಚಿವಂ ನಳನ ಸಮಪರಾಕ್ರಮನು ನಳನ ಸಮಪರಾಕ್ರಮನು ಆತನ ಸಾವಿರ ಕುದುರೆಗೆ ಕುಶಲದೊಳ್ ಆತನ ಸಾವಿರ ಕುದುರೆಗೆ ಅಧಿಕವಾದಿಯು ಕುಶಲದೊಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಿಜದ ಪುರಾಧಿಪ ಸಚಿವಂ ನಳನ ಸಮಪರಾಕ್ರಮನು ಕುಶಲದೊಡಾತನ ಸಾವಿರ ಕುದುರೆಗೆ ಅಧಿಕಾರಿಯುತ ಬಹಳಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಸ್ವಾಮಿ. ಯಾಕೆ?
ಬೇರೇನಲ್ಲ, ಆ? ಒಂದು ದೊಡ್ಡ ತಪ್ಪು ಮಾಡಿದೆ ನಾನು. ತಪ್ಪು ಹೌದು. ಯಾವುದು ಅದು? ಆಸ್ಥಾನಕ್ಕೆ ಬಂದ ಕ್ಷಣವೇ ತಮ್ಮ ಮುಂದೆ ಹ್ಮ್. ಕೈ ಮುಗಿದೊಂದು ನಮಸ್ಕಾರ ಮಾಡಬೇಕಿತ್ತು, ಮಾಡಲಿಲ್ಲ. ಮಾಡಬೇಕು ಅಂತ ನನಗಿತ್ತಲ್ಲ, ಹೌದು. ಭಾವ ಉಂಟಲ್ಲ. ಹ, ಕೆಲವರು ಕಾಟಾಚಾರಕ್ಕಾಗಿ ನಮಸ್ಕಾರ ಸಲ್ಲಿಸ್ತಾರೆ, ಹ, ಅಂತರಂಗದಿಂದ ಅದು ತಿರಸ್ಕಾರವೇ ಆಗಿರ್ತದೆ. ಹ, ಕೆಲವರು ನಮಸ್ಕಾರವೇ ಮಾಡುವುದಿಲ್ಲ, ಹ, ಆದರೆ ಅಂತರಂಗದಲ್ಲಿ ಪುರಸ್ಕಾರವೇ ಇರ್ತದೆ. ಹ. ಹಾಗಾಗಿ ನೀನು ಮಾಡದೇ ಇದ್ದರೂ ಮಾಡಿದ್ದಿ, ಮಾಡಿದ ಹಾಗೆ ಆಗಿದೆ. ಬಿಡು, ಮುಂದುವರಿಸು. ಪ್ರಭು, ಕ್ಷಮಾಗುಣ ಸಂಪನ್ನರಾದಂಥ ನೀವು ಹ. ಕ್ಷಮಿಸಿಯಾರು ಎಂಬಂತ ಆತ್ಮವಿಶ್ವಾಸವು ನನಗಿದೆ. ಹ್ಞೂ ನನ್ನ ಪರಿಚಯ ಕೇಳಿದ್ದೀರಲ್ಲ ಒಡೆಯ, ಹ್ಞೂ ನನ್ನ ಪರಿಚಯ ಹ್ಮ್. ನಿಮಗೆ ಇದೆ ಹ್ಞೂ ಅಂತ ನಾನು ಹೇಳುವುದಿಲ್ಲ. ನಿನ್ನ ಪರಿಚಯ ಇದೆ ಅಂತ ನೀನು ಹೇಳುವುದಿಲ್ಲ. ಹ, ಅಂದರೆ ನೀನು ಯಾವನು ಅಷ್ಟು ದೊಡ್ಡವ? ದೊಡ್ಡವನೇನು ಅಲ್ಲ. ಮತ್ತೆ ನಾನಿದ್ದ ಊರಿನ ಪರಿಚಯ ನಿಮಗೆ ಧಾರಾಳ ಇರಬಹುದು ಸ್ವಾಮಿ. ನೀನಿದ್ದ ಊರಿನ ಹೌದು. ಯಾವ ಊರಿನವ ನೀನು? ಸಂತೋಷಕ್ಕೆ ಸಾಗರವು, ಆ, ಆನಂದಕ್ಕೆ ಆಗರವು, ಹ. ಸುಖದ ಸುಕ್ಷೇತ್ರವು ಆದಂತಹ ಹ. ನಿಷಧ ದೇಶ ತಾವು ಬಲ್ಲಿರಲ್ಲ. ನಿಷಧ ಹ, ನಮ್ಮ ಚಕ್ರವರ್ತಿಗಳ ನಾಡು, ಹೌದು. ನಾವು ಕಪ್ಪವನ್ನೊಪ್ಪಿಸುವ ಜಾಗ. ಹ, ಎಷ್ಟು ಕೇಳಿದರೆ ಹ, ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ದೇವರು ಬೇರೆಯಲ್ಲ, ಹ. ನಮ್ಮ ಚಕ್ರವರ್ತಿಯ ಆವಾಸ ಕ್ಷೇತ್ರ ಬೇರೆಯಲ್ಲ ಅಂತ ನಾವು ನಂಬಿದವರು. ಹೌದು ತಾನೆ. ಆ, ಅಲ್ಲಿಯ ಅರಸ ನಳ ನಾನು. ಏನು ಮಾತಾಡ್ತೀಯ ನೀನು? ಅಲ್ಲಿ ಅರಸನಾದಂತಹ ನಳನ ಪರಿಚಯ ನನಗಿಲ್ಲ ಅಂತ ಭಾವಿಸಿದೀಯ? ಹಾಗಲ್ಲ. ನಾನು ಮತ್ತೆ ಅವ ಅಂತ ಹೇಳಿದರೆ ಎಷ್ಟು ಹತ್ತಿರ ಬಲ್ಲಯ್ಯ, ಇಷ್ಟು ಹತ್ತಿರ. ಹೌದು ಒಡೆಯ, ಅವನ ಹೆಗಲಿಗೆ ನಾ ಕೈ ಹಾಕಬಲ್ಲೆ, ನನ್ನ ಹೆಗಲಿಗೆ ಅವ ಕೈ ಹಾಕಬಲ್ಲ. ನಿಜ. ಚಕ್ರವರ್ತಿ ಸಾಮಂತರ ಸಂಬಂಧವಾದರೂ ಹ, ಅಂತರಂಗದಲ್ಲಿ ಅನ್ಯೋನ್ಯವಾದಂಥ ಅನನ್ಯವಾದ ಭಾವ ನಮ್ಮದು. ಹೇಳುವುದು ಕೇಳಿದ್ದೇನೆ. ಆ, ಆದರೆ ಹ್ಮ್. ಮಾತಾಡುವ ಗಡಿಬಿಡಿಯಲ್ಲಿ ಆ. ಅಕ್ಷರ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ನಿಷಧಪುರಾಧಿಪನಾದಂತಹ ಶಶಿವಂಶಜನಾದ ನಳ ನಾನು. ಅಲ್ಲ, ಮಧ್ಯದಲ್ಲಿ 2 ಅಕ್ಷರ ಬಿಟ್ಟೆ. ಯಾವುದು? ನಲ್ಲಿ ಬಿಟ್ಟೆ ನಾನು. ಯಾವುದು ಬಿಟ್ಟೆ? ನಲ್ಲಿ ಬಿಟ್ಟೆ. ಅದು ಬಿಡಬಾರ್ದಪ್ಪ. ಅದು ಬಿಟ್ಟರೆ ಬಾಕಿದವರಿಗೆ ಭಾರಿ ತೊಂದರೆ ಆಗ್ತದೆ. ನಿಷಧಪುರಾಧಿಪನಾದಂತಹ ನಳನಲ್ಲಿ ನಲ್ಲಿ ನಳ ಅಂತ ನಿಲ್ಲಿಸಿದೆ. ಹೌದು. ನಲ್ಲಿ ನಳನಲ್ಲಿ ನಳನಲ್ಲಿ ಹ, ಹ. 1000 ಕುದುರೆಗಳ ಯಜಮಾನ ನಾನು. 1000 ಕುದುರೆಗಳಿಗೆ ನೀನು ಯಜಮಾನನಾದ್ರೆ ನಳ ಎಂಥದ್ದು ಅಲ್ಲಿ? ಯಜಮಾನನೇ. ಅವ ನಿಜವಾದ ಯಜಮಾನ. ಹ, ಬಹುಶಃ ನೀನು ನೋಡಿಕೊಳ್ಳುವ ಕಾಸ್ಗಾರ, ಹ, ಕುದುರೆಯನ್ನು ಪಾಲಿಸುವವ. ಆ, ಅದುವೆ ಅದುವೆ. ಇರಲಿ, ಹ, ಯಜಮಾನರದ್ದಾದರೂ ಹ, ನಮ್ಮದ್ದು ಎನ್ನುವ ಭಾವದಲ್ಲಿ ಕೆಲಸ ಮಾಡುವಾಗ ಹ. ಅಲ್ಲಿ ಸಂಬಳದ ಪ್ರಶ್ನೆ ಬರುವುದಿಲ್ಲ. ಇಲ್ಲ. ನಮ್ಮದ್ದು ಎನ್ನುವಂತಹ ತಾದಾತ್ಮ್ಯತೆ ಮಾತ್ರ ಬರುವುದು. ಹ್ಮ್. ಆಗ ನನ್ನದ್ದು ಎನ್ನುವ ಸಂಬೋಧನೆ ತಾನಾಗಿ ಬಂದು ಬಿಡುತ್ತದೆ. ಹೌದು. ಇರಲಿ, ಹ. ನಿನ್ನದ್ದು ಅಂತಲೇ ಭಾವಿಸ್ತಿದ್ದೆ. ಹ. ಅಲ್ಲಿ ಒಂದು ಕೆಲಸದಲ್ಲಿಯೂ ನೀನಿದ್ದೆ. ನಿಜ. ಚಕ್ರವರ್ತಿ ಆಸ್ಥಾನದಿಂದ ನೀನೀಗ ಬಿಟ್ಟು ಬಂದೆ. ಹೌದು. ಎಂತಹ ಮೂರ್ಖನವ ನೀನು! ಯಾಕೆ ಪ್ರಭು? ಪವಿತ್ರವಾಗಿರುವಂತಹ ಕ್ಷೇತ್ರ, ನಳನಿರುವ ಜಾಗ, ಹ್ಮ್. ಅಂತಹ ನಿಷಧದಲ್ಲಿ ಸಿಕ್ಕಿದಂತಹ ಕೆಲಸವನ್ನು ಕೈ ಚೆಲ್ಲಿ ನೀ ಬಂದಿದ್ದಿ ಅಂತಾದರೆ ಹ. ನಿನ್ನಂತಹ ವಿವೇಕಿ ಬೇರೆ ಇರಬಹುದೇ? ನಿನ್ನಂತಹ ಒಬ್ಬನ ಮುಖಾವಲೋಕನ ನಮ್ಮಂಥವರಿಗೆ ಸಿದ್ಧವೇ? ಅದು ನಿಷಿದ್ಧವಲ್ವೇ? ಹೌದು. ಯಾಕೆ ಬಿಟ್ಟು ಬಂದೆ? ಒಡೆಯ, ಮತ್ತೆ ನಿಷೇಧ ದೇಶದಲ್ಲಿ ಹ. ಮಾನವನಾಗಿ ಹುಟ್ಟುವುದು ಬಿಡಿ, ಹ. ಕೇವಲ ಒಂದು ಕ್ರಿಮಿಕೀಟವಾಗಿ ಹುಟ್ಟಬೇಕಾದ್ರೂ ಕೂಡ ಯೋಗ ಭಾಗ್ಯ ಬೇಕು. ಹೌದಲ್ಲ? ಮತ್ತ್ಯಾಕೆ ಬಿಟ್ಟು ಬಂದೆ? ಅಂತಹ ಊರನ್ನು ಬಿಟ್ಟು ಬರಬೇಕು ಅಂತ ಆದರೆ ಹ. ಇದರ ಹಿನ್ನೆಲೆ ಬಹುದೊಡ್ಡದಿದೆ ಸ್ವಾಮಿ. ಏನಪ್ಪ? ಒಂದು ದಿನ ಒಂದು ದಿನ ಅಲ್ಲಿ ನಡೆಯಬಾರದಂತಹ ಅಘಟಿತ ಘಟನೆ ಒಂದು ನಡೆದು ಹೋಯಿತು. ವಿಷಮ ವಿಷಮಲಿಂದಗಳಾಡಿ ಸೋತು ಸಕಲವ ವಿಷಮಲಿಂದಗಳಾಡಿ ಸೋತು ಸಕಲವ ಪುಷ್ಕರಣಿಗೆ ಒಪ್ಪಿಸುತ್ತ ವಿಷಮನೆ
ಸಕಲವಾ ಮಹಾಪ್ರಭುವೇ, ಏನಪ್ಪ ಆ ಊರನ್ನು ಬಿಟ್ಟು ಬರಬೇಕು ಅಂತಾದ್ರೆ ಬಲವಾದಂತಹ ಒಂದು ಕಾರಣವೂ ಇದೆ. ಊರು ಬಿಡುವುದಕ್ಕೆ ಕಾರಣ ಇದೆ. ಏನದು? ಒಂದು ದಿನ ಹ. ಅಲ್ಲಿಗೆ ಉತ್ತರ ನಿಷೇಧವನ್ನು ಆಳುವಂತ ಹ. ಅವರ ತಮ್ಮನಾದಂತಹ ಪುಷ್ಕಳ ಎಂಬಾತ ಆತ ಒಬ್ಬ ಬ್ರಾಹ್ಮಣನನ್ನು ಕೂಡಿಕೊಂಡು ಆಸ್ಥಾನಕ್ಕೆ ಬಂದ. ಅದೇನು ವಿಶೇಷ ಅಲ್ವಲ್ಲ. ಆ, ತಮ್ಮನನ್ನು ಅಣ್ಣ ನೋಡುವುದು, ಅಣ್ಣನನ್ನು ತಮ್ಮ ನೋಡುವುದು, ಹ, ಅದು ವಿಪ್ರಶ್ರೇಷ್ಠರ ಜೊತೆಯಲ್ಲಿ ಹ. ಅದು ಸರಿ ಅಂತಲೇ ಲೆಕ್ಕ. ಅದರಲ್ಲೇನು ವಿಷಮ ಬಂತು? ಪ್ರಭು, ಓ ಬಂದಂತಹ ತಮ್ಮನನ್ನು ಯೋಗ್ಯ ರೀತಿ ಸತ್ಕಾರ ಮಾಡಿದಾಗ ಹ. ತಮ್ಮ ಒಂದು ಬೇಡಿಕೆಯನ್ನು ಮುಂದಿಟ್ಟ. ಯಾವ ಬೇಡಿಕೆ? ಯೂತವನ್ನು ಆಡಬೇಕು ಎಂಬ ಹಾಗೆ. ಚ್ಯೂತ ನಳನು ಒಪ್ಪಿದರೆ ತಮ್ಮನ ಮಾತನ್ನು ಕೇಳಿ ಒಲ್ಲೆ ಅಂತ ಮನಸ್ಸು ಬಾರದಂತ ಮಹಾರಾಜ ಚಕ್ರವರ್ತಿಗಳು ಹ. ಒಪ್ಪಿಗೆಯನ್ನು ಕೂಡ ಸೂಚಿಸಿದರು. ಓಹೋ ಮೊದಲಾಗಿ ಹ. ಸರಸದ ಆಟವೇ ಪ್ರಾರಂಭವಾಯಿತು. ಮತ್ತೆ ಸರಸದ ಆಟ ಸರಸವಾಗಿ ಉಳಿಯದೆ ಹ. ವಿರಸದ ಕಡೆಗೆ ತಿರುಗಿ ಹೋಯಿತು ಪ್ರಭು. ವಿರಸದ ಕಡೆಗೆ ತಿರುಗಿ ಹೋಯಿತು. ಯಾಕೆ ವಿರಸವಾಯಿತು? ಏನಾದ್ರೂ ವಸ್ತನ್ನು ಒತ್ತೆ ಇಟ್ಟು ಆಟ ಆಡಬೇಕು ಅಂತ ತಮ್ಮ ಕೇಳಿಕೊಂಡಾಗ ಹ. ಒಲ್ಲೆ ಅಂತ ಹೇಳುವುದಕ್ಕೆ ಚಕ್ರವರ್ತಿಗಳಿಗೆ ಮನಸ್ಸು ಬರಲಿಲ್ಲ. ಓ ಒಪ್ಪಿಗೆಯನ್ನು ಸೂಚಿಸಿದರು. ಏನು ಒಡ್ಡಿ? ಮೊದಲಾಗಿ ಹ. ಕೆಲವು ವಸ್ತುಗಳನ್ನು ಇಟ್ಟು ಆಟವಾಡಿದರು. ಆಹಾ ಚಕ್ರವರ್ತಿಗಳ ಪಾಲಿಗೆ ಸವಾಲಾಯಿತು. ಬೇಡ. ಚಕ್ರವರ್ತಿಯಲ್ಲಿ ಸಂಪತ್ತು ಅಂತ ಹೇಳಿದ್ರೆ ಸಮುದ್ರದ ಬದಿಯಲ್ಲಿ ಬಿದ್ದಿರುವಂತಹ ಹೊಯ್ಗೆ ರಾಶಿಯ ಹಾಗೆ. ನಳನ ಸಂಪತ್ತನ್ನು ಎಣಿಸಿದವರಿಲ್ಲ, ಎಣಿಸಿ ಮುಗಿಸಿದವರಿಲ್ಲ. ಆ, ಒಂದೆರಡು ವಸ್ತು ಒಡವೆಗಳು ಹೋಯಿತು ಎನ್ನುವುದರಿಂದ ನಳನಿಗೆ ಸೋಲಲ್ಲ ಬಿಡು. ಪ್ರಭು, ಆ? ಆಮೇಲೆ ಹ. ಆನೆ, ಸೇನೆ, ಬೊಕ್ಕಸ, ಭಂಡಾರ ಎಲ್ಲವನ್ನು ಕೂಡ ಒತ್ತೆ ಇಟ್ಟು ಆಟವಾಡಿದರು ಪ್ರಭು. ಚ್ಯೂತಕ್ಕಾಗಿ ತನ್ನ ಸಕಲ ಸಂಪತ್ತನ್ನು ಒಡ್ಡಾಬಡ್ಡಿಯಾಗಿಟ್ಟನೆ. ಹ್ಮ್ ಅದರಲ್ಲಿ ಸಿರಿ ನಮ್ಮ ಒಡೆಯರನ್ನು ತಿರುಗಿ ಕೂಡ ನೋಡ್ಲಿಲ್ಲ. ಚಕ್ರವರ್ತಿಗಳ ಪಾಲಿಗೆ ಸೋಲಾಗಿ ಹೋಯಿತು ಸ್ವಾಮಿ. ಅಂದ್ರೆ ಪುಷ್ಕರ ಗೆದ್ದ. ಗೆದ್ದು ಬಿಟ್ಟ. ಆ ಬಳಿಕ ಸರ್ವಸ್ವವನ್ನು ತನ್ನ ಸ್ವಾಧೀನ ಮಾಡಿಕೊಂಡ ಮೇಲೆ ಹಾ ತಮ್ಮನ ನಿಂದನೆಯ ಮಾತನ್ನು ಕೇಳುವುದಕ್ಕೆ ಅಸಾಧ್ಯವಾದಂತಹ ಚಕ್ರವರ್ತಿಗಳು ಹ. ಹಿಂದೆ ಮುಂದೆ ಆಲೋಚನೆ ಮಾಡದೆ ಹ. ನಿಶ್ಚದ ದೇಶವನ್ನೇ ಒತ್ತಿಟ್ಟು ಆಟ ಮಾಡಿದ್ರು ಪ್ರಭು. ಸ್ವಾಭಿಮಾನಿಯಾದಂತಹ ಚಕ್ರವರ್ತಿಗೆ ಯಾವನಾವೊಬ್ಬ ಅಂತರಂಗಕ್ಕೆ ನೋವಾಗುವಂತಹ ಮಾತನ್ನು ಕುಟುಕಿ ಆಡಿದನಾದರೆ ಆ, ಆತ್ಮಸ್ಥೈರ್ಯ ಎನ್ನುವುದು ಜಾಗೃತವಾಗುತ್ತದೆ. ನಿಜ. ಆಗ ನಿಷಧವನ್ನೇ ಒಡ್ಡಿಯಾಗಿಟ್ಟನೆ. ಇಡಬೇಕಾಗಿ ಬಂತು. ಆ ಆಟದಲ್ಲಿ ಏನಾಯಿತು? ಅಲ್ಲಿಯೂ ಕೂಡ ಹ. ಚಕ್ರವರ್ತಿಗಳು ಸೋಲಿನ ಮುಖವನ್ನೇ ಕಾಣಬೇಕಾಯಿತು ಪ್ರಭು. ಯಾವ ಆಟದಲ್ಲಿಯೂ ಚಕ್ರವರ್ತಿ ಗೆಲ್ಲಿಲ್ಲ. ಇಲ್ಲ, ಪುಷ್ಕರನಿಗೆ ವಿಪುಲವಾದ ಅಪಾರವಾದಂತಹ ಜಯವೊದಗಿತು. ಎಲ್ಲವೂ ತಮ್ಮನ ಸ್ವಾಧೀನವಾಯಿತು. ಆ ಬಳಿಕ ಆ ಬಳಿಕ ತಮ್ಮನ ನಿಂದನೆ ಅಪಹಾಸ್ಯದ ಮಾತನ್ನು ಕೇಳುವುದಕ್ಕೆ ಅಸಾಧ್ಯವಾದಂತಹ ಚಕ್ರವರ್ತಿಗಳು ಹಿಂದೆ ಮುಂದೆ ಆಲೋಚನೆ ಮಾಡದೆ ಹೆಂಡತಿಯನ್ನು ಕರೆದುಕೊಂಡು ಪುಟ್ಟ ಕೌಪಿನ್ಯದಲ್ಲಿ ದೇಶ ಹೋಗಿಬಿಟ್ಟು ಪ್ರಭು. ಎಂದು ಮರುಕುತೆ ನೀತನ ಶತ ಅಶ್ವಕಿ ತಳವಾಯಿಯ ಮಾಡಿದನು ಹರ ಹರ ಹರನೇ
ನುಡಿಯುವುದಕ್ಕೆ ಮುಂದಾದಳು ಎನ್ನುವ ಪರಿಸ್ಥಿತಿಗೆ ಸಿಕ್ಕಿಬಿದ್ದೇನೆ. ಅಲ್ಲ, ನಿಸ್ತಂತವಾಗಿ ನಿಂತಿದ್ದಂತಹ ಆಕಾಶವೇ ನನ್ನ ತಲೆಯ ಮೇಲೆ ಕಳಚಿ ಕುಳಿತುಕೊಂಡಿದ್ದೆ. ಒಂದು ಕ್ಷಣ ನನಗೆ ನನ್ನ ಪರಿವೇ ಇಲ್ಲದಾಗಿ ಹೋಯಿತಲ್ಲ. ಯಾವ ನುಡಿಗಳು ನಾವು ಸ್ವಪ್ನದಲ್ಲಾದರೂ ಎಣಿಸುವುದಕ್ಕೆ ಸಾಧ್ಯ ಇಲ್ಲವೋ ಅಂಥದ್ದು ಪ್ರತ್ಯಕ್ಷವಾಗಿ ಘಟಿಸಿದೆ ಎನ್ನುವುದಕ್ಕೆ ಪ್ರಮಾಣಭೂತವಾಗಿ ನೋಡಿ ಬಂದು ಹೇಳುತ್ತಾ ಇದ್ದಾರೆ ಒಬ್ಬ ಘನತರ ಚಕ್ರವರ್ತಿಗೆ ಈ ತೆರನಾದುದೇ. ಲೋಕದಲ್ಲಿ ನ್ಯಾಯ ಸತ್ಯ ಧರ್ಮ ಏನು ಅಂತ ಮತ್ತೊಬ್ಬರಿಗೆ ಪ್ರವಚನ ಮಾಡಬಲ್ಲ ನಳನೇ ಚ್ಯೂತದ ದುರ್ವ್ಯಸನಕ್ಕೆ ಬಲಿಬಿದ್ದನೆ. ಕಾಲ ಹಾಳಾದುದೇ, ತಾನೇ ಕಾಲವನ್ನು ಹಾಳು ಮಾಡಿದನೆ. ಏನು ಎಂಥದ್ದು ಅಂತಲೇ ಅರ್ಥವಾಗುತ್ತಾ ಇಲ್ಲವಲ್ಲ. ಅಂತೂ ಆತ್ಮೀಯನಾದ ಸ್ನೇಹಪರನಾದ ಒಬ್ಬನಿಗೆ ಏನೋ ಒಂದು ಘಾತವಾಗಿದೆ. ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವಿಚಾರ ಇದು. ಅಲ್ಲಿ ನಾವಿರ್ತಿದ್ರೆ ಏನಾದರೂ ಮಾಡಬಹುದಿತ್ತೋ ಏನೋ. ಆಗಿ ಹೋದ ಘಟನೆ. ನಳ ಮಡದಿಯಾದಂತಹ ದಮಯಂತಿಯನ್ನು ಸೇರಿಕೊಂಡು ಹುಟ್ಟ ಬಟ್ಟೆಯಲ್ಲಿ ಎತ್ತಲ ಕಾಡು ಪಾಲಾಗಿ ಹೋಗಿದ್ದಾನೆ. ಹೇ ದೇವರೇ, ಹೇ ಭಗವಂತ, ಆ ನಳನಿಗೆ ಸೌಖ್ಯವನ್ನು ಕೊಡು ಸ್ವಾಮಿ. ಎಲ್ಲಿದ್ದರೂ ಅವನ ಅಂತಸತ್ವ ಹಾಳಾಗದಂತೆ ನೋಡಿಕೊ. ಅವನ ಆತ್ಮೀಯನಾಗಿ 2 ಹನಿ ಕಣ್ಣೀರು ಸುರಿಸಿ ಅವನಿಗಾಗಿ ದೈವವನ್ನು ಪ್ರಾರ್ಥಿಸುವುದು ಬಿಟ್ಟರೆ ಮತ್ತೇನಿದೆ ಹೇಳಿ. ಹೌದೇನಪ್ಪ ಪ್ರಭು? ಪುಷ್ಕರ ಗೆದ್ದ, ನಿಜ. ನಳ ಕಾಡು ಪಾಲಾದ. ಹೌದು. ನಿನ್ನನ್ನು ಕೆಲಸದಿಂದ ತೆಗೆದರೇನು? ಇಲ್ಲ ಪ್ರಭು. ಮತ್ತ್ಯಾಕೆ ನೀನು ಬಿಟ್ಟು ಬಂದೆ? ಬರಬೇಕಾಗಿ ಬಂತು. ಯಾಕೆ? ನಮ್ಮ ಒಡೆಯನಿಗೆ ಅಲ್ಲಿ ಆಸ್ಥಾನದ ಜಾಗ ಇಲ್ಲ ಅಂದ ಮೇಲೆ ಅವ ಕೊಡುವಂಥ ಪ್ರತಿಯೊಂದು ಅನ್ನದ ತುತ್ತಲ್ಲಿಯೂ ಕಾರ್ಕೋಟಕನ ವಿಷವನ್ನು ನಾನು ಕಂಡೆ ಪ್ರಭು. ಅವನಾಗಿ ಹೋಗು ಅಂತ ಹೇಳುವುದ ಬದಲಾಗಿ ನಾನಾಗೇ ಹೊರಟ್ರೆ ಏನು ಅಂತ ತೀರ್ಮಾನ ಮಾಡಿದ್ದೆ. ಶಾಬಾಸ್. ಇದಕ್ಕೆ ಹೇಳೋದು ದನದ ಬಣ್ಣ ಮುಖ್ಯ ಅಲ್ಲ, ಹಾಲು ಬಿಳಿ ಅಂತ. ಒಬ್ಬರನ್ನು ಮೇಲಿನಿಂದ ನೋಡುವಾಗ ಅವನ ಬಣ್ಣ ಹೇಗೆ, ಅವನ ಆಕಾರ ಹೇಗೆ ಅಂತ ಮುಖ್ಯ ಅಲ್ಲ. ಅಂತರಂಗದ ಸಂಸ್ಕಾರದಲ್ಲೇ ಎಷ್ಟು ಸಂಸ್ಕೃತಿ ಉಂಟು. ಅನ್ನ ಕೊಟ್ಟು ಸಾಕಿದ ಸ್ವಾಮಿಯಾದ ನಳನಿಗೆ ಇಲ್ಲದಿರುವ ಜಾಗ, ನಳನಿಗೆ ಬದುಕಿಲ್ಲ ಅಂತ ಮಾಡಿದಂತಹ ಪುಷ್ಕರನ ಕೈ ಕೆಳಗೆ ಶಾಸ್ತ್ರವೇ ಹೇಳಿದೆ, ಕುಜನನ ಸೇವೆಯನ್ನು ಮಾಡಿದ್ರೆ ಲೋಕದಲ್ಲಿ ಅಪವಾದವನ್ನು ಹೊರಬೇಕಾಗ್ತದೆ. ಸ್ಮಶಾನದ ಹಾಗೆ ಖಂಡಿತ ಊರು ನನಗೆ. ಧರ್ಮಿಷ್ಠನಾಗಿ ನೀನು ಬಿಟ್ಟು ಬಂದೆ. ಸರಿಯಾದ ಜಾಗವನ್ನು ಸೇರಿದ್ದೀಯಪ್ಪ. ಇಲ್ಲಿ ನಿನಗೇನು ತೊಂದರೆಯಾಗುವುದಿಲ್ಲ. ನಿನ್ನ ಆಶನ ವಸನ ವಸತಿ ಎಲ್ಲವನ್ನೂ ನಾವು ನೋಡಿಕೊಳ್ತೇವೆ. ಓ, ಅಲ್ಲಿ ನೋಡು, ಛತ್ರ ಇದೆ ತಾನೇ? ಹೌದು. ದಿನದ ಎಲ್ಲ ಹೊತ್ತುಗಳಲ್ಲಿಯೂ ನೀನು ಇದ್ದಷ್ಟು ಕಾಲ ಅಲ್ಲಿ ನಿನ್ನನ್ನು ವಿಚಾರಿಸುವುದಿಲ್ಲ, ಪ್ರಶ್ನಿಸುವುದಿಲ್ಲ. ಅದಕ್ಕೆ ನಿನಗೆ ಬೇಕಾದಂತೆ ಅಲ್ಲಿ ಒದಗುತ್ತದೆ, ಅಲ್ಲಿ ಹೋಗಿದ್ದುಕೊಳ್ಳಪ್ಪ. ಪ್ರಭು, ನೀವು ಬಹಳ ಸುಲಭದಲ್ಲಿ ಹೇಳಿ ಮುಗಿಸಿದಿರಲ್ಲ. ಅಂದ್ರೆ 10ರ ಜೊತೆಯಲ್ಲಿ 11 ಬದುಕುವುದಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ ಪ್ರಭು. 10ರ ಜೊತೆ 11 ಅಂತ ಹೇಳಿದರೆ ಏನೋದು? ಅಂದರೆ ದುಡಿಯದೆ ಸಂಪಾದನೆ ಮಾಡಿ ಹಾಗೆ ತಿನ್ನುವುದಕ್ಕೆ ಮನಸ್ಸು ಕೇಳುವುದಿಲ್ಲ. ಏನಾಗ್ತದೆ ತಿಂದ್ರೆ? ಅಂದರೆ ಯಾರೋ ಹೇಳುವುದು ಕೇಳಿದ್ದೇನೆ. ಹೇಗೆ? ರಟ್ಟೆ ಬಿಚ್ಚಿ ದುಡಿದು ಸಂಪಾದನೆ ಮಾಡಿದ ರೊಟ್ಟಿ ಎಂದರೆ ಸ್ವರ್ಗಲೋಕದ ಅಮೃತಕ್ಕಿಂತಲೂ ತುಲ್ಯವಾದದ್ದು ಅಂತ. ಅಲ್ಲೇ ರಟ್ಟೆ ಬಿಚ್ಚಿ ದುಡಿದು ಮಾಡುವ ರೊಟ್ಟಿ ಸ್ವರ್ಗದ ಅಮೃತಕ್ಕಿಂತ ಹೆಚ್ಚು. ಅದರಲ್ಲಿ ನಮ್ಮ ಬೆವರಿರ್ತದೆ ಪ್ರಭು. ಕೇವಲ ಮಾತಲ್ಲ, ಕಾವ್ಯಾತ್ಮಕವಾದಂತಹ ನುಡಿಯನ್ನೇ ಆಡಿದೀನಪ್ಪ. ಇರಲಿ, ನಳನ ಆಸ್ಥಾನದಲ್ಲಿದ್ದವ, ನಳನ ಸಹವಾಸದಲ್ಲಿದ್ದವ ಇಂಥದ್ದೇ ಮಾತಾಡಬೇಕು ಬಿಟ್ರೆ ಕೇವಲ ಮಾತಾಡುವುದಕ್ಕಾಗುವುದಿಲ್ಲ. ಇರಲಿ, ನಿನಗೆ ದುಡಿಬೇಕು ಅಂತಾದ್ರೆ ನೀನು ಮೊದಲು ಮಾಡ್ತಿದ್ದ ಕೆಲಸ ಏನು? 1000 ಕುದುರೆಗಳ ಕಾಸ್ಗಾರ. ಕುದುರೆಯನ್ನು ನೋಡಿಕೊಳ್ಳುವ ತಪ್ಪಿ ಯಜಮಾನ ಅಂತಲೇ ಬರುವುದು. ಇರಲಿ,
ಕುದುರೆಯ ಮೇಲ್ವಿಚಾರಕ, ಕುದುರೆಯ ಯಜಮಾನಿಕೆ ನಿಂದೆ. ಆ, ಆದರೆ ನಮ್ಮಲ್ಲಿ ಅಷ್ಟೆಲ್ಲ ಕುದುರೆಗಳಿಲ್ಲ. ಮತ್ತೆ ಇದ್ದ ಕುದುರೆಗಳಿಗೆ ಈಗಾಗಲೇ ಆ ವ್ಯವಸ್ಥೆಗೆ ಜನ ನಾವು ಮಾಡಿದ್ದೇವೆ. ಆ, ನಿನಗೆ ಅಲ್ಲಿಯೇ ಕೆಲಸ ಬೇಕು ಅಂತ ಇದ್ರೆ ಪ್ರಭು ಓ ಇಲ್ಲಿ ಕುದುರೆಗಳು ಕಡಿಮೆ ಇರುವುದು ಹಾಗಾದ್ರೆ? ಹೌದು. ಹಾಗಲ್ಲ, ಮತ್ತೆ ನಾನು ಮನಸ್ಸು ಮಾಡಿದ್ರೆ ಹ. ಆ ಇದ್ದ ಕುದುರೆಗಳಿಗೆ 1000 ಕುದುರೆಗಳ ಬಲ ಯಾಕೆ ಬರಬಾರ್ದು? ಇರ್ಲಿ, ನೀನು ಅದಕ್ಕೆ ಬೇಕಾದ ಹುರುಳಿಯನ್ನು ಬೇಯಿಸುವುದಕ್ಕೆ ಕಟ್ಟಿಗೆ ಎಲ್ಲ ಒಟ್ಟು ಮಾಡಬಲ್ಲೆಯಾ? ಹೌದೌದು, ಮಾಡಬಲ್ಲೆಯಾ? ಕಟ್ಟಿಗೆ. ಹೌದು. ಇದು ಕಟ್ಟಿಗೆ ಕಾಡಲ್ಲಿ ಇರುವುದಾ? ಹೌದಲ್ಲ, ಕಾಡಲ್ಲೇ ಇರುವುದಲ್ವಾ? ಹೌದಾ? ಹೌದು. ಕಟ್ಟಿಗೆ ಎಷ್ಟು ಬೇಕಾದ್ರೂ ತಂದು ಹಾಕಬಹುದು ಪ್ರಭು, ಹ. ಒಟ್ಟಿಗೆ ಜನ ಬೇಕು. ಬೇಡ, ಹಾಗಿದ್ರೆ ನೀನೊಂದು ಕೆಲಸ ಮಾಡು. ತಪ್ಪು ತಿಳ್ಕೊಳ್ಬೇಡಿ. ಇಲ್ಲ, ಈ ಕೈಗಳಲ್ಲಿ ನಾನು ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು. ಬಾವಿಯಿಂದ ಸ್ವಲ್ಪ ನೀರು ಬೇಕಾದಂತೆ ವ್ಯವಸ್ಥೆ ಮಾಡಬಲ್ಲೆಯಾ? ಮಾಡಬಹುದಿತ್ತು ಪ್ರಭು. ನಾನು ಹಗ್ಗ ತೆಕ್ಕೊಳ್ಳುವುದು ಹೇಗೆ ಅಂತ ಇದ್ದೆ. ಬೇಡ, ನೀನು ಹಗ್ಗ ತೆಕ್ಕೊಳ್ಳುವುದು ಬೇಡ. ನಿನ್ನ ಕೈ ನೋಡುವಾಗಲೇ ಪೂರ್ತಿ ಬೆರಳುಗಳೇ ಇಲ್ಲ, ಕರಗಿ ಹೋಗಿದೆ. ಹಾ. ಇರ್ಲಿ, ಹಾ. ಕುಳಿತುಕೊಂಡು ಹಾ. ಬೆಂಕಿ ಹೊರಗೆ ಬಾರದಂತೆ ಹಾ. ಸ್ವಲ್ಪ ಒಲೆ ಬುಡದಲ್ಲಿ ಹಾ. ಬೆಂಕಿ ಉರಿಸ್ತೀಯಾ? ಅದು ಕಷ್ಟ ಆದಿತ್ತು, ಹೊಗೆ ಆಗುದಿಲ್ಲ ನನಗೆ. ಅಂತೂ ಕುದುರೆಯನ್ನು ಬೇಕಾದ್ರೆ ನೀನು ನೋಡಿಕೊಳ್ಳಬಲ್ಲೆ, ಆ, ಒಟ್ಟಿಗೆ ಜನ ಇದ್ರೆ ನೀನು ಚೆನ್ನಾಗಿ ಸಾಕಬಲ್ಲೆ. ಹೌದು. ಇರ್ಲಿ, ನಿನಗೊಂದು ಉದ್ಯೋಗ ಅಂತ ಬೇಕಲ್ಲ? ಉದ್ಯೋಗ ಇಲ್ಲದೆ ನಾನು ನನಗೂ ನೀನು ಉದ್ಯೋಗ ಮಾಡಿ ಆಗಬೇಕು ಅಂತ ಏನೂ ಇಲ್ಲ. ಆಗಲಿ, ನಿಮ್ಮ ಸಂತೋಷಕ್ಕೆ ಬೇಕಾಗಿ ಅಲ್ಲ ಪ್ರಭು, ನಿನ್ನ ನೆಮ್ಮದಿಗಾಗಿ. ನನ್ನ ತೃಪ್ತಿಗೆ ಬೇಕಾಗಿ. ಆಗಲಿ ಆಗಲಿ. ಅಲ್ಲಿ ನೋಡು, ಕುದುರೆಯ ಲಾಯಲ್ಲಿ ಅಂತ ತೋರಿಸ್ತಾರೆ. ಹೋಗಪ್ಪ, ಹೇಳಿದ ಹಾಗೆ ನಿನ್ನ ಹೆಸರು ಹೇಗಂದೆ? ಹೆಸರು ಹೆಸರು ನಿನ್ನದ್ದೇ, ನಿನ್ನದ್ದೇ. ಹೌದು, ಹಾ. ಹೆಸರು ಬಾಹುಕಾಂತ. ಇರಲಿ, ಬಹುಶಃ ಬಾಹು ಅಂತ ಹೆಸರು ಇರಬಹುದು. ಆ, ಅದಕ್ಕೆ ಕ್ಷಾತ್ರದ ಛಾಯೆ ಬರ್ತದೆ. ಬಾಹು ಎನ್ನುವಂತ ಹೆಸರುಳ್ಳವ ಬಾಹುಕ. ಇರ್ಲಿ, ಹೆಸರಲ್ಲಿ ಏನು ಇದೆ ಪ್ರಭು? ಏನೂ ಇಲ್ಲ. ಇಂಥವು ಅಂತ ಗೊತ್ತಾಗುವುದಕ್ಕೆ ಒಂದಷ್ಟೇ. 10 ಮಂದಿಗಳು 10 ಮಂದಿಗಳ ಸಮ್ಮುಖದಲ್ಲಿ ಇಂಥವ ಈ ವ್ಯಕ್ತಿ ಅಂತ ಗುರುತಿಸಲ್ಪಡುವುದಕ್ಕೆ ಮಾತ್ರ. ಆಯ್ತು, ಅದೆಲ್ಲ ಬಾಹುಕ. ಒಂದುಂಟು. ಹಾ. ಮತ್ತೊಬ್ಬ ಬಾಹುಕ ಇದ್ದರೆ ಹೌದು, ಇವ 1ನೇ ಬಾಹುಕ, ಹೌದು. ಅವ 2ನೇ ಬಾಹುಕ. ಆಗ್ಲಿ ಆಗ್ಲಿ, ಪ್ರಭು ಆಯ್ತು, ನೋಡುವ. ಇದು ಕುದುರೆಯ ಲಯ ಎಲ್ಲಿ? ಲಯ ಅಲ್ವೋ? ಲಾಯ ಲಾಯ ಲಾಯ. ಓ, ಅಲ್ಲಿದೆ ನೋಡು. ಜಾಗ್ರತೆ. ಓ, ಒಂದು ಮರೆತು ಬಿಟ್ಟೆ. ಯಾವುದೋ? ಬೇರೆ ಏನಿಲ್ಲ, ನಿಷ್ಠೆಯಲ್ಲಿ ಕೆಲಸ ಮಾಡ್ತೇನೆ. ಹೌದು. ಆದ್ರೆ ಏ, ಸಂಬಳ ಎಷ್ಟು ಅಂತ ಬಹುಶಃ ನೀನು ಕೆಲಸ ಕೇಳಿದ್ದೇ ಸಂಬಳಕ್ಕ ಅಂತ. ಹಾ, ಹಾಗಲ್ಲ. ಹ್ಮ್. ನಾಳೆ ಹಾಗೆ ಹೀಗೆ ಎಂಬಂತ ಅಪವಾದ ಬರಬಾರ್ದಲ್ಲ. ಇಂತಿಷ್ಟೇ ಕೊಡಬೇಕು ಅಂತ ನಾನು ಹೇಳುವುದಿಲ್ಲ ಪ್ರಭು. ನೀವು ಕೊಟ್ಟದರಲ್ಲಿ ತೃಪ್ತಿ ಪಡ್ತೇನೆ. ನಾವು ಚೆಲ್ಲುವುದೇ ಹೌದಾದ್ರೂ ಹಾ, ಅಳೆದು ಚೆಲ್ಲಬೇಕು ಅಂತ ಒಂದು ಮಾತು ಉಂಟು. ಹೌದು. ದುಡಿಯುವುದೇ ಹೌದಾದ್ರೂ ಸುಮ್ಮನೆ ದುಡಿಬಾರ್ದು. ನಮಗೆ ಬಹಳ ಬೇಕಾದವರ ಕೈ ಕೆಳಗೆ ದುಡಿಯುವುದಿದ್ರೆ ಕಿಂಚಿತ್ತು ಸಂಭಾವನೆಯನ್ನು ಕಡಿಮೆ ಮಾಡಿ ತಕ್ಕೊಳ್ಳಬಹುದು, ಅಥವಾ ಅವರು ಕೊಟ್ಟದರಲ್ಲಿ ತೃಪ್ತಿ ಪಡಬಹುದು, ಅಥವಾ ಅವರು ಕೊಡದೇ ಇದ್ರೆ ಮಾತಾಡದೇ ಕೂತ್ಕೊಳ್ಳಬಹುದು. ಎಷ್ಟು ಅಂತ ಒಂದು ಲೆಕ್ಕ ಬೇಕಲ್ಲ? ಇಲ್ಲ ಪ್ರಭು. ಈಗ ಲೆಕ್ಕ, ನಿನಗೆ ಸಂಬಳ, ಇದೆಲ್ಲ ಯಾಕೋ ನಿನಗೆ? ನನ್ನನ್ನೇ ನಂಬಿದವರು ಕೆಲವರು ಇದ್ದಾರೆ ಪ್ರಭು, ಅವರಿಗೆ ಬೇಕಾಗಿ. ಕೆಲವರು? ಅದು ಯಾರೋ ಕೆಲವರು? ಹೆಂಡತಿ ಮಕ್ಕಳು. ಹಾ, ಯಾರ ಮಕ್ಕಳು? ನಿನ್ನ ಮಕ್ಕಳು? ನಿನಗೂ ಮದುವೆಯಾಗಿದೆಯೇ? ಮದುವೆಯೂ ಆಗಿದೆ, ಮಕ್ಕಳು ಇದ್ದಾರೆ. ಹೇ ದೇವರೇ, ನಿನಗೆ ಹೆಣ್ಣು ಕೊಟ್ಟವರು ಯಾರೋ? ನನ್ನ ಮಾವ. ಆಗ್ಲಿ, ನಿನ್ನ ಮಾವನಿಗೆ 1000 ನಮಸ್ಕಾರ. ಇರಲಿ, ಆಯ್ತು. ಸಂಬಳ ಏನು ಎಷ್ಟು ಅಂತ ನಿನ್ನ ಕೆಲಸ ನೋಡಿ ನಿರ್ಧಾರ ಮಾಡೋಣ. ಹೋಗು. ಏನು ಜಾಗ್ರತೆ. ಹಾಗೆ ಹೀಗೆ ತಾಕಬೇಡ. ಎಲ್ಲರೂ ಮುಖ ಮುಖ ನೋಡ್ತಾ ಇದ್ದೀರಿ, ನನಗೆ ಅರ್ಥ ಆಗ್ತದೆ. ಆಸ್ಥಾನದಲ್ಲಿ ಸಭಾ ಕಲಾಪ ಪ್ರಾರಂಭ ಆದ ಮೇಲೆ ಸಭಾ ವಿಸರ್ಜನೆಯಾಗದೆ ವಿನಃ ಅರಸನಾದವ ಪೀಠದಿಂದ ಕೆಳಗಿಳಿಯಬಾರದು ಅಂತ ಶಾಸ್ತ್ರ ಇದೆ. ಇವ ಬಂದ ತಕ್ಷಣ ನಾನು ಕೆಳಗಿಳಿದಿದ್ದೇನೆ, ಇಳಿಯಲೇಬಾರ್ದು ಅಂತಲ್ಲ.
ಹೆತ್ತ ತಾಯಿ ಬಂದರೆ, ಕುಲದ ಪುರೋಹಿತ ಬಂದರೆ, ಚಕ್ರವರ್ತಿ ಬಂದರೆ ಇಳಿಬೇಕು ಅಂತ ಉಂಟು. ಆ ಮೂರರಲ್ಲಿ ಇವ ಯಾವುದೂ ಅಲ್ಲದೆ ಇದ್ದರೂ ನಾನು ಯಾಕೆ ಇಳಿದೆ? ಯಥಾರ್ಥಕ್ಕಾದರೂ ನನ್ನಲ್ಲೇ ಉತ್ತರ ಇಲ್ಲ. ಬಹುಶಃ ಹೀಗಿರ್ಲಿಕ್ಕೂ ಸಾಕು. ಕಂಡು ಕೇಳರಿಯದೇ ಇರುವಂತಹ ಒಂದು ಅದ್ಭುತವನ್ನು ನೋಡಿದಾಗ ಮೈ ಮರವೇ ನಮ್ಮನ್ನು ನಾವು ಮರೆತು ಬಿಡುತ್ತೇವೆ. ಆಗ ಏನೋ ಒಂದು ಕಾರ್ಯ ಕಾರಣಗಳಿಗೆ ಅಲ್ಲಿ ಅವಕಾಶ ಸಿಗ್ತದೆ. ಅಷ್ಟೇ ಬಿಟ್ಟರೆ ಬೇರೇನೂ ಇಲ್ಲ. ಇವತ್ತಿನ ಕಲಾಪವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ನಾಳಿನ ಸಭೆಯಲ್ಲಿ ನಾವೆಲ್ಲರೂ ಕಾಣೋಣ. ನಮಸ್ಕಾರ. ಒಂದು ದಿನ ಋತುಪರ್ಣ ಭೂಪ ವನಪಾಲಕರಾಡಿದ ನುಡಿಯನ್ನು ಆಲಿಸಿ ಬೇಟೆಗೆ ಹೊರಟದಿತ್ತೆ. ಈ ಹೊತ್ತಿನಲ್ಲೇ ನನಗೆ ನೆನಪಾಗುತ್ತಿರುವುದು ಬಾಹುಕನದ್ದು. ಮೊನ್ನೆ ತಾನೇ ನಮ್ಮ ಲಾಯದಲ್ಲಿ ಒಂದು ಕುದುರೆ ಹುಚ್ಚದ್ದು. ಲಾಯದಿಂದ ಓಡಿ ಹೋಗಿ ಊರೆಲ್ಲ ಕಾನಾಹಾನಿ ಮಾಡುವುದಕ್ಕೆ ಆರಂಭ ಮಾಡಿತು. ಆ ಹೊತ್ತಿಗೆ ಯಾರು ಅಶ್ವಪಾಲಕರು ಹಿಡಿದರು. ಹಿಡಿತಕ್ಕೆ ಸಿಕ್ಕದೆ ಅಲ್ಲಿ ಇಲ್ಲಿ ಓಡುತ್ತಿರುವಂತಹ ಕುದುರೆಯನ್ನು ಕೇವಲ ದೃಷ್ಟಿ ನಿಕ್ಷೇಪದಿಂದ ಹತೋಟಿಗೆ ತಂದು ಲಾಯದಲ್ಲಿ ಕಟ್ಟಿದ ನಮ್ಮ ಬಾಹುಕ ಅಂತ ವದಂತಿ ಬಂತು. ಅಲ್ಲಿನ ನಂತರ ಅಶ್ವಪಾಲಕರ ಮೇಲ್ವಿಚಾರಕನಾಗಿ ಇವನೇ ಇದ್ದಾನೆ. ನಮಗೆ ಬಹಳ ಹತ್ತಿರದವನಾಗಿದ್ದಾನೆ. ಈಗೆಲ್ಲ ಏನು ಮಾಡುತ್ತಿದ್ರು ಅವನಲ್ಲಿ ಕೇಳದೆ ಹೋಗುವ ಕ್ರಮ ಇಲ್ಲ. ಇವತ್ತು ನಾನು ಹೊರಟೆ ಅಂತಾದರೆ ನನ್ನನ್ನು ಹುಡುಕಿ ಕುಟುಕು ನೀರನ್ನು ಕುಡಿಯದೆ ಕಾಲು ಸುಟ್ಟ ಬೆಕ್ಕಿನ ಹಾಗೆ ಆಚೆ ಈಚೆ ತಿರುಗಾಡಿಕೊಂಡೇ ಇರ್ತಾನೆ. ಹಾಗಾಗಿ ಹೇಳಿ ಹೋಗುವುದು ತಮ್ಮ ಬಾಹುಕ. ಇದು ನೀವು ಎಲ್ಲಿಗೆ ಹೊರಟದ್ದು? ಎಷ್ಟು ಸಲ ಹೇಳಿದೆ ನನ್ನಲ್ಲಿ, ಎಲ್ಲಿಗಾದರೂ ಶುಭ ಕೆಲಸಕ್ಕೆ ಹೊರಡುವಾಗ ಎಲ್ಲಿಗೆ ಅಂತ ಕೇಳಕೂಡದು. ಏನಾಗುತ್ತದೆ ಒಡೆಯ? ಅಪಶಕುನ ಅಲ್ವೇನೋ. ಅಪಶಕುನವು? ಬೆಕ್ಕು ಅಡ್ಡ ಬಂದ್ರೆ, ಒಂಟಿ ಬ್ರಾಹ್ಮಣ ತಲೆಬಿಟ್ಟು ಸಿಕ್ಕಿದ್ರೆ, ಜಾತಿ ಹಾವು ಸಿಕ್ಕಿದ್ರೆ, ಹೊಸ ಮಡಿಕೆ ಸಿಕ್ಕಿದ್ರೆ ಶಕುನ ಶಾಸ್ತ್ರಕಾರರು ಹೇಳ್ತಾರೆ ಅದು ಅಪಶಕುನ, ಒಳ್ಳೆ ಶಕುನ ಅಲ್ಲ ಅಂತ. ಪ್ರಭು, ನಿಮಗೊಂದು ವಿಷಯ ಗೊತ್ತುಂಟ? ಏನೋ? ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬರಬಾರದು ಅಂತ ನಾವೇ ಎಣಿಸುದಲ್ವೋ? ಹೌದು. ಬೆಕ್ಕು ಎಣಿಸುದು ಹೇಗೆ ಗೊತ್ತುಂಟು? ಬೆಕ್ಕು ಹೋಗುವಾಗ ಇವೊಬ್ಬ ಶನಿ ಹಿಡಿದು ಅಡ್ಡ ಬಂದ ಅಂತ ಬೆಕ್ಕು ಎಣಿಸುದು. ಈಗ ಬೆಕ್ಕು ಯಾರು? ಅಲ್ಲ, ನಾನು ಮನೆಯಲ್ಲಿರುವ ಬೆಕ್ಕಲ್ವೋ? ಇರ್ಲಿ, ನೀನು ಮನೆಯ ಬೆಕ್ಕು ಮಾತ್ರ ಅಲ್ಲ, ನಮ್ಮ ಮನದ ಬೇಕು ಹೌದು. ನಾನು ಹೊರಟದೆಲ್ಲಿ ಗೊತ್ತಾಯ್ತಾ? ಎಲ್ಲಿಗೆ? ಬೇಟೆಗೆ. ಹೌದಾ? ನಾನು ಬರ್ತೇನೆ, ಹೋಗುವ. ಯಾಕೆ? ಅದು ಕುದುರೆಗಳ ಹುರುಳು ನಿನ್ನೆ ಮುಗಿದಿದೆ. ಅದು ಬೇಟೆಯಲ್ಲಿ ಸಿಗ್ತದ? ಅಲ್ಲ, ಬೇಟೆ. ಬೇಟೆ ಅಲ್ವೋ? ಬೇಟೆ ಕಾಡಿನಲ್ಲಿ. ಕಾಡು ಮೃಗಬೇಟೆ. ಬೇಟೆ ಆಡುದು ಕಾಡಿನಲ್ಲಿ ಅಲ್ವೋ? ಹೌದೌದು. ನಿಮ್ಮ ಊರಲ್ಲೆಲ್ಲ ನಾಡಿನಲ್ಲಿ ಆಡ್ತಿದ್ರ? ಅಲ್ಲ, ಕಾಡಿನಲ್ಲಿ ಅಲ್ವೋ? ಹೌದು. ನಾನು ಬರ್ತೇನೆ ನೋಡಿ. ಹೋಗುವ. ಯಾಕೆ ನೀನ್ ಯಾಕೆ ಬೇಟೆಗೆ? ಎಂತದಕ್ಕೆ ನೀನು? ನಿನಗೆ ಅಭ್ಯಾಸ ಉಂಟಾ? ನಿನ್ನನ್ನು ಯಾರಾದ್ರೂ ಮೊದಲು ಕರ್ಕೊಂಡು ಹೋಗ್ತಿದ್ರಾ? ಯಾರ್ಯಾರ ವಿಷಯ ಯಾಕೆ ಪ್ರಭು? ಚಕ್ರವರ್ತಿಗಳು ಹೋಗುವಾಗ ನನ್ನನ್ನು ಬಿಟ್ಟು ಹೋದದ್ದು ನನಗೆ ನೆನಪಿಲ್ಲ. ಒಟ್ಟಿಗೆ ನಾನು ಹೋಗ್ತಾ ಇದ್ದೆ. ಹೌದೇ? ಅಷ್ಟು ಹತ್ತಿರದವ ನೀನು ಹಾಗಿದ್ರೆ? ಹೌದೌದು. ಅದು ಯಾಕಂತೆ? ಅಂದ್ರೆ ಈಗ ನನ್ನನ್ನು ನೀವು ಕರ್ಕೊಂಡು ಹೋದ್ರೆ ನಿಮಗೆ ತುಂಬಾ ಲಾಭ ಉಂಟು. ಹೆಚ್ಚು ಮೃಗಗಳನ್ನು ಕೊಲ್ಲುವಂತ ಅವಕಾಶ ನಿಮ್ಮ ಪಾಲಿಗೆ ಸಿಕ್ಕಲಿಕ್ಕಿಲ್ಲ. ಮತ್ತೆ ಮೃಗಗಳೆಲ್ಲವೂ ನನ್ನ ಬಳಿಗೆ ಓಡೋಡಿ ಬಂದು ನನ್ನ ಮುಖವನ್ನೇ ನೋಡಿ ನಮಗಿಂತಲೂ ಮಿಗಿಲಾದ ವಿಶೇಷವಾದದ್ದು ಪ್ರಾಣಿ ಇದೆ ಅಂತ ಗೊತ್ತಾದ ಮೇಲೆ ಅವುಗಳಿಗೆ ಆತ್ಮಹತ್ಯೆ ಮಾಡಿಕೊಂಡವು. ಇರ್ಲಿ,
ಹಾಸ್ಯ ಮಾತಾಡ್ತಿ ಹೇಳಿದೊಡೆಯ. ಇರ್ಲಿ. ನಾನು ಈಗ ಹೋಗುವಾಗ ನಿನ್ನನ್ನು ಕರ್ಕೊಂಡು ಹೋದೆ ಅಂತ ಇಟ್ಟುಕೋ. ಹಾ. ನೀ ಬರುವುದು ಹೇಗೋ? ನಾನು ನಿಮ್ಮ ಒಟ್ಟಿಗೆ ಬರ್ತೇನೆ. ನಾನು ಕುದುರೆ ಏರಿ ಹೋಗ್ತೇನೆ. ಹೌದು, ನಾನು ಕುದುರೆ ಬಾಲ ಉಂಟಲ್ಲ. ಹೌದೇನೋ? ವಾ, ಕುದುರೆಯ ಬಾಲದಲ್ಲಿ ಹಿಡಿದಿರೋದು ಬಿಡ್ತದ? ನಾನೇ ತಾಡ್ತೇನೆ. ಅದು ಜಾಡಿಸಿ ಒದೀತು. ನಿಮಗಿಂತ ಮೊದಲು ನಾನು ಅಲ್ಲಿಗೆ ತಲುಪುದಿಲ್ವ? ಅದು ಹಿಂದೆ ಬೀಳ್ತೀಯ, ನೀನು ಮುಂದೆ ಹೋಗುದಿಲ್ಲ. ಅಲ್ಲ ಒಡೆಯ. ಹಾಗಾಗಿ ಒಂದು ಕೆಲಸ ಮಾಡು. ಏನು? ನಿನಗೆ ಬರಲೇಬೇಕು ಅಂತ ಇದ್ದರೆ ಬರುದು. ನಿನ್ನ ಇಚ್ಛೆಗೆ ನಾನು ವಿರುದ್ಧ ಮಾತಾಡೋದಿಲ್ಲ. ಹಾ. ನಾನು ಒಂದು ಕುದುರೆಯನ್ನು ಏರ್ತೇನೆ, ಹಾ. ನೀನು ಏರಿ. ಬಾಡ ಸಂಧಿಗೆ ಬಂದಿದ್ದೇವೆ. ನಿಜ? ಇಲ್ಲಿಂದ ಬಹಳ ಬೇಟೆ. ಹೇಗೆ ಆಯಾಸ? ನನಗೆ ಆಯಾಸ ಗೊತ್ತೇ ಆಗಲಿಲ್ಲ ಒಡೆಯ. ಹೌದಾ? ಹಾ. ಇರ್ಲಿ, ಹಾ. ಇಲ್ಲಿ ಕೊಡು. ಇದೆ ಬೇಕಾ? ಅದು ಮಂತ್ರದ ದಂಡವಾ ಅಲ್ಲ ಬಿದಿರ ಕೋಲ? ಯಾಕೆ ಕೇಳಿದಿರಿ? ಮದಿಸಿದ ಮದ್ದಾನೆ ಎಂದು ಕೇಳಿಡುತ್ತ ಹಾ. ತನ್ನ ಸೊಂಡಿಲನೆತ್ತಿ ಬರುವಾಗ ಹಾ. ಅಟ್ಟತ್ತರಕ ಹಾರಿದಂತಹ ನೀವು ಹಾ. ಈ ಆಯುಧದಿಂದ ಹಾ. ಅದರ ಕುಂಭಸ್ಥಳಕ್ಕೆ ಹೊಡೆದು ಹಾ. ಅದು ರಕ್ತಕಾರಿ ಸಾಯುವಂತೆ ಬೀಳಿಸಿದೆಯಲ್ಲ, ಹಾ. ಏನು ಉತ್ತರ? ಏನು ಒಡೆಯ? ನಿನ್ನ ರಟ್ಟೆಯನ್ನು ನೋಡಿದರೆ ಹಾ. ಕಬ್ಬಿಣದ ಶಲಾಕೆಯಂತೆ ಗಟ್ಟಿಮುಟ್ಟಾದ ದೇಹ, ಹಾ. ಯಾವುದೋ ಗರಡಿ ಶಾಲೆಯಲ್ಲಿ ಸಹ ಅಭ್ಯಾಸ ಮಾಡಿದ ಹಾಗೆ. ಹಾ. ಏನೋದು? ಗರಡಿ ಶಾಲೆಯೂ ಅಲ್ಲ, ಏನೂ ಅಲ್ಲ. ಮತ್ತೆ? ಅದು ಕೇವಲ ಎಲುಬು ಹೊರತು ಮತ್ತೇನಿಲ್ಲ ಒಡೆಯ. ಎಲುಬಿನ ರಾಶಿಯದು. ಅದೇನೋ ಅಲ್ಲಿ ಕಾಣಿಸ್ತಾ ಇರೋದು? ಹಾ. ಏನದು? ಅದು ಫುಲ್ ಕಾಣ್ತಾ ಉಂಟು. ಏ ಸರಿ, ಹೋಗ ಸರಿ. ಸಿಂಹ. ಸಿಂಹ.
ಬಸವಳಿದು ವೀರಬಾಹು ಟಗರುಗೆ ತೊಗಲು ನುಡಿಗಳಲ್ಲಿ ಕರುಗದಲೆಯೊಳಗೆ ಕಾಗೆಟ್ಟು ಭೀತಿಯಲ್ಲಿ ಕಂಡು ಬಂದಂತಹ ಸಿಂಹವನ್ನು ಹೊಡಿಬೇಕು ಎನ್ನುವ ಉದ್ದೇಶದಲ್ಲಿ ಏನಿದೆ ಕುದುರೆಯ ವೇಗವನ್ನು ಹೆಚ್ಚಿಸಿದ ಪರಿಣಾಮವಾಗಿ ನನ್ನ ಮೈ ಬೆವರುವುದಕ್ಕಾರಂಭವಾಯಿತು. ಒದ್ದೆಯಾದ ಮೈ, ನುಣುಪಾದ ಮೈಯುಳ್ಳ ಕುದುರೆಯ ಮೈಯಿಂದ ಜಾರಿ ಕೆಳಗೆ ಬಿದ್ದ ಪೆಟ್ಟಿಗೆ ಪಾದ ಗಾಯದಲ್ಲಿ ಸೋರುತ್ತಿದ್ದಂತಹ ನೆತ್ತರವು ನನ್ನ ದೇಹದ ನಿತ್ರಾಣಕ್ಕೆ ಕಾರಣವಾಗಿದೆ. ಗಂಟಲ ಕಸಿ ಆರಿದೆ, ನಾಲಿಗೆ ತೊದಲುತ್ತಾ ಇದೆ, ಶರೀರದಲ್ಲಿ ನಡುಕ, ಇದರಲ್ಲಿ ಏನೋ ಒಂದು ತಿಳಿಯೋದಂತಹ ಭೀತಿ, ಕೇಳಿ ಬರುತ್ತಿರುವಂತಹ ಶಬ್ದ, ಕ್ರೂರ ಮೃಗಗಳು ಗರ್ಜಿಸುತ್ತಾ ನನ್ನ ದೇಹವನ್ನು ಹರಿದು ಸಿಗಿದು ತಿನ್ನುವುದಕ್ಕೆ ಮುಂದಾಗ್ತಾವು. ರಾಜಋಷಿಯಾದ ನೀನು ತಾಯಿಗೆ ನೀರಿಲ್ಲದೆ ಕಾಡಲ್ಲಿ ಪ್ರಾಣಿಗಳ ಆಹಾರವಾಗಿ ಹೋಗುತ್ತೀಯೋ ಎನ್ನುವ ಹಾಗೆ ಯಾರೋ ಅಣಕಿಸಿ ಪ್ರಶ್ನೆ ಕೇಳಿದ ಹಾಗೆ. ಯಾರಿದ್ದಾರೆ ನನ್ನ ಜೊತೆಗಾರ? ಬಹಳ ಮಂದಿಗಳನ್ನೆಲ್ಲ ಬೇಟೆಗಾಗಿ ನಾನು ಕರೆತಂದಿದ್ದೆ. ಆದರೆ ಎಷ್ಟು ಹಿಂದೆ ಉಳಿದರೂ ನನಗೆ ಜೊತೆಯಾಗಿ ಇದ್ದಾನೆ ಬಾಬು. ಬಹುಶಃ ನಾನು ಎಲ್ಲಿ ಬಿದ್ದಿದ್ದೇನೆ ಎನ್ನುವುದು ಅವರಿಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ಹುಡುಕಾಡುತ್ತಿರಬಹುದು. ನನ್ನನ್ನು ಓ ಬಾಹುಕ, ಓ ಬಾಹುಕ, ಪ್ರಭು, ಇಡೀ ಕಾಡಿನೊಳಗೆ ನಿಮ್ಮನ್ನು ಹುಡುಕಿ ಆಯ್ತು, ನೀವು ಬಂದು ಇಲ್ಲಿ ಕೂತುಕೊಂಡದ್ದ? ಕೂತದ್ದಲ್ವಪ್ಪ, ಓ ನಾನು ಕುದುರೆಯ ಮೈಯಿಂದ ಜಾರಿ ಬಿದ್ದೆ. ಓ ಇದು ನೀವು ಮೈಗೆಲ್ಲ ಗಾಯವಾಯಿತು. ನೀವು ಬಿದಿರೇ? ಬಿದಿರಲ್ಲ, ಓ ನಾನು ಕಟ್ಟಿಗೆ ಬಿದ್ದದ್ದು. ಬಿದ್ದದ್ದ ಒಡೆಯ? ಇವ ಒಂದು ಬಹುವಚನದಲ್ಲಿ ಮಾತಾಡುವುದವನಿಗೆ ಸರಿ ಬರುವುದೂ ಇಲ್ಲ. ಬಹುಶಃ ಇವ ಯಾರನ್ನೂ ಬಹುವಚನದಲ್ಲಿ ಇತ್ತೀಚೆಗೆ ಮಾತಾಡಿಸುವುದಿಲ್ಲ ಕಾಣುತ್ತದೆ. ಹಾಗೆ ಇವನಿಗೆ ಬಿದ್ದದ್ದು ಬಿದಿರಿನ ಹಾಗೆ ಕಾಣುತ್ತದೆ. ಬಿದ್ದರೆ ಇಲ್ಲಿ ಬಂದು ನಾನು ಎಬ್ಬಿಸ್ತೇನೆ. ಅಲ್ಲಿಗೆ ಬರಲಿಕ್ಕೆ ಆಗುವುದಿದ್ರೆ ನೀನು ಎಬ್ಬಿಸುವುದು ಯಾಕೆ? ಅದು ಹೌದು ಹೇಳಿದಾಗೆ. ಇದ್ದಲ್ಲಿಂದ ಅಂಗುಲ ಅಲುಗಾಡುವುದಕ್ಕಾಗುವುದಿಲ್ಲ. ಹೌದೇನೋ? ಓ ನನಗೆ ಬಾಯಾರಿಕೆಯೋ? ಬಾಯಾರಿಕೆ? ಬಾಯಾರಿಕೆ ಒಡೆಯ, ಬಾಯಾರಿಕೆ ನಿವಾರಣೆಗೆ ಒಂದು ಒಳ್ಳೆ ಉಪಾಯ ಉಂಟು. ಯಾವುದೋ? ನೀರು ಕುಡಿಯುವುದು. ಏ ಹೆಡ್ಡ, ಬಾಯಾರಿಕೆಗೆ ನೀರು ಕುಡಿದ್ರೆ ಪರಿಣಾಮ ಆಗ್ತದೆ ಅಂತ ನನಗೊತ್ತಿಲ್ವೇನೋ? ಹೌದು. ನೀರು ಎಲ್ಲಿ ಉಂಟು? ನೀರು ನೀರು ಇರುವ ಅಲ್ಲಿ ಉಂಟು. ನೀರು ಇರುವಲ್ಲಿಗೆ ನಾವು ಹೋಗಬೇಕು ಅಂತಾದ್ರೆ ಹೇಳ್ಬೇಡುವ? ಒಡೆಯ, ಹೇಳ್ಬೇಕು. ಓ ಅಲ್ಲಿ ನೋಡಿ ಅಂತೆ, ಎಂತದ್ದು? ಬೆಳ್ಳಕ್ಕಿಗಳು ಹಾರಾಡುವಂತ ದೃಶ್ಯ ಕಾಣ್ತದೆ. ನೀರೋಟ ಪಕ್ಷಿಗಳು. ಅಲ್ಲಿ ನೀರಿದೆ ಅಂತ ಅರ್ಥ. ಆ ಪಕ್ಷಿಗಳು ನೀರಿದ್ದಲ್ಲಿ ಮಾತ್ರ ಹಾರುವುದು ಅಂತ ಲೆಕ್ಕ. ಹೌದು. ಹೌದೇನೋ? ಓ ಈಗ ಅಲ್ಲಿವರೆಗೆ ಹೋಗಬೇಕು ಅಂತಾದ್ರೆ ಶರೀರದಲ್ಲಿ ತ್ರಾಣ ಬೇಡುವ? ಹೌದು. ತ್ರಾಣ ಬೇಕು ಅಂತಾದ್ರೆ ಹಾ ನನಗೆ ಬಲ ಬೇಡುವ? ಹೌದು. ನನ್ನ ಹೊಟ್ಟೆಯಲ್ಲಿ ತಲೆ ತಿರುಗುತ್ತಾ ಇದೆ. ಓ ನನಗೆ ಇವತ್ತ ಗೊತ್ತಾದದ್ದು ಒಡೆಯ. ಅಂತದ? ನಿಮ್ಮ ತಲೆ ಇರುವುದು ಹೊಟ್ಟೆ ಒಳಗೆ. ಹಾಗಲ್ವೋ? ಓ, ನನಗೆ ಹಸಿವಾಗ್ತದೆ ಅಂತ. ಹಾಗೆ ಹಸಿವಾಗುವುದಾದರೆ ಅದಕ್ಕೂ ಮತ್ತೊಂದು ಉಪಾಯ ಉಂಟು. ಹೇಗೆ? ಊಟ ಮಾಡುವುದು. ನಿನ್ನ ತಲೆ ಸಿಕ್ಕಿದ್ರೆ ನಾನು ಬಂಡೆಕಲ್ಲಿಗೆ ಜಜ್ಜುತ್ತಾ ಇದ್ದೆ ಅದನ್ನು. ಯಾಕೆ? ಊಟ ಮಾಡಿದ್ರೆ ಹಸಿವು ಹೋಗ್ತದೆ ಅಂತ ಸಣ್ಣ ಮಕ್ಕಳಿಗೂ ಗೊತ್ತುಂಟು. ಹಾ, ಇದೇನು ನಿನ್ನ ಅತ್ತೆ ಮನೆಯ ನನ್ನ ಅಜ್ಜನ ಮನೆಯ ಊಟಕ್ಕೆ? ಅಲ್ಲ ಹೇಳಿದ್ದೆ ನಾನು. ಎಂಥದ್ದು ಹೇಳುವುದು? ಒಡೆಯ, ಆ, ಇದು ಅನ್ನ ಇಲ್ವಾ? ಇಲ್ಲ. ಪ್ರಭು, ಅನ್ನ ಇಲ್ಲ ಅಂತ ನಿನಗೆ ಗೊತ್ತಿಲ್ವ? ಅವೆಲ್ಲ ಒಡೆಯ. ಮತ್ತೆ ದಿನ ಒಂದಕ್ಕೆ ಲಕ್ಷೋಪಲಕ್ಷ ಜನರಿಗೆ ಅನ್ನದಾನವನ್ನು ಮಾಡುವಂತ ಮಹಾದಾನಿಗಳು ನೀವು. ಅಂತಹ ನಿಮ್ಮ ಪಾಲಿಗೂ ತುತ್ತು ಅನ್ನಕ್ಕೆ ತತ್ತರವಾದಿತ್ತೇ ಪ್ರಭು. ಏನು ವೇದಾಂತ ಮಾತಾಡ್ತೀಯ? ನಾವು ಕೊಟ್ಟಿದ್ದೇವೆ ಎನ್ನುವುದರಿಂದ ಕೊಟ್ಟದ್ದೆಲ್ಲ ಸಿಗಬೇಕು ಅಂತ ಏನೂ ಇಲ್ಲ. ಹಾ, ಬಹುಶಃ ನನ್ನ ತಲೆಯಲ್ಲಿ ಹಾ.
ಕಾಡ ಮಧ್ಯೆ ಅನ್ನ ಇಲ್ಲದೆ ಸಾಯಬೇಕು ಅಂತ ದೇವರು ಬರೆದಿದ್ದಾನೆ. ಇಲ್ಲ ಒಡೆಯ, ಎಲ್ಲದಕ್ಕೂ ಕಣ್ಣೀರೇ ಪರಿಹಾರವಾಗುವುದಿಲ್ಲ. ನಿಮಗೆ ಅನ್ನ ಅಲ್ಲ, ಅನ್ನ ಉಂಟು. ಎಲ್ಲಿ? ನಾನು ತಂದಿದ್ದೇನೆ. ಬಾರಪ್ಪ, ಬಡಿಸು ಬಡಿಸು. ಎಂತದು? ಓ ನನ್ನ ಅನ್ನದಾತನೇ, ಓ ನನ್ನ ಸ್ವಾಮಿಯೇ, ನನ್ನ ಪ್ರಾಣ ಉಳಿಸಪ್ಪ. ಒಂದು ಮುಷ್ಟಿ ಅನ್ನ ಸಿಕ್ಕಿದ್ರೆ, ಒಂದು ಗುಡುಕು ನೀರು ಸಿಕ್ಕಿದ್ರೆ ನನ್ನ ಪ್ರಾಣ ಉಳಿತದಪ್ಪ. ಅನ್ನ ಉಂಟು, ಅದು ನಿಮಗೆ ನಾನು ಕೊಡುವುದಿಲ್ಲ. ಅದು ಯಾಕೆ? ನಿಮ್ಮಂತವರು ಊಟ ಮಾಡಬೇಕಾದಂತ ಅನ್ನ ಅಲ್ಲ ಅದು. ಅದೆಂತದೋ? ಅದು ಅನ್ನ ಅಂತ ಹೇಳಿದ್ರೆ ಅವರಿವರು ಊಟ ಮಾಡುವುದು ಅಂತ ಉಂಟು. ಅದೇ ಅದು ಶ್ರೀಮಂತರು ಊಟ ಮಾಡುವುದು, ನಮ್ಮಂತವರು ಮುಕ್ಕುವುದು. ಹಸಿವೆ ಜೋರಾದ್ರೆ ಮುಕ್ಕುವುದೇ ಶ್ರೀಮಂತರು ಕೂಡ. ಇಲ್ಲಿ ಎಂತದೇ ಇಲ್ಲಿ ನನಗೆ ಸ್ವಲ್ಪ ಬಡಿಸು. ಅದು ಇಲ್ಲಿ ಇಲ್ಲ ಅಡೆಯ. ಮತ್ತೆಲ್ಲಿ ಉಂಟು? ಓ, ಅಲ್ಲಿ ಮರ ಕಾಣುತ್ತದಲ್ಲ, ಹೌದು. ಅದರ ಪೊಟರೆಯಲ್ಲಿ ನಾನು ಇರಿಸಿದ್ದೇನೆ. ಆಯ್ತು. ಹ. ಈಗ ನಿನ್ನ ಜಾತಿಯವರು ತಿಂದು ತೇಗ್ಲಿಕ್ಕಾಯ್ತು. ನನ್ನ ಜಾತಿಯವರಂದ್ರೆ ಮರದಿಂದ ಮರಕ್ಕೆ ಹಾರುವ ಬಾಲ ಇದ್ದ ಮಂಗಗಳು. ಈಗ ನನ್ನನ್ನು ಮಂಗ ಮಾಡಿದ್ದ ನೀವು. ನೀನು ಯಥಾರ್ಥಕ್ಕಾದು ಹ. ನನ್ನ ಮಾನಹಾನಿ. ಒಡೆಯ, ಊಟ ಕೊಡ್ಬಹುದು, ಕೈಕಾಲು ತಡೆಯದೆ ಊಟ ಮಾಡಿದ್ರೆ ಏನಾಗುತ್ತದೆ ಗೊತ್ತುಂಟಾ? ಏನಾಗ್ತದೆ? ಶನಿ ಹಿಡಿಯುತ್ತದಂತೆ. ಇಂಥ ದೊಡ್ಡ ಶನಿ ನನಗೆ ಬೇರೆ ಹಿಡಿಲಿಕ್ಕೆ ಉಂಟಾ? ಹೇಳಿದ್ದು ಕೈಕಾಲು ಇದ್ದನ್ನ ಕೊಡುವುದಿಲ್ಲ ಅಂತ ಹೇಳಿದ್ರೆ ಆಹಾ. ಕೈಕಾಲು ತೊಳಿಲಿಕ್ಕೆ ಅಲ್ಲಿವರೆಗೆ ಹೋಗ್ಬೇಕಲ್ಲ. ಹೌದು. ನಿನಗೊಂದು ಕತೆ ಗೊತ್ತುಂಟಾ? ಏನು? ಶುದ್ಧ ವೈದಿಕನಾದವ ನಡೀತಾ ನಡೀತಾ ಬೆಟ್ಟದ ತುದಿಗೆ ಮುಟ್ಟುತ್ತಾನೆ. ಹಾ. ಅಲ್ಲಿ ನೀರಿಲ್ಲ. ಹಾ. ಆಗ ಮಂತ್ರ ಸ್ನಾನ ಮಾಡಿ ಹಾ. ಬುತ್ತಿಯನ್ನು ಬಿಚ್ಚಿ ಊಟ ಮಾಡ್ತಾನೆ. ಹೌದಾ? ಗೊತ್ತಾ? ಹಾಗುಂಟಲ್ಲ. ನಾನು ಮಂತ್ರ ಸ್ನಾನ ಮಾಡ್ತೇನೆ, ಹಾ. ನನಗೆ ಹಾಗಾದ್ರೆ ಅನ್ನ ತಂದು ಬಿಡಿಸು. ಹಾಗಾದ್ರೆ ಮತ್ತೊಂದು ಕೆಲಸ ಮಾಡಿ. ಹೇಗೆ? ಈಗ ಮಂತ್ರ ಸ್ನಾನ ಮಾಡ್ತೀರಲ್ಲ, ಆ ಮಂತ್ರದಿಂದಲೇ ಊಟವೂ ಕೂಡ ಮಾಡಿ. ಮಂತ್ರದಿಂದ ಊಟ ಮಾಡಿದ್ರೆ ಹೊಟ್ಟೆ ತಿಂತದ? ಮಂತ್ರ ಸ್ನಾನ ಮಾಡಿದ್ರೆ ಕೊಳೆ ಹೋಗುತ್ತದ? ಹಾಗಾದ್ರೆ ಕೊಳೆ ಹೋಗಲೇಬೇಕು ಅಂತಿದ್ರೆ ನನ್ನ ಮರವಾಗಿ ನೀನು ಕೈಕಾಲು ತೊಳ್ಕೊಂಡು ಬಾ. ಹಾ. ನಾನು ಯಜಮಾನ, ನೀನು ಆಳು. ಹೌದೌದು. ನೀನು ತೊಳೆದ್ರೆ ನಾನು ತೊಳೆದ ಹಾಗೆ ಹೋಗಿ ತೊಳ್ಕೊಂಡು ಬಾ. ನಾನು ಹೋಗುತ್ತೇನೆ, ಕೈಕಾಲು ತೊಳೆಯುತ್ತೇನೆ, ಹಾ. ಊಟವೂ ನಾನೇ ಮಾಡ್ತೀನಿ. ನೀನು ಊಟ ಮಾಡಿದ್ರೆ ನನ್ನ ಹಸಿವೆ ಹೋಗ್ತದ? ಮತ್ತೆ ನಾನು ತೊಳೆದ ನಿಮ್ಮ ಕೊಳೆ ಹೋಗ್ತದ? ಇಲ್ಲಪ್ಪ, ನನ್ನನ್ನು ಮಾತಾಡಿ ಮಾತಾಡಿಯೇ ಇದ್ದ ಜೀವವೂ ತೆಗಿತಾನಪ್ಪ. ನೀವು ಹಾಕ್ಬೇಕು ಒಡೆಯ. ಅಯ್ಯೋ ದೇವರೇ, ಹಾ. ನನಗೆ ಅನ್ನ ಇಲ್ಲದೆ ಕೊಡ್ತಾನಪ್ಪ. ಇಲ್ಲ, ಅಲ್ಲಿಗೆ ಹೋಗಲೇಬೇಕು ಒಡೆ. ಹೇಳಿ ಮೇಲ್ಲ. ಹೇಗೆ ಹೇಳುದ? ನಾನೆಲ್ಲೂ ಆಧರಿಸುವುದಕ್ಕೆ. ಎಂತದಕ್ಕೆ? ಆಧರಿಸುವುದಕ್ಕೆ ಯಾರನ್ನು? ನಿಮ್ಮನ್ನು. ನಿನಗೆ 7-8 ಅಂತ ನಡೆಯುವಾಗ ಹಾ. ಒಂದು 3 ಗೋಲು ಬೇಕಾಗ್ತದೆ. ಹಾ. ನನ್ನನ್ನು ಹೇಗೆ ಆಧರಿಸ್ತೀಯ? ಅದು ಬೇಡ. ನಾನು ಮನಸ್ಸು ಮಾಡಿದ್ರೆ ಭೂಮಿಯನ್ನೇ ಆಧರಿಸಿಯರು. ಮತ್ತೆ ಚಕ್ರವರ್ತಿಯ ಹಾಗೆ ಮಾತಾಡ್ತಾನೆ. ಹೇಳಿದ್ದೆ. ಕೈ ಕೊಡ್ತೀಯಾ? ಕೈ ಕೊಡ್ತೀಯಾ? ಕೈ ಕೊಡ್ತೀಯಾ? ನನ್ನನ್ನು ಒಮ್ಮೆ ಎಬ್ಬಿಸಿ ಎಲ್ಲಿಯಾದ್ರೂ ಹಾಕಬೇಕು ಅಂತ ಇತ್ತ ನಿನಗೆ? ಇಲ್ಲ ಅಡೆಯ. ಅದು ನೀವು ನನ್ನನ್ನು ನಂಬಿದ್ದೀರಾ, ನಾನು ನನ್ನ ಕೋಲನ್ನು ನಂಬಿದ್ದೆ. ಕೋಲು ಕೈ ಕೊಟ್ಟಿದ್ದು, ಇಬ್ಬರು ಬಿದ್ದೆವು. ಒಂದು ಪಾಯಿಂಟ್, ಕೋಲನ್ನು ಗಟ್ಟಿ ಊಡ್ತೇನೆ, ಆಮೇಲೆ ನೋಡುವ. ಅಂತೂ ನೀನು ನನ್ನನ್ನು ಎಬ್ಬಿಸದೆ, ಹೋಗುವುದಿಲ್ಲ, ನನ್ನ ಕೈಕಾಲು ತೊಳೆಸದೆ ಊಟ ಮಾಡುವುದಿಲ್ಲ. ನನಗೆ ಅನ್ನ ಕೊಡುವುದಿಲ್ಲ. ಆಹಾ. ಹೇ ದೇವರೇ, ಹೇ ರಂಗನಾಥ, ಎಲ್ಲ ಹೇಳಿ. ಹೇ ದೇವರೇ. ಹೇಳಿ. ಧರಣಿ ಬಲ ಎಬ್ಬಿದುದ ವರಭೋಜನಂಗೈಸಿ ಹರುಜದುಳ್ ರುಚಿಕರಗೆ ಮೆಚ್ಚಿ ಎಂತಹ ರುಚಿ ರುಚಿಯಾದ ಅನ್ನವನ್ನು ಬಡಿಸಿದ. ಹೊಗೆಯಾಡುತ್ತಾ ಇತ್ತು. ನಿಮಗೆ ಬೇಡ, ನಮ್ಮಂಥವರೆಲ್ಲ ಮುಕ್ಕುವುದಕ್ಕಾಗಿಯೇ ತನ್ನಂತಹ ಹಿಡಿ ಅನ್ನ ಆಗ ತಾನೇ ಸಿದ್ಧ ಮಾಡಿದಂತಹ ಅನ್ನದ ಹಾಗೆ ಇತ್ತು. ಮೇಲಾಗಿ ನಳನ ಕೈಯಡುಗೆಯ ರುಚಿ, ನಳಪಾಕದ ರುಚಿ. ನಳನ ಮದುವೆಯ ಸಂದರ್ಭದಲ್ಲಿ ಒಂದು ಸಲ ನಾವು ಊಟ ಮಾಡಿದ ನೆನಪು. ಅಂಥದ್ದು ಹೇಗಪ್ಪ ಈ ಕಾಡಿನಲ್ಲಿ? ಬಹುಶಃ ಒಡನಾಟದ ಸುಖ. ಅವನು ಮಾಡುತ್ತಿರುವುದನ್ನು ಕದ್ದು ಮುಚ್ಚಿ ಇವನೂ ನೋಡಿರಬಹುದು. ಮೇಲಾಗಿ ನನಗೆ ಬಹಳ ಹಸಿವೆಯೂ ಆಗಿತ್ತಲ್ಲ, ಹಾಗಾಗಿ ಅದಷ್ಟು ರುಚಿ ಆಯಿತೋ ಏನೋ. ಇರಲಿ, ಬಾಹುಕ ಇಲ್ಲಿ ಬಾ. ನೀವು ಒಳ್ಳೆ ಜನ ಆಯ್ತಾ? ಹಾ? ಊಟ
ಊಟ ಮಾಡಿ ಎದ್ದು ಬಂದದೆಯಾ? ಮತ್ತೇನು ನಿನ್ನ ಅತ್ತೆ ಮನೆಯ ಇದು? ಅತ್ತೆ ಮನೆ ಅಲ್ಲ, ಅಲ್ಲ, ನನ್ನ ಮಾವನ ಮನೆಯ ಇದು. ಅಲ್ಲಿ ಕೆಲಸ ಎಷ್ಟುಂಟು? ಎಂತದ್ದು? ಎಲೆ ತೆಗಿಬೇಕು, ಊಟ ಮಾಡಿದ ಸ್ಥಳ ಶುದ್ಧ ಮಾಡಬೇಕು. ಇದೇನು ನಮ್ಮ ಅರಮನೆಯ? ಅಲ್ಲ, ಒಂದು ಕಾಡಿನಲ್ಲಿ ಮರದ ಬುಡದಲ್ಲಿ ನಾವು ಊಟ ಮಾಡಿದ್ದೇವೆ. ಹ, ಅದನ್ನು ಸ್ವಚ್ಛ ಮಾಡಿದ್ರು ತೆಗೆದು ಬಿಸಾಡುವುದು ಮತ್ತೊಂದು ಮರದ ಬುಡಕ್ಕೆ ಅಲ್ವಾ? ಹೌದು. ಮತ್ತೆಂತದಕ್ಕೆ ಹಾಕುದು? ಅಂದ್ರೆ ನಾವು ಊಟ ಮಾಡಿದಂತ ಸ್ಥಳದಲ್ಲಿ ಶುದ್ಧ ಮಾಡಬೇಕು. ಆಮೇಲೆ ಅಲ್ಲಿ ಬಂದು ನೊಣಗಳೆಲ್ಲ ಕೂತದ್ದು ಹೌದು ಅಂತಾದ್ರೆ ಸತ್ತ ಮೇಲೆ ನಮ್ಮ ಹೆಣದ ಮೇಲೆ ನೊಣ ಕೂತಗೊಳ್ಳುತ್ತದಂತೆ. ನಿನಗಿದು ಯಾರು ಹೇಳಿದ್ದು? ಅಲ್ಲ, ಹೇಳುದು ಕೇಳಿದ್ದು. ಇಲ್ಲಿ ಬಹಳ ಶಾಸ್ತ್ರ ಓದಿದ್ದಿ ಅಂತ ಕಾಣ್ತದೆ. ಹಾ, ಅದಿರ್ಲಿ, ನಿನ್ನ ಮನೆಯಲ್ಲಿ ಅಡುಗೆ ಮಾಡುವುದು ಯಾರು? ನಮ್ಮ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಇಲ್ಲ ಒಡೆಯ. ಮತ್ತೆ ನಮ್ಮಲ್ಲಿ ಬೇಯಿಸುದು. ಅದೆಂತದೋ ಬೇಯಿಸುವುದು ಮತ್ತೆ ಅಡುಗೆ ಮಾಡುವುದು ಬೇರೆ ಬೇರೆಯಾ? ಹೌದು. ಅದೇಗೆ? ಶ್ರೀಮಂತರ ಮನೆಯಲ್ಲಿ ಆದ್ರೆ ಅದು ಅಡುಗೆ ಮಾಡುದು, ನಮ್ಮಂತವರ ಮನೆಯಲ್ಲಿ ಬೇಯಿಸುದು ಒಟ್ಟು. ಇರ್ಲಿ, ಈಗ ನಿನ್ನ ಮನೆಯಲ್ಲಿ ಅದು ಮಾಡುವುದು ನೀನೇ ಅಲ್ವಾ? ಅದು ನಾನೇ. ನಿನಗೆ ಹ, ನಾಳೆಯಿಂದ ಕುದುರೆ ಕಾಯುವ ಕೆಲಸ ಇಲ್ಲ. ಇನ್ನೊಬ್ಬರಿಗೆ ಅನ್ನ ಹಾಕಬಹುದಾ? ಅನ್ನ ಹಾಕಿದ್ರೆ ಪುಣ್ಯ ಸಿಗುತ್ತದೆ ಅಂತ ಯಾರೋ ಹೇಳೋದು ಕೇಳಿದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ ಅನ್ನ ಕೊಡುವುದಿಲ್ಲ, ಬೇಡ ಬೇಡ ಅಂತ. ಒಂದು ಇಷ್ಟು ಅನ್ನ ಕೊಟ್ಟದಲ್ಲಿ ನನ್ನ ಉದ್ಯೋಗವನ್ನೇ ನಾನು ಕಳ್ಕೊಂಡೆ ಒಡೆಯ. ನಾನು ನಿಮ್ಮನ್ನೇ ನಂಬಿದ್ದೇನೆ ಒಡೆಯ. ನನ್ನನ್ನು ಕೈ ಬಿಡಬೇಡಿ ಪ್ರಭು. ಹೇಳ ಎಲ್ಲರಿಗೂ ನಾನು ಏನು ಹೇಳಿದೆ ನಿನ್ನಲ್ಲಿ? ಕೆಲಸ ಇಲ್ಲ ಅಂತ ಹೇಳಿದ್ರು. ನಿನಗೆ ಕೆಲಸ ಇಲ್ಲ ಅಂತ ಹೇಳಿದೆ. ನಿನಗೆ ಕೆಲಸವೇ ಇಲ್ಲ ಅಂತ ಹೇಳಿದೆನೋ? ನಾನು ಕೆಲಸವೇ ಇಲ್ಲ ಅಂತ ಹೇಳಿದ್ದೇನೋ? ಅಲ್ಲಿ ವೇ ಇತ್ತ, ನೀನು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅಂದ್ರೆ ನಾಳೆಯಿಂದ ನೀನು ನಮ್ಮ ಮನೆಯಲ್ಲಿ ಪಾಕಶಾಸ್ತ್ರ ನಿಪುಣ, ಅಡುಗೆ. ನಾಳೆಯಿಂದ ನೀನು ಪಾಚಕ. ನಿಮ್ಮ ಮಾತು ಕೇಳಿದ್ರೆ ಹೆಣವಾದ್ರೂ ಎದ್ದು ಕುಳಿತು ನಗಾಡ್ತದೆ ಅಂತ. ಯಾಕೆ? ಮತ್ತೆಂತದೊಡೆಯ, ಅಡುಗೆ ನಾನು ಎಷ್ಟು ಬೇಕಾದ್ರೂ ಮಾಡಿ ಹಾಕ್ಬಹುದು. ದೊಡ್ಡ ಒಂದು ಬಾವಿ ಮೊದಲು ತೊಡಬೇಕು. ಯಾಕೋ? ಬೇಯಿಸಲು ಕೊಂಡೋಗ್ಲಿ ಹಾಕ್ಲಿಕ್ಕೆ. ಏನು, ಯಾರು ಊಟ ಮಾಡುವವರಿಲ್ಲ ಅಂತ ನಾನು ಅಡುಗೆ ಮಾಡಿದ್ದು, ಯಾರು ಊಟ ಮಾಡಿ? ಈಗ ಯಾರು ಮಾಡಿದ್ದು? ಅದು ನಾನು ಮಾಡಿದ್ದೀಗ. ತಯಾರು ಮಾಡಿದ ಅಡುಗೆಯನ್ನು ನಾನು ಊಟ ಮಾಡಿದ್ದು. ನಾಳೆಯಿಂದಲೂ ನಾನೇ ಮಾಡುವುದು. ರಾಜಪರಿವಾರಕ್ಕೆ ಬೇಕಾದಂತ ಅಡುಗೆಯನ್ನು ನೀನೇ ಮಾಡುವುದು. ಯಾಕೆ ಹೇಳಿದಂದ್ರೆ ಒಂದು ದಿನದಲ್ಲಿ ತಂಡೋಪತಂಡವಾಗಿ ಎಷ್ಟೋ ಮಂದಿ ಇಲ್ಲಿ ಬರ್ತಾರೆ. ಅವರಿಗೆಲ್ಲ ನಾನೊಬ್ಬ ಅಡುಗೆ. ನೀನೊಬ್ಬನೇ ಅಡುಗೆಯವಲ್ಲ, ನೀನು ನಮ್ಮ ಆಸ್ಥಾನದ ಒಳಗೆ ರಾಜಪರಿವಾರಕ್ಕೆ ಬೇಕಾದಂತ ಅಡುಗೆಯನ್ನು ಮಾಡಲಿಕ್ಕೆ. ಬಾಕಿದ್ದವರಿಗೆ ಸಾರ್ವಜನಿಕರಿಗೆಲ್ಲ ನೀನಲ್ಲ. ಅರ್ಥ ಆಯ್ತಾ? ನಿಮಗಾದೀತು ಅಂತಾದ್ರೆ ಮತ್ತೆ ತರಿಗೆ. ನಿನ್ನ ಹೆಸರೇನು? ಬಾಹುಕಾಂತ. ನಾಳೆಯಿಂದ ನೀನು ಅಡುಗೆ ಮಾಡುವ ಕಾರಣ ನಿನಗೆ ಪುಟ್ಟಣ್ಣ ಅಂತ ಹೆಸರು. ಪುಟ್ಟಕಣ್ಣ ಅಂತ. ಒಟ್ಟು ಕಣ್ಣ ಅಲ್ವಾ, ಪುಟ್ಟಣ್ಣ ಭಟ್ರು. ಹೇಗೆ? ಪುಟ್ಟಣ್ಣ ಭಟ್ರು, ಅಡುಗೆ ಭಟ್ರು, ಪುಟ್ಟಣ್ಣ ಭಟ್ರು. ಇದು ಬೇಡ. ಮತ್ತೆ ಕಪ್ಪು ಬಟ್ಟೆ ಇಲ್ಲ, ಮತ್ತೆ ಬಿಳಿ ಬಟ್ಟೆ. ನಾನು ಅದು ಹೇಳಬೇಕು ಅಂತ ಇದ್ದೆ. ನನ್ನೊಂದು ಅಳತೆ ತೆಗೆದಿಟ್ಟು ಈಗಲೇ. ಯಾಕೆ? ಮತ್ತೆ ಕೊನೆಗೆ ಅದೇ ಅಲ್ಲ ಬೇಕಾದ್ದು. ಯಾವಾಗಲೂ ಕೊನೆಗೆ ಭಜನೆಯಲ್ಲಿ ಕೊಂಡೋಗುವಾಗ ಹೆಣಯಾತ್ರೆ, ಶವ ಭಜನೆ, ಅದಕ್ಕೆ ಬಿಳಿ ಅಲ್ವಾ? ಹೌದೌದು. ಹಾಗೇನು ನಿನಗೆ ಆಗ್ಲಿಕ್ಕಿಲ್ಲ. ಕಪ್ಪು ಬಟ್ಟೆಯ ಮೇಲೆ ನಿನಗೆ ಅಭಿಮಾನ ಉಂಟು ಅಂತಾದ್ರೆ ದಿನಕ್ಕೆ 3 ಸಲ ಒಗೆದು ಅದನ್ನು ಸ್ವಚ್ಛವಾಗಿಟ್ಟುಕೋ. ಅಡಿಗೆವರೆಗೆ ಎಷ್ಟು ಬಿಳಿಯದು ಕೊಟ್ಟರು ಅದು ಮತ್ತೆ ಆಗುವುದು ಕಪ್ಪೆ. ನಾಳೆಯಿಂದ ನಮ್ಮ ಮನೆಯಲ್ಲಿ ಅಡುಗೆ ಭಟ್ಟ. ಯಾರು? ಪುಟ್ಟಣ್ಣಯ್ಯ. ಹೀಗೆ ಅಡುಗೆ ಭಟ್ಟ ಪುಟ್ಟಣ್ಣಯ್ಯ, ಅಡುಗೆ ಭಟ್ಟ. ಇತ್ತಲು ಭೀಮಕ ಪತ್ನಿಯ ಸಗೀತಲಿ ಇತ್ತಲು ಭೀಮಕ ಪತ್ನಿಯ ಸಗೀತಲಿ
ಸ್ವಸ್ಥದಿಂದಿರು ತೀರ್ಥನವ ಸ್ವಸ್ಥದಿಂದಿರು ತೀರ್ಥನೋ ಸುಖ ಜೀವನ ಬೇರೆ, ಜೀವನ ಸುಖ ಬೇರೆ. ಸುಖ ಜೀವನವನ್ನು ಅನುಭವಿಸಿದವರೆಲ್ಲ ಜೀವನ ಸುಖವನ್ನು ಅನುಭವಿಸಿದವರಲ್ಲ. ಆ ಬಗ್ಗೆ ಯೋಚಿಸಿದ್ರೆ ನನ್ನದು ಸುಖ ಜೀವನವೂ ಹೌದು, ಜೀವನ ಸುಖವೂ ನನಗಿದೆ. ಕೇಳಿ ಕೇಳಿ ಕುಂಡಿನಾಪುರ ಇದು. ಒಂದು ಕಾಲದಲ್ಲಿ ನಾವೇನು ಹೆಸರು ಮಾಡಿದವರಲ್ಲ, ಆದರೆ ವರ್ತಮಾನ ಕಾಲದಲ್ಲಿ ನಾವು ಹೆಸರನ್ನು ಮಾಡಿದ್ದೇವೆ. ಯಾಕೆ? ಪೃಥ್ವಿ ಮೂರಕ್ಕೆ ನಳದ್ರಪ್ಪನು ಅಂತಹ ನಳ ಚಕ್ರವರ್ತಿಗೆ ಹೆಣ್ಣು ಕೊಟ್ಟಂತಹ ಮಾವ ನಾನು. ಆದ್ದರಿಂದ ಈ ಹೊತ್ತಿನಲ್ಲಿ ನೆಗಳತೆಯನ್ನು ಪಡೆದಿದ್ದೇನೆ. ಒಳ್ಳೆ ಸಂಸಾರ, 10 ಮಂದಿಯು ಹೊಗಳುವ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾನೆ ನಳ ಚಕ್ರವರ್ತಿ. ಈರುವರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮೊಮ್ಮಕ್ಕಳನ್ನು ಕಾಣಬೇಕು ಅಂತ ಮನಸ್ಸಿಗೆ ಆಸೆ ಆಗ್ತಾ ಇತ್ತು. ರಾಜ್ಯಭಾರದ ಲೆಕ್ಕದಲ್ಲಿ ನನಗೆ ಹಾಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಮಡದಿ ಸಹಿತನಾಗಿ ಓಲಗ ಕೊಟ್ಟಿದ್ದೇನೆ. ಪ್ರಜೆಗಳನ್ನೆಲ್ಲ ವಿಚಾರಿಸುತ್ತಿರು, ಯಾರದು ಬರ್ತಾ ಇರೋದು? ಇತ್ತಲೂ ಕುಲಪುರೋಹಿತ ಸಗದಮಯಂತಿ ಪುತ್ರರು, ಇತ್ತಲೂ ಕುಲ ಪುರೋಹಿತ ಸಗದಮಯಂತಿ ಪುತ್ರರು ಬರುತ್ತೆಂದು ಚಿತ್ತದೊಳ್ ಬೆದರುತ್ತ ಭೀಮರಾಯನು ಬೇಗ ಎತ್ತಿ ಕುಳ್ಳಿರಿಸಿಕೊಂಡು, ಬೇಗ ಎತ್ತಿ ಕುಳ್ಳಿರಿಸಿಕೊಂಡು ನಳಚಕ್ರವರ್ತಿಯ ಪುರೋಹಿತರು ನೀವು ಅಪರಿಚಿತರೇನೂ ಅಲ್ಲ, ಚಿರಪರಿಚಿತರು ನಮಗೆ. ಸತ್ಯ. ನಿಮ್ಮ ಬರೋಣವು ಹೊಸತೇನೂ ಅಲ್ಲ, ಆದರೆ ಈಗ ಆಶ್ಚರ್ಯವನ್ನುಂಟು ಮಾಡಿ. ಯಾಕೆ? ಮಕ್ಕಳಿರುವರನ್ನು ಕರೆದುಕೊಂಡು ಮುಖದಲ್ಲಿ ದುಃಖದ ಛಾಯೆಯನ್ನು ಹೊತ್ತುಕೊಂಡು ತಲೆ ತಗ್ಗಿಸಿ ನನ್ನ ಆಸ್ಥಾನವನ್ನು ಬಂದು ಸೇರಿದ್ದೀನಿ. ಮಕ್ಕಳ ಮುಖದಲ್ಲೂ ಸಂತೋಷ ಇಲ್ಲ. ಯಾವತ್ತಾದ್ರೂ ನನ್ನನ್ನು ಕಂಡಾಗ ಅಜ್ಜ ಅಜ್ಜ ಅಂತ ಓಡೋಡಿ ಬರುತ್ತಾ ಇದ್ದ ಮಕ್ಕಳು ಕಣ್ಣೀರಿಳಿಸ್ತಾ ಇದ್ದಾರೆ. ಸತ್ಯ. ಏನು ಸ್ವಾಮಿ, ಯಾಕೆ ಮಕ್ಕಳನ್ನು ಕರ್ಕೊಂಡು ಬಂದ್ರಿ? ಅವ ನಳ ಎಲ್ಲಿದ್ದ, ದಮಯಂತಿ ಎಲ್ಲಿದ್ದಾಳೆ? ಏನಾಯ್ತು ಸ್ವಾಮಿ, ಹೇಳಿ ಸ್ವಾಮಿ. ಸೃಷ್ಟಿ ಕೇಳು ನಿನ್ನೆಲಿ, ಸೃಷ್ಟಿ ಕೇಳು ನಿನ್ನೆಲಿ, ನನಗೆ ಬಂದ ಕಷ್ಟವಾಯಿತು ಬೀಳಲಿ. ದುಷ್ಟ ಮುಷ್ಕರ ನೊಡನೆ ಲಿತ್ತವಾಡಿ ಅಷ್ಟ ಭಾಗ್ಯಗಳಲ್ಲಿ ತೆತ್ತುವ ಕೂಳನಿಗೆ, ತೆತ್ತುವ ಕೂಳನಿಗೆ ದಮಯಂತಿ ಜಗಮತ್ತೆ ತೆರಳಿದ ಅಡವಿಗೆ. ಸುತ್ತಿಸಲಾರ ದೇವನಗಳ ಎಲ್ಲ ಕೂಡಿಸಿ ಇತ್ತ ಕೆಳಗಿದ ಮಕ್ಕಳ ಸೃಷ್ಟೀಶ ಕೇ ಅರಸ, ಸ್ವಾಮಿ, ನಡೆದಂತಹ ಕಹಿ ಘಟನೆಯನ್ನು ಯಾವ ರೀತಿ ಅರುಹ
ನೀವು ಹೇಳಲಿಲ್ಲ ಅಂತಾದ್ರೆ ನನಗೆ ಅರ್ಥ ಆಗೋದಾದ್ರೂ ಹೇಗೆ? ನಡೆದಂತಹ ಘಟನೆಯನ್ನು ಆಡುವುದಕ್ಕೆ ನಾಲಿಗೆ ಬರುವುದಿಲ್ಲವಪ್ಪ. ಏನಾಯ್ತು ಸ್ವಾಮಿ? ನಳ ಚಕ್ರವರ್ತಿ ಆ, ಶ್ವೇತ ಛತ್ರದಡಿಯಲ್ಲಿ ರಕ್ತಖಚಿತವಾದಂತಹ ಸಿಂಹಾಸನವನ್ನು ಏರಿ ಆ, ರಾಜಸಭೆಯಲ್ಲಿ ಇರುವಂತಹ ಸಮಯದಲ್ಲಿ ಆ, ಉತ್ತರ ನಿಷಧದ ಆ. ಅರಸನಾದಂತಹ ಪುಷ್ಕರ ಸಂಬಂಧದಲ್ಲಿ ಅವನ ತಮ್ಮ ಅಲ್ವಾ? ಅವನ ಆಗಮನವಾಯಿತು. ಅದು ಬರುವುದು ಅಣ್ಣನನ್ನು ಕಾಣದೆ ಮತ್ತೆ ಯಾರನ್ನು ಕಾಣೋದು ಹೇಳಿ? ಎದ್ದಿನಂತೆ ಬಂದದ್ದಲ್ಲ, ಓ, ಒಬ್ಬ ವಿಪ್ರನನ್ನು ಸೇರಿಸಿಕೊಂಡು ಬಂದ. ಬ್ರಾಹ್ಮಣರನ್ನು ಸೇರಿಸಿಕೊಂಡ? ಹೌದು. ಯಾಕೋ? ಅವರಿಗೆ ಮನದ ಆಶೆಯಂತೆ ಆ, ಪಗಡೆಯಾಟವನ್ನು ಆಡುವುದನ್ನು ಅವರಿಗೆ ನೋಡಬೇಕು ಎಂಬುದಾಗಿ. ದ್ಯೂತವ? ಹೌದು. ಬ್ರಾಹ್ಮಣರಾದ್ರೂ ತಪ್ಪು ದಾರಿಯಲ್ಲಿ ಹೋಗುವವರನ್ನು ಆಡಬಾರದು ಅಂತ ಹೇಳಬೇಕಾದ ಬ್ರಾಹ್ಮಣನೇ ಆಡಬೇಕು ಅಂತ ಹೇಳಿದ್ರು. ಹೌದು. ಅಂದ್ರೆ ಇಲ್ಲ, ಅಣ್ಣ ತಮ್ಮಂದಿರು ಆಡಬಹುದು ಸರಸಕ್ಕಲ್ವೋ? ಸರಸಕ್ಕಾಗಿಯೇ ಆಟ ಪ್ರಾರಂಭವಾಯಿತು. ಆ, ಆಮೇಲೆ ಏನು ಸ್ವಾರಸ್ಯ ಇಲ್ಲ ಎಂಬುದಾಗಿ ಹೇಳಿದ್ರು ಪುರೋಹಿತರು. ಆ, ಸರಸ ಹೋಗಿ ಪಣವನ್ನಿಟ್ಟು ಆಟವನ್ನಾಡುವುದಕ್ಕೆ ಪ್ರಾರಂಭಿಸಿದ್ರು. ಪಣವನ್ನಿಟ್ಟ? ಹೌದು. ನಮ್ಮ ಭಂಡಾರ ಏನು ಸಣ್ಣದಲ್ಲ, ಇಲ್ಲ. ಬೇಕಾದಷ್ಟು ಉಂಟು. ಎಂದೆರಡು ಮೂರು ಆಟಕ್ಕೆಲ್ಲ ನಮಗೆ ಬೇಕಾದಷ್ಟು ಉಂಟು. ಹೌದು. ಆ, ಆದರೆ ಏನು ಮಾಡು, ಓ, ಮೊದಲಿಗೆ ಗಜ ಸೇನೆ ಇದನ್ನೆಲ್ಲ ಇಟ್ಟು ಅದನ್ನು ಒತ್ತೆ ಇಟ್ರ? ಒತ್ತೆ ಇಟ್ಟು ಆಮೇಲೆ ಆಟ ಪ್ರಾರಂಭವಾಯಿತು. ಆಟದಲ್ಲಿ ನಮ್ಮ ಚಕ್ರವರ್ತಿಗಳು ಸೋತು. ನಳ ಸೋತನೆ. ಹೌದು. ಆಮೇಲೆ ಬೊಕ್ಕಸ ಭಂಡಾರವನ್ನಿಟ್ಟು ಆಟ ಪ್ರಾರಂಭಿಸಿತು. ಆ, ಅದರಲ್ಲಿಯೂ ನಮ್ಮ ಚಕ್ರವರ್ತಿಗೆ ಸೋಲಾಯಿತು. ಭಂಡಾರವನ್ನು ಸೋತನೆ. ಕೊನೆಗೆ ಚಕ್ರವರ್ತಿ ಪೀಠವನ್ನಿಟ್ಟು ಆಡಿದ್ರು ಪ್ರಭು. ಆ, ಆಗ ಅದರಲ್ಲಿಯೂ ನಮ್ಮ ಚಕ್ರವರ್ತಿಗಳಿಗೆ ಸೋಲಾಯಿತು. ಯಾರು ಸೋತ್ರೇನು ಯಾರು ಗೆದ್ರೇನು ಅಣ್ಣ ತಮ್ಮಂದಿರ ಆಡುವುದಲ್ವೇ? ಹೌದು, ನಾವು ಭಾವಿಸಿದ್ದು ಅದೇ. ಆ, ಆದ್ರೆ ಅಧಿಕಾರ ಸಿಕ್ಕಿದಂತಹ ಮದದಿಂದ ಆ, ಅಣ್ಣ ಎನ್ನುವಂತಹ ವ್ಯಾಮೋಹವನ್ನೇ ತೊರೆದು ಆ, ಚುಚ್ಚು ಮಾತನ್ನಾಡುವುದಕ್ಕೆ ಪ್ರಾರಂಭಿಸಿತು. ಆ, ಇನ್ನು ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲಕೂಡದು ಎಂಬುದಾಗಿ ಆ. ನಮ್ಮ ದೊರೆ ನಳ ಚಕ್ರವರ್ತಿಗೆ ಅವ ಆಜ್ಞೆಯನ್ನು ಮಾಡಿದ. ಚಕ್ರವರ್ತಿಗೂ ಆಜ್ಞೆ ಮಾಡಿದ್ನೆ? ಹೌದು. ಆ, ಆ, ಚಕ್ರವರ್ತಿಗಳು ನನ್ನನ್ನು ಕರೆದು ಆ, ಈ ಈರುವರು ಮಕ್ಕಳನ್ನು ಆ. ಅವರ ಅಜ್ಜನ ಮನೆಯಲ್ಲಿ ಬಿಟ್ಟು ಬಂದು ಪುರೋಹಿತರೆ ಎಂಬುದಾಗಿ ಹೇಳಿ. ಹಾಗಿದ್ರೆ ನಳ ದಮಯಂತಿ ನಳ ದಮಯಂತಿ ಆ, ಉಟ್ಟ ಬಟ್ಟೆಯಲ್ಲಿ ಎತ್ತಡೋ ಕಾಡಿಗೆ ಹೊರಟು ಆ, ಆ, ಆ. ನುಡಿಗರ್ಣದಿ ಮೂಚಿತನಾದ ಹೂಲನಾಮನು ದುಗುಡದಿ ಹೂಲನಾಮನು ದುಗುಡದಿ ಏಳುತ್ತಲಾಗ ಮೆಲ್ಲನೆ ಏಳುತ್ತಲಾಗ ಮೆಲ್ಲನೆ ಬಾಲೆಯ ಭಂಗ ಬೀಳಿದ ಸತಿಯೊಡನೆ ಹಾ ಇಂತಹ ಕರ್ಣಕಠೋರವಾದಂತಹ ವದಂತಿಯನ್ನು ಕೇಳುವ ಬದಲು ನನ್ನ ಕಿವಿ ಕಿವಿಡಾಗಿ ಹೋಗ್ತಾ ಇದ್ರೆ ಸಂತೋಷವನ್ನು ಅನುಭವಿಸ್ತಾ ಇದ್ದೆ. ಬೇಕೋ ನನಗೆ ಈ ವಯಸ್ಸಿನಲ್ಲಿ ಇಂತಹ ವಾರ್ತೆಯನ್ನು ಕೇಳುವಂತಹ ದುಸ್ಥಿತಿ? ಪೃಥ್ವಿಮೂರಕ್ಕೆ ನಳದೃಪನು ಅಂತ ಹೆಸರನ್ನು ಪಡೆದಂತಹ ಚಕ್ರವರ್ತಿ ಕಾಡುಬಾಲಾಗಿ ಹೋದನೆ. ನನ್ನ ಮಗಳು ದಮಯಂತಿ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದವಳಲ್ಲ. ಪತಿಗೆ ನೆರಳಾಗಿ ಅವಳೂ ಹೊರಡು ಹೋದ್ಲು ಎಂಬಾಗ ನಾನು ಅವನಿಗೆ ಮದುವೆ ಮಾಡಿ ಕೊಟ್ಟದ್ದು ಹೇಗಾಗಿ ಹೋಯಿತು? ಮುದ್ದಿನಿಂದ ಸಾಕಿದಂತಹ ಗಿಳಿಮರಿಯನ್ನು ಗಿಡುಗನ ಬಾಯಿಗೆ ಕೊಟ್ಟ ಹಾಗಾಗಿ ಹೋಯಿತು. ಆ ನನ್ನ ಮಗಳು ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೋ ಶಿವನೇ, ಇದನ್ನೆಲ್ಲ ನೋಡುವುದಕ್ಕೆ ನಾನಿನ್ನೂ ಬದುಕಿ ಉಳಿದಿದ್ದೇನೆ. ಸ್ವಾಮಿ, ಕಷ್ಟ ಮನುಷ್ಯರಿಗೆ ಬರುವುದು ಸಹಜ. ಹೌದು.
ಆದರೆ ಕಷ್ಟವನ್ನು ಎದುರಿಸುವಂತಹ ಶಕ್ತಿಯೂ ಅವರಿಗೆ ಬೇಕು. ಸತ್ಯ. ಮಗಳ ಮೇಲಿನ ವ್ಯಾಮೋಹದಿಂದ ಚಕ್ರವರ್ತಿಯ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಚುಚ್ಚುಮಾತುಗಳನ್ನಾಡಿದೆ. ಆಗಲಿ, ಮಕ್ಕಳಿಗೆ ಕಷ್ಟ ಬರಬಾರದು ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ರಲ್ಲ, ಇನ್ನು ನೀವು ಎಲ್ಲೂ ಹೋಗಬೇಡಿ ಸ್ವಾಮಿ. ನೀವು ನಮ್ಮ ಅರಮನೆಯಲ್ಲೇ ಇದ್ದುಕೊಳ್ಳಿ. ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಒಳಗಿದ್ದುಕೊಳ್ಳಿ ಸ್ವಾಮಿ. ಸರಿ ಸ್ವಾಮಿ. ಮಕ್ಕಳೇ, ಊಟ ಮಾಡಲಿಲ್ಲಲ್ಲ ಮಕ್ಕಳೇ ನೀವು? ನಾನು ಉಣ್ಣಲಿಲ್ಲ. ಊಟ ಮಾಡೋಣ ಮಕ್ಕಳೇ, ನಿಮಗೆ ಊಟ ಬಡಿಸ್ತೇನೆ. ಓ ಅಮ್ಮ ಬೇಕಜ್ಜ, ಅಮ್ಮ ಅಮ್ಮ ಬೇಕು. ಅಮ್ಮ ಬೇಕು. ಅಮ್ಮನ ಜಂಗೆಯಲ್ಲಿ ಆಡುವಂತಹ ಮಕ್ಕಳು ಅಮ್ಮ ಇಲ್ಲ ಎಂಬ ಸುದ್ದಿ ಕೇಳಿದಾಗ ಅಮ್ಮನನ್ನು ಹಾರೈಸುವುದು ತಪ್ಪಲ್ಲ ಮಗು. ವ್ಯವಸ್ಥೆ ಮಾಡ್ತೇನೆ ಮಗು. ಹೋಗಿ ನೀವು ಊಟ ಮಾಡಿ, ಅಮ್ಮನನ್ನು ನಾನು ಕರೆಸ್ತೇನೆ. ಹೋಗಿ. ಸ್ವಾಮಿ, ಓ ಪುರೋಹಿತ್ರೆ, ಸುದೇವರೇ, ಅರಸು ಪೀಠಕ್ಕೆ ಕೈ ಮುಗಿದಿದ್ದೆ. ನಿಮಗೆ ನಾನು ಕೈ ಮುಗಿದಿದ್ದೇನೆ. ನಿನ್ನ ಪೀಠದ ಧರ್ಮ ನಿನ್ನನ್ನು ರಕ್ಷಿಸ. ಹೌದು. ಮರುಗುತ್ತ ಮನದಿ ಚಿಂತಿಸಲ್ ಅವನಿವನು ಕರೆದು ತನ್ನಯ ಪುರೋಹಿತ ಸುದೇವನನು ಅರಿಯದಿನ್ನೋರ್ವರು ದಯವಿಟ್ಟು ನೀನು ತರಳೆಯಲ್ಲಿರ್ಬಳು ಎನ್ನುವ ವಿಧಾನವನು ಅರಿತರು ಹಲು ಬೇಕು. ಸುದೇವರೇ, ರಾಜನ್, ಆಸ್ಥಾನದ ಪುರೋಹಿತರು ನೀವು. ಸರಿ. ನನ್ನ ಸುಖವನ್ನೋ ಏಳಿಗೆಯನ್ನೋ ಸದಾ ಬಯಸುವವರು ನೀವು. ನೋಡಿ ಸ್ವಾಮಿ, ಈ ಮುದುಕನ ಅವಸ್ಥೆ. ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಹೊಟ್ಟೆಗೆ ಅನ್ನ ಸೇರುವುದಿಲ್ಲ. ಈ ಸ್ಥಿತಿಯಾಗುವುದಕ್ಕೆ ಕಾರಣ ಏನು ಗೊತ್ತೇ? ಮಲಗುವಾಗ ನಿದ್ರೆ ಬಾರದಿದ್ದರೂ, ಆ, ಆಯಾಸಗೊಂಡಿದ್ದರೂ ನನ್ನ ಅರಸನ ಕಣ್ಣಲ್ಲಿ ಕಣ್ಣೀರನ್ನು ಕಂಡವನು ನಾನಲ್ಲ. ಆ, ಈ ಹೊತ್ತು ಹೀಗೆ ಮುಖ ಮ್ಲಾನವಾಗಿದೆ ಮಾತ್ರ ಅಲ್ಲ, ಮಾತಾಡುವುದಕ್ಕೆ ಮನ್ಯೂದ್ಗತ ಕಂಠನಾಗಿ ತೊಡಗಿಸಿಕೊಳ್ಳುತ್ತಾ ಇದ್ದೆ. ಹೌದು ಪ್ರಭು. ಏನಾಯಿತು? ಏನು ವ್ಯಥೆ? ಯಾವ ಕಥೆ? ಮಗಳ ಜೀವನ ಸಂತೋಷಕರವಾಗಿ ಸಾಗಬಹುದು ಎಂಬ ಹಾಗೆ ಯೋಚಿಸಿ ನಳಚಕ್ರವರ್ತಿಗೆ ಮದುವೆ ಮಾಡಿಕೊಟ್ಟ ವಿಚಾರ ನಿಮಗೇನು ಹೊಸತಲ್ಲ. ನಾಡಿಗೆ ನಾಡೆ ಆನಂದಾಂಬುದಿಯಲ್ಲಿ ಮುಳುಗಿ ಮಿಂದು ಮಡಿಯಾದ ದಿವಸವನ್ನು ಮರೆಯುವುದಕ್ಕುಂಟೆ ಹೇಳಿ. ಈರುವರು ಮಕ್ಕಳೊಂದಿಗೆ ಅರಮನೆಗೆ ಬಂದಾಗ ಮಕ್ಕಳನ್ನು ಕಂಡು, ಮಕ್ಕಳ ತಾಯಿಯ ಮುಖದಲ್ಲಿ ಸಂತೋಷವನ್ನು ಕಂಡು ಈ ಮುದುಕ ಸಂತೋಷವನ್ನು ಅನುಭವಿಸ್ತಾ ಇದ್ದ ಸ್ವಾಮಿ. ಮತ್ತೆ ಅರಸರಿಗೆ ಯೌವನ ಬಂತು ಎನ್ನುವ ಹಾಗೆ ನಾವು ಹಿರಿ ಹಿರಿ ಹಿಗ್ಗಿದವರಲ್ಲ. ಆದರೆ ಈಗಿಂದೀಗ ಬಂದಂತಹ ಪುರೋಹಿತರು ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬಂದರು. ಮಕ್ಕಳ ಮುಖವನ್ನು ನೋಡಿದಾಗ ಬೇಸರವಾಗ್ತದೆ. ಯಾಕೆ ಕರ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಪುಷ್ಕರನಲ್ಲಿ ದ್ಯೂತವನ್ನಾಡಿ ಸಕಲವನ್ನು ಕಳೆದುಕೊಂಡಂತಹ ನಳಚಕ್ರವರ್ತಿ ದಮಯಂತಿಯೊಂದಿಗೆ ಕಾಡುಪಾಲಾಗಿ ಹೋದನಂತೆ. ಆ ಪುರೋಹಿತರು ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಸ್ವಾಮಿ, ಏನು? ಮಕ್ಕಳು ಉಳ್ಳಿಕ್ಕೆ ಬಿಡುವುದಿಲ್ಲ, ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ, ಅಮ್ಮ ಬೇಕು ಅಮ್ಮ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಮುದುಕನಿಗೆ ಎಲ್ಲಿಂದ ನಿದ್ದೆ ಬಂದೀತು ಹೇಳಿ? ಸ್ವಾಮಿ, ಏನು? ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನಗೊಂದು ಉಪಕಾರ ಮಾಡಬಹುದೇ? ಏನಾಗಬೇಕು ಹೇಳಿರ? ನನ್ನ ಮಗಳು ದಮಯಂತಿ ಎಲ್ಲಿದ್ದಾಳೋ ಗೊತ್ತಿಲ್ಲ. ಎಲ್ಲಾದ್ರೂ ಇದ್ರೆ ಒಮ್ಮೆ ಹುಡುಕಿಕೊಂಡು ಬರಬಹುದಾ ಸ್ವಾಮಿ? ಯಾಕೆ ಇನ್ನು ಈ ವ್ಯಾಕುಲ? ಮರುಗುವಾದರಳೀಜನನ್ನು ಸಂತೈಸಿ ಮರುಗುವಾದರಳೀಜನನ್ನು ಸಂತೈಸಿ ತೆರಳುತ್ತ ಮರುಗುವ ಹರಣೀಶನನ್ನು ಸಂತೈಸಿ ಸಂತೈಸಿ ಅರಸನೋರ್ವ ಕಣ್ಣೀರು
ಹಾಕಿದ ಅಂತಾದರೆ ಆ, ಆ ನೆಲದಲ್ಲಿ ಬೆಳೆಯಂತೂ ಬೆಳೆಯುವುದಕ್ಕೆ ಸಾಧ್ಯ ಉಂಟು ಹೇಳಿ? ಅಲ್ವೇ? ಪ್ರಜೆಗಳೆಲ್ಲರನ್ನೂ ಕೂಡ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಿರುವಂತಹ ನಿಮ್ಮ ಮಗುವಿಗೆ ಆ, ಇಂತಹದ್ದೊಂದು ಸ್ಥಿತಿ ಒದಗಿ ಬಂತು ಅಂತಾದ್ರೆ ಆ, ಅರಸನ ದುಃಖ ಬೇರೆ ಉಂಟೆ, ನಮ್ಮ ದುಃಖ ಬೇರೆ ಉಂಟೆ ಹೇಳಿ? ಅಲ್ವಾ ಹೇಳಿ? ಈ ನೆಲದಲ್ಲಿ ಚೈತನ್ಯ ಎನ್ನುವುದು ಅಂತರ್ಯಾಮಿಯಾಗಿದೆ ಅಂತಾದರೆ ಆ, ಅದಕ್ಕೆ ಅರಸು ಪೀಠದ ಪ್ರಭುಶಕ್ತಿಯು ಕಾರಣ ಎನ್ನುವುದನ್ನು ಚೆನ್ನಾಗಿ ನಂಬಿದವರು ನಾವು. ಆ, ಆದ್ದರಿಂದಲೇ ಆ, ದಮಯಂತಿಯನ್ನು ಹುಡುಕಿ ಬರುವುದು ಆ. ನನಗೊದಗಿ ಬಂದಂತಹ ಕರ್ತವ್ಯ ಭಾಗ್ಯ ಎನ್ನುವ ಹಾಗೆ ತಿಳಿದುಕೊಂಡು ಓ, ನೀವು ನಿಶ್ಚಿಂತೆಯಲ್ಲಿರಿ. ಆ, ಲೋಕಲೋಕಕ್ಕಾದರೂ ಚರಿಸಿ ಏನು, ಆ. ಅವಳನ್ನು ಎಲ್ಲಿದ್ದರೂ ಹುಡುಕಿ ತರೋ ಹೊಣೆಗಾರಿಕೆ ನನ್ನದು. ಬೀಳ್ಕೊಡಿ, ನನ್ನನ್ನು ಬೀಳ್ಕೊಡಿ. ಹೋಗಿ ಬನ್ನಿ ಸ್ವಾಮಿ, ಕಾಣ್ತಾ ಇತ್ತು. ಪೃಥ್ವಿದೇವನು ಅಖಿಲ ರಾಜ್ಯವ ಪೃಥ್ವಿದೇವನು ಅಖಿಲ ರಾಜ್ಯವ ಸುತ್ತಿದಣಿಯನು ಚದುರಿಸಿ ಗದಾದಳು ಚಿತ್ತದೊಳಗೆ ಮತ್ತೆ ಹೊತ್ತನು ಚೈತ್ಯ ನಗರವ ಪೃಥ್ವಿದೇವ ಬಂದ ಎನ್ನುವ ಹಾಗೆ ನಾನು ಹೋದ ಕಡೆಯಲ್ಲೆಲ್ಲ ನನಗೆ ಕೈ ಮುಗಿದು ನನ್ನನ್ನು ಹೊಲತನ್ನಿ ಅಂತ ಕೇಳುವವರು. ನಮ್ಮ ಮನೆಯ ಅಖಿಲ ಭಾಗ್ಯ ಎನ್ನುವ ಹಾಗೆ ನಾನು ಬಂದ ಕಡೆಯಲ್ಲೆಲ್ಲರೂ ಕೂಡ ನನ್ನನ್ನು ಸ್ವಾಗತಿಸುತ್ತಾರೆ ಹೊರತು ನಮ್ಮ ಒಡೆಯನ ಭಾಗ್ಯ ವಿಶೇಷವನ್ನು ಹುಡುಕುವ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಂತಹ ನನಗೆ ನಿರಾಶೆಯಲ್ಲದೆ ಮತ್ತೇನನ್ನೂ ಕಾಣುವುದಕ್ಕೆ ಸಾಧ್ಯವಾಗದೇ ಹೋಯಿತು. ಎಲ್ಲಿ ನೋಡಿದರೂ ಕೂಡ ದಮಯಂತಿಯ ಸುಳಿವಿಲ್ಲ ಅಂತಾದ ಮೇಲೆ ಮುಂದೇನು ಮಾಡುವುದು? ಒಡೆಯನಿಗೆ ನಾನು ಹುಡುಕಿ ತರುತ್ತೇನೆ ಅಂತ ಮಾತು ಕೊಟ್ಟಾಗಿದೆ. ಹಾಗಂತ ಈ ಹೊತ್ತಿಗೆ ನಾ ಪ್ರವೇಶ ಮಾಡಿದ್ದು ಎಲ್ಲಿ ಅಂತ ಯೋಚಿಸಿದರೆ ಚೈತ್ಯ ದೇಶ ಕತ್ತಲಾಯಿತು ಎನ್ನುವ ಹಾಗೆ ಇಲ್ಲೇ ವಿಶ್ರಾಂತಿಯನ್ನು ಪಡೆದದ್ದಾಯಿತು. ಸೂರ್ಯೋದಯ ಹೊತ್ತಿನಲ್ಲಿ ಎದ್ದೆ, ಸೂರ್ಯನಿಗೆ ಅರ್ಘ್ಯ ಕೊಟ್ಟೆ. ಅರ್ಘ್ಯವನ್ನು ಕೊಟ್ಟು ತುಸು ವಿಶ್ರಮಿಸೋಣ ಅಂತ ಕೂತಾಗ ನಿನ್ನೆಯ ರಾತ್ರಿ ನಾ ಮಲಗುವಂಥ ಹೊತ್ತಿನಲ್ಲಿ ಈ ರಾಜಪಥದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಂತಹ ಕಾವಲುಗಾರರು ಹೇಳಿದಂತಹ ಮಾತುಗಳೆಲ್ಲವೂ ಕೂಡ ಒಂದೊಂದೇ ನೆನಪಾಗುತ್ತಾ ಇದೆಯಲ್ಲ. ಇಲ್ಲಿನ ಅರಮನೆಗೆ ಒಬ್ಬಳು ಸೇವಕಿ, ಅವಳ ಸೇವಕಿಯು ಮಹಾರಾಣಿ. ಪರಪುರುಷರು ಉಂಟದ್ದನ್ನು ಬಳಸುವುದಿಲ್ಲವಂತೆ, ನೋಡುವುದಿಲ್ಲವಂತೆ. ಅರಮನೆ ಮಹಾರಾಣಿಗೆ ಬಿಟ್ಟು ಬೇರೆಯವರ ಸೇವೆ ಮಾಡುವುದಿಲ್ಲಂತೆ. ಹೇಳುತ್ತಾ ಹೋದ್ರಪ್ಪ. ದೇವಧ್ಯಾನವನ್ನು ಮಾಡುತ್ತಾ ಇದ್ದಂತಹ ನನಗೆ ಒಮ್ಮಿಂದೊಮ್ಮೆಲೆ ಕೇಳಿದಂತಹ ಈ ಮಾತುಗಳು ಈ ಹೊತ್ತಿಗೆ ಹಲವು ಪ್ರಶ್ನೆಗಳನ್ನು ಹುಟ್ಟಿಸುವುದಕ್ಕೆ ಕಾರಣವಾಯಿತು. ಹಾಗಾದರೆ ಏನೋ ಒಂದು ವಿಶೇಷತೆ ಈ ಅರಮನೆಯಲ್ಲಿ ಉಂಟು ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ಗುಟ್ಟು ರಟ್ಟಾಗುವುದು ಯಾವ ಕೋಣೆಯಲ್ಲಿ ಎನ್ನುವುದನ್ನು ಚೆನ್ನಾಗಿ ತಿಳಿದವನೇ ನಾನು ಹೌದು. ಆದ್ದರಿಂದಲೇ ನಾನು ಏನನ್ನು ಹುಡುಕುತ್ತಾ ಬಂದೆನೋ ಆ ಹುಡುಕುತ್ತಾ ಬರುವಂತಹ ನನಗೆ ಬೇಕಾದಂತಹ ಸೂತ್ರಮಣಿಗಳ ಹಾಗೆ ಈ ವಾಕ್ಯಗಳು ನನಗೆ ಕೇಳಿಸಿತೋ ಏನೋ ಗೊತ್ತಿಲ್ಲ. ಇರಲಿ, ಹುಟ್ಟಿಕೊಂಡಂತಹ ಸಂಶಯದ ಭ್ರೂಣಗಳೆಲ್ಲವೂ ಕೂಡ ಅಲ್ಲೇ ಉಸಿರಾಡುತ್ತದೆ ಅಂತಾದರೆ ಆ ಉಸಿರಾಟಕ್ಕೆ ಬೇಕಾದಂತಹ ಎಲ್ಲ ಭಾವಗಳು ಕೂಡ ಅಲ್ಲಿ ಪೂರ್ಣಗೊಳ್ತದೆ ಅಂತಾದರೆ ಒಂದು ಪ್ರಯತ್ನ ಮಾಡುವುದಕ್ಕೇನು? ಆದ್ದರಿಂದಲೇ ಯೋಚಿಸುತ್ತಾ ಮಧ್ಯಾಹ್ನವಾಯಿತು. ಇನ್ನೂ ತಡ ಮಾಡುವುದು ಸರಿಯಲ್ಲ. ಚೈತ್ಯ ದೇಶದ ಅರಮನೆಯ ಮಹಾರಾಣಿಯ ಗ್ರಹವನ್ನೇ ಅನುಲಕ್ಷಿಸಿಕೊಂಡು ನಡೆಯುತ್ತೇನೆ ಅಂತ ಕರೀತಾರೆ. ಇರದೆ ರಾಜ ಮಂದಿರವ ತೆರಳಿದ ಪಾದಾಭಿವಂದನವನ್ನು ಮಾಡಿದ ಬಳಿಕೆ ಶ್ರೇಯಸ್ಸಾಗಲಿ ಎದ್ದೇಳು. ಹೀಗೆ ಬರಬೇಕು ಸ್ವಾಮಿ, ಬಂದೆ. ಹೀಗೆ ಬರಬೇಕು. ನಿಮಗಿದು ಉಚಿತವೋ ಏನೋ ಗೊತ್ತಿಲ್ಲ, ಆದರೆ ಯಥಾಸಾಧ್ಯ ಅನ್ನುವ ಹಾಗೆ ತಿಳಿದು ಈ ಪೀಠವನ್ನು ಕೊಟ್ಟಿದ್ದೇನೆ. ಒಳ್ಳೆಯದೇ ಸ್ವಾಮಿ, ಬಡವನ ಮನೆಗೆ ಭಾಗೀರಥಿಯೇ ಬಂದಳು ಅಂತಾದರೆ ಎಂತಹ ಭಾಗ್ಯೋದಯವಾಗುತ್ತದೆಯೋ ಓಹೋ. ಅಂತೆಯೇ
ಬ್ರಾಹ್ಮಣ ದೇವರಾದ ತಾವು ನಡೆತಂದು ಈ ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆಗೆ ಬಂದದ್ದು ಅರ್ಥಾತ್ ಪರಶಿವನೇ ಇಳಿದು ಬಂದ ಹಾಗೆ ನಮಗೆ ಅನಿಸಿತು ಪ್ರಭು. ಧನ್ಯರಾದೆ. ಸರಿ. ಆದ್ರೆ ಎಲ್ಲಿಯವರು ಏನು ಎತ್ತ ಕೇಳಬೇಕು ಅಂತ ಅಲ್ಲ, ಆದ್ರೂ ಒಂದು ಕ್ರಮವಿದೆ. ಬೆಳಿಗ್ಗೆ ಬಂದಂತಹ ಅತಿಥಿಗಳಲ್ಲಿ ಏನನ್ನು ಕೇಳಬೇಕು, ಸಾಯಂಕಾಲದ ಹೊತ್ತಿಗೆ ಬಂದಂತಹ ಮಂಡಳಿ ಏನು ಮಾತಾಡಬೇಕು, ಹೀಗೆಲ್ಲ ನಿದರ್ಶನಗಳಿವೆ, ಹೀಗೆಲ್ಲ ಹೇಳಬೇಕು ಎನ್ನುವಂತಹ ಮಾತುಗಳಿವೆ. ಹಾಗಂತ ಮಧ್ಯಾಹ್ನದ ಹೊತ್ತಿಗೆ ಬಂದವರಲ್ಲಿ ಕೇಳಬೇಕಾದದ್ದು ಒಂದೇ ಮಾತು, ಊಟ ಆಯ್ತಾ ಅಲ್ಲವೇ? ಅದೇ ಹೌದು. ಮತ್ತು ಒಂದುಂಟು, ಏನು? ಕೌಟುಂಬಿಕವಾದ ದಶಲಕ್ಷಣದಲ್ಲಿ ಅತಿಥಿ ಎಂಬುವನಿಗೆ ದೊಡ್ಡ ಸ್ಥಾನವನ್ನೇ ಲೋಕ ಕೊಟ್ಟಿದೆ. ಸರಿ. ಅಂತಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದಂತಹ ತಮಗೆ ಸರಿಯಾದ ಆತಿಥ್ಯವನ್ನು ಒದಗಿಸಿಕೊಡಬೇಕಾದದ್ದು ರಾಜಪರಿವಾರದವರಾದ ನಮ್ಮ ಕರ್ತವ್ಯ. ಸಂತೋಷ. ಆದರೆ ಒಂದು ಸ್ವಾಮಿ, ಏನು? ಹೀಗೆ ಕೇಳ್ತೇನೆ ಅಂತ ಬೇಸರ ಮಾಡಬೇಡಿ. ಖಂಡಿತವಾಗಿ ನಮ್ಮ ಸ್ಥಾನ ಅದಕ್ಕೆ ಪೂರೈಸಿ ಬಂದಿದ್ದೆ. ಯಥಾರ್ಥಕ್ಕಾದರೆ ನೀನು ಹೇಳಿದ ದಶಲಕ್ಷಣಗಳಲ್ಲಿ ದಶವಿಧ ಸ್ನಾನಗಳು ನಮಗೆ ಆಪೋಷಣ ಸಾಕು ಸ್ನಾನ ಮಾಡುವುದಕ್ಕೆ. ಹಾಗಂತ ತೊಡಗಿಸಿಕೊಳ್ಳುವುದಕ್ಕೊಂದು ಕ್ರಮ ಉಂಟಲ್ಲ, ಆ ಕ್ರಮವನ್ನೆಲ್ಲ ಪೂರೈಸಿಕೊಂಡೇ ಊಟದ ಮನೆಗೆ ಬರ್ತೇನೆ. ನನಗೆ ಎಲ್ಲಿ ಅಂತ ಆಗಬೇಕು. ಹೀಗೆ ಹೋಗಿ. ಒಳ್ಳೆಯ ಸಂಪ್ರದಾಯವೇ. ಬ್ರಾಹ್ಮಣರು ಬರುವಾಗ ಅವರಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿ ಮಣೆ ಹಾಕಿ ಯಾರು ಅನ್ನವನ್ನು ಬಡಿಸಬೇಕು ಅವರು ಕೈ ಮುಗಿದು ನಿಂತುಕೊಳ್ಳಬೇಕಂತ. ಆ ರೀತಿಯಾದಂತಹ ನಡೆಯಲ್ಲಿ ನೀನಿರುವುದು ಸಂತೋಷವೇ. ಆದರೆ ಬ್ರಾಹ್ಮಣ ಬರುವಾಗ ಒಂದು ಎಲೆ ಹೆಚ್ಚಿಗಿಡ ಕೂಡದು, ಒಂದು ಎಲೆ ಕಡಿಮೆ ಇರಲು ಕೂಡದು. ಅಂದರೆ ಒಂದು ನಿರ್ದಿಷ್ಟವಾದ ಕ್ರಮ ಅಂತಲೇ ಉಂಟು. ಇಲ್ಲಂದ್ರೆ ಇದು ಎಲೆಗಳನ್ನು ಹಾಕಿದ್ದೀರಲ್ಲ, ಯಾರಿಗೆ ಅಂತ ಬೇಕಲ್ಲ ಅದು. ಅಂದ್ರೆ 5 ಎಲೆಯನ್ನು ಹಾಕಿದ್ದೇನೆ. ಒಂದು ನನ್ನ ಗಂಡನಿಗೆ, ಸರಿ, ಅವರ ಹೊತ್ತಿನಲ್ಲಿ ನನಗೆ, ನಿಜ, ಆಮೇಲೆ ನನ್ನ ಮಗಳಿಗೆ, ನಿಜ, ಆಮೇಲೆ ನಿಮಗೆ. 4 ಆಯ್ತಲ್ಲ, ಅಲ್ಲಿ 5 ಕಾಣುತ್ತಾ ಉಂಟು. ಅಂದ್ರೆ ಈಚೆಗೆ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಎದ್ದು ಸೇರಿಕೊಂಡಿದ್ದಾಳೆ. ಅವಳು ನಮಗೆ ಬಿಟ್ಟು ಊಟ ಮಾಡುವುದು ಯಾಕೆ? ಜೊತೆಯಾಗಿ ಸೇರಿಸಿಕೊಂಡು ಊಟ ಮಾಡೋಣ. ಒಳ್ಳೆಯದೇ. ಸಹನಾಭುನಕ್ತು ಎನ್ನುವಂತಹ ಮಾತಿನಿಂದಲೇ ಪ್ರಾರಂಭಗೊಳ್ಳುವಂತಹ ನಮ್ಮ ಯೋಚನೆಗಳೆಲ್ಲ ಏನುಂಟು ಅದರಲ್ಲಿ ಒಬ್ಬರನ್ನು ಬೇರೆ ಇಟ್ಟು ತೊಡಗಿಸಿಕೊಳ್ಳುವ ಕ್ರಮವಾದರೂ ಯಾಕೆ? ಊಟದಲ್ಲಿ ಭೇದ ಇಲ್ಲ ಅಲ್ವೇ? ಆದ್ದರಿಂದಲೇ ನಾನು ತೊಡಗಿಸಿಕೊಳ್ಳುವಾಗ ಅಥವಾ ನಾವೆಲ್ಲರೂ ಉಣ್ಣುವಾಗ ಅವಳೊಬ್ಬಳು ಯಾಕೆ ಬೇರೆ ಇರುವುದು? ಅವಳನ್ನೂ ಕರೆಯಿರಿ, ಒಟ್ಟಿಗೆ 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 ಒಟ್ಟಿಗೆ. ಯಾರಲ್ಲಿ ಊಟಕ್ಕೆ ಬನ್ನಿ ನೋಡುವ. ಸುಗ ಮೇಲೆ ಇರುವಳ ಉಣ್ಣಲೋ ಸುಗ ಮೇಲೆ ಇರುವಳ ಮುನ್ನ ಕರೆಯಲು ಇಳಿದು ಬಂದಳು ಇಳಿದು ಬಂದಳು ನೋಡಿದ ತನ್ನ ರಾಜನ ತನುಜೆಯುಂಬುದ ಬಿದ್ದು ಹೋದದನ್ನು ಹುಡುಕುತ್ತಿದ್ರೆ ಕೆಳಗೆ ನೋಡ್ತಾರೆ, ಯಾರಾದ್ರೂ ಮೇಲೆ ನೋಡ್ತಾರೆ. ನೀವು ಎಂತದ್ದು ಬೀಳ್ತದೆ ಅಂತ ನೋಡಿದ ಹಾಗೆ ನೋಡ್ತಾ ಇದ್ದೀವಿ. ಹೌದು, ಎಲ್ಲಿಂದ ಇಳಿದು ಬಂದವರು ಎಲ್ಲಿಗೆ ಹೋದ್ರು ಎಂತ ಕಥೆ ಅಂತ ಗೊತ್ತಾಗುದಿಲ್ಲ ನನಗೆ. ಇಲ್ಲಿ ಬನ್ನಿ. ಏನು? ಕೆಲವು ಸಲ ಬ್ರಾಹ್ಮಣರನ್ನು ಬ್ರಾಹ್ಮಣೋತ್ತಮ ಅಂತ ಕರೀತಾರೆ. ಹೌದು. ನಿಜಕ್ಕಾದ್ರೂ ಬ್ರಾಹ್ಮಣರನ್ನು ಬ್ರಾಹ್ಮಣೋತ್ತಮ ಅಂತ ಕರೀಬೇಕಾ? ಬ್ರಾಹ್ಮಣರು ಅಂತ ಹೇಳಿದ್ರೆ ಉತ್ತಮರು ಅಂತಲೇ ಲೆಕ್ಕಾಚಾರ. ಹೌದೌದು. ಹಾಗಾದ್ರೆ ಬ್ರಾಹ್ಮಣೋತ್ತಮ ಅಂತಲೇ ಯಾಕೆ ಸಂಬೋಧಿಸ್ತಾರೆ? ಯಾಕೆ? ಕೆಲವರು ಬ್ರಾಹ್ಮಣರಲ್ಲಿಯೂ ಅಧಮರಿದ್ದಾರೆ ಎನ್ನುವುದರಿಂದ. ಅದು ಅಂತಹ ಅಧಮತನವನ್ನು ತೊಡಗಿಸಿಕೊಳ್ಳುವವರಲ್ಲಿ ಹೇಳುವುದಾದ್ರೂ ಹೌದು. ಹೌದು. ನನ್ನಲ್ಲಿ ಯಾಕೆ ಹೇಳ್ತೀರಿದ್ರೆ ಗೊತ್ತಾಗುದಿಲ್ಲ. ಕಣ್ಣಾರೆ ಕಂಡದ್ದಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಏನು ಕಣ್ಣಾರೆ ಕಂಡಿರಿ? ಏನು ಸಾಕ್ಷಿ ನಿಮಗೆ? ಊಟಕ್ಕಾಗಿ ಹೆಚ್ಚುವರಿಯಾದ ಎಲೆಯುಂಟು, ಊಟ ಮಾಡುವುದಕ್ಕಾಗಿ ಕೆಲಸದವಳು ಬರ್ತಾಳೆ ಅನ್ನುವ ಹಾಗೆ ನಾನು ಹೇಳಿ ಅವಳನ್ನು ಇತ್ತ ಕಡೆಗೆ ಕರೆದೆ ಎಂತಾದ್ರೆ ಆದರೆ ಇಳಿದು ಬರುವ ಅವರನ್ನು ತದೇಕ ಚಿತ್ತದಿಂದ ಏನು ಸ್ವಾಮಿ? ಏನು?
ಒಂದು ಮನೆಗೆ ಹೋಗಿ ಆ ಮನೆಯ ಸಂಸ್ಕಾರ ಏನು ಎತ್ತ ಅಂತ ತಿಳಿಯದೆ ಆ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಕುರಿತಾಗಿ ಇಂತಹ ಒಂದು ದೃಷ್ಟಿಯನ್ನು ಬೀರ್ತೀರಿ ಅಂತಾದ್ರೆ ನಿಮ್ಮನ್ನು ಏನು ಅಂತ ಹೇಳಬೇಕು ಹೇಳಿ? ನಿಮ್ಮ ಯಾವ ಸಂಸ್ಕಾರ ಇದು ಅಂತ ಹೇಳಿ ನೋಡುವ. ಅದು ಅವಳೇ ಅಂತ ಅಲ್ಲ, ಅವಳೆ ಅಂತ ಹೇಳಿದ್ರೆ ಅವಳು ಈಗ ಇಳಿದು ಬಂದಿಲ್ಲ. ಹೌದು, ಯಾರವಳು? ಅವಳು ನಮ್ಮ ಕೆಲಸದವಳು. ಕೆಲಸದವಳು ಅಂದ್ರೆ ಅಂದರೆ ಅವಳಲ್ಲ, ಮತ್ತೆ ನಿಮ್ಮ ಪರಿಚಿತಳಲ್ಲ, ಮತ್ತೆ ಅವಳೊಬ್ಳು ಪರದೇಶಿ ಇದ್ದಾಳೆ. ಅಲ್ಲ ಪರದೇಶಿಯಲ್ಲಿವಳು ಪರದೇಶಿ ಅಲ್ಲ ಇವಳು, ನಿನಗೆ ಅಕ್ಕನ ಮಗಳು, ಅಕ್ಕನ ಮಗಳು ಪರಮ ಮಂಗಲೆಯಾದ ದಮಯಂತಿ, ಪರಮ ಮಂಗಲೆಯಾದ ದಮಯಂತಿ. ನೋಡು ನೋಡು ಪರದೇಶಿ ಅಲ್ಲ ನಿನಗೆ ಅಕ್ಕನ ಮಗಳು. ಯಾವುದು ಅಲ್ಲ, ಯಾವ ವಿಷಯ ಅಲ್ಲ. ಇನ್ನು ಅಪ್ಪ ಯಾರು ಅಂತ ಗೊತ್ತಿಲ್ಲದಂತಹ ಮಗುವನ್ನಾದರೂ ಅಮ್ಮ ಅಂತ ಕರೀಬೇಕು ಎನ್ನುವಂತಹ ಪಾಠವನ್ನು ಹೇಳಿಕೊಡುವಂತಹ ನಾನು ಮತ್ತೊಂದು ಹೆಣ್ಣು ಮಗುವನ್ನು ಆ ರೀತಿಯಾಗಿ ನೋಡಿಯೇನಮ್ಮ ನೋಡಿಯೇನ ಯೋಚನೆ ಮಾಡೀನಿ. ಆ ಗೌರವ ಅಂತರಂಗದಲ್ಲಿತ್ತು, ಆದ್ರೆ ನಿಮ್ಮ ವ್ಯವಹಾರ ಹಾಗೆ ಹೇಳಿಸಿತು. ಯಾಕೆ ಮತ್ತೆ 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 ಹಾಗೆ ಕಣ್ಣರಳಿಸಿ ನೋಡುವುದಕ್ಕೆ ನಾನು ತೊಡಗಿಸಿಕೊಂಡೆ. ಯಾರವಳು ಎನ್ನುವಂತಹ ಪ್ರಶ್ನೆಯನ್ನು ನಿಮ್ಮಲ್ಲಿ ಹಾಕಿದೆ. ನಿಮಗೆ ಉತ್ತರ ತಿಳಿದಿರಬಹುದು, ಅಥವಾ ನಾನು ಏನನ್ನು ಗ್ರಹಿಸಿಕೊಂಡಿದ್ದೇನೋ ಅದೇ ಉತ್ತರ ನಿಮ್ಮಿಂದ ಬರಬಹುದು ಎನ್ನುವಂತಹ ನಿರೀಕ್ಷೆ. ಹೇಳಿದನಲ್ಲ, ಪರದೇಶಿ ಇದ್ದಾಳೆ. ಅಲ್ಲ ಅಲ್ಲ ಒಳ್ಳ ಮತ್ತೆ ಹೊಟ್ಟ ಕುಂಕುಮ ನಸುಳಡೆ, ಇಟ್ಟ ಪೊನ್ನೋಲೆ ಕಿವಿಯೋಲೆ, ಪವಳದ ಕೈ ಕಟ್ಟು ಕಂಕಣ ಕೈಬಳೆ, ದೊಡ್ಡ ಕುಪಸಬಿಗಿ ದೊಡ್ಡ ಪೀತಾಂಬರ ಗಟ್ಟಿ ವಡ್ಯಾನಕ ನಂದಿಕೆ ಕಿರುಗೆಜ್ಜೆಂದು ಶೋಭಿಸುತ್ತಿದ್ದವಳು ಪರದೇಶಿ ಹೇಗಾಗುತ್ತಾಳೆ, ಪರದೇಶಿ ಹೇಗಾಗುತ್ತಾಳೆ ಅಂದ್ರೆ ಆಹಾ ಈಹಿ ಚೀ ಎನ್ನುವಂತಹ ಒಂದು ಬಿರುನುಡಿಗಳನ್ನಾಡದೆ ತನ್ನ ಜೀವನ ಕ್ರಮದಲ್ಲಿ ಎಲ್ಲರ ಪ್ರತಿ ಕ್ಷಣದಲ್ಲಿಯೂ ಕೂಡ ಸೌಜನ್ಯ ಸೌಶಲ್ಯ ಸೌಮನಸ್ಸುಗಳನ್ನು ಸಂಸಾರವನ್ನಾಗಿರಿಸಿಕೊಂಡಂತಹ ಆಕೆ ಪರದೇಶಿ ಹೇಗಾಗುತ್ತಾಳೆ, ಪರದೇಶಿ ಹೇಗಾಗುತ್ತಾಳೆ. ನಡೆಯುವಾಗ ಬೀಸು ನಡೆಯಿಲ್ಲ, ನೋಟದಲ್ಲಿ ಕೊಂಕು ನೋಟವಿಲ್ಲ, ಉದ್ಗಾರದಲ್ಲಿ ಯಾವುದೇ ರೀತಿಯಾದಂತಹ ದುಷ್ಟ ಭಾವಗಳಿಲ್ಲ. ಅಂತಹ ಭಾವದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವಳು ಪರದೇಶಿ ಹೇಗಾಗುತ್ತಾಳಮ್ಮ, ಪರದೇಶಿ ಹೇಗಾಗುತ್ತಾಳೆ. ನಡುನೆತ್ತಿ ರವಿಗೆ ತೋರಿಸುತ್ತ ಸಂಚರಿಸುವಂತಹ ಮನೋಭಾವ ಇಲ್ಲದವಳು, ಕಾಲ ಬೆರಳಿಂದ ನೆಲವನ್ನು ಗೀಚುವಂತಹ ಅಭ್ಯಾಸವಿಲ್ಲದವಳು, ಇದು ತನಕ ದೇವರ ದೀಪವನ್ನು ಹೂಂಕರಿಸಿ ನಂದಿಸಬಾರದು ಎನ್ನುವಂತಹ ಪ್ರಜ್ಞೆಯನ್ನು ಹೊಂದಿದವಳು. ಅವಳು ಪರದೇಶಿ ಹೇಗಾಗುತ್ತಾಳಮ್ಮ, ಪರದೇಶಿ ಹೇಗಾಗುತ್ತಾಳೆ. ಸ್ವಾಮಿ ಮನದನ್ನು ನೋಡು, ಸಾಕ್ಷಾತ್ ಭಗವಂತನನ್ನೇ ಕಾಣುವಂತಹ ಭಾವ ಏನುಂಟು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಕೊಟ್ಟು ತನ್ನೆದುರು ದೇವತೆಗಳು ಕೂಡ ತನ್ನ ಗಂಡನ ಹಾಗೆಯೇ ನಿಂತಿದ್ದರೂ ಕೂಡ ತಾನು ಹೃದಯದಲ್ಲಿ ಆರಾಧಿಸಿಕೊಂಡು ಬಂದಂತಹ ಪರಮ ಪವಿತ್ರವಾದಂತಹ ಪ್ರೀತಿಯಿಂದಲೇ ಆ ಲೋಕೋತ್ತರ ಮೂರ್ತಿಯಾದಂತಹ ಶಕ್ತಿಯನ್ನೇ ಧ್ಯಾನಿಸಿಕೊಂಡು ತಾನು ಪ್ರೀತಿಸುತ್ತಾ ಇದ್ದಂತಹ ನಿಷಧ ದೇಶದ ಒಡೆಯ ನಳ ಎನ್ನುವ ಹಾಗೆ ಗುರುತಿಸಿ ಅವನನ್ನೇ ವಿವಾಹವಾಗಿಸಿದ, ಅವನನ್ನೇ ಮದುವೆಯಾದಂತಹ ನಿನ್ನ ಅಕ್ಕನ ಮಗಳಾದ ದಮಯಂತಿ ಪರದೇಶಿಯಾಗುತ್ತಾಳೆ, ಪರದೇಶಿಯಾಗುತ್ತಾಳೆ. ಆಡಿದ ಮಾತಿನಲ್ಲಿ ಸತ್ಯ ಇರಬೇಕು ಸ್ವಾಮಿ. ನನ್ನಿಂದ ಏನನ್ನು ಪಡೆಯಬೇಕು ಅನ್ನೋ ಉದ್ದೇಶದಿದ್ದ ಹಾಗೆ ನನ್ನ ಮನಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಎಲ್ಲಿಯ ದಮಯಂತಿಯನ್ನು ಎಲ್ಲಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀರಿ. ವೈಕುಂಠವಾಸಿಯಾದ ನಾರಾಯಣನ ಹತ್ತಿರದಲ್ಲಿರುವ ಲಕ್ಷ್ಮಿಗೂ ಸಿರಿಮೆಗೆನಿಸಿದಂತಹ ಸೌಭಾಗ್ಯದಲ್ಲಿ ಮೆರೆದಾಡುತ್ತಾ ಇರುವ ಆ ದಮಯಂತಿಯನ್ನು ಈ ಮನೆಯ ಕೆಲಸದಾಕಿಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದೀರಲ್ಲ, ಒಂದು ಸಾಮ್ಯತೆ ಬರುವುದಕ್ಕಾದ್ರೂ ಸಾಧ್ಯ ಉಂಟೋ ಹೇಳಿ?
ಬ್ರಾಹ್ಮಣನ ಹೃದಯ, ಬ್ರಾಹ್ಮಣನ ಕಣ್ಣು, ಬ್ರಾಹ್ಮಣನ ಮಾತು ಯಾವತ್ತೂ ಕೂಡ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಪವಿತ್ರವಾದಂತಹ ಮಂತ್ರೋಚ್ಚಾರಣೆಯಿಂದಲೇ ಅಥವಾ ಪವಿತ್ರ ಭಾವದಿಂದಲೇ ಲೋಕವನ್ನು ಕಾಣುವಂತಹ ನಿಲುವನ್ನು ಹೊಂದಿರುವಂತಹ ನನ್ನ ಕಣ್ಣುಗಳು ನನಗೆ ಮೋಸ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಅರಸು ವೈಭವದಿಂದ ಜೀವನ ನಡೆಯನ್ನು ಕಂಡುಕೊಂಡಂತಹ ನಿಮಗೆ ಬಹು ದೀರ್ಘ ಕಾಲದಿಂದ ಅವಳನ್ನು ನೋಡದೇ ಇದ್ದುದರಿಂದಲೇ ಅವಳಾರು ಎನ್ನುವುದನ್ನು ಗುರುತು ಹಿಡಿಯುವುದಕ್ಕೆ ಸಾಧ್ಯವಾಗದೇ ಇರಬಹುದು. ಆದ್ದರಿಂದಲೇ ಹೇಳ್ತೇನಮ್ಮ, ಉಳಿದವರ ಹಾಗೆ ಭೂಮಧ್ಯದಲ್ಲಿ ತಿಲಕವನ್ನಿತ್ತು ಅಮ್ಮ ಅಂತ ಭಗವಂತನನ್ನು ಪ್ರಾರ್ಥಿಸುವ ನಡೆಯಲ್ಲಿ ಇವಳು ಹುಟ್ಟುವುದಲ್ಲ. ಮತ್ತೆ ಇವಳಿಗೆ ದೈವದತ್ತವಾಗಿಯೇ ಪದ್ಮಲಕ್ಷಣಗಳುಳ್ಳಂತಹ ಚಿನ್ನ ಅಲ್ಲಿ ಇದೆ. ಅದು ನಿಮಗೆ ಕಾಣಬಾರದು ಎನ್ನುವ ಕಾರಣಕ್ಕಾಗಿ ಅದನ್ನು ಪ್ರೇಮಾಟಿಸಿ ತೊಡಗಿಸಿಕೊಂಡಿದ್ದಾಳೆ. ನೀವೇ ಅವಳನ್ನೇ ಮಾತನಾಡಿಸಿ ಅದನ್ನು ನಮ್ಮೆ ಸರಿಸಿ ನೋಡಿ ಅವಳಾರು ಎನ್ನುವುದು ನಿಮ್ಮವರಿಗೆ ಬರುತ್ತದೆ. ಕ್ಷಣದ ಅವಕಾಶ ಕೊಡಬೇಕು. ಧಾರಾಳ ಉಂಟು. ನಾನು ಮಾತಾಡಿಸ್ತೇನೆ. ಯಾರಮ್ಮ ಬಾ, ಹೀಗೆ ಮುಂದೆ ಬಾ. ನೀನೇ ಮುಖವನ್ನು ತಿರುಗಿಸಿ ಆ ಕಡೆಗೆ ನೋಡ್ತಾ ಇರುವೆ. ಏನಿಲ್ಲ ತಾಯಿ. ಏನು ನನ್ನನ್ನು ಕಾಣದ ಬೆಳೆ? ಚಿಚೆ, ನನ್ನನ್ನು ಮಾತಾಡಿಸದೇ ಇರುವ ಬೆಳೆ? ಇಲ್ಲವಮ್ಮ. ಅಥವಾ ನಿನಗೇನಾದ್ರೂ ಕೊರತೆಯನ್ನು ಮಾಡಿದ ಬೆಳೆ? ಇಲ್ಲ ತಾಯಿ. ಮತ್ತೆ ಯಾಕೆ ನನ್ನಲ್ಲಿ ಈ ರೀತಿಯಾಗಿ ನೀನು ವ್ಯವಹಾರ ಮಾಡ್ತಾ ಇದ್ದಿ? ಎಲ್ಲ ನೋಟಗಳಾಗಿದ್ದಿ, ನನ್ನ ಮುಖವನ್ನು ಗಮನಿಸುತ್ತಾ ಇಲ್ಲ ನೀನು. ಊಟ ಆಯ್ತಾ? ಆಯ್ತಮ್ಮ. ಚೆನ್ನಾಗಿ ಊಟ ಮಾಡಿದ್ಯಾ? ಚೆನ್ನಾಗಿದ್ದೇನೆ ತಾಯಿ. ನಿನ್ನಲ್ಲಿ ಕೆಲವರು ಮಾತಾಡಬೇಕು ಅಂತ ಮನಸ್ಸುಂಟಮ್ಮ ನನಗೆ. ಏನಿದೆ ತಾಯಿ ನನ್ನ ಪರಿಚಯ? ಸ್ಥಿರವಾಗಿ ಎರುಗು ನೀನಾರೆಂದು ಇನ್ನೊಡನೆ ಸ್ಥಿರವಾಗಿ ಎರುಗು ನೀನಾರೆಂದು ಇನ್ನೊಡನೆ. ಏನಮ್ಮ? ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳಾಳಿ ಮೆರೆವ ದಮಯಂತಿಗೆಲ್ಲವೇ ಅಲ್ಲವೇ ಅಷ್ಟ ಸೌಭಾಗ್ಯದಿಂದ ಮೆರೆದಾಡುತ್ತಿರುವಂತಹ ದಮಯಂತಿ ದೇವಿಯಲ್ಲಿ ಒಂದು ಹೊತ್ತಿನ ಅನ್ನಕ್ಕಾಗಿ ನಿಮ್ಮಲ್ಲಿ ಆಶ್ರಿತಳಾದ ಈ ಪರದೇಶಿಯಲ್ಲಿ ದಿಟ್ಟವಾಗಿ ಸ್ಪಷ್ಟವಾಗಿ ಅರಿತ ಕಾರಣದಿಂದಲಾಗಿ ಪ್ರಶ್ನಿಸ್ತಾ ಇದ್ದೇನೆ. ನನ್ನ ಮಾತಿನಲ್ಲಿ ನಂಬಿಕೆ ಬರುವುದಿಲ್ಲ, ನೀನು ಹೇಳುವುದಿಲ್ಲ. ಸ್ಪಷ್ಟವಾಗಿ ಹೇಳು. ಈ ಇಳೆಯ ಬೆಳಕನ್ನು ನಿನಗೆ ಒದಗಿಸಿಕೊಟ್ಟವರು ನಿನ್ನ ತಂದೆ ತಾಯಿಗಳು. ಅವರ ಮೇಲೆ ಆಣೇರಿಸಿ ಹೇಳ್ತಾ ಇದ್ದೇನೆ, ನೀನು ದಮಯಂತಿ ತಾನೆ? ಮರೆ ಮಾಡಿದರೆ ನಿನ್ನ ಮಕ್ಕಳ ಮೆರೆವ ದಮಯಂತಿಯಲ್ಲವೇ ನೀ. ಮನೆ ಮಾಚದೆ ಹೇಳು. ಹೇಳುವುದಿಲ್ಲ? ನೀನು ಹೆತ್ತು ಹೊತ್ತು ಈ ಲೋಕಕ್ಕೆ ಬೆಳಕಾಗಿ ಕೊಟ್ಟಂತಹ ಉಭಯ ಮಕ್ಕಳು, ಆ ಮಕ್ಕಳ ಮೇಲೆ ಆಣೇರಿಸಿ ಹೇಳ್ತಾ ಇದ್ದೇನೆ, ನೀವು ದಮಯಂತಿ ತಾನೆ? ಮರೆ ಮಾಡಿದರೆ ನಿನ್ನ ಗಂಡನ ಮೆರೆವ ದಮಯಂತಿಯಲ್ಲವೇ ನೀ. ಹೇಳುವುದಿಲ್ಲ ನೀನು? ನನ್ನ ಮಾತಿಗೆ ನೀನು ಬೆಲೆ ಕೊಡುವುದಿಲ್ಲ, ನನ್ನಲ್ಲಿ ಮರೆ ಮಾಡ್ತಿ. ಸತ್ಯ ತಿಳಿಯದೆ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಅಂತ ಭಾವಿಸ್ತಾ ಇದ್ದೀಯಾ? ನಂಬಿಕೆ ಬರುವುದಿಲ್ಲ ತಾನೆ? ದಿಟವಾಗಿ ಹೇಳು. ನಿನ್ನ ಕೊರಳಿಗೆ ಮಂಗಲ ಸೂತ್ರವನ್ನು ಬಿಗಿದ, ಈ ರೇಳು ಲೋಕದಲ್ಲಿ ಕೀರ್ತಿಯನ್ನು ಪಡೆದ ನಿನ್ನ ಗಂಡ ನನ್ನ ಮೇಲೆ ಆಣೇರಿಸಿ ಹೇಳ್ತಾ ಇದ್ದೇನೆ, ನಿನ್ನ ದಮಯಂತಿ ತಾನೆ? ಹೇಳಿನಲು ಚಿರವಾಗಿ ಆಗುತ್ತಿರುವುದು ನಾನೇ ತಾಯಿ, ನಾನೇ ದಮಯಂತಿ, ನಾನೇ ದಮಯಂತಿ. ಗುಡ್ಡ ಬೀಳದೆ ಕೊರಳ ಕೊಯ್ದೆಯ ಗುಟ್ಟ
ಅಷ್ಟಭಾಗ್ಯಳೇ ಅಷ್ಟಭಾಗ್ಯಳೇ ಸೇವೆಯಲ್ಲಿ ಬಹು ಕಷ್ಟ ಪಡಿಸಿದೆನು ಅಷ್ಟಭಾಗ್ಯಳೇ ಸೇವೆಯಲ್ಲಿ ಬಹು ಕಷ್ಟ ಪಡಿಸಿದೆನು ಗೋಳಿಟ್ಟಾಗ ಅಪ್ಪಿದಳು 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 ಇಷ್ಟು ವಂಚನೆ ಮಾಡಬಹುದೇ ಇಷ್ಟು ವಂಚನೆ ಮಾಡಬಹುದೇ ಪರರೇ ನಾ ನಿನಗೆ ಪರರೇ 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 ನಾ ನಿನಗೆ ಗುಟ್ಟ ಪೇಳದೆ ಕೊರಳ ಕೊಯ್ದೆಯ ದಮಯಂತಿ ನಾನೇ ದಮಯಂತಿ ನಾನೇ ನಾನೇ ದಮಯಂತಿ ಏನು ಮಗಳೇ ಏನು ತಾಯಿ ಏನು ಮಾಡಿದೆಯಮ್ಮ ನೀನು? ಅಂದೊಂದು ಕಾಲಕ್ಕೆ ನನ್ನ ಮನೆಗೆ ಹರಕು ಮುರುಕು ಸೀರೆಯಿಂದ ಅತ್ಯಂತ ಕಷ್ಟದಿಂದ ನೀನು ನಡೆದು ಬಂದಾಗ ನಿನ್ನ ಕಷ್ಟವನ್ನು ಗಮನಿಸಿದಂತಹ ನಾನು ಇರುವುದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ತೇನೆ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ನನ್ನ ಮನೆಯಲ್ಲಿ ಇರಿಸಿಕೊಂಡೆ. ಹಾಗೆಂದು ಹತ್ತಿರ ಬಂದಂತಹ ನೀನು ಯಾವ ಕಾರಣಕ್ಕೂ ಕೂಡ ಈ ಚಿಕ್ಕಮ್ಮನನ್ನು ಚಿಕ್ಕಮ್ಮ ಅಂತ ನೀನು ಕರೆದಿದ್ದಿಲ್ಲ. ಅಮ್ಮ, ನಾನು ನಿಮ್ಮ ಮಗಳು ದಮಯಂತಿ ಬಂದಿದ್ದೇನೆ ಎನ್ನುವ ಹಾಗೆ ನೀನು ಆಡಿದ್ದಿಲ್ಲ. ನನ್ನನ್ನು ದೂರವಾಗಿಸಿದೆ. ನಿನ್ನ ಪರಿಚಯವನ್ನೇ ನನ್ನಲ್ಲಿ ಹೇಳದೆ ಮುಂದುವರಿದೆ ನೀನು. ಅಲ್ಲ, ಗುಟ್ಟನ್ನು ಮಾಡುವುದರ ಮೂಲಕವಾಗಿ ನಿನ್ನ ಚಿಕ್ಕಮ್ಮನ ಕೊರಳನ್ನೇ ಕೊಯ್ದು ಬಿಟ್ಟೆ ತಾಯಿ, ನೀನು ಕೊಯ್ದು ಬಿಟ್ಟೆ. ಅಲ್ಲದೆ ಇದ್ರೆ ಹೇಳು, ನೀನು ಈ ರೀತಿ ಮಾಡಬಹುದೇ? ನೀನು ನಾನೇನು ಅನ್ಯಾಳೆ ಮಗನೇ? ನಿನ್ನ 9 ತಿಂಗಳು ನಾನು ಹೊರಲಿಲ್ಲ, 10ನೇ ತಿಂಗಳಿಗೆ ಹೆರಲಿಲ್ಲ, ನನ್ನ ಮಡಿಲಲ್ಲಿ ನಿನ್ನನ್ನು ಲಾಲನೆ ಪಾಲನೆ ಪೋಷಣೆ ಮಾಡಲಿಲ್ಲ. ಆದ್ರೆ ನೀನು ನನ್ನ ಅಕ್ಕನ ಮಗಳೇ. ನನ್ನ ಅಕ್ಕನ ಮಗಳು ಅಂತ ಹೇಳಿದ್ರೆ ಇನ್ನೊಬ್ಬಳಲ್ಲ, ನಾನು ಅವಳು ಒಂದೇ ತಾಯಿಯ ಕರುಳ ಕುಡಿಗಳು, ಒಂದೇ ಕರುಳ ಬಲಿಯನ್ನು ಹಚ್ಚಿಕೊಂಡು ಲೋಕದ ಬೆಳಕನ್ನು ಕಂಡವರು ಮಗಳೇ. ಅವಳ ಮಕ್ಕಳಲ್ಲಿ ಭೇದವನ್ನು ತೋರುತ್ತೇನೆ ಎನ್ನುವ ಹಾಗೆ ನೀನು ಭಾವಿಸಿಕೊಂಡೆಯಾ ಹೇಗೆ? ಅಲ್ಲ, ಅಷ್ಟ ಸೌಭಾಗ್ಯದಲ್ಲಿ ಮೆರೆಯಬೇಕಾದಂತಹ ನೀನು ಸದಾಕಾಲ ನೃತ್ಯ ವರ್ಗದಿಂದ ಸೇವೆಯನ್ನು ಒಪ್ಪಿಸಿಕೊಳ್ಳಬೇಕಾದ ನೀನು ನನ್ನ ಮನೆಯಲ್ಲಿ ಚಾಕರಿಯ ವೃತ್ತಿ ಅಲ್ಲ, ನನ್ನ ಸೇವೆ, ನನ್ನ ಮಗಳ ಸೇವೆ ಇತ್ಯಾದಿ ಕೆಲಸಗಳನ್ನು ಮಾಡಿಬಿಟ್ಟೆ. ನಾ ತಪ್ಪು ಮಾಡಿದೆ ಮಗಳೇ. ಬರಿದೆಯು ಮಳಿಸದಿರಿಯೇ ಭೇದವನ್ನಿರಿಸಿ ಮಾತಾಡುವಿರಿ. ಬರಿದೆಯು ಮಳಿಸದಿರಿ ಭೇದವನ್ನಿರಿಸಿ ಮಾತಾಡುವಿರಿ. ಭೇದವ ಇರಿಸಿ ಮಾತಾಡುವಿರಿ. ಮರ್ಯಾದೆಗೆ ತವ ಮನೆಯಲ್ಲಿ ಮಕ್ಕಳು, ಮರ್ಯಾದೆಗೆ ತವರ ಮನೆಯಲ್ಲಿ ಮಕ್ಕಳು. ವಿರಜಿತಕ್ಕೆ ನಸವ ಕೊರತೆಯೇನು ಸುರಿ. ಬರಿದೆಯು ಮಡಿಸೆ
ಬಯಸದಿರಿ ಭೇದವನಿರಿಸಿ ಮಾತಾಡುವಿರಿ ಭೇದವನಿರಿಸಿ ಮಾತಾಡುವಿರಿ ಅಮ್ಮ ದಮ್ಮಯ್ಯ ತಾಯಿ ಅಳಬೇಡಿ ಅಮ್ಮ, ಅಳಬೇಡಿ ತಾಯಿ. ಮಕ್ಕಳು ಅತ್ತರೆ ತಂದೆ ತಾಯಿ ಎಂದರು ಸಮಾಧಾನವನ್ನು ಮಾಡುತ್ತಾರಮ್ಮ. ಅಳುವ ಮಕ್ಕಳನ್ನು ಹೇಗೆ ಸಮಾಧಾನಿಸಪಡಿಸಬೇಕೆಂದು ತಾಯಿಗೆ ತಿಳಿದಿರುತ್ತದೆ. ಮಕ್ಕಳ ಮುಂದೆ ತಾಯಿಯೇ ಕಣ್ಣೀರು ಹಾಕಿದರೆ ಯಾವ ಮಕ್ಕಳು ಸಮಾಧಾನ ಪಡಿಸುತ್ತಾರೆ? ಅಮ್ಮನಾದ ನೀವೇ ಕಣ್ಣೀರಿಟ್ಟರೆ ಮಗಳಾದ ನಾನೆಂತಮ್ಮ ನಿಮ್ಮನ್ನು ಸಮಾಧಾನ ಪಡಿಸುವುದಕ್ಕೆ ಸಾಧ್ಯವಾಗುತ್ತದೆ? ಇದುವರೆಗೂ ನಾನು ಮುಚ್ಚಿಟ್ಟಿದ್ದೇನೆ, ನಾನು ದಮಯಂತಿ ಎನ್ನುವುದು ಸತ್ಯವನ್ನು ತಿಳುಹಲಿಲ್ಲ. ಆದರೆ ಈ ರಹಸ್ಯವು ಸ್ಫೋಟಗೊಂಡಾಗ, ನಾನು ದಮಯಂತಿ, ನನ್ನ ಸ್ಥಿತಿ ಇಂತಹದ್ದಿದೆ ಎನ್ನುವುದು ನೀವು ತಿಳಿದಾಗ ದುಃಖವನ್ನು ತಡೆದುಕೊಳ್ಳುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಮುತ್ತಿನ ಹಾರದ ದಾರವೊಂದು ಕಡಿದರೆ ಯಾವ ರೀತಿಯಲ್ಲಿ ಮುತ್ತಿನ ಮಣಿಗಳೆಲ್ಲವೂ ಪಟಪಟನೆ ನೆಲಕ್ಕುರುಡುತ್ತದೆಯೋ ಅದೇ ರೀತಿ ಕಪೋಲ ದ್ವಯಗಳಲ್ಲಿ ಕಂಬನಿಯನ್ನೇ ಸುರಿಸುತ್ತಾ ಇದ್ದೀವಿ. ಅಳಬೇಡಿ ಅಮ್ಮ, ನೀವು ಕಣ್ಣೀರಿಟ್ಟರೆ ನನ್ನಲ್ಲಿ ಒರೆಸುವುದಕ್ಕೆ ಸೆರಗೂ ಇಲ್ಲಮ್ಮ ನನ್ನ ಹತ್ರ. ತಾಯಿಯ ಕಣ್ಣೀರನ್ನು ಒರೆಸುವುದಕ್ಕೆ ಯಾವ ಮಗಳಿಗೆ ಸೆರಗಿದ್ದೀತು? ಅಮ್ಮ, ನನಗೆ ದುಃಖವಾಗುತ್ತಿರುವುದು ಯಾಕಾಗಿ ಗೊತ್ತೇ? ನಾನು ಚಕ್ರವರ್ತಿನಿ, ಸಾಮ್ರಾಜ್ಞಿ, ನೀವು ಸಾಮಂತರು. ಹೀಗೆನ್ನುವ ಹಾಗೆ ಅಧಿಕಾರ ವರ್ಗದಿಂದ ನೀವು ಭೇದವನ್ನು ಎಣಿಸಿದರೆ ನನಗದು ನೋವಾಗುವುದು. ನನ್ನ ತವರು ಮನೆ ಅಲ್ವೇ ನಮ್ಮ ಇದು? ನನ್ನ ಚಿಕ್ಕಮ್ಮನ ಅಂತ ನಿಮ್ಮದು ನನ್ನ ತವರು ಮನೆಯೇ ಅಲ್ವೇ ಹೇಳಿ? ತವರು ಮನೆಗೆ ಬಂದಂಥ ಮಗಳು ಎಂಥ ಶ್ರೀಮಂತಳೇ ಇರಲಿ, ಮನೆ ಕೆಲಸವನ್ನು ಮಾಡಿದರೆ ಅವಳ ಗೌರವಕ್ಕೆ ಕೊರತೆಯಾಗುತ್ತದೆಯೇ? ಅದವಳಿಗೆ ಭೂಷಣವೇ ಅಲ್ವೇ ಹೇಳಿ? ಮರ್ಯಾದೆಯಿಂದ ಬದುಕಿದ್ದೇನೆ, ನನ್ನ ಗೌರವಕ್ಕೆ ಯಾವ ಕೊರತೆಯೂ ಆದುದಿಲ್ಲ. ಆದರೆ ನಾನು ಅಧಿಕಾರದಿಂದ ದೊಡ್ಡವಳು ಎನ್ನುವಂತ ನೀವು ಈ ಮಾತನ್ನಾಡಿದರೆ ಮಾತ್ರ ನನಗೆ ದುಃಖವಾಗುವುದು. ಭೇದವನ್ನು ಮಾಡಬೇಡಿ, ನಾನು ನಿಮ್ಮ ಮಗಳಮ್ಮ, ನಾನು ನಿಮ್ಮ ಮಗಳು, ನನಗೆ ಏನು ಕೊರತೆಯಾಗುತ್ತಿಲ್ಲ, ಏನು ಕೊರತೆಯಾಗುತ್ತಿಲ್ಲ. ಕೂಳತನವು ನಮ್ಮದು ಇನ್ನದ ಹೇಳಿದರೇನವುದು, ಕೂಳತನವು ನಮ್ಮದು ಇನ್ನದ ಹೇಳಿದರೇನವುದು, ಇನ್ನದ ಹೇಳಿದರೇನವುದು. ಲೋಲನಯನೆ ಮುತ್ತು ಲೋಲನಯನೆ ಮುತ್ತು ಬಾಲಿ, ನಿನಗೆ ಇಂಥ ಕಾಲ ಬರಲು ಮತ್ತೇನು ಕಾರಣಗಳು? ಕೂಳತನವು ನಮ್ಮದು ಇನ್ನದ ಹೇಳಿದ ಏನವುದು, ಇನ್ನದ ಹೇಳಿದರೆ ಏನವುದು. ಮಗು, ಅಮ್ಮ, ಸಾಧ್ವಿಯಾದ ಸದ್ಗೃಹಿಣಿಯಾದ ನಿನ್ನದಾದ ಅಂತರಂಗ ತಾಯಿಯ ಮನೆಯಲ್ಲಿ ಮಾಡಿದ ಕೆಲಸ ಅಪರಾಧ ಅಲ್ಲ, ತಪ್ಪಲ್ಲ ಅಂತ ನೀನು ಆಡುತ್ತಿ. ಅದು ನಿನ್ನ ಹೃದಯ ಶ್ರೀಮಂತಿಕೆ ಮಗಳೇ. ಆದ್ರೆ ನಿನ್ನ ಚಿಕ್ಕಮ್ಮನಲ್ಲಿದ್ದದ್ದು ಹೃದಯ ಶ್ರೀಮಂತಿಕೆ ಅಲ್ಲ, ಹಣದ ಶ್ರೀಮಂತಿಕೆ, ಅಯ್ಯಯ್ಯೋ, ಒಡೆತನದ ಶ್ರೀಮಂತಿಕೆ, ಅರಸುತನದ ಶ್ರೀಮಂತಿಕೆ. ಯಾವಾಗ ಹಣ ಎನ್ನುವ ಮದ ನಮ್ಮ ತಲೆಯಲ್ಲಿ ಇರ್ತದೆಯೋ ಆ ಹೊತ್ತಿಗೆ ನಮ್ಮವರೇ ಆದರೂ ಬಡವರಾದರು ಅಂತಾದ್ರೆ ಅವರು ನಮ್ಮಿಂದ ದೂರವಾಗುತ್ತಾರೆ. ನಮ್ಮವರು ಅಲ್ಲದೇ ಇದ್ದರು ಶ್ರೀಮಂತರು ಅಂತಾದ್ರೆ ನಮ್ಮ ಮನೆಯ ಹತ್ತಿರದವರಾಗುತ್ತಾರೆ, ಬಂಧುಗಳಾಗುತ್ತಾರೆ. ಅಂತಹ ಕ್ರೂಳತನದ ವ್ಯವಹಾರದಲ್ಲಿ ನಾನು ಮುಂದಾದೆ ಮಗಳೇ. ಅಯ್ಯಯ್ಯೋ, ನೀವು ಅಪರಾಧವನ್ನು ಎಸಗಿದ್ದಲ್ಲ, ಏನೋ ಪ್ರಮಾದ ನಡೆದು ಹೋಯಿತಮ್ಮ, ಯಾಕೆ ನೋಯುತ್ತೀರಿ? ಅಲ್ಲದೇ ಇದ್ರೆ ಯೋಚನೆ ಮಾಡು ಮಗಳೇ. ಒಂದು ಕ್ಷಣ ನೀನು ನಳನನ್ನು ಕಂಡದ್ದಂತೆ, ಆದರೆ ಮದುವೆಯ ಮಂಟಪದಲ್ಲಿ ದೇವೇಂದ್ರಾದಿಗಳು ಅದೇ ನಳನ ಸ್ವರೂಪದಲ್ಲಿದ್ರು ನಳನನ್ನು ನೀನು ಗುರುತಿಸಿದೆಯಂತೆ. ಆದರೆ ನಾವೇ ಎತ್ತಿ ಆಡಿಸಿದಂತ ನಮ್ಮ ಮಗಳು ಹೌದಮ್ಮ, ನನ್ನ ಮನೆ ಬಾಗಿಲಿಗೆ ಬರುವಾಗ ತಿಳಿಯದೇ ಇರುವಂತಹ ಅಪರಾಧ ನನ್ನಿಂದ ಆಗಿ ಹೋಯಿತು.
ಆದ್ರೆ ಅದೆಲ್ಲ ಮಗ ನಾನು ಆಲೋಚಿಸುವುದು ಏನು ತಾಯಿ? ಕಂದ, ಈ ಮೂರು ಲೋಕದ ಚಕ್ರವರ್ತಿ ಅಂತ ಎನಿಸಿಕೊಂಡವನು ನಳ ಭೂಪಾಲಕ, ನಿಷದಾಧಿಪ, ನೀನು ಸಾಮ್ರಾಜ್ಞಿ. ಆದ್ರೆ ಇಂದು ಹಾಗಲ್ಲ. ಹುಟ್ಟ ಒಂದು ಸೀರೆ, ಮೈಯಲ್ಲಿ ಆಭರಣ ಇಲ್ಲ, ಹೊತ್ತಿನ ಸೇವಕರಿಲ್ಲ, ನಡೆತಂದವಳು ನೀನು. ಯಾಕೆ ಮಗು ನಿನಗೆ ಈ ಸ್ಥಿತಿ ಬಂತು? ಯಾರಿಂದ ನಿನಗೆ ಈ ಸ್ಥಿತಿ ಬಂತು? ಆ ದುರಂತವನ್ನು ಏನು ಅಂತ ಹೇಳಲಿ ತಾಯಿ? ಕೋಣೆ ಮುಚ್ಕರ ನೊಳಗೆ ಪತಿಗೆ ಜೂಜನಾಡಿ ಸೋತನು ಕಡೆಗೆ. ರೂಢಿ ಭಂಡಾರವ ಸಗೀತವನಿಗೆ ತೆತ್ತಿತ್ತು. ರೂಢಿ ಭಂಡಾರ ಸಗೀತವನಿಗೆ ತೆತ್ತಿತ್ತು. ಗಾದಿಗೆ ಬರೆ ಮೂರನೇ ದಿನ ಹೋಡಿ ಪುಷ್ಕರ ಒಳಗೆ ಪತಿಯು ಚೂಜನಾಡಿ ಸೋದನು 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 ಕಡೆಗೆ. ಸಂಪದ್ಭರಿತವಾದಂತಹ ದೇಶವಾಗಿತ್ತು ನಮ್ಮ ಅಂತ ನಿಷಧ. ನನ್ನ ಹಾಗೂ ನಳಚಕ್ರವರ್ತಿಗಳ ದಾಂಪತ್ಯ ಜೀವನದಿಂದ ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳಿಗೂ ನಾವು ತಾಯಿ ತಂದೆಯರಾದೆವು. ಸುಖದಲ್ಲೇ ಕಾಲವು ಕಳೆಯುತ್ತಾ ಇತ್ತು. ಒಂದು ದಿವಸ ಉತ್ತರ ನಿಷಧದ ಅಧಿಕಾರಿಯಾಗಿರುವಂತಹ ನನ್ನ ಮೈದುನ, ನಮ್ಮವರ ತಮ್ಮನಾದ ಪುಷ್ಕರ ಅಲ್ಲಿವರೆಗಾಗಿ ಬಂದ. ಬರುವಾಗ ಬ್ರಾಹ್ಮಣರೊಬ್ಬರನ್ನು ಕರೆತಂದ. ಅಣ್ಣ, ಬ್ರಾಹ್ಮಣರ ಅಪೇಕ್ಷಿಸುತ್ತಿದ್ದಾರೆ, ನಾವಿಬ್ಬರು ಜೂಜಾಡಬೇಕು ಎನ್ನುವ ಹಾಗೆ. ಚಕ್ರವರ್ತಿಯನ್ನು ಸಾಮಂತರಾಜನೊಬ್ಬ ದ್ಯೂತಕ್ಕಾಗಿ ಆಹ್ವಾನಿಸಿದಾಗ ಹೋಗಬೇಕಾಗಿರುವುದು ಧರ್ಮವೆಂದು ತಿಳಿದಿರುವಂತಹ ನನ್ನ ಅರಸನಾದ ನಳಚಕ್ರವರ್ತಿಯು ಒಪ್ಪಿದರಮ್ಮ. ಜೂಜಾಟವು ನಡೆಯಿತು. ಮೊದಲು ಸರಸದ್ಯೂತವಾಗಿತ್ತು. ಆದರೆ ಆಟದ ಅಮಲೇರಿರುವಂತಹ ಅವರು ಒತ್ತೆ ಇಟ್ಟು ಜೂಜಾಟವಾಡುವುದಕ್ಕೆ ಪ್ರಾರಂಭಿಸಿದರು. ಅಲ್ಪ ಸ್ವಲ್ಪವಾದ ದನಕನಕಗಳು, ಬಳಿಕ ವಸ್ತುವಾಹನಾದಿಗಳನ್ನು ಒತ್ತೆ ಇಡುತ್ತಾ ಆಟದ ಅಮಲೇರಿ ಸಮಸ್ತ ಭಂಡಾರವನ್ನೇ ಒತ್ತೆಯಾಗಿಟ್ಟರು. ನಿಷಧ ಭೂಮಿಯನ್ನೇ ಒತ್ತೆಯಾಗಿಟ್ಟರು. ಒಂದೆರಡು ದಿನಗಳಲ್ಲ ತಾಯಿ, ತಿಂಗಳುಗಳ ಪರ್ಯಂತರವೇ ನಡೆದು ಹೋಗಿದೆ ಜೂಜಾಟ ಎನ್ನುವಂಥದ್ದು. ಆ ಮಹಾದ್ಯೂತದ ಕೆಟ್ಟ ಪರಿಣಾಮವನ್ನು ಚೆನ್ನಾಗಿ ತಿಳಿದಿರುವಂತಹ ನಾನು ನನ್ನೆರಡು ಮಕ್ಕಳನ್ನು ನಮ್ಮ ಸಾರಥಿಯಾದಂಥ ವಾರ್ಷ್ಣೇಯನ ಮುಖೇನ ನಮ್ಮ ತಂದೆಯ ಮನೆಯ ಕಡೆಗೆ ನಮ್ಮ ಪುರೋಹಿತರ ಜೊತೆಯಲ್ಲಿ ಕಳುಹಿಸಿಕೊಟ್ಟೆ ನಮ್ಮ. ಹಾಗೆ ಮುಂದುವರೆದಂತಹ ದ್ಯೂತದಿಂದ ಸಮಸ್ತವನ್ನು ನನ್ನರಸ ಕಳೆದುಕೊಂಡರು. ಎಲ್ಲವನ್ನು ಸಂಪಾದಿಸಿ ಅಧಿಕಾರವನ್ನು ಪಡೆದುಕೊಂಡಿರುವಂತಹ ಪುಷ್ಕರನು ಮದೋನ್ಮತ್ತನಾಗಿ ಬಿಟ್ಟ. ಅಹಂಕಾರಶೀಲನಾಗಿರುವಂತಹ ಅವನು ಅಣ್ಣನೆನ್ನುವಂತಹ ಗೌರವ ತೋರಿಸಲಿಲ್ಲ, ಅತ್ತಿಗೆ ಎನ್ನುವಂತಹ ಸಂಬಂಧವನ್ನೂ ಗಣಿಸಲಿಲ್ಲ. ನಮ್ಮನ್ನು ಶತ್ರುಗಳಂತೆ ಕಂಡುಬಿಟ್ಟ ತಾಯಿ. ಹೆಚ್ಚೇನು ಕಟ್ಟಾಜ್ಞೆಯನ್ನೇ ಮಾಡಿದ. ಇನ್ನು ಅರೆಕ್ಷಣವೂ ನೀವು ಇಲ್ಲಿ ಇರುವುದಕ್ಕಿಲ್ಲ, ಈ ತಕ್ಷಣದಲ್ಲೇ ಊರನ್ನು ಬಿಟ್ಟು ನೀವು ಕಾಡನ್ನು ಸೇರಿಕೊಳ್ಳಬೇಕು ಎನ್ನುವ ಹಾಗೆ. ಅಮ್ಮ, ನನ್ನವರಿಗೆ ಮಾನ ಮುಚ್ಚುವುದಕ್ಕೆ ಒಂದು ತುಂಡು ಕೌಪೀನ, ನನಗುಡುವುದಕ್ಕೆ 6 ಮೊಳದ ಈ ಸೀರೆಯನ್ನು ಒದಗಿಸಿಕೊಟ್ಟು ನಮ್ಮನ್ನು ಊರಿನಿಂದ ಹೊರಡಿಸಿದ. ನನ್ನವರ ಜೊತೆಯಲ್ಲಿ ನಾನು ಕಾಡನ್ನು ಸೇರಿಕೊಂಡೆ ತಾಯಿ. ಅಲೆದಾಡಿದೆವು. ಒಂದೆಡೆಯಿಂದ ಬಿಸಿಲು, ಇನ್ನೊಂದು ಕಡೆಯಿಂದ ಕಾದಂತ ಭೂಮಿ, ಮತ್ತೊಂದು ಕಡೆಯಿಂದ ಹಸಿವು, ಇನ್ನೊಂದು ಕಡೆಯಿಂದ ಬಾಯಾರಿಕೆ. ಈ ದಣಿವಿನಿಂದಲಾಗಿ ಕಾಡಲ್ಲಿ ಸಾಗುತ್ತಾ 3 ದಿವಸಗಳನ್ನು ನಾವು ಕಳೆದೆವಮ್ಮ. ತಾಯಿ, ಇಂತಲ್ಲಿಗೆ ಹೋಗಿ ಮುಟ್ಟಬೇಕೆನ್ನುವಂಥ ತೀರ್ಮಾನದ ಪ್ರಯಾಣ ನಮ್ಮದ್ದಲ್ಲ. ಯಾವ ಊರನ್ನು ಹೋಗಿ ಸೇರುತ್ತೇವೆಯೋ ನಮಗೆ ಗೊತ್ತಿಲ್ಲ.
ಆದ ಆಯಾಸದಿಂದ ನನ್ನವರಲ್ಲಿ ನಾನೊಂದು ಮಾತನ್ನಾಡಿದೆ. ಏನು ಮಗಳೇ? ದಣಿವಾಗುತ್ತಿದೆ, ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ, ಒಂದಿಷ್ಟು ಹೊತ್ತು ನಾನು ಮಲಗಿ ನಿದ್ರಿಸಲೇ ಎನ್ನುವ ಹಾಗೆ ಒಪ್ಪಿದರಮ್ಮ ನನ್ನವರು. ಒಂದು ಮರದ ಕೆಳಗೆ ನನ್ನವರ ತೊಡೆಯ ಮೇಲೆ ತಲೆಯನ್ನಿಟ್ಟು ನಾನು ಮಲಗಿದೆನಮ್ಮ. ಮಲಗಿದೆ ಮಲಗಿದೆ ಮಲಗಿದ ಸಮಯದಲ್ಲಿ ಬಿಟ್ಟು ನಿಲದಿದ ಕೇಳಿ ಮಲಗಿದ ಸಮಯದಲ್ಲಿ ಬಿಟ್ಟು ನಿಲದಿದ ಕೇಳಿ ಹೊಲವು ಕಾಣದಿಲ್ಲ ಅಡಗುತ್ತಲಿರಿ ಹೊಲವು ಕಾಣದಿಲ್ಲ ಅಡಗುತ್ತಲಿರಿ ವೈಶ್ಯ ಕುಲದವರಿಲ್ಲಿಗೆ ಕಳುಹಿದ ಕರುಣದಿ ಬರಿದೆಯು ಮಳಿಸದಿರಿ ಹೇಗವ ನಿರೀತಿ ಮಾತಾಡುವಿರಿ ಹೇಗವ ಈ ರೀತಿ ಮಾತಾಡುವಿರಿ ಮಲಗಿದ್ದೊಂದು ನನಗೆ ಗೊತ್ತುಂಟು ತಾಯಿ. ಗಾಢವಾದಂಥ ನಿದ್ದೆ ನನ್ನನ್ನು ಆವರಿಸಿಬಿಟ್ಟಿತು. ನಡೆದಂಥ ಪ್ರಯಾಣದ ಆಯಾಸ ಬಳಲಿಕೆಯಿಂದ ನಾನು ನಿದ್ರಿಸಿಬಿಟ್ಟೆ. ಯಾಕೆ ಬಂತೋ ನನಗೆ ಆ ಹಾಳು ನಿದ್ದೆ ನನಗೆ ತಿಳಿಯದು. ಎಷ್ಟು ಹೊತ್ತು ನಾನು ಮಲಗಿದ್ದೇನೋ ಏನು, ಆದರೆ ಎಚ್ಚರಾಗಿ ನೋಡುತ್ತೇನಮ್ಮ, ನಾನಿದ್ದ ಕಡೆ ನನ್ನ ಅರಸನಾದ ನಳಚಕ್ರವರ್ತಿ ಇರಲಿಲ್ಲ. ಎಲ್ಲಿಯೂ ಅತ್ತ ಇತ್ತ ಸಾಗಿರಬಹುದು ಎನ್ನುವ ಹಾಗೆ ಕೂಗಿದೆ, ಕರೆದೆ, ಒಬ್ಬಿಟ್ಟೆ. ಎಷ್ಟೇ ಕರೆದರೂ ನನ್ನ ಧ್ವನಿ ಅರಣ್ಯರೋದನವಾಯಿತೇ ಹೊರತು ದಮಯಂತಿ ನಾನಿಲ್ಲಿದ್ದೇನೆ ಎನ್ನುವಂತಹ ಪ್ರತಿಧ್ವನಿ ಬರಲಿಲ್ಲವಮ್ಮ. ಆಗ ನನಗೆ ತಿಳಿದದ್ದೆಷ್ಟೇ, ಆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ನಾನುಟ್ಟಂತ ಸೀರೆಯ ಸೆರಗನ್ನೇ ತನ್ನ ಮಾನ ಮುಚ್ಚುವುದಕ್ಕೋಸ್ಕರವಾಗಿ ಹರಿದುಕೊಂಡು ಹೋದಂತ ನನ್ನ ಅರಸ ನಳಚಕ್ರವರ್ತಿ ನನ್ನನ್ನು ಬಿಟ್ಟು ಎತ್ತಲೋ ಹೊರಟು ಹೋಗಿದ್ದಾರಮ್ಮ, ಎತ್ತಲೋ ಹೊರಟು ಹೋಗಿದ್ದಾರೆ. ಆ ಬಳಿಕ ಕಾಡಿನಲ್ಲಿ ಬಹುವಾದಂಥ ಕಷ್ಟಗಳನ್ನು ಅನುಭವಿಸಿದೆ. ಹೀಗೆ ಅಳುತ್ತಿರುವಂತಹ ಹೊತ್ತಿನಲ್ಲಿ ವ್ಯಾಪಾರಿಗಳೆಲ್ಲ ಕಾಣಸಿಕ್ಕಿದರು. ಚೇದೆ ದೇಶದತ್ತ ಹೋಗುತ್ತೇವೆ ಎನ್ನುವಂತ ಮಾತನ್ನಾಡಿದರು. ನಿಮ್ಮ ನೆನಪಾಯಿತಮ್ಮ ನನಗೆ. ಆದರೆ ಬಂದ ಆ ಕ್ಷಣದಲ್ಲೇ ಮಗಳು ದಮಯಂತಿ ನಾನು ಎನ್ನುವಂಥ ಸತ್ಯವನ್ನು ಆಡುತ್ತಿದ್ದರೆ ನಿಮಗೆ ಸಹಿಸುವುದಕ್ಕೆ ಸಾಧ್ಯವಿತ್ತೆ? ದರಿದ್ರಳಾಗಿ ಮನೆಗೆ ಬಂದಂಥ ಮಗಳನ್ನು ನೋಡಿದರೆ ಯಾವ ತಾಯಿಯ ಹೃದಯ ಒಡೆಯದೇ ಇರುತ್ತದೆ. ನಿಮಗ ಆ ದುಃಖವನ್ನು ಕೊಡುವುದು ಬೇಡ ಎನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಇದುವರೆಗೆ ಮುಚ್ಚಿಟ್ಟೆನಮ್ಮ, ಮತ್ತಿನ್ನೇನೂ ಇಲ್ಲ. ಆದರೆ ಈ ಬ್ರಾಹ್ಮಣರನ್ನು ನೋಡಿದಾಗ ನಾನು ಮುಖಮರೆಸಿಕೊಂಡು ಹೋದೆ. ಯಾಕೆ ಗೊತ್ತೇ? ನನ್ನ ಅಣ್ಣನ ಸ್ನೇಹಿತರವರು, ಅವರ ಪರಿಚಯ ನನಗಿದೆ, ನನ್ನ ಪರಿಚಯ ಅವರು ಹಿಡಿಯುತ್ತಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಮುಖಮರೆಸಿಕೊಂಡು ನಾನು ಹೋದೇನೆ ಹೊರತು ಇನ್ಯಾವ ಕಾರಣಕ್ಕೋಸ್ಕರವಾಗಿಯೂ ಅಲ್ಲ. ಸ್ವಾಮಿ ಸುದೇವ ಬ್ರಾಹ್ಮಣರೇ, ಒಳ್ಳೇದಾಗಲಿಮ್ಮ, ಒಳ್ಳೇದಾಗಲಿ. ನಗರದಿಂದಲೇ ಬಂದಿರಿ. ಅಲ್ಲಿಂದಲೇ ಬಂದವನಿದ್ದೆ. ಹೇಗಿದ್ದಾರೆ ಸ್ವಾಮಿ? ನನ್ನ ಮಕ್ಕಳು ಹೇಗಿದ್ದಾರೆ? ನನ್ನ ಅಪ್ಪ ಅಮ್ಮ ಹೇಗಿದ್ದಾರೆ? ನನ್ನ ಮಾತಿನ ಮರೆಯೊಳಗಿರುವ ಧ್ವನಿಯನ್ನು ಗ್ರಹಿಸಬಲ್ಲಂತ ಸೂಕ್ಷ್ಮಜ್ಞ ನೀನು ಎನ್ನುವುದರಿಂದ ಇಷ್ಟನ್ನು ಮಾತ್ರವೇ ಹೇಳಬಲ್ಲೆ. ಏನು? ಸ್ವರ ಬಂದಿತು ಅಂತಾದರೆ ಅಮ್ಮ, ಸೂರ್ಯೋದಯವಾದಾಗ ಅಮ್ಮ, ಸೂರ್ಯಾಸ್ತವಾದಾಗ ಅಮ್ಮ, ಕಣ್ಣು ಮುಚ್ಚಿದಾಗ ಅಮ್ಮ, ಕಣ್ಣು ಬಿಟ್ಟಾಗ ಅಮ್ಮ, ಉಣ್ಣುವಾಗ ಅಮ್ಮ, ಮಲಗುವಾಗ ಅಮ್ಮ. ಈ ಅಮ್ಮ ಎನ್ನುವಂತಹ ಕಣ್ಣೀರ ಉದ್ಗಾರ ಬಿಟ್ಟರೆ ಯಾವ ಅರಮನೆ ಕಿಲಕಿಲ ನಗುವಿನಿಂದ ತೋರಣದಿಂದ ಸುಶೋಭಿತವಾಗಿ ಬೇಕಿತ್ತೋ ಆ ಮನೆಯಲ್ಲಿ ಕಣ್ಣೀರೇ ತೋರಣವಾಗಿದೆ ಅಮ್ಮ, ತೋರಣವಾಗಿದೆ. ಕೇಳಿದ್ರಲ್ಲ ತಾಯಿ, ನನಗೆ ನನ್ನ ಮಕ್ಕಳನ್ನು ಕಾಣಬೇಕಮ್ಮ, ನನಗೆ ನನ್ನ ಮಕ್ಕಳನ್ನು ನೋಡಬೇಕಮ್ಮ. ನನ್ನನ್ನು ಕಳಿಸಿಕೊಡ್ತೀರಿ ತಾಯಿ, ಕಳಿಸಿಕೊಡ್ತೀರಿ?
ಬೇಸರಿಸಬೇಡ ತಾಯಿ. ತಾಯಿ ಮಕ್ಕಳು ಒಂದಾಗಿರಬೇಕು ಅನ್ನುವುದನ್ನು ಬಯಸದೇ ಇರುವವಳು ನಾನಲ್ಲ. ಕಳುಹಿಸಿಕೊಟ್ಟೇ ಕೊಡ್ತೇನೆ. ಮಾತಮ್ಮ, ಏನಮ್ಮ? ಇಲ್ಲಿಗೆ ಬರುವಾಗ ಇದ್ದ ನಿನ್ನ ಬಡತನದ ಸ್ಥಿತಿ ಇಂದು ನೀನು ಚಿಕ್ಕಮ್ಮನ ಮನೆ, ನಿನ್ನ ಅಮ್ಮನ ಮನೆಯಲ್ಲಿದ್ದ ಹಾಗೆ ತಾನೆ. ಈ ಮನೆಯಿಂದ ನಿನ್ನನ್ನು ಕಳುಹಿಸಿಕೊಡುವಾಗ ಇಂತಹ ದುಸ್ತರವಾದ ಸ್ಥಿತಿಯಲ್ಲಿ ನನಗೆ ಕಳುಹಿಸಿಕೊಡುವುದಕ್ಕೆ ಮನಸ್ಸಿಲ್ಲ ಮಗಳೇ. ಆ ಕಾರಣದಿಂದ ನಾನು ಕೊಡುವ ಪಟ್ಟೆ ಸೀರೆಯನ್ನುಟ್ಟು, ಮೈ ತುಂಬ ಆಭರಣವನ್ನು ತೊಟ್ಟು, ನಾನು ಏರಿ ಹೋಗುವಂತಹ ಹಂದಣವನ್ನು ಏರಿ. ಇಲ್ಲ ತಾಯಿ, ಯಾವುದೇ ಕಾರಣಕ್ಕೆ ನನಗೆ ಅಲಂಕಾರವು ಬೇಡವಮ್ಮ. ನನ್ನ ಪತಿಯಾದಂಥ ನಳಚಕ್ರವರ್ತಿಯು ಕಾಡಿನಲ್ಲಿ ಎಷ್ಟು ಕಷ್ಟಪಡುತ್ತಿದ್ದಾರೋ, ಎಲ್ಲಿದ್ದಾರೋ, ಹೇಗಿದ್ದಾರೋ ಗೊತ್ತಿಲ್ಲ. ಅವರು ಎಲ್ಲಿದ್ದಾರೆಂದು ತಿಳಿಯುವ ತನಕ ನಾನು ಈ ಬಟ್ಟೆಯನ್ನಲ್ಲದೆ ಬೇರೆ ಬಟ್ಟೆಯನ್ನು ಉಡುವುದಿಲ್ಲವಮ್ಮ. ಅಷ್ಟಕ್ಕೂ ಒತ್ತಾಯಪಡಿಸಿ ನೀವು ನನಗೆ ಅಲಂಕಾರ ಮಾಡುತ್ತೀರಿ ಅಂತಾದರೆ ಅದು ದಮಯಂತಿಗೆ ಮಾಡುವ ಅಲಂಕಾರವಲ್ಲ, ದಮಯಂತಿಯ ಹೆಣಕ್ಕೆ ಮಾಡುವ ಅಲಂಕಾರ. ಆಡಬೇಡ ತಾಯಿ, ಆಡಬೇಡ. ಆದರೆ ಒಂದಮ್ಮ, ಪತಿ ನಿನ್ನನ್ನು ಬಿಟ್ಟು ಹೋಗಿರಬಹುದು, ಹಾಗೆಂದು ಪತಿಗೆ ನಿನ್ನ ನೆನಪು ಸದಾಕಾಲ ಇದ್ದೇ ಇರ್ತದೆ. ಮರಳಿಗಿಂತ ಆ ದುರವಸ್ಥೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಪರಮ ಸುಮಂಗಲೆ ನೀನು. ಹಾಗಾಗಿ ಏನಮ್ಮ? ಸುಮಂಗಲೆಯಾದ ನೀನು ನನ್ನ ಮನೆಯಿಂದ ಸುಮಂಗಲೆಯಾಗಿ ಹೊರಡಬೇಕು ಅಂತಾದ್ರೆ ಆದೀತಮ್ಮ. ಬಾಗಿನವನ್ನು ಕೊಟ್ಟು ಕಳಿಸಿದ್ದಾಯಿ. ಖಂಡಿತ ತಾನೆ. ಶೀಘ್ರವಾಗಿ ನನಗೆ ಪತಿ ದರ್ಶನವಾಗುವಂತೆ ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾಯಿ. ಹೋಗಿ ಬಗೆನಂದಿಮತ ಈರ್ವರಿಗಾಗವಂದಿಸಲು ಅಚ್ಚಿಟನದಲ್ಲಿ ನಾಗವೇಣಿಯ ಅಪ್ಪಿ ಬೀಳ್ಗೊಡೆ ನಾಗವೇಣಿಯ ಅಪ್ಪಿ ಬೀಳ್ಗೊಡೆ ಹೋದ್ರಾ? ನೀವು ನಾನು ಬರುವುದಕ್ಕಿಂತ ನನ್ನನ್ನು ನೋಡುವುದಕ್ಕಿಂತಲೂ ಹೆಚ್ಚು ನನ್ನ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ. ಒಬ್ರೇ ಬಂದ್ರಿ? ಒಬ್ಬರೇ ಬಂದದ್ದಲ್ಲ, ಮತ್ತೆ ಬರುವವರು ಒಟ್ಟಿಗೆ ಬಂದಿದ್ದಾರೆ. ನನ್ನ ಮಗಳು ನಾನು ಆದ್ರಿಂದಲೇ ಇನ್ನತ್ರ ಹೆಚ್ಚು ವಿವರಣೆ ಹೇಳುವುದಿಲ್ಲ. ಹಾ. ನನ್ನ ಮಾತು ಕೇಳುವುದಲ್ಲ, ಹಾ. ನನ್ನ ತೋರು ಬೆರಳು ತೋರಿಸುತ್ತಿರುವ ಮಾತನವನ್ನು ನೋಡು ನೋಡು ನೋಡು. ಸಿಂಧೂರಗಮನೆ ನಿಳಿದು ಸಿಂಧೂರಗಮನೆ ಎಂದನವ ನಿಳಿದು ತಾಯಿ ತಂದೆಯರಡಿಗೆ ಶೋಕಗಳು ವಂದಿಸಿ ತನ್ನ ವಿಧಿಗಳಿಂದ ನೊಂದುಕೊಂಡವರು ತಳ್ಕಿಸುತ್ತಾಗೆ ಜನಕ ಅಪ್ಪಯ್ಯ, ಕಂದ ಅಪ್ಪಯ್ಯ, ಮಗಳೇ, ಇದೇ ಈ ಮನೆ ಅಂಗಳದಲ್ಲಿ ನಳಚಕ್ರವರ್ತಿಯ ಜೊತೆಯಲ್ಲಿ ಮದುವೆಯನ್ನು ಮಾಡಿಸಿ ಲಕ್ಷ್ಮೀ ನಾರಾಯಣರಂತೆ ಪಾರ್ವತಿ ಪರಮೇಶ್ವರರಂತೆ ಬಾಳಿ ಬದುಕಿ ಮಕ್ಕಳೆಂತ ಆಶೀರ್ವಾದ ಮಾಡಿ ಕಳಿಸಿಕೊಟ್ಟೆ ಅಲ್ಲ ಅಪ್ಪ. ಹೌದು ಮಗ,
ನೋಡಪ್ಪ ನಿನ್ನ ಮಗಳ ದೌರ್ಭಾಗ್ಯವನ್ನು. ಪತಿಯಿಂದ ದೂರಳಾಗಿ ಮನೆಗೆ ಮಾಡುವ ಮಾಟಗಾತಿಯಂತೆ ನಾನೊಬ್ಬಳೇ ನಿನ್ನ ಮನೆ ಪ್ರವೇಶ ಮಾಡುತ್ತೇನಪ್ಪ. ನಾನೊಬ್ಬಳೇ ನಿನ್ನ ಮನೆ ಪ್ರವೇಶ ಮಾಡುತ್ತೇನಪ್ಪ. ಕಡು ಮುದ್ದು ಮಗಳಿ ಅಪ್ಪಯ್ಯ ಅಪ್ಪಯ್ಯ ದುಗುಡ ಗೊಳ್ಳಲು ಬೇಡ ಅಪ್ಪಯ್ಯ ಕಲ್ದ ಕಡು ಮುದ್ದು ಮಗಳಿ ದುಗುಡ ಗೊಳ್ಳಲು ಬೇಡ ಕಂದ ಕೊಡವಿ ಮೂರರುಳ್ ನಿನ್ನ ರಮಣ ಈ ಕೊಡವಿ ಮೂರರುಳ್ ನಿನ್ನ ರಮಣ ಕಡುಮುದ್ದು ಮಗಳೇ ನೀದು ಗೂಟಗೊಳ್ಳಲು ಬೇಡ ಕೊಡವಿ ಮೂರರುಳ್ ನಿನ್ನ ರಮಣ ಅಡಗಿಕೊಂಡಿದ್ದನು ಹುಡುಗಿಸುವೆನು ಅಡಗಿಕೊಂಡಿದ್ದರು ಹುಡುಗಿಸುವೆನು ಗೆಲ್ದು ತೊಡೆದರು ಕಣ್ಣ ಜಲವನು ಜಲವನು ಕಂದ ಕಡುಮುದ್ದು ಮಗಳೇ ದುಗುಡಗೊಳ್ಳಲು ಬೇಡ ಕಂದ ಕಂದ ಗತಿಗೆಟ್ಟೆನಪ್ಪ. ನಾನು ಗತಿಗೆಟ್ಟಿದ್ದೇನಪ್ಪ. ಗತಿಗೆಟ್ಟ ಆಡಬೇಡ ಕಂದ, ಆಡಬೇಡ. ಹೆಣ್ಣಿನ ಕಣ್ಣೀರು ಮಣ್ಣಿಗೆ ಬೀಳಬಾರ್ದು ಮಗ. ಮಣ್ಣಿಗೂ ಒಳ್ಳೇದಲ್ಲ, ಹೆಣ್ಣಿಗೂ ಒಳ್ಳೇದಲ್ಲ. ನಿನ್ನ ಸ್ಥಿತಿ ಹೀಗಾಯಿತು ಅಂತ ನೀನು ದುಃಖಿಸಬೇಡ ಕಂದ. ಬಳ್ಳಿಗೆ ಯಾವತ್ತು ಕಾಯಿ ಭಾರವಲ್ಲ ಕಂದ, ಬಳ್ಳಿಗೆ ಕಾಯಿ ಭಾರವಲ್ಲ. ದುರಾದೃಷ್ಟದಿಂದ ನಿನ್ನ ಸ್ಥಿತಿ ಹೀಗಾಯಿತು ಅಂತ ದುಃಖಿಸಬೇಡ. ಗಂಡ ಹೆಂಡಿರು ಜೊತೆಯಾಗಿ ಬರಬಹುದು ಅಂತ ನಾನು ಯೋಚಿಸ್ತಾ ಇದ್ದೆ, ನಿರೀಕ್ಷಿಸ್ತಾ ಇದ್ದೆ. ಅವ ನಿನ್ನ ಜೊತೆಯಲ್ಲಿ ಇಲ್ವೇ ಮಗ? ಅಪ್ಪಯ್ಯ ಅಪ್ಪಯ್ಯ ನಾನು ಆಡಿದೆ. ನಮ್ಮ ತವರು ಮನೆಯ ಕಡೆಗಾಗಿ ಹೋಗೋಣ, ನಮ್ಮ ತಂದೆ ನಮ್ಮನ್ನು ರಕ್ಷಿಸುತ್ತಾರೆ ಎಂದು. ಹ, ಆದರೆ ನಿನ್ನ ಅಳಿಯನ ಸ್ವಾಭಿಮಾನವೇನೆನ್ನೋದು ನೀನು ತಿಳಿದಿಲ್ವೇ ಹೇಳಿ. ಗೊತ್ತಿದೆ ಮಗ. ಕೆಟ್ಟು ನೆಂಟರ ಸೇರಕೂಡದು, ಉಣ್ಣುವುದಕ್ಕಿಲ್ಲ ಉಡುವುದಕ್ಕಿಲ್ಲ ಎಂದು ಯಾರು ಕೆಟ್ಟ ಬಳಿಕ ನೆಂಟರ ಮನೆಗೆ ಹೋಗುವುದು ನಾಚಿಕೆಗೆ. ಆದ್ದರಿಂದ ಬೇಡವೆಂದರು. ಕಷ್ಟವಿರಲಿ ಸುಖವಿರಲಿ ಪತಿಯ ಜೊತೆಯಲ್ಲೇ ಸತಿಯಾದವಳು ಇರಬೇಕೆಂದು ನೀನೇ ಆಡಿದ್ದಲ್ಲವೇ ಅಪ್ಪ. ಛಾಯಾನುವರ್ತಿನಿಯಾಗಿರ್ಬೇಕು ಮಗ. ನಾನಂತೆ ಇರಬೇಕೆ ಬೇಡವೇ ಹೇಳಪ್ಪ. ಬೇಕಿತ್ತು ಮಗ. ಆದ್ರೆ ಏನು ಮಾಡೋಣಪ್ಪ, ದೌರ್ಭಾಗ್ಯದಿಂದ ನನ್ನವರನ್ನು ನಾನು ದೂರ ಮಾಡಿಕೊಂಡಿದ್ದೇನೆ. ನನ್ನನ್ನು ಬಿಟ್ಟು ಎತ್ತಲು ಹೋಗಿದ್ದಾರಪ್ಪ. ಅಯ್ಯೋ ಶಿವನೇ, ಇದನ್ನೆಲ್ಲ ಕೇಳಲಿಕ್ಕೆ ನೈ ಮುದುಕ ನಾನಿನ್ನು ಅಪ್ಪ ಬದುಕಿ. ಅಪ್ಪ ಅಂತ ಮಾತಾಡಬೇಡಪ್ಪ. ಯೋಚಿಸಬೇಡ ಮಗ. ನಿನ್ನ ಕಣ್ಣೀರನ್ನು ಕಾಣುವ ಶಕ್ತಿ ನನಗಿಲ್ಲ. ಒಡವೆ ಮೂರರಲ್ಲಿ ಎಲ್ಲೇ ಅಡಗಿರ್ಲಿ ಅವನನ್ನು ಹುಡುಕಿಸ್ತೇನೆ, ಇಲ್ಲಿಗೆ ಬರಿಸ್ತೇನೆ, ನಿನ್ನ ಕಣ್ಣೀರನ್ನು ತೊಡೆದು ಹಾಕ್ತೇನೆ ಮಗ. ನನ್ನ ಮಕ್ಕಳೆಲ್ಲಿದ್ದಾರಪ್ಪ? ನನ್ನ ಮಕ್ಕಳೆಲ್ಲಿದ್ದಾರೆ? ಇದ್ದಾರೆ ಮಗ. ಮಕ್ಕಳ ಎಲ್ಲಿದ್ದೀರಿ ಮಗ? ಬನ್ನಿ ಮಗ, ನೋಡಿ ಮಗ, ಊಟ ಮಾಡಿದ್ದೀರಿ? ಹಾಲು ಕುಡಿದಿರಿ? ಇಲ್ಲ. ಆಟವಾಡುತ್ತಿದ್ದೀರಾ? ಅಲ್ಲ ಜಗಳ ಮಾಡಿಕೊಟ್ಟಿರ? ಇಲ್ಲ ತಾಯಿ. ಏನಪ್ಪ ನೀನೆಲ್ಲಿಗೆ ಹೋದದಮ್ಮ ನಮ್ಮನ್ನೆಲ್ಲ ಬಿಟ್ಟು? ಏನು ಮಾಡೋಣ ಮಗನೇ, ಒಂದಿಷ್ಟು ದೂರವಿರಬೇಕಾಯಿತು. ಆದ್ರೆ ಬಂದಿದ್ದೇನಲ್ಲ, ಇನ್ನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುದಿಲ್ಲ ಮಗ. ಅಪ್ಪ ಎಲ್ಲಿದ್ದಾರೆ? ಇಲ್ಲಿ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮಕ್ಕಳ ಅಪ್ಪ 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 ಬಡಿತೇನೆ, ಅಯ್ಯಯ್ಯೋ, ಅಪ್ಪ. ಬಡಿತೇನೆ. ಅಪ್ಪ
ನಾನು ಕಣ್ಣೀರು ಹಾಕೋದು ನಿನಗೆ ಕಾಣೋದಕ್ಕಾಗುತ್ತದೆಯೇ? ಮತ್ತೆ ಅಪ್ಪ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನಿನ್ನ ಮನಸ್ಸಿಗೆ ಬೇಸರವಲ್ಲೇ ಮಗ? ನನ್ನ ಗಂಡನನ್ನು ನನಗೆ ಹುಡುಕಿಸಿ ಕೊಡಪ್ಪ, ನನ್ನ ಪ್ರಾಣವನ್ನು ನನಗೆ ಹುಡುಕಿಸಿ ಕೊಡಪ್ಪ, ನನಗೆ ನಾನು ಹುಡುಕಿಸಿ ಪ್ರಯತ್ನಿಸ್ತೇನೆ ಮಗ, ನಾನು ಪ್ರಯತ್ನಿಸ್ತೇನೆ ಆಯ್ತಮ್ಮ. ಮಗ. ಅಪ್ಪ, ಇಂದಿಯ ಮಗ ನೀನು. ಮಕ್ಕಳಿದ್ದಾರಲ್ಲ, ಮಕ್ಕಳ ಜೊತೆ ಸುತ್ತುಣ್ಣುತ್ತೀರಪ್ಪ. ಹೋಗಿ ಮಗ, ಆದಿ ನಾನು ವ್ಯವಸ್ಥೆ ಮಾಡಿ ಹುಡುಕಿಸಿ ಕೊಡಪ್ಪ. ನಾನು ಹುಡುಕಿಸ್ತೇನೆ, ಆದಿ ನಾನು ಹುಡುಕಿಸ್ತೇನೆ. ಹೋಗಿ ಮಗ, ಹೋಗಿ. ಊಟ ಮಾಡಿ. ಹುಡುಕಿಸ್ತೇನೆ. ಯಾರಲ್ಲಿ ಹುಡುಕಿಸುವುದು ಸ್ವಾಮಿ? ನೀವು ನಾನು ಮನೆಗೆ ಹೋಗಿ ನನ್ನ ಹೆಂಡತಿಯ ಮುಖವನ್ನು ಪೂರ್ತಿ ನೋಡ್ಲಿಲ್ಲ. ನೋಡಬಾರ್ದು ಸ್ವಾಮಿ. ಮತ್ತೆ ಕರೆದ್ರಲ್ಲ ನನ್ನ. ಈ ವಯಸ್ಸಿನಲ್ಲಿ ನೋಡದಿದ್ರೂ ಚಿಂತೆ ಇಲ್ಲ, ಈ ವಯಸ್ಸಿನಲ್ಲಿ ಹೆಂಡತಿಯ ಮುಖವನ್ನು ನೋಡಬೇಕು. ಏನು ಮತ್ತೆ ಯಾಕೆ ಕಣ್ಣೀರು? ದಮಯಂತಿಯ ಕಣ್ಣೀರನ್ನು ಕಾಣುವುದಕ್ಕಾಗುವುದಿಲ್ಲ ಪ್ರಭು. ನಳ ಚಕ್ರವರ್ತಿ ಎಲ್ಲಿದ್ದಾನೋ ಗೊತ್ತಿಲ್ಲ. ನನಗೊಂದು ಉಪಕಾರ. ಮತ್ತೆ ಯಾಕೆ ಕಾಲು ಹಿಡಿದೆ? ಒಂದು ಉಪಕಾರ. ಈ ತಿರುಗಾಟ ಮಾಡಿ ಅನುಭವ ಇದ್ದವರು ನೀವು. ನಳ ಎಲ್ಲಿದ್ದಾನೆ ಅಂತ ಒಮ್ಮೆ ಹುಡುಕಿಕೊಂಡು ಬರಬಹುದಾ? ಚಿಂತಿತ ಬೇಡಯ್ಯ ನೃಪತಿ ಸಂತತ ನಾಗಯ್ಯ. ಕಂತು ವಜ್ರದ ಬರಬಹುದು ಕಾಂತೆಯ ಪುಣ್ಯಕ್ತಿಯೋಡೆಲ್ಲಿಹುದು. ಚಿಂತಿತ ಬೇಡಯ್ಯ ನೃಪತಿ ಸಂತತ ನಾಗಯ್ಯ. ನನ್ನಲ್ಲಿ ಅಂತಂದರೆ ಏನು? ಯಾವುದೇ ಬ್ರಾಹ್ಮಣನಲ್ಲಿ ಯಾರಾದರೂ ಯಾವ ಸಮಸ್ಯೆಯನ್ನು ಹೇಳಿದರೂ ಕೂಡ ಮೊದಲಾಗಿ ಬರುವ ಉತ್ತರವೇ ಚಿಂತಿಸಬೇಡಯ್ಯ ಎನ್ನುವ ಹಾಗೆ. ನೆಮ್ಮದಿ ಆಗ್ತದೆ ಸ್ವಾಮಿ. ಚಿಂತೆಯನ್ನು ದೂರ ಮಾಡುವುದಕ್ಕೆ ಇರುವವರಲ್ಲವೇ ನಾವು. ಹೌದು ಸ್ವಾಮಿ. ಆದ್ದರಿಂದಲೇ ಮನದಲ್ಲಿ ಆವರಿಸಿದಂತಹ ಈ ಅವಾಸ್ತವಿಕವಾದ ವಿಚಾರಗಳ ಪೊರೆಯನ್ನೆಲ್ಲವನ್ನು ಕಳಚಿಡು. ನಿನ್ನ ಉಪೇಕ್ಷೆಯ ಮುಪ್ಪನ್ನು ಮೂಲೆ ಸೇರಿಸು. ನಳನನ್ನು ಕಾಣುತ್ತೇನೆ ಎನ್ನುವಂತಹ ಅಪೇಕ್ಷೆಯ ತಾರುಣ್ಯದಲ್ಲಿ ಮೊಮ್ಮ ಮಕ್ಕಳ ಜೊತೆ ತೋಷಭಾವದಿಂದ ತೊಡಗಿಸಿಕೊಂಡಿರು. ನಿನ್ನ ಭಾವಭ್ರೂಣಗಳು ಉಸಿರಾಡುತ್ತಿರುವಂತಹ ಆ ನಳ ಮಹಾರಾಜನನ್ನು ಎಲ್ಲಿದ್ದಾನೆನ್ನು ಹಾಗೆ ಹುಡುಕಿ ತರುವ ಹೊಣೆಗಾರಿಕೆ ನನ್ನದು. ಇದೋ ಹೊರಟೇನ. ಆದಿತ್ಯ ಹಿತ ವಿಭೆದಗೊಳೆವರ್ಧಮಾನವ ಮತಿಯುತ ಮುತ ಪೊರಟು ಸುತ್ತಿದ. ವಿಧಿಯನೆಲ್ಲವ ಬೇಳಿ ತೊಡಗಿದನುದು ಹೊಸ ಕಥೆ. ರಾಯ ಆಗುದಿಲ್ಲ ಅಂತಾದ್ರೆ ಆಗುದಿಲ್ಲ ಅಂತ ಹೇಳ್ಬಹುದಿತ್ತಲ್ಲ ಸ್ವಾಮಿ. ನನ್ನ ಕೈಯಿಂದ ಒಬ್ಬರೇ ಹೋದ್ರಿ, ಒಬ್ಬರೇ ಹೊರಟು ಬಂದ್ರಿ. ನನ್ನ ಕೈಯಿಂದ ಆಗುವುದೇ ಇಲ್ಲ. ನನ್ನಿಂದ ಅಂದ್ರೆ ಏನು? ಓ. ಯಾರಲ್ಲಿಯೂ ಆಗದ ವಿಷಯ ಅದು. ಆಗುವುದಿದ್ರೆ ಅವನಿಂದ ಮಾತ್ರ. ಯಾರಿಂದ? ಆಹಾ, ಏನು ಇದು? ರಾಯ, ಓ, ನಾನು ಇಲ್ಲಿಂದ ಹೊರಟ್ನಾ? ತಿರುಗಾಟಕ್ಕೆ ಹೌದು. ಹೋದ್ರ? ತಿರುಗಿ 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 ಮತ್ತೆ ತಿರುಗುವ ಹೊತ್ತಿನಲ್ಲಿಯೂ ಕೂಡ ನಳ ಕಾಣಲಿಲ್ಲ. ಎಲ್ಲೂ ಸಿಗ್ಲಿಲ್ಲ. ಹಾಗೆ ಬಂದ್ರ ನೀವು? ಹಾಗೆ ಬರ್ಲಿಲ್ಲ. ಬರುವಾಗ ಅಯೋಧ್ಯೆಗೆ ಹೊರಟೆ. ಅಯೋಧ್ಯೆಗೆ ಹೋದ್ರ ಅಲ್ಲಿ ಸ್ವಾಮಿ? ತಲುಪುವಾಗ ಮಧ್ಯಾಹ್ನವಾಗಿತ್ತ. ಮಧ್ಯಾಹ್ನವಾದ ಕೂಡಲೇ ಅಲ್ಲಿ ಅರಸ ಊಟ ಮಾಡ್ಬೇಕು ಅಂತ ಹೇಳಿದನ. ಇನ್ನೇ ನೀ ಕೇಳಬೇಕಾದದ್ದು ಏನು ಊಟ ಅಂತ ಹೇಳ್ತೀನಿ. ಅಯ್ಯೋ, ಊಟದ ವಿಷಯ ನನ್ನಲ್ಲಿ ಯಾಕೆ ಹೇಳ್ತೀರಿ? ನಳ ಸಿಕ್ಕಿದ್ನೋ ಹೇಳಿ ಸ್ವಾಮಿ. ಈಗ ಇರುವುದೇ ಅದರಲ್ಲಿ. ಊಟದ ವಿಷಯ ಕೇಳಿದ್ರೆ ಮಾತ್ರವೇ ನನಗೆ ಮುಂದೆ ಹೇಳಲಿಕ್ಕಾಗೋದು. ಊಟದ ವಿಷಯ ನಾನು ಬಲದ ಎಡದ ಕೈ ಎರಡನ್ನೂ ಕೂಡ ಆಗ್ರಹಿಸುತ್ತಿದ್ದೇನೆಂದ್ರೆ ಏನರ್ಥ? ಏನು? ಮತ್ತೆ 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 ನೆನಪಾಗುವಂತಹ ಪರಮ ಷಡುರಸ ಭೋಜನವನ್ನು ಗುಂಜಿಸಿ ಬಂದವನಿದ್ದೆ. ಅಲ್ಲಿ ಊಟ ಮಾಡಿದ್ದು? ಹೌದೇ ಹೌದು. ಅರಮನೆಯ ಊಟವನ್ನು ಹೊಗಳಿದ್ರೆ ನಳ ಸಿಕ್ಕಿದ ಹಾಗ? ಅಯ್ಯೋ, ನಾನೊಂದು ಊಟ ಮಾಡದ ಊಟವೇ ಅಥವಾ ನಾನೊಂದು ಸವಿಯದ ಒಂದು ಊಟವೇ ಅಂದ್ರೆ? ನಾನು ಮತ್ತಷ್ಟು ಬೆರಗಾಗುವಂತಹ ಊಟವನ್ನಲ್ಲಿ ಮಾಡಿದ್ದೇನೆ ಅಂತ ಹೇಳಿದ್ರು. ಎಲ್ಲೆಯ ತುದಿಯಲ್ಲಿ ಹಾಕಿದಂತಹ ಉಪ್ಪಿನಕಾಯಿಯಿಂದ ಹಿಡಿದು ಮುಂದುವರಿಸಲ್ಪಟ್ಟ ಕೋಸಂಬರಿ ಆಗಲಿ, ಬಗೆ ಬಗೆಯ ಪಲ್ಯಗಳಾಗಲಿ, ಮತ್ತೆ ಬಂದ ಸಾರಾಗಲಿ, ನಂತರ ಬಂದಂತಹ ವ್ಯಂಜನಗಳಾಗಲಿ, ಒಂದಕ್ಕಿಂತ ಒಂದು ಅಮಮ ಎನಿಸುವಂತಹ ರುಚಿಯನ್ನು ಹೊಂದಿರತಕ್ಕಂಥದ್ದು. ಅಡಿಗೆ ಭಟ್ರು ಒಳ್ಳೇದಿರಬಹುದು, ಇಲ್ಲ ಅಂತಾದ್ರೆ ಅಡಿಗೆ ಅಷ್ಟು ಒಳ್ಳೇದ? ನಾನೊಂದು ನೋಡದ
ಅಡುಗೆ ಭಟ್ರ. ಓ ಅದು ಅಲ್ಲವೇ ಅಲ್ಲ, ಮತ್ತೆ ಈ ರೀತಿಯಾದಂತಹ ವಿಶೇಷ ರುಚಿ ಉಳ್ಳಂತಹ ಭೋಜನ ಆ, ಎಲ್ಲಿಯೋ ಒಮ್ಮೆ ಊಟ ಮಾಡಿದ್ದೇನೆ ಅಂತ ಮತ್ತೆ 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 ನೆನಪಿಸಿದಾಗ ನೆನಪಾಯ್ತು ನನಗೆ. ಎಲ್ಲಿ ಮತ್ತೆ ಅಲ್ಲಿ ಆ, ನಿನ್ನ ಮಗಳ ಮದುವೆ ಸಂದರ್ಭದಲ್ಲಿ ಇಲ್ಲಿಯ ನಳಪಾಕ ಅಂತ ಅವತ್ತು ನಾವು ಏನೆಲ್ಲ ಉದ್ಗಾರಗೊಂಡು ಹೇಳಿದ್ದೆವು, ಆ, ಅದೇ ರುಚಿಯಲ್ಲಿ ಒಂದಿನಿತೂ ಲೋಪ ಬಾರದ ಹಾಗೆ ಆ, ನಾನು ಸೇವಿಸಿದಂತಹ ಮೊದಲ ತುತ್ತಲ್ಲೇ ನನ್ನ ಮನಸ್ಸಲ್ಲಿ ಹೇಳಿದಂತಹ ಹೇಳಿದ ಮೊದಲ ಮಾತೆ ಹಬಮ ನಳಪಾಕವಿದು ಎನ್ನುವ ಹಾಗೆ. ನಳಪಾಕ ಅಂತ ನಾವು ಅಡಿಗೆ ಮಾಡಿ ಅಳಿಯನಲ್ಲಿ ಅಡಿಗೆ ಮಾಡಿಸಿ ಊಟ ಮಾಡಿದ್ದು ಹೌದು. ಇದು ಆದ್ರೆ ಅಯೋಧ್ಯೆಯಲ್ಲಿ ನಳಪಾಕ ಇರ್ತದೆ. ನಳಪಾಕವೇ, ಯಾಕೆಂದ್ರೆ ನನಗೆ ಸರಿಯಾಗಿ ಗೊತ್ತುಂಟಲ್ಲ, ಆದ್ದರಿಂದಲೇ ಕುತೂಹಲ ತಡೆಯಲಿಕ್ಕಾಗಲಿಲ್ಲ. ನಳಪಾಕ ಹೌದು ಅಂತಾದ್ರೆ ನಳನೆ ಮಾಡಿರ್ಬೇಕಲ್ಲ. ಇದು ಅಡುಗೆ ಮಾಡಿದ ಅಡುಗೆ ಭಟ್ರು ಯಾರು ಅಂತ ಕೇಳಿ, ಅಡುಗೆ ಭಟ್ರನ್ನು ಒಂದು ಬರ್ಲಿಕ್ಕೆ ಹೇಳಿದ್ರು. ಪುಟ್ಟಣ್ಣ ಭಟ್ರು ಅಂತ ಹೆಸರು ಹೇಳ್ತಾರೆ. ನನ್ನ ಮುಖ ನೋಡುದಿಲ್ಲ, ನನ್ನ ಮುಖ ನೋಡ್ಲಿಕ್ಕೆ ಅಂಜಿಕೆಯೋ ಅಥವಾ ನೋಡಬಾರದ ಸ್ಥಿತಿಯಲ್ಲಿರುವಂತಹ ವಿಕರಾಳ ರೂಪವನ್ನು ಅವರು ಹೊಂದಿದ್ದರಿಂದ ಮುಖ ತೋರಿಸಲಿಕ್ಕೆ ಅವರಿಗೆ ಆ ರೀತಿಯಾಗಿ ಕಂಡಿತು ನನಗೆ ಗೊತ್ತಿಲ್ಲ. ಅಂದ್ರೆ ಹೆಸರು ಪುಟ್ಟಣ ಭಟ್ರು ಅಂತ ಹೇಳ್ತಾರೆ. ನಾನು ನಳಪಾಕವಿದು ಅಂತ ಕೆಳಗೆ ನಳ ಈ ನಳ ಅಂತ ಹೇಳ್ತಾರೆ. ಈ ನಳ ಎನ್ನುವಂತ ಹೆಸರು ನನ್ನ ಬಾಯಿಂದ ಬಂದಾಗಲೆಲ್ಲ ಏನಾದ್ರೂ ಬೇರೆ ಮಾತಾಡಿ ಅಂತ ತೊಡಕು ತರ್ತಾರೆ. ರೂಪ ನೋಡ್ಲಿಕ್ಕೆ ಆಗುದಿಲ್ಲ, ಅಂತಹ ರೂಪ, ವಿಕಾರ ಸ್ವರೂಪ. ಮೊದಲಿಂದಲೂ ಅಲ್ಲೇ ಇದ್ರಂತ, ಅಡಿಗೆ ಭಟ್ರಾಗಿ ಇದ್ರ. ಮತ್ತೆ ಮೊದಲಿದ್ದದ್ದಲ್ಲಂತೆ, ಮತ್ತೆ ಇತ್ತೀಚೆಗೆ ಸೇರಿಕೊಂಡವರು ಅಂತ ಹೇಳಿ. ಅಲ್ಲ, ಋತುಪರ್ಣನಲ್ಲಿ ಬಂದು ಅಡಿಗೆ ವ್ಯವಹಾರವನ್ನೇ ಮಾಡಿದ್ರೆ ಅಲ್ಲವೇ ಅಲ್ಲ, ಮತ್ತೆ ಅಲ್ಲಿ ಕುದುರೆ ಕಾಯುವುದಕ್ಕಾಗಿ ಸೇರಿದ್ರಂತೆ. ಕುದುರೆ ಕಾಯ್ತಾ ಇರಬೇಕು ಅಂತಾದ್ರೆ ಲಾಯದಲ್ಲಿ ಇರಬೇಕು. ಹೌದು, ಅಡುಗೆ ಕೊನೆಗೆ ಹೇಗೆ ಹೋದ್ರಂತೆ? ಮತ್ತೆ ಪ್ರಶ್ನೆ ನನಗೂ ಹುಟ್ಟಿತು, ಅದನ್ನೇ ಕೇಳಿದೆ. ಬೇಟೆಗಾಗಿ ಕಾಡಿಗೆ ಹೋದ ಸಂದರ್ಭದಲ್ಲಿ ಹಸಿವು ಬಾಯಾರಿಕೆಗಳಿಂದ ಒದ್ದಾಡಿದಂತಹ ಋತುಪರ್ಣನಿಗೆ ಏನು ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿಯೂ ಕೂಡ ಅಡುಗೆ ಮಾಡಿ ಕೊಟ್ಟು ಅವರಿಗೆ ಹೊಟ್ಟೆ ತುಂಬುವ ಹಾಗೆ ಮಾಡಿದ್ರು. ಆ ಬಳಿಕ ಇವರು ಅಡುಗೆ ಭಟ್ಟರಾಗಿ ಅಲ್ಲಿ ಉನ್ನತಿ ಧರಣಿ ದೇವರ ನುಡಿಗಿ ಅರದನ ಲೋಚಿಸುತ್ತ ತರಳೆ ಮುಖವ ಈಟಿದನು ಕಂದ ಅಪ್ಪಯ್ಯ. ತಾತ ಕೀಳ್ ಸಂಶಯಗಳು ಬೇಡಪ್ಪಯ್ಯ. ಈತಕವನಡಗಿದ್ದ ಖ್ಯಾತನೇ ನಳಲಿಲ್ಲ ಪ್ರೀತ ನಿಶ್ಚಯವೋ, ಖ್ಯಾತನೇ ನಳಲಿಲ್ಲ ಪ್ರೀತ ನಿಶ್ಚಯವೋ. ಯಾರು ತಿಳಿಯದ ಹಾಗೆ ಮಾತಿ ರೂಪುಗಳನ್ನು, ಯಾರು ತಿಳಿಯದ ಹಾಗೆ ಮಾತಿ ರೂಪುಗಳನ್ನು ಸೇರಿರುವ ನಾಮವನ್ನು ಬೇರಿರಿಸಿಕೊಂಡು ಕೇಳ್ ಸಂಶಯಗಳಿಗೆ ತಕ್ಕೆ ಅಪ್ಪಯ್ಯ. ನೆರಿಗೆ ಕಟ್ಟಿರುವಂತಹ ನಿಮ್ಮ ಮುಖಗಳ ಆ ಧಣಿಯು ಮತ್ತಿನ್ನಷ್ಟು ಬಿಗಿಗೊಳ್ಳುತ್ತಾ ಉಂಟು. ಯೋಚಿಸುತ್ತಿದ್ದೀರಿ, ಚಿಂತಿಸುತ್ತಾ ಇದ್ದೀರಿ. ರೂಪ ಹಾಗೆ. ಅಪ್ಪಯ್ಯ, ಸಂದೇಹ ಬೇಡವಪ್ಪಯ್ಯ. ಆ ಅಲ್ಲಿರುವಂತಹ ಬಾಹುಕನೆನ್ನುವಂತ ಪುಟ್ಟಣ ಭಟ್ರ ಎನ್ನುವಂತಹ ಒಂದು ವ್ಯಕ್ತಿ ನಳಚಕ್ರವರ್ತಿ ಆಗಿರಬಹುದು ಎನ್ನುವುದು ನನ್ನ ಸಂದೇಹ. ಸಂದೇಹ ಸಂಶಯಿಸುವುದಕ್ಕೂ ಕಾರಣವಿದೆಯಪ್ಪಯ್ಯ. ಏನು ಮಗ? ಅವತ್ತು ನಾನು
ಹಾಗೂ ನಮ್ಮವರು ಕಾಡನ್ನು ಸೇರಿ 3 ದಿವಸಗಳಾದ ನಾನು ಮಲಗುವಂತಹ ಮೊದಲು ಒಂದು ಪ್ರಕರಣವಾಗಿ ತಪ್ಪಯ್ಯ. ಏನು ಮಗ? ಮಲಗುವಂತಹ ಮೊದಲು ನನಗವರು ಕೆಲವಷ್ಟು ದಾರಿಗಳನ್ನು ತೋರಿಸಿದರು. ದಮಯಂತಿ, ನಾವು ಪಯೋಷ್ಣಿ ನದಿಯನ್ನು ದಾಟಿಕೊಂಡು ಬಂದಿದ್ದೇವೆ. ಇಲ್ಲಿಂದ ಉತ್ತರಕ್ಕೆ ಹೋದರೆ ಅಯೋಧ್ಯೆಯನ್ನು ಸೇರುತ್ತದೆ. ದಕ್ಷಿಣದ ಕಡೆಗಾಗಿ ಹೋದರೆ ನಮ್ಮ ನಿಷಧದ ದಾರಿ ಅದು. ಪೂರ್ವದ ಕಡೆಗೆ ಸಾಗಿದರೆ ಕುಂಡಿನಾನಗರವನ್ನು ಸೇರುತ್ತದೆ. ಪಶ್ಚಿಮದ ಕಡೆಗಾಗಿ ಹೋದರೆ ಛೇದಿ ದೇಶವನ್ನು ಹೋಗಿ ಸೇರುತ್ತದೆ. ಹೀಗೆ ನಾನಾ ದಾರಿಗಳನ್ನು ಅವರು ತೋರಿಸಿಕೊಟ್ಟರು. ನಾನು ಆ ಹೊತ್ತಿಗೆ ಆಡಿದ್ದೆ, ಗಂಡ ಹೆಂಡತಿರಂತ ನಮಗೆ ಒಂದೇ ದಾರಿ ಇಲ್ಲದೆ ಬೇರೆ ದಾರಿಗಳೇಕೆ ಎಂದು. ಆದ್ರೆ ಈಗ ನನಗೆ ಅರ್ಥವಾಗುತ್ತದೆ ಅಪ್ಪಯ್ಯ, ನಿಷಧದಿಂದ ನಾವು ಬಂದಿದ್ದೇವೆ. ನಾನು ಅಯೋಧ್ಯೆಯ ದಾರಿಯನ್ನು ಹಿಡಿದು ಹೋಗುತ್ತೇನೆ, ನೀನು ಕುಂಡಿನಾನಗರಕ್ಕೋ ಅಥವಾ ಛೇದಿ ದೇಶಕ್ಕೋ ಹೋಗು ಎನ್ನುವುದನ್ನು ಸೂಚ್ಯವಾಗಿ ನನಗೆ ದಾರಿ ತೋರಿಸಿದಪ್ಪಯ್ಯ. ಆಗಿರಬಹುದು. ಮಾತ್ರವಲ್ಲ, ನನ್ನವರು ಚಂದ್ರವಂಶದ ಚಕ್ರವರ್ತಿ, ಅಯೋಧ್ಯೆಯಲ್ಲಿ ಸೂರ್ಯವಂಶದ ಚಕ್ರವರ್ತಿ ಇದ್ದಾನೆ. ಚಕ್ರವರ್ತಿಗಳು ಸಮಾನ ತುಲ್ಯವಾದ ಯೋಗ್ಯತೆಯನ್ನು ಹೊಂದಿಕೊಂಡವರು. ಸ್ನೇಹಿತನು ಋತುಪರ್ಣನು, ಅವರ ಜೊತೆಯಲ್ಲಿ ಹೋಗಿ ಸೇರಿಕೊಂಡರೆ ಯಾವ ಕೊರತೆಯಾಗುವುದಿಲ್ವಲ್ಲ. ಯೋಗ್ಯತೆಗೆ ಸರಿ. ಕಷ್ಟ ಬಂದಾಗ ಸ್ನೇಹಿತರ ಮೊರೆ ಹೋಗಬಹುದಲ್ಲ, ಆ ಕಾರಣಕ್ಕಾಗಿ ಹೋಗಿ ಸೇರಿಕೊಂಡಿದ್ದಾರೆ. ಮತ್ತೆ ಆಡಿದ್ರಲ್ಲ, ಹಿಂದೆ ನಳನಲ್ಲಿ 1000 ಕುದುರೆಗಳಿಗೆ ಸರದಾರನಂತೆ ಅಂತ ಆಡಿದ್ರು. ಇಲ್ಲ ಅಪ್ಪಯ್ಯ, ನಮ್ಮ ನಿಷಧದಲ್ಲಿ ಆ ರೀತಿಯಾದ ವಿಕಾರ ಸ್ವರೂಪಿಯೊಬ್ಬ ಇದ್ದದ್ದೇ ಇಲ್ಲ. ಇಲ್ಲೋ ಮಗ? ಇಲ್ಲ. ಹಾಗಿದ್ರೆ ಋತುಪರ್ಣನಲ್ಲಿ ಹೋಗಿ ಕುದುರೆಯನ್ನು ಸಾಕುವಂತ ವೃತ್ತಿ ಮಾಡಿಕೊಂಡಿದ್ದಾರೆ ಯಾಕೆ? ಅಶ್ವವಿದ್ಯಾ ನಿಪುಣರಲ್ವೇ ನಮ್ಮವರು? ಹೌದೌದು. ಆ ವಿದ್ಯೆಯಲ್ಲಿ ಕಾಣಿಸಿಕೊಂಡಿದೆ. ಮಾತ್ರವಲ್ಲ, ಬೇಟೆಗಾಗಿ ಹೋದಾಗ ತಾನಾಗಿ ಬರುತ್ತೇನೆ ಅಂತ ಒತ್ತಾಯ ಮಾಡಿಕೊಂಡು ಹೋಗಿದ್ದಾರೆ. ಅಪ್ಪಯ್ಯ, ನಿಮ್ಮಳಿಯನಿಗೆ ಜೂಜಾಟದಲ್ಲಿ ಹೇಗೆ ಆಸಕ್ತಿಯೋ ಬೇಟೆಯ ವ್ಯಸನವು ಅಷ್ಟೇ ಉಂಟೆನ್ನುವುದು ನಿಮಗೂ ತಿಳಿದದ್ದೇ. ಹಾಗಾದ್ರೆ ಅದರಲ್ಲಿ ವ್ಯಕ್ತವಾಗಿದೆ. ಕಾಡಿನಲ್ಲಿ ಋತುಪರ್ಣ ಮಹಾರಾಜ ಹಸಿವಿನಿಂದ ಕಂಗೆಟ್ಟಾಗ ಕ್ಷಣ ಮಾತ್ರದಲ್ಲಿ ಬಿಸಿ ಬಿಸಿಯಾದ ಅಡುಗೆಯನ್ನು ಮಾಡಿಕೊಟ್ಟಿದ್ದಾರೆ. ದೇವತೆಗಳ ವರ ಉಂಟಲ್ಲ ಅಪ್ಪಯ್ಯ, ಬೆಂಕಿ ನೀರಿಲ್ಲದೆ ಅಡುಗೆಯನ್ನು ಮಾಡುವಂತ ಸಾಮರ್ಥ್ಯ ವಿಶೇಷಗಳಿರುವುದು ನಳಚಕ್ರವರ್ತಿಗೆ ಹೌದಲ್ಲ? ಆ ವಿದ್ಯೆಯಲ್ಲಿ ಕಾಣಿಸಿಕೊಂಡಿದೆ. ಋತುಪರ್ಣ ಮಹಾರಾಜನಿಗೆ ಬೇಕಾದ ಹಾಗೆ ಸಂತೃಪ್ತಿಯಾಗಿದೆ. ಅಪ್ಪಯ್ಯ, ಹಸಿವಾದವನಿಗೆ ರುಚಿ ಬೇಕೋ ಅಪ್ಪ? ಬೇಡ ಬೇಡ. ನಿದ್ದೆ ಬಂದವನಿಗೆ ಹಾಸಿಗೆ ಕೊಡಬೇಕಾ? ಬೇಡ. ಕೂತಲ್ಲೇ ತೂಕಡಿಸುವವರು ಇಲ್ವಾ? ಹಾಗಾದ್ರೆ ಮಹಾರಾಜನಿಗೆ ಆ ಹೊತ್ತು ಹಸಿದತ್ತ ಮಹಾರಾಜನಿಗೆ ರುಚಿಯಾಗಿರಬಹುದು. ಎಷ್ಟು ಊರಿನ ಊಟ ಉಂಡವರು ನಮ್ಮ ಬ್ರಾಹ್ಮಣರು. ಹಾಗಾದ್ರೆ ಇವರಿಗೂ ಅಲ್ಲಿ ನಳಪಾಕದ ನೆನಪಾಗಿದೆ ಅಂತ ಆದ್ರೆ ಅಲ್ಲಿ ನಮ್ಮವರ ಕೌಶಲ್ಯ ಎನ್ನುವಂಥದ್ದು ಕಾಣಿಸಿಕೊಂಡಿದೆ. ಇರಬಹುದು. ಮಾತ್ರವೇ ಅಲ್ಲ, ನಾನು ಕುಂಡಿನಾನಗರದಿಂದ ಬಂದವನು ಎಂದಾಗ ತಳಮಳಗೊಳ್ಳುತ್ತಾರೆ ಅಂತ ಆದ್ರೆ ಎಲ್ಲಿ ತನ್ನ ರಹಸ್ಯ ಸ್ಫೋಟಗೊಳ್ಳುತ್ತದೋ ಎನ್ನುವ ಕಾರಣಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಇದ್ದಾರೆ. ಮತ್ತೆ ನಮಗೆ ಈ ಹೊತ್ತಿಗೆ ಆ ರೂಪವನ್ನು ನಮಗೆ ಅಡ್ಡವಾಗುತ್ತಾ ಉಂಟು. ಹೀಗಿರಬಹುದು ಅಪ್ಪಯ್ಯ. ಜೂಜನ್ನಾಡಿ ಎಲ್ಲವನ್ನೂ ಸೋತು ಚಕ್ರವರ್ತಿಯಾದಂತ ನಾನು ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕಾಗದೆ ಯಾರದ್ದೋ ಆಶ್ರಯದಲ್ಲಿ ಇರಬೇಕಾಯಿತಲ್ಲ. ಇವನಂತಹ ಗಂಡಸೆನ್ನುವ ಹಾಗೆ ಸಮಾಜ ನನ್ನನ್ನು ಜರೆದೀತು, ಲೋಕ ನನ್ನನ್ನು ದೂರಿಯಿತು ಎನ್ನುವ ನಾಚಿಕೆಗೊಳಗಾದಂತಹ ಚಕ್ರವರ್ತಿಯು ಆ ರೀತಿಯಂತ ವೇಷವನ್ನ ಮಾಡಿಕೊಂಡು ರೂಪವನ್ನ ಮರೆಸಿಕೊಂಡು ಅಲ್ಲಿ ಹೋಗಿ ಸೇರಿದ್ದಾರೆ ಎನ್ನುವಂಥದ್ದು ನನ್ನ ಅಂತ ಒಂದು ತರ್ಕವಪ್ಪ, ಸಂದೇಹ. ಇಷ್ಟೆಲ್ಲ ಬಗೆಯಿಂದ ಯೋಚಿಸಿದರೆ ಋತುಪರ್ಣ ಮಹಾರಾಜನ ಆಸ್ಥಾನದಲ್ಲಿ ಇರುವಂತಹ ಬಾಹುಕನೆನ್ನುವಂತ ವ್ಯಕ್ತಿ ನಳ ಚಕ್ರವರ್ತಿ ಅಲ್ಲದೆ ಅನ್ಯನಲ್ಲ. ಆದ್ರೆ ಒಂದು ಮಗ, ಏನಪ್ಪ? ಈಗ ಸಂಶಯ ನಾವು ಪಡಬಹುದು, ಆದ್ರೆ ಅವನನ್ನು ಭರಿಸುವ ಒಂದು ವಿಧಾನ ಅಂತ ಬೇಕಲ್ಲ. ಇಲ್ಲಿಗೆ ಭರಿಸುವುದಾದ್ರೂ ಹೇಗೆ? ಭರಿಸಿಕೊಂಡರೆ ಅವರ ಸತ್ಯವನ್ನು ನಾವು ತಿಳಿಯಬಹುದು. ಅಪ್ಪ, ಒಂದು ದಾರಿ ಸೂಚಿಸ. ಹೇಳು ಮಗ. ಪುನರಪಿ
ದಿವ್ಯ ಸಂಜೆಯುಳು ತಲೆ ಮದುವೆ ನಾಳೆ ಎಂಬಿ ದಿವ್ಯ ಸಂಜೆಯುಳು ಚೆಲುವ ಋತುಪರ್ಣನಲ್ಲಿಗೆ ಅಟ್ಟು ದೂತನಂ ಅಳುಕದಿರು ನೀನೆಂದಳು ಚೆಲುವ ಋತುಪರ್ಣನಲ್ಲಿಗೆ ಅಟ್ಟು ದೂತನು ಅಳುಕದಿರು ಅಳುಕದಿರು ನೀನೆಂದಳು ಇಳೆ ಮೂರರುಳು ಪುಡುಕಿದರು ನಳನ ಸೋಗಿಲ್ಲ ಜನಕ ಅಪ್ಪಯ್ಯ ಮಗ ನಮಗೀಗ ಆತಂಕವಾಗಿರುವುದು ಒಂದೇ ಒಂದು ನಳಚಕ್ರವರ್ತಿಯು ಆ ರೀತಿಯಲ್ಲಿ ಯಾಕೆ ವಿಕಾರ ಸ್ವರೂಪವನ್ನು ಹೊಂದಿಕೊಂಡಿದ್ದಾರೆ ಎನ್ನುವ ಹಾಗೆ. ಅಲ್ವೇ ಅದು ನಿಜವೇ ಅಥವಾ ಆ ರೀತಿಯಾದಂತಹ ವೇಷವೇ ಎನ್ನುವ ಸತ್ಯವನ್ನು ನಾವು ತಿಳಿಯಬೇಕು ಅಂತಾದ್ರೆ ಅವರನ್ನು ಇಲ್ಲಿಯ ತನಕಾಗಿ ನಾವು ಬರಿಸಿಕೊಳ್ಳಬೇಕಾಗಿದೆ. ಹೇಗೆ ಭರಿಸುವುದು ಮಗ? ಒಂದು ದಾರಿ ಇದೆ ಅಪ್ಪಯ್ಯ. ಓ. ಈ ತಕ್ಷಣದಲ್ಲಿ ಒಂದು ಲೇಖನವನ್ನ ಸಿದ್ಧಪಡಿಸಿ ಎಲ್ಲ ಅರಸು ಮಕ್ಕಳ ಕಳಿಗಾಗಿ ಬರೆದು ಕಳಿಸಿ ಇಳೆ ಮೂರ ಹುಡುಕಿದರು ನಳನ ಸೋಹಿಲ್ಲ. ನಳ ಚಕ್ರವರ್ತಿ ನಮ್ಮಲ್ಲಿಯವರಿಗಾಗಿ ಬಂದಿದ್ದಾರೆ, ನಾವು ಈ ದಾರಿಯಲ್ಲಿ ಸಾಗಿದ್ದನ್ನು ನೋಡಿದ್ದೇವೆ ಎನ್ನುವ ಹಾಗೆ ಹೇಳುವಂತ ಒಬ್ಬನೇ ಒಬ್ಬ ವ್ಯಕ್ತಿಯು ನಮಗೆ ಕಾಣಿಸುವುದಿಲ್ಲ, ಹೇಳುವುದೂ ಇಲ್ಲ. ಆದರೆ ಮಗಳದಂತಹ ದಮಯಂತಿಗೆ ಇನ್ನು ಯೌವನವಿದೆ. ಆದ್ದರಿಂದ ಮಗಳು ದಮಯಂತಿಗೆ ಮತ್ತೆ ಮದುವೆಯನ್ನು ಮಾಡುತ್ತೇವೆ. ಮರ್ಯಾದೆ ಕೆಟ್ಟವನೇ, ನಾಚಿಕೆ ಇಲ್ಲದವನೇ, ಏನು ಅಂತ ತಿಳ್ಕೊಂಡಿದ್ದಿ? ಏನು ಸುಮ್ಮನೆ ನಿಂತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಭಾವಿಸಿದ್ಯಾ? ನಾನು ಓದಿದ್ದೆಷ್ಟು, ನಾನು ತಿಳ್ಕೊಂಡಿದ್ದೆಷ್ಟು, ನೀನು ಹೇಳಿದ ಒಂದು ಮಾತಿಗಾಗಿ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಎಷ್ಟು ಊರು ತಿರುಗಿದ್ದೇನೆ ಗೊತ್ತಿಲ್ಲ. ನನಗೆ ಬರುವುದೇ ಬೇಡ ಅಂತ ಆಗಿತ್ತು. ಅಂದ್ರೆ ಸಿಗಲೇ ಇಲ್ಲ. ಆದ್ರೂ ಕೂಡ ಹುಡುಕಿ 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 ಬಂದು ಒಂದು ವೀಟದ ವಿಷಯವನ್ನು ಇಷ್ಟು ವಿಸ್ತಾರವಾಗಿ ಹೇಳಿದೆ. ಇದನ್ನು ಕೇಳಲಿಕ್ಕೆ ಬಂದದ. ಇದನ್ನ ಇವಳಿಗೆ ಕಲಿಸಿದ್ದು. ಎರಡು ಮಕ್ಕಳ ತಾಯಿ ಇಷ್ಟು ಹೊತ್ತಿಗೆ ಅವನಿಲ್ಲ ಅಂತ ಕಣ್ಣೀರು ಹಾಕಬೇಕಿತ್ತು. ಅವನ ಯೋಗ್ಯತೆ ಏನು, ಅವನ ಎತ್ತರ ಏನು, ಅವನ ಪೀಠ ಏನು, ಅವನದ್ದಾದಂತಹ ಸಾಮರ್ಥ್ಯವೇನು, ಇವಳ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು, ನನ್ನ ಮಾತೇನು, ನಾನು ಕಲ್ತದ್ದೇನು, ಶಾಸ್ತ್ರ ಏನು ಹೇಳ್ತದೆ, ವೇದ ಏನು ಹೇಳ್ತದೆ. ಸ್ವಾಮಿ, ಮನೆಯಲ್ಲಿ ದೈವ ದೇವ ಈಗ ಒಂದು ಮಾತಾಡುವ ಕ್ರಮ ಇಂಥದ್ದು ಮಾತು ಕೇಳಲಿಕ್ಕೆ ಇಷ್ಟೊತ್ತು ನಿಂತದ್ದು ನಾನು. ನೀವು ಅಷ್ಟು ಅವಸರ ಮಾಡಿದ್ರೆ ನಾನೇನು ಅಂತ ಉತ್ತರ ಅವಸರ ಬೇರೆ, ವೇಗ ಬೇರೆ. ನನಗೆ ವ್ಯಾಖ್ಯಾನ ಹೇಳಿಕೆ ಬರಬೇಡ ನೀನು. ನನ್ನ ಮಗಳು ಹೇಳಿದ ಮಾತನ್ನು ಕೇಳಿ ನೀವು ಸಿಟ್ಟಿನಲ್ಲಿ 7 ತಿಂಗಳಲ್ಲಿ ಹುಟ್ಟಿದ ಹಾಗೆ ಮಾಡ್ತೀರಿ. ನಾನು 7 ತಿಂಗಳಲ್ಲಿ ಆದ್ರೂ ಹುಟ್ಟಿಯೇನು, 5 ತಿಂಗಳಲ್ಲಿ ಆದ್ರೂ ಹುಟ್ಟಿಯೇನು, ದಮಯಂತಿ ಪುನಃಸ್ವಯಂವರ ಎನ್ನುವುದಕ್ಕೆ ಬೇರೆ ಅರ್ಥ ಏನುಂಟು ಹೇಳು. ಏನು ಅರ್ಥಾರ್ಥ ಸಂಬಂಧ ಇಲ್ಲದೆ ನನ್ನ ಮಗಳಂತ ತೀರ್ಮಾನವನ್ನು ಕೈಗೊಂಡಾಳೆ. ಮತ್ತೆ ಹೇಳಿದ್ಯಾಕೆ ಅವಳು? ನಿಮ್ಮ ಶಿಷ್ಯ ಅಲ್ವಾ? ನನ್ನ ಶಿಷ್ಯ ಆಗಿ ನನ್ನ ಮರ್ಯಾದೆ ತೆಗಿಲಿಕ್ಕೆ ಎಂತ ಮಾತಾಡುವ? ಇಷ್ಟರ ತನಕ ಅವಳು ಮಾತಾಡಿದ ದೋಷ ಕಾಣಲಿಲ್ಲ. ಅಯ್ಯೋ ಪಾಪ ಅಂತ ನಾನು ಕೇಳ್ತಾ ಇದ್ರೆ ಇಂಥದ್ದು ಮಾತಾಡುದು. ನನಗೆ ಅಲ್ಲಿ ಮಾತಾಡುವಾಗ ಕಣ್ಣೀರು ತಡಿಲಿಕ್ಕೆ ಆಗಲಿಲ್ಲ. ಅಲ್ಲ, ಇಷ್ಟೊತ್ತು ಮಾತಾಡಿದವರು ಎಲ್ಲ ಒಂದೇ ಹೊತ್ತಲ್ಲಿ ಮಾತಾಡಿ ಬಿಟ್ರಲ್ಲ ಸ್ವಾಮಿ. ನನಗೆ ಮಾತಾಡಲಿಕ್ಕೆ, ನಾನು ಮಾತಾಡುವಾಗ ಸುಮ್ಮನಿರುವುದಾಗ ನಾನು ಎಷ್ಟು ಮಾತಾಡ್ತೇನೆ ಸ್ವಾಮಿ. ಅನ್ಯತಾ ಭಾವಿಸಿಕೊಳ್ಳಬೇಡಿ ಅಪ್ಪಯ್ಯ. ಮರುಮದುವೆಯನ್ನು ನಾನು ಮಾಡುತ್ತೇನೆ ಎನ್ನುವಂತ ಮಾತನಾಡಿದಾಗ ನಾನು ಮತ್ತೆ ಮದುವೆಯಾಗುವಳೇನಪ್ಪಯ್ಯ? ನನ್ನ ಮಗಳ ಬಗ್ಗೆ ತೀರ್ಮಾನ ಕೈಗೊಂಡಾಳೆ. ನೀವೇ ತಿಳಿದವರಲ್ವೇ, ಅವತ್ತು ನನ್ನನ್ನು ಮದುವೆಯಾಗುವುದಕ್ಕೋಸ್ಕರವಾಗಿ ದೇವತೆಗಳೇ ಇಳಿದು ಬಂದದ್ದಿಲ್ಲವೇ? ಆ ದೇವತೆಗಳ ದೂತನಾಗಿ ನಳಚಕ್ರವರ್ತಿಯೇ ನನ್ನಲ್ಲಿವರೆಗಾಗಿ ಬಂದು ಹುಟ್ಟು ಸಾವಿಗೆ ಕಟ್ಟು ಬಿದ್ದ ಮನುಷ್ಯನನ್ನು ಮದುವೆಯಾಗಬೇಡ, ದೇವತೆಗಳನ್ನು ಮದುವೆಯಾದರೆ ನಿನ್ನ ಸೌಭಾಗ್ಯ ಹೆಚ್ಚಿನದು ಅಂತ ಹೇಳಿದಾಗ ಸ್ಪಷ್ಟವಾಗಿ ನಾನೇ ಹೇಳಿದ್ದೆ, ವರ ನಿಪುಣ ಕೇಳು ತನಗೊಲಿದ ಸತಿಯನ್ನು ಪರರಿಗನುಸಂಧಾನ ಗೈವರೀರುವರೆ ಪೂರ್ವದಲ್ಲಿ ಅರೆಗಳಿಗೆ ಗೊಂದೊಂದು ಬುದ್ಧಿಯ ವಿರಚಿಸುವರೆ ನಾ ನಿನ್ನಂತೆ ಭಂಡಳೆ ನಳನಲ್ಲದೆ ಅನ್ಯ ಕುರಿಗಳನ್ನು ಸರ್ವತಾನಾವರಿಸೆ. ನಳ ಚಕ್ರವರ್ತಿಗಳ ಸಮ್ಮುಖದಲ್ಲಿ ದೇವತೆಗಳಾದರೂ ಕುರಿಗಳಿಗೆ ಸಮಾನ ಅಂತ ಆಡಿದ ನಾನು ನಳ ಚಕ್ರವರ್ತಿಗಳಿಂದ 2 ಮಕ್ಕಳನ್ನು ಪಡೆದೀಗ ನಾನು ಮತ್ತೆ ಬೇರೆಯವರನ್ನು ಮದುವೆ ಆಗುತ್ತೇನೆ ಅಪ್ಪ. ಆದ್ರೆ ಈ ಮಾತಿಗೆ ಏನು ಅರ್ಥ ಅಂತ ನನಗೆ ಅರ್ಥ ಆಗುವುದಿಲ್ಲ. ಇದೊಂದು ನಾಟಕವಪ್ಪ. ನನ್ನವರನ್ನು ಇಲ್ಲಿಗೆ ಬರೆಸಿಕೊಳ್ಳೋದಕ್ಕೆ ನಾನು ಮಾಡುತ್ತಿರುವುದು ಉಪಾಯವಪ್ಪ. ಉಪಾಯವೋ? ಹೌದು, ಇದೊಂದು ಉಪಾಯ ಅಂತೆ. ಉಪಾಯ ಆಗಿದ್ರೆ ಹಾಗೆ ಉಪಾಯ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಅದು ಎಂತ ಉಪಾಯ ಅಂತ ಗೊತ್ತಾಗಬೇಕು. ಏನು? ಯಾವನೇ ಇರಲಿ ತನ್ನ
ಪ್ರೀತಿಯ ಹೆಂಡತಿಗೆ ಮತ್ತೆ ಮದುವೆ ಅಂತ ಆದ್ರೆ ಆ ಗಂಡು ಸಹಿಸಿಕೊಳ್ಳುತ್ತಾನೆ? ಖಂಡಿತ ಸಹಿಸಲಿಕ್ಕಿಲ್ಲ. ಅದರಲ್ಲಿ ನನ್ನ ಹಾಗೂ ನಳಚಕ್ರವರ್ತಿಯನ್ನು ಜೊತೆಗೂಡಿಸಿರುವಂತದ್ದು ಸಾಮಾನ್ಯ ಮನುಷ್ಯನಲ್ಲ, ಹಂಸದೂತನಾಗಿ ನಮ್ಮಿಬ್ಬರನ್ನು ಜೊತೆಗೂಡಿಸಿದವನು. ಹಾಗಿರುವಾಗ ನನ್ನ ಮೇಲೆ ಖಂಡಿತವಾಗಿ ಮೋಹವಿದೆ. ಆ ಕಾರಣಕ್ಕೋಸ್ಕರವಾಗಿ ನನಗೆ ಮತ್ತು ಮದುವೆ ಅಂತ ಆದ್ರೆ ಅವರು ಖಂಡಿತವಾಗಿ ಅದನ್ನು ತಿಳಿದು ಸಹಿಸಿಕೊಳ್ಳಲಾರರು ಇಲ್ಲಿಗೆ ಬಂದೇ ಬರುತ್ತಾರೆ. ಆದ್ರಿಂದ ಒಂದು ಉಪಾಯವನ್ನು ಮಾಡಿ, ಏನು ಮಗ, ಉಳಿದ ಅರಸು ಮಕ್ಕಳಿಗೆ ನೀವು ಹೇಳಿಕೆಯನ್ನು ಕೊಡುತ್ತೀರೋ ಬಿಡುತ್ತೀರೋ ನನಗೆ ಪ್ರಧಾನವಲ್ಲ, ಆದ್ರೆ ಋತುಪರ್ಣ ಮಹಾರಾಜನಿಗೆ ಮಾತ್ರ ಹೇಳಿಕೆಯನ್ನು ಕೊಡಲೇಬೇಕು. ಯಾವಾಗ ಗೊತ್ತೇ? ದಶಮಿಯ 13 ಗಳಿಗೆಗೆ ಸರಿಯಾಗಿ ನಮ್ಮಲ್ಲಿ ಮುಹೂರ್ತವಿದೆ. ಈ ದಿವಸ ಈ ಹೊತ್ತಿಗೆ ಮದುವೆ. ಆದ್ರೆ ಋತುಪರ್ಣನಲ್ಲಿಗೆ ಮುಟ್ಟಬೇಕಾದದ್ದು ನವಮಿಯ ಸಂಜೆಯ ಹೊತ್ತಿಗೆ. ಒಂದು ದಿನದಲ್ಲಿ ಬರ್ಬಹುದಾ? ಅಯೋಧ್ಯೆಯಿಂದ ಈ ಕುಂಡಿನ ನಗರಕ್ಕೆ 250 ಯೋಜನ ದೂರವಿದೆ. 15 ದಿವಸಗಳ ಪ್ರಯಾಣವಿದೆ. ಆದ್ರೆ ಅಲ್ಲಿರುವುದು ನಳಚಕ್ರವರ್ತಿಯೇ ಸತ್ಯ ಅಂತ ಆದರೆ ಅಶ್ವವಿದ್ಯಾ ನಿಪುಣರಾದಂತ ಅವರು ಖಂಡಿತವಾಗಿ ಇಲ್ಲಿ ಬಂದೇ ಬರುತ್ತಾರೆ, ಇದು ನನ್ನ ವಿಶ್ವಾಸ. ಆದ್ರಿಂದ ನನ್ನವರನ್ನು ನಾನು ಮತ್ತೆ ಬರೆಸಿಕೊಳ್ಳುವುದಕ್ಕೆ ನಾವು ಮಾಡುತ್ತಿರುವಂತಹ ಉಪಾಯವಪ್ಪ, ನನಗೆ ಇದೊಂದು ಉಪಕಾರವನ್ನು ಮಾಡಿ. ದಮಯಂತಿ ಆದ್ರೆ ಹೀಗೆ ಮಾತಾಡ್ಬೇಕು, ಅವಳು ಹೀಗೆ ಮಾತಾಡ್ಬೇಕು ಎನ್ನುವುದಕ್ಕಾಗಿ ನಾನು ಆಗಷ್ಟು ಮಾತಾಡಿದೆ. ಈ ತೆಳುವಾದ್ರೆ ದೋಸೆ, ದಪ್ಪ ಆದ್ರೆ ರೊಟ್ಟಿ. ಮತ್ತೆ ನನ್ನ ಶಿಷ್ಯೆಯಾಗಿ ದಪ್ಪ ಮಾತಾಡ್ಯಾಳ. ನೀನೇನು ನಾಚಿಕೆ ಇಟ್ಟವನು, ಎಷ್ಟು ಪುಣ್ಯಾತ್ಮವಂತ. ನಿನಗೇನು ವೇದ ಗೊತ್ತಿಲ್ವ, ನಿನಗೇನು ಶಾಸ್ತ್ರ ಗೊತ್ತಿಲ್ವ, ನೀನೇನು ಸ್ಮೃತಿ ತಿಳಿಯದವನ, ನಿನಗೇನು ವ್ಯಾಕರಣ ಗೊತ್ತಿಲ್ವ. ಪುನಃ ವರನನ್ನೇ ಅವನನ್ನೇ ಮದುವೆ ಆಗುವುದಕ್ಕೆ ಹೀಗೆ ಹೇಳುವುದು ಅಂತ ಅವಳ ಬಾಯಿಂದಲೇ ಹೇಳಿದ್ರಿ. ನನ್ನ ದಮಯಂತಿಯ ಮಾತು ನನಗರ್ಥ ಆಗುದಿಲ್ಲ, ನನ್ನ ಶಿಷ್ಯ ಅರ್ಥ ಆಯ್ತಲ್ಲ, ಅದೇ ದೊಡ್ಡದು. ಆದ್ರೆ ಇನ್ನೊಂದು ಉಪಕಾರ ಮಾಡಿದ್ರೆ ಒಳ್ಳೆಯದು. ಮತ್ತೆ ಅಯೋಧ್ಯೆಗೆ ನೀವೇ ಹೋಗಿ ಆಮಂತ್ರಣ ಕೊಟ್ಟರೆ ಒಳ್ಳೆಯದು. ಇವರು ಹೇಳಿದ್ರಂತಾದ್ರೆ ತೊಡಗಿಸಿಕೊಳ್ಳುವುದಕ್ಕೆ ನಾನು ಸಿದ್ಧ. ಯಾವಾಗಾದ್ರೂ ಜೀವನದಲ್ಲಿ ಒಮ್ಮೆ ಅಯೋಧ್ಯೆಗೆ ಹೋಗಬೇಕು. ಒಳ್ಳೆಯದು. ಹೋದ್ರೆ 2ನೇ ಬಾರಿ ಅದು, ಈ 3ನೇ ಬಾರಿ ಒಮ್ಮೆ ಹೋಗಿ ಬನ್ನಿ. ಒಳ್ಳೆಯದು, ನಮ್ಮ ಖರ್ಚನ್ನು. ಒಳ್ಳೆಯದು. ಹಾಗಂತ ಏನು, ಅಯೋಧ್ಯೆಗೆ ನವಮಿಯ ದಿವಸ ಸಾಯಂಕಾಲ ಮುಟ್ಟಬೇಕಲ್ಲ? ಮುಟ್ಟಬೇಕು. ನೀವು ಬೇಗ ಹೋದ್ರೂ ತೊಂದರೆ ಇಲ್ಲ, ಲೇಖನ ಕೊಡುವಾಗ ನವಮಿಯ ಸಂಧ್ಯಾ ಮಾಡಿಕೊಡಿ. ಸರಿ, ಇಲ್ಲ ಆಗುವಾಗ ನನಗೆ ಮಾತ್ರ ನನ್ನನ್ನು ಕರ್ಕೊಂಡು ಬರ್ಲಿಕ್ಕಿಲ್ಲ, ಅವರ ಜೊತೆಗೆ ಬನ್ನಿ ನೀವು. ಹೌದಾ? ಜೊತೆಗೆ ಬನ್ನಿ. ಹಾಗಾದ್ರೆ ನಾನೇ ಹೋಗುದಲ್ವಾ? ಮತ್ತೆ ನನ್ನ ದಮಯಂತಿ ನನ್ನ ಶಿಷ್ಯ ಹೇಳಿದ ನಂತರ ಯೋಚನೆ ಮಾಡ್ಲಿಕ್ಕೆ ಉಂಟ. ಸರಿ, ಒಳ್ಳೇದಾಗಲಿ. ಅಂತೂ ಈ ಒಂದು ನಡೆಯಲ್ಲಿ ನನ್ನ ಪಾತ್ರದಲ್ಲಿ ಮುಟ್ಟದಲ್ಲಿ ಮುಗಿಯಿತು. ನಿಮ್ಮ ಪಾತ್ರವು ಮುಗಿಯುತ್ತದೆ, ಎಲ್ಲರದ್ದು ಮುಗಿಯುತ್ತದೆ. ಒಳ್ಳೆಯದು, ಒಳ್ಳೆಯದು. ಅಡುಗೆ ಭಟ್ರು? ಹೌದು. ಹೌದೇನು? ಮೊನ್ನೆ ಕುಂಡಿನಾಪುರದಿಂದ ಸುದೇವ ಬ್ರಾಹ್ಮಣರು ಬಂದಿದ್ರಲ್ಲ? ಹೌದು. ಒಂದು ಬಂದ ಅತಿಥಿಗಳನ್ನು ಹೇಗೆ ಸತ್ಕರಿಸಬೇಕು, ಬ್ರಾಹ್ಮಣರಿಗೆ ಹೇಗೆ ಮಾನಮರ್ಯಾದೆ ಸಲ್ಲಿಸಬೇಕು ನಿನಗೆ ಹೇಳಿಕೊಡ್ಬೇಕಾ? ಬೇಡ. ಅವರ ಮುಖಾದ್ರೂ ನೋಡಿದೀಯ ನೀನು? ನೋಡ್ಲಿಲ್ಲ. ಅದ್ಯಾಕೆ? ಅವರು ಜನ ಸರಿ ಇಲ್ಲ. ನಾವು ಸರಿ ಇದ್ದೇವಲ್ಲ? ಅಲ್ಲ, ಇಲ್ಲದಿದ್ರೆ ಇಲ್ಲಿಗೆ ಬಂದು ನನ್ನ ಮುಖವನ್ನೇ ನೋಡುದು. ಎಂತದ್ದು ನನ್ನ ಮುಖದಲ್ಲಿ ಏನುಂಟು? ಅವರು ಊಟಕ್ಕೆ ಬಂದವರಪ್ಪ, ಊಟಕ್ಕೆ ಬಂದವರು. ಅವರು ಯಾವ ಊರಿನವರು, ಅವರ ಹೆಸರೇನು? ಈ ಹಾಲಿಗೆ ಬಂದವರಿಗೆ ಎಮ್ಮೆಯ ಕ್ರಯ ಯಾಕೆ ಬುದ್ಧಿ? ಹೌದದು. ಮತ್ತೆ ಆದ್ರೂ ಒಂದು ದಕ್ಷಿಣೆ ಕೊಡುವಾಗ ಆದ್ರೂ ಒಂದು ಆಶೀರ್ವಾದ ತಕ್ಕೊಳ್ಳುವ ಹಾಗೆ ಕೊಡಬಾರ್ದ? ಅವರು ಹೇಳಿದ್ದೇನು, ನನ್ನನ್ನು ಮುಟ್ಟುವುದು ಬೇಡ, ಎತ್ತರದಿಂದ ದಕ್ಷಿಣೆ ಕೊಡ್ಲಿ ಅಂತ. ಮತ್ತೆ ಮುಖ ನೋಡ್ಯಾರ ಯಾರಾದ್ರೂ? ಇರ್ಲಿ, ಅವರಲ್ಲಿ ಮಾರ್ಗದಲ್ಲಿ ನಿಂತು ಎಂತದೋ ಹೇಳಿದ್ರಂತೆ, ನಿನಗೆ ಬಹಳ ಬೇಸರ ಆಯ್ತಂತೆ. ಹೌದಂತೆ. ಏನ್ ಹೇಳಿದ್ರು ಅವರು? ಹೇಳಿದ್ರು, ಯಾರೋ ಈ ಊರಿನಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದ ಯಾರೋ ಗಂಡಸೊಬ್ಬ ಇದ್ದಾರೆ ಅಂತ ಹೇಳಿದ್ರು. ಅದೇ ನಿನಗೆ ತಾಗುವುದು? ಮತ್ತೆ ಇಂಥವರು ಪ್ರಪಂಚದಲ್ಲಿ ಇದ್ದಾರಲ್ಲ ಅಂತ. ಅಂತವರೂ ಇರ್ತಾರಲ್ಲ? ಹೌದು. ಅಂತವರೂ ಬದುಕಿರ್ತಾರೆ, ಇರ್ತಾರಲ್ಲ. ಅಂತವರೂ ಇರಬಹುದೇ? ಇರಬಹುದೇ? ಇರ್ಲಿ, ತೊಂದ್ರೆ ಇಲ್ಲ. ಅದೊಂದು ಕಳಕಳಿ, ಒಂದು ಮಾನವೀಯತೆಯ ದೃಷ್ಟಿಯಿಂದ ಯಾರದ್ದೇ ಆಗ್ಲಿ ಹೆಂಡತಿ ಮಕ್ಕಳ ಬಗ್ಗೆ ಒಂದು ಕಣ್ಣೀರು, ಒಂದು ಸಹೃದಯತೆ ಇರುವುದೇ ಸಹಜ. ಇದು ಹೇಳಿದ ಹಾಗೆ ಕುಂಡಿನಾಪುರದಿಂದ ನನಗೊಂದು ಲೇಖನ ಬಂದಿದೆ. ಎಲ್ಲಿಂದ? ಕುಂಡಿನಾಪುರದಿಂದ.
ಹೌದಾ? ಏನಂತ ವಿಷಯ? ನಿನ್ನ ಮಾವನ ಮನೆಯ ಅಲ್ಲ, ಕೇಳಿದ್ದು ವಿಷಯ ಏನು ಅಂತ ಬರೆದದ್ದನ್ನು ನಾನು ಓದಿದ್ದೇನೆ. ಓದ್ಲಿಲ್ವಾ? ಇಲ್ಲಿ ನಿಲ್ಲು, ಆಯ್ತು. ನಾವು ಸ್ವಚ್ಛ ಶ್ರೀಮದ್ವೈರಿ ಕುಲಗಜನು ಹಾಗವತ್ತಿವನಾಧಿಪನು ಸತ್ಯಗುಣಾಮೃತ ಸಕೇತನಗರದ ಪೃಥ್ವಿ ಬರುತು ಪಲ್ಲಗಿ ಹೊಸಶ್ರೀ ಗಭಸ್ತಿ ವಂಶೀಯರು ರಾಜಋಷಿಯೂ ಆಗಿರುವಂತಹ ಋತುವರ್ಣ ಭೂಪತಿಗೆ ಕುಂಡಿನಾಪುರದ ಅಧಿಕಾರಿಯಾಗಿರುವಂತಹ ಭೀಮಕ ಮಹಾರಾಜರು ಮಾಡುವ ಸತ್ಪ್ರೇಮ ನಮಸ್ಕಾರಗಳು. ನಾವೆಲ್ಲ ಕ್ಷೇಮಿಗಳು, ನೀವು ಕ್ಷೇಮಿಗಳು ಅಂತ ತಿಳಿದು ಒಂದು ಓಲೆಯನ್ನು ಬರೆದಿದ್ದೇನೆ. ವಿಚಾರ ಚದುರ ನಳನು ತ್ರಿಭುವನದೊಳಿಲ್ಲದರಿಂದ ಬದಲಾಗಿ ದಮಯಂತಿಗೆ ಸ್ವಯಂವರ ಮಾಡಿನು ದಯವಿಟ್ಟು ಒದಗಿ ನಿಂಪುವುದಿಗೆ. ಚದುರನಾದಂತಹ ನಳನಿಗೆ ನನ್ನ ಮಗಳಾದಂತಹ ದಮಯಂತಿಯನ್ನು ಕೊಟ್ಟು ವಿವಾಹ ಮಾಡಿದ ವಿಚಾರ ತಮಗೆಲ್ಲರಿಗೂ ತಿಳಿದದ್ದೇ. ವಿವಾಹದಲ್ಲಿ ಸರಸವನ್ನೇ ಮುಂದಿರಿಸಿ ಸಲ್ಲಾಪದಲ್ಲೇ ಬದುಕಿ ಒಳ್ಳೆಯ ಒಡನಾಟವನ್ನು ಕೊಟ್ಟು ಉಭಯ ಮಕ್ಕಳಿಗೆ ತಂದೆಯೂ ಆದ ನಳ. ಆದರೆ ದುರ್ಬುದ್ಧಿ ಹೆಚ್ಚಾಯಿತೋ ಅಲ್ಲ ಜೀವನದಲ್ಲಿ ಜಿಗುಪ್ಸೆ ಬಂತೋ ಗೊತ್ತಿಲ್ಲ, ಜೂತದ ದುರ್ವ್ಯಸನಕ್ಕೆ ಬಲಿಬಿದ್ದು ಸಂಪೂರ್ಣ ಕಳ್ಕೊಂಡು ಮಡದಿಯ ಜೊತೆಯಲ್ಲಿ ಕಾಡುಪಾಲಾದ. ಆದರೆ ಮಾರ್ಗ ಮಧ್ಯದಲ್ಲಿ ಹೆಂಡತಿಯನ್ನು ಬಿಟ್ಟು ಅವಳಿಗೂ ಕಟ್ಟ ಕೊಟ್ಟ. ಎಲ್ಲಿ ಹೋಗಿದ್ದಾನೆ ನಳ ಅಂತ ಗೊತ್ತಿಲ್ಲ. ಮಗಳಾದಂತಹ ದಮಯಂತಿ ನನ್ನ ಮನ ಸೇರಿದ್ದಾಳೆ. ಉಭಯ ಮಕ್ಕಳೂ ನನ್ನ ಜೊತೆಯಲ್ಲಿದ್ದಾರೆ. ಅಪ್ಪ ಅಪ್ಪ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆದರೆ ಮಗಳ ಯೌವನ, ಮಗಳ ಆರೋಗ್ಯ, ಮಗಳ ವಯಸ್ಸು ಇದ್ದದ್ದನ್ನೆಲ್ಲ ನೋಡುವಾಗ ಅವಳಿಗೆ ಅನಿವಾರ್ಯವಾಗಿ ಒಂದು ವ್ಯವಸ್ಥೆ ಆಗಲೇಬೇಕು ಎನ್ನುವಂತಹ ತೀರ್ಮಾನದಲ್ಲಿ ನಾನೊಂದು ಯೋಚನೆಗೆ ಬಂದಿದ್ದೇನೆ. ದಮಯಂತಿಗೆ ಪುನಃ ಸ್ವಯಂವರ. ಎಷ್ಟು ಸಲ ಹೇಳಿದ್ದೇನೆ ಹೇಳ, ಒಂದು ಕೆಲಸ ಮಾಡುವುದಕ್ಕೆ ಲೆಕ್ಕವೇ ಇಲ್ಲ. ಅಡುಗೆ ಕೆಲಸ ನಾನು ಕೊಟ್ಟದ್ದು, ಕುದುರೆ ಕೆಲಸವನಿಗೆ ಭಾರಿ ಪ್ರೀತಿಯದ್ದು. ಅದು ಇದು ಅಂತ ದಿನದ ಪೂರ್ಣಾವಧಿ ಎರಡೆರಡು ಕೆಲಸ, ಎರಡೆರಡು ಬಾಹುಕ ಅಲ್ಲ, ಎರಡೆರಡು ಕೆಲಸ. ಆಚೆಗೂ ಕೆಲಸ, ಈಚೆಗೂ ಕೆಲಸ. ಯಾಕಂದ್ರೆ ಸಂಬಳದ ಪ್ರಶ್ನೆ ಇಲ್ಲಪ್ಪ. ಪಾಪ ಇದು ಸಂಬಳ ಕೇಳಿದ್ದೇ ಇಲ್ಲ. ಸಂಬಳ ಕೇಳ್ತಿದ್ರೆ ಒಂದೇ ಜಾಗದಲ್ಲಿ ಅಷ್ಟು ವರ್ಷ ಇರ್ತದ? ಇಲ್ಲ. ಹೇಳ, ಏನಾಯ್ತು ನಿನಗೆ? ಸ್ವಲ್ಪ ತಲೆ ತಿರುಗಿತು. ಆಗಲಿ, ಇವತ್ತು ಗೊತ್ತಾಯ್ತು ನಿನಗೆ ತಲೆ ಉಂಟು ಅಂತ. ನನಗೂ ತಲೆ ಉಂಟೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಆಗ್ಲಿ ನೀವು ವಸುದೆಪ್ಪನರು ಬಂದು ನಿರ್ದಿಗರಿಲ್ಲ ಜಮಿಯ ದಿನದವಧಿಯೇ ಅಯತವಗಳಿಗೆ 13ಕ್ಕೆ ಬಲಕ್ಕೆಲ್ಲ ತುಳ್ಳಕ್ಕೆವೋ. ಆದದ್ದರಿಂದ ದೇಶಾಧಿಪಾಲಕರಿಗೆ ಸುತ್ತೋಲೆಯನ್ನು ಕಳುಹಿಸಿದ್ದೇನೆ. ಬರುವ ದಶಮಿಯ 13 ಗಳಿಗೆಗೆ ಸರಿಯಾಗಿ ನಡೆಯುವಂತಹ ಮದುವೆಗೆ ತಾವು ಚಿತ್ತೈಸಿ ವಿವಾಹ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಿರುವ ಇತಿ ಭೀಮಕ ಮಹಾರಾಜ. ರಾಜ್ಯರಿದ್ದೀರಿ, ಧರ್ಮಜ್ಞರಿದ್ದೀರಿ, ಶಾಸ್ತ್ರವೇತ್ತರಿದ್ದೀರಿ. ಅಯೋಧ್ಯೆಯ ಸಭೆ ಸಾಸಿವೆಯ ಕಾಳು ನೆಲಕ್ಕೆ ಬಿದ್ದರೆ ಶಬ್ದ ಕೇಳಿತೋ ಎನ್ನುವಂತಹ ನೀರವ ಮೌನ. ನಾನು ಓಲೆಯನ್ನು ವಾಚಿಸುತ್ತಿದ್ದಂತೆಯೇ ಒಬ್ಬರ ಕಿವಿ ಮತ್ತೊಬ್ಬರ ಕಿವಿಯ ಬಳಿ ಬಿಡಾರ ಹೂಡಿದೆ. ಗುಟ್ಟು ಗುಟ್ಟು ಮಾತಾಡ್ತೀರಿ ಬಿಟ್ರೆ ಎದುರಿದ್ದು ಯಾವುದನ್ನು ಸ್ಪಷ್ಟವಾಗಿ ಹೇಳುವುದಕ್ಕೆ ನೀವು ಮುಂದಾಗ್ತಾ ಇಲ್ಲ. ಯಾಕೆ
ಯಾಕೆ ಸಂಕೋಚ? ಹೇಳಿ ಯಥಾರ್ಥವನ್ನು. ಎಲ್ಲರಿಗೂ ಹಕ್ಕಿದೆ. ಅರಸನಪ್ಪನೇ ಖಂಡಿಸಬೇಕಾದಂತಹ ವಿಚಾರ ಅಲ್ಲ, ವಿಷಯ ಅಲ್ಲ ಇದು. ಧರ್ಮವೇತ್ತರು ಶಾಸ್ತ್ರವೇತ್ತರು ಖಂಡಿಸಲೇಬೇಕಾದಂತಹ ವಿಷಯ. ದಮಯಂತಿಗೆ ಪುನಃ ಸ್ವಯಂವರ ಉಂಟೇ ಶಾಸ್ತ್ರದಲ್ಲಿ. ಕ್ಷತ್ರಿಯ ಹೆಣ್ಣಿಗೆ ಎರಡನೆಯ ಮದುವೆ ಅನಿವಾರ್ಯವಾಗಿ. ಸಂತಾನವೇ ಇಲ್ಲದೇ ಇದ್ದರೆ ಸಂಸಾರ ರಥವನ್ನು ಮುಂದುವರಿಸುವುದಕ್ಕೆ ಭೂಮಿಗೆ ಆಧಿಪತಿಯಾಗಿ ಯಾರೂ ಇಲ್ಲದೇ ಇದ್ದರೆ ಗಂಡನ ತಮ್ಮನನ್ನು ದೇವರ ಅಂತ ಭಾವಿಸಿ ಮೈ ತುಂಬ ತುಪ್ಪ ಹಚ್ಚಿಕೊಂಡು ಸಂತಾನಕ್ಕಾಗಿ ಸೇರ್ತೇನೆ ಅಂತ 10 ಜನರ ಸಮಕ್ಷಮದಲ್ಲಿ ಪ್ರಮಾಣ ವಚನವನ್ನು ಮಾಡಿ ಸೇರಬಹುದು ಅಂತ ಅಪಧರ್ಮಶಾಸ್ತ್ರಗಾರರು ಹೇಳಿದ್ದಾರೆ. ಬಿಟ್ಟರೆ ಮದುವೆಯಾಗಬಹುದು ಅಂತ ಎಲ್ಲಿಯೂ ಇಲ್ಲ. ಅಂತಹ ಸ್ಥಿತಿ ಉಂಟೇ ಇಲ್ಲಿ. ದಮಯಂತಿ ದೇವಿಗೆ ಮುದ್ದಿನಂತಹ 2 ಮಕ್ಕಳಿದ್ದಾರೆ. ಸಂಸಾರದಲ್ಲಿ ಸಂತಾನವನ್ನು ಪಡೆದು ಸೌಭಾಗ್ಯವತಿಯಾಗಿ ರಂಜಿಸಿದಂತಹ ಒಬ್ಬಾಕೆ ಹೆಣ್ಣಿಗೆ ಎರಡನೆಯ ಮದುವೆ ಎನ್ನುವಂತಹ ತೀರ್ಮಾನವನ್ನು ಮಾಡಿದ್ದಾನೆ ಅಂತಾದರೆ ಭೀನಗ ಭೀಮಕ ಬುದ್ಧಿ ತಿಳಿಯದೇ ಇರುವಂತಹ ಹೆಂಬೇಡಿ ತಾನು ಮಾಡಿದ್ದು ನಡೆಯುತ್ತದೆ, ತಾನು ಹೇಳಿದ್ದನ್ನು ನಡೆಸಬಲ್ಲೆ ಎನ್ನುವಂತಹ ಬಿಂಕಾಭಿಮಾನ, ದುರಾಭಿಮಾನ. ಇದನ್ನು ಒಪ್ಪಬಹುದೇ? ಅವ ಬರೆದಿರುವಂತಹ ಓಲೆಯ ಮಕ್ಕಳಿಗೆ ನಾವು ಸಹಮತವನ್ನು ಸೂಚಿಸಬಹುದೇ? ಪ್ರತಿಕಾರವನ್ನು ಮಾಡಲೇಬೇಕಲ್ಲ. ಇಲ್ಲಿ ಕೇವಲ ದಮಯಂತಿ ದೇವಿಯ ಒಬ್ಬಳದ್ದೇ ಪ್ರಶ್ನೆ ಅಲ್ಲವಲ್ಲ. ಅವಳನ್ನು ಪಾಣಿಗ್ರಹಣ ಮಾಡಿ ಧರ್ಮಶಾಸ್ತ್ರದಿಂದ ವಿವಾಹವಾಗಿ ಸಪ್ತಪದಿಯನ್ನು ತುಳಿದು ಜೀವನಕ್ಕೆ ಪಾಲುದಾರ್ತಿ, ಬದುಕಿನ ಹೆಜ್ಜೆದ ಪಾಲುಗಾರ್ತಿ ಅಂತ ಶಾಸ್ತ್ರಸಮ್ಮತವಾಗಿ ಸ್ವೀಕರಿಸಿದ ನಳನ ಬಗ್ಗೆ ಕಿಂಚಿತ್ತಾದರೂ ಯೋಚಿಸಿದರೆ ಇವತ್ತು ಕಿರಿಯ ಮನುಜನೇಗೆ ಅದರಳ ಧುರ ಪರಾಕ್ರಮಿ ಚಕ್ರವರ್ತಿಯು ಮೆರವದಿ ಕುಲಮೌಳಿ ಕಟ್ಟಗಳೆರಡು ದಿನವೂ ಕಿರಿಯ ಮನುಜನ ನಳನು ಚಕ್ರವರ್ತಿಯು ಸಹಬಾಳ್ವೆಯನ್ನು ಕೊಟ್ಟ ನಳನ ಬಗ್ಗೆ ಯಾರಾದರೂ ಯಾವ ಕೋನದಿಂದ ಆದರೂ ಆಲೋಚನೆ ಮಾಡಿದರೆ ಜೀವನದಲ್ಲಿ ಹೆಂಡತಿಗೆ ಗಂಡನಾಗಿ ಮಕ್ಕಳಿಗೆ ಅಪ್ಪನಾಗಿ ಬದುಕಿ ಬಾಳಿದ ಪೃಥ್ವಿ ಮೂರಕ್ಕೆ ನಳನು ಅಂಥದ್ದು ಮತ್ತೊಂದಿಲ್ಲ. ಅನ್ಯಾದೃಶ್ಯವಾಗಿರುವಂತಹ ವಿಪುಲವಾದ ವಿಶೇಷವಾಗಿರುವಂತಹ ಒಂದು ಬದುಕದು. ಪಶು ಪಕ್ಷಿಗಳ ಭಾಷೆಯನ್ನು ತಿಳಿದು ವ್ಯವಹರಿಸಬಲ್ಲಂತಹ ಪರಂಗಿ ತಜ್ಞನಾದಂತಹ ನಳನ ಬಗ್ಗೆ ದೇವತೆಗಳು ಹಾಡಿ ಹೊಗಳುತ್ತಾರೆ. ನಿಷ್ಕಲ್ಮಶ ಹೃದಯಿಯಾಗಿರುವಂತಹ ಆತ ಮಾರಸುಂದರ ಸ್ವರೂಪನಾಗಿದ್ದಾನೆ. ರೂಪದಲ್ಲಿ, ಯೋಗ್ಯತೆಯಲ್ಲಿ, ಸಂಪತ್ತಿನಲ್ಲಿ, ಯುದ್ಧದಲ್ಲಿ, ಪರಾಕ್ರಮದಲ್ಲಿ ಅವನನ್ನು ಸರಿಗಟ್ಟಿಸುವಂತಹ ಒಬ್ಬ ವಿಕ್ರಮಿ ಭುವನ 3ರಲ್ಲಿ ಮತ್ತೊಬ್ಬರಿಲ್ಲ. ಅಂತಹ ವಿಶಿಷ್ಟನಿಗೆ ತಾನು ಹೆಣ್ಣು ಕೊಟ್ಟಿದ್ದೇನೆ ಎನ್ನುವ ದರ್ಪದಿಂದ ಮದುವೆಯ ಕಾಲದಲ್ಲಿ ತನ್ನ ಬಿಳಿ ಮೀಸೆಗೆ ತುಪ್ಪ ಸವರಿ ಹುರಿ ಮಾಡ್ತಾ ಇದ್ದ ಭೀಮಕ. ನಾನು ಚಕ್ರವರ್ತಿಯ ಮಾವ, ಹೆಣ್ಣು ಕೊಟ್ಟವ ಚಕ್ರವರ್ತಿಗೆ ಅಂತ. ಅಂತಹ ಮಾವ ಎಲ್ಲಿಯೋ ಕಣ್ಮರೆಯಾಗಿ ಹೋದಂತಹ ನಳನನ್ನು ಹುಡುಕಿ ಅವ ಏನಾದ, ಎಲ್ಲಿ ಹೋದ ನನ್ನ ಮಗಳ ಸ್ವಾಮಿ ಎಲ್ಲಿ ಹೋದ ಅಂತ ಹುಡುಕುವುದು ಬದಲಾಗಿ ಬಂದ ಮಗಳ ಯೌವನವನ್ನು, ರೂಪವನ್ನು, ಅವಳ ಆರೋಗ್ಯವನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಮತ್ತೊಂದು ಮದುವೆಯ ವಿಚಾರವನ್ನು ಯೋಚನೆ ಮಾಡ್ತಾರೆ ಅಂತಾದರೆ ನಮ್ಮಂಥವರು ಒಪ್ಪತಕ್ಕ ವಿಚಾರವೇ? ಆ ಧರ್ಮಿಷ್ಠನಾದಂತಹ ನಳನಿಗಾಗುವಂತಹ ಅನ್ಯಾಯವನ್ನು ಅವನ ಹಿತೈಷಿಯಾಗಿ ನಾನು ಒಪ್ಪಬಹುದೇ? ಯೋಚನೆ ಮಾಡುವಾಗಲೇ ಕಣ್ಣೀರು ಬರ್ತದೆ. ಅಂತಹ ಪುಣ್ಯಾತ್ಮನಿಗೆ ಎಲ್ಲಿಯಾದರೂ ಗೊತ್ತಾದ್ರೆ ಅವನ ಹೃದಯ ಸ್ತಂಭನವಾಗಲಿಕ್ಕಿಲ್ವೇ? ಆ ಮನುಷ್ಯ ಬದುಕಿ ಉಳಿದಾನೆ, ಎದೆಯ ಕವಾಟ ಒಡೆದು ಹೋಗ್ಲಿಕ್ಕಿಲ್ವೇ? ಎಂತಹ ಅನ್ಯಾಯಗಾರರಿದ್ದಾರೆ, ಎಂತಹ ದುರ್ಬುದ್ಧಿಗಳಿದ್ದಾರೆ. ಅವರು ಹೇಗೂ ಮಾಡಲಿ, ಅವರ ಮನೆಯ ವಿಚಾರ ಅಂತ ಇಟ್ಟುಕೊಳ್ಳುವ. ಆದರೆ ಅವರು ಬರೆದಿರುವಂತಹ ಓಲೆಯನ್ನು ಮಾನಿಸಿ ಅಲ್ಲಿ ಬಂದು ಸೇರುವವರು ಯಾರು?
ಕಿರೀಟವನ್ನು ತರಿದು ಮರಣ ದೇವತೆಗಳಿಗೆ ಹಂಚುವುದಕ್ಕೆ ಮನ ಮಾಡುತ್ತದೆ ನನ್ನ ಬುದ್ಧಿ. ಆದರೆ ಮೊನ್ನೆ ತನಕ ಚಕ್ರವರ್ತಿಯ ವಾಮಾಂಗವನ್ನು ಅಲಂಕರಿಸಿದಂತಹ ದಮಯಂತಿ ದೇವಿಯ ಕಾಲು ಹಿಡಿದು ಅವಳ ಪಾದದ ಬುಡದಲ್ಲಿ ಕಪ್ಪ ಕಾಣಿಕೆಗಳ ಹೊರೆಯನ್ನಿಳಿಸಿ ನಮ್ಮ ತಾಯೇ ಜೀವ ಅಸಾದ ಅಂತ ಹೇಳುತ್ತಿದ್ದಂತಹ ಪುಂಡು ನೃಪಾಲರು ಗಂಡ ಇಲ್ಲ ಎನ್ನುವ ಕಾರಣದಿಂದ ಅವಳ ಮೈಯ ಸೊಬಗನ್ನು ಕಂಡು ಅವಳ ಕೈ ಹಿಡಿಯುವುದಕ್ಕೆ ಕಾಪುರುಷರಾಗಿ ಹೋಗುವಂತಹ ಬಂಡರ ಬಗ್ಗೆ ತಿರಸ್ಕಾರ ಎಷ್ಟೇ ಮೂಡಿದರೂ ಪ್ರತಿಭಟಿಸುವುದಕ್ಕೆ ಅವಕಾಶ ಇಲ್ಲದಾಗಿ ಹೋಯ್ತವೆ. ಇವತ್ತು ನವಮಿ ಸಂಜೆ ಆಗ್ತಾ ಬಂತು, ಇನ್ನು ರಾತ್ರಿ ಆಗುವುದಕ್ಕೆ ಬಹಳ ವೇಳೆ ಇಲ್ಲ. ನಾಳೆ ದಶಮಿ, ನಾಳೆ 13 ಗಳಿಗೆಗೆ ನಡೆಯತಕ್ಕಂತಹ ಮದುವೆ. 200 ಯೋಜನದ ದಾರಿ. ಸಾಮಾನ್ಯ ಎಷ್ಟೇ ವೇಗವಾಗಿ ಹೋದರೂ 15 ದಿವಸದ ಪ್ರಯಾಣ ಇದೆ. ಹಾಗಾದರೆ ಯಾಕೆ ಇವತ್ತು ಲೇಖನ ಕಳಿಸಿದ? ಕೊಡ್ಲಿಲ್ಲ ಅಂತಾಗುವುದು ಬೇಡ. ಬಂದು ಮುಟ್ಟಿದ್ರೆ ಇಂತಹ ಅನಾಹುತವನ್ನು ತಡೆಗಟ್ಟುತ್ತಾನೆ ಅಂತ ನನ್ನ ಬಗ್ಗೆ ಗೊತ್ತಿದ್ದಂತಹ ಭೀಮಕ ಅಡ್ಡ ಗೋಡೆಯಲ್ಲಿ ದೀಪ ಇಟ್ಟ ಹಾಗೆ ಮಾಡಿದ. ತಿಳಿದು ನನ್ನ ಮನಸ್ಸು ಕೇಳುತ್ತಾ ಇಲ್ಲ, ಪ್ರಶ್ನಿಸುವುದಕ್ಕೆ ಅವಕಾಶ ಇಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ಅನುಭವಿಸ್ತಾ ಇದ್ದೇನೆ ನಾನು. ಏನು ಮಾಡಿ? ಹಡಕತ್ತರಿ ಏಡಿಯಲ್ಲಿ ಸಿಕ್ಕಿದಂತಹ ಅಡಿಕೆ ತೆರನಾಗಿ ಹೋಯ್ತಲ್ಲ ನನ್ನ ಬದುಕು. ಶಿವನೇ ಕೆಸರು ಗದ್ದೆಯಲ್ಲಿ ಕೊಕ್ಕರೆ ಹಾರಿದಾಗ ನಿಮಗೆ ಹಾಗೆ ಅನಿಸಬಹುದು. ಜೀಯ ಓಲೆ ಓದಿದ್ದೀರಿ, ಆ ಕಡೆ ಬಿಸಾಡಿದ್ದೀರಿ, ಹಾರಿದ್ದೀರಿ, 4 ಸುತ್ತು ತಿರುಗಿದ್ದೀರಿ, ಹೋಗಿ ಪಟಕ್ಕ ಕುಳಿತೀರಿ, ಮುಗಿಯಿತು. ನಿಮಗೆ ನಾನು ಸಿಂಹಾಸನದಲ್ಲಿ ಕೂತದ್ದು ಹೇಗೆ ಕಂಡಿತ್ತು? ಬಾರಿಸ್ತೇನೆ ಇಲ್ಲದಿದೆ ಆರ್ಭಟಿಸ್ತಾ ಇದ್ದೆ. ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ. ನೀವು ಇಲ್ಲಿ ಮಾಡುವಂತಹ ಕಾರ್ಯಗಳನ್ನು ನೋಡುವಾಗ, ಮಾತನ್ನು ಕೇಳುವಾಗ ಒಂದು ಘಟನೆ ನನಗೆ, ಒಂದು ಕತೆ ನೆನಪಾಗ್ತಾ ಉಂಟು. ಒಂದು ಊರಿನಲ್ಲಿ ಒಂದು ಮನೆಗೆ ಬೆಂಕಿ ಬಿತ್ತು. ಆ ಮನೆಯ ಬೆಂಕಿಯನ್ನು ನಂದಿಸುವುದಕ್ಕೆ ಈ ಊರಿನಲ್ಲಿರುವಂತಹ ಮನೆಗೆ ನೀರು ಹಾಕಿದ್ರಂತೆ. ಅವನನ್ನು ಏನಂತ ಹೇಳ್ಬೇಕು? ಹೆಡ್ಡ ಅಂತ ಹೇಳ್ಬೇಕು, ಮರುಳ ಅಂತ ಹೇಳ್ಬೇಕು. ಯಾಕೆ ಹೇಳಿದೆ? ನನಗೆ ತೋರಿಸಿ ಮರುಳ ಹೆಡ್ಡ ಅಂತ ಹೇಳುದು. ನಿಮ್ಮನೆ ಹೇಳಿದ್ದು. ಯಾಕೆ? ಮದುವೆ ನಡೀತಾ ಇರುವುದು ಅಲ್ಲಿ, ಆರ್ಭಟಿಸುವುದು ಇಲ್ಲಿ. ಏನು ಪ್ರಯೋಜನ ಉಂಟು ಬುದ್ಧಿ ಇದು? ಬಾ
ಹೀಗೆ ಪ್ರತಿಕೂಲ ಇದ್ರೆ ಏನು ಮಾಡಲಿಕ್ಕೆ ಬರ್ತದೆ? ನಾವು ಇಲ್ಲಿ ಗಂಟಲು ಹರಿದರೂ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ. ಉಳಿದ ಶಬ್ದವೇ ಹೆಚ್ಚಾಗ್ತದೆ. ನೀನು ಮೂಲ ಕಾರಣವನ್ನು ತಿಳಿಬೇಕು ಬಾಹುಕ. ಏನು ಜೀಯ? ಓಲೆ ಇವತ್ತು ಬಂದದ್ದು ನನಗೆ. ಹಾ, ಮದುವೆ ನಾಳೆ 13 ಗಳಿಗೆಗೆ. ದಾರಿ 200 ಯೋಜನ. ಎಷ್ಟು? 200. ಅದಕ್ಕಿಂತ ಹೆಚ್ಚಿಲ್ಲ. 200 ಯೋಜನ. ಪ್ರಯಾಣ 15 ದಿವಸದ್ದು. ಇನ್ನಿರುವುದು ಕೇವಲ ಅರ್ಧ ದಿನ ಮಾತ್ರ. ಒಂದು ಇಡೀ ಹಗಲು ರಾತ್ರಿ, ಒಂದು ಅರ್ಧ ದಿನ ಸ್ವಲ್ಪ. ಹಾಗಾದ್ರೆ ಇಷ್ಟು ಸಮಯದ ಮಿತಿಯ ಒಳಗೆ ನಾನು ಅಲ್ಲಿಗೆ ಮುಟ್ಟುವುದು ಹೇಗೆ? ಒಂದು ವೇಳೆ ನನಗೆ ಹೋಗುವುದಕ್ಕೆ ಅವಕಾಶ ಇದ್ರೆ ನನ್ನ ಪ್ರಾಣದ ಬಲುಹಿ ಏನು, ಮಾಲಿನಿಯ ಮದುವೆ ಹೇಗೆ ನಡೆಯುತ್ತದೆ ಎನ್ನುವಂತ ಹುಂಕಾರವನ್ನು ಸೇರಿದ ಸಭೆಯಲ್ಲಿ ನಾ ಮಾಡುತ್ತಿದ್ದೆ ಬಾಹುಕ. ಸತ್ವ ಇದ್ದು ಸತ್ವಹೀನನಂತೆ ಆದೆ. ಪ್ರತಿಭಟಿಸುವುದಕ್ಕೆ ಧ್ವನಿ ಇದ್ರು ಅಲ್ಲಿಗೆ ಮುಟ್ಟಿ ಸಾಗುವುದಕ್ಕೆ ಹೊತ್ತಿಲ್ಲದೆ ಇದ್ದದ್ದರಿಂದ ನಾನು ನಿಷ್ಪ್ರಯೋಜಕನಾಗಿ ಹೋದೆ. ಇದು ವಾಸ್ತವ. ಇದು ವಾಸ್ತವ. ಅಲ್ಲಿ ಬೆಂಕಿ ಬಿದ್ದದ್ದಕ್ಕೆ ಇಲ್ಲಿ ನೀರು ಹಾಕಿದ್ರೆ ನಂದುವುದಿಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ನಮ್ಮಲ್ಲಿ ಇದ್ದದ್ದನ್ನು ಕೋಪದ ಬರದಲ್ಲಿ ಎಲ್ಲಿಗಾದ್ರೂ ಹಾಕದೆ ನಿರ್ವಾಹ ಇಲ್ಲ. ನಿಮ್ಮ ಬಗ್ಗೆ ಗೊತ್ತಿದೆ ಪ್ರಭು. ಕದಲದಡಿ ಬಹುಬೇಗ ಒಪ್ಪದೆ ಕೇಳು. ಅದ್ಭುತ ಸೈನ್ಯದ ವೇದ ನುಡಿ ಅದ್ಭುತ ದಾರಿಯನ್ನು ಯಾಕೆ ನಿಮ್ಮ ಅವಸ್ಥೆ ನೋಡಿ ಈ ರೀತಿಯಾಗಿ ವ್ಯವಹರಿಸುವುದು? ನನ್ನ ಅವಸ್ಥೆ ಹೇಗೆ ಉಂಟಲ್ಲ, ನಿನ್ನ ಅವಸ್ಥೆ ನೋಡುವಾಗ ತುದಿ ಮುಟ್ಟುವುದಿಲ್ಲ ಅಂತ ನನಗೆ ಕಾಣಿದೆ. ಹಾಗೆ ಹೇಳಬೇಡಿ ಪ್ರಭು. ಏನು ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ ಅಂತ ನೀವು ತಿಳ್ಕೊಂಡ್ರ? ಮತ್ತೆಂತದ? ನಿಮ್ಮ ಪರಾಕ್ರಮದ ಬಗ್ಗೆ, ನಿಮ್ಮ ಯೋಗ್ಯತೆ ಬಗ್ಗೆ ಎಲ್ಲವೂ ನನಗೆ ಗೊತ್ತಿದೆ. ಆ ಪರಾಕ್ರಮದಲ್ಲಿ ಅಲ್ಲ ಕದನದಲ್ಲಿ ಎಲ್ಲರಿಗಿಂತಲೂ ನೀವು ಮೇಲು ಎಂಬುದಾಗಿ ಚೆನ್ನಾಗಿ ಅರಿತಿದ್ದೇನೆ ಪ್ರಭು. ಗೊತ್ತುಂಟು ನಿನಗೆ? ಗೊತ್ತುಂಟು. ಗೊತ್ತುಂಟು ನಿನಗೆ? ಗೊತ್ತುಂಟು. ಕೆಲವು ಸಲ ಹೇಳುವುದಿಲ್ಲ. ಆದರೂ ಹೇಳಿದ ಯಾಕೆ? ಯಾಕೆ? ಅಲ್ಲಿಗೆ ನೀವು ಮದುವೆಯನ್ನು ನಿಲ್ಲಿಸುವುದಕ್ಕೆ ಹೋಗ್ತೇನೆ ಅಂತ ಹೇಳ್ತೀರಲ್ಲ, ಅಲ್ಲಿಗೆ ಮದುವೆ ಆಗುವುದಕ್ಕೆ ಬರುವವರು ಏನು ಸಾಮಾನ್ಯರ ಅಥವಾ ವಂಶದಲ್ಲಿ ಹುಟ್ಟಿದವರ? ಎರಡನೆಯ ಮದುವೆ ಆಗುವುದಕ್ಕೆ ಸಿದ್ಧಳಾದಂತ ಹೆಣ್ಣನ್ನು ಮದುವೆ ಆಗುವುದಕ್ಕಾಗಿ ಬರುವುದು. ಅತ್ತವಳನ್ನೇ ಮದುವೆ ಆಗುವವರು ಕಾಮುಕರು, ಮತ್ತೆ ಕಿರೀಟಾಧಿಪತಿಗಳು, ಪರಾಕ್ರಮಿಗಳು. ಏನು ಅವರು ಅಲ್ಲಿಗೆ ಬರುವಾಗ ಕೈಗೆ ಬಳೆ ತೊಟ್ಟುಕೊಂಡು ಬರಲಿಲ್ಲ. ಅವರು ಸಾಮಾನ್ಯರಲ್ಲ. ಆ ಪರಮೇಶ್ವರ, ಆ ಯಾರು ಕೈಲಾಸವಾಸಿ, ಅವರನ್ನೇ ಗಣನೆಗೆ ತೆಗೆದುಕೊಳ್ಳದಂತ ವೀರಾದಿ ವೀರರು ಬರುವಾಗ ನಿಮ್ಮ ಆಟ ಅಲ್ಲಿ ನಡೆದ ಅಲ್ಲಿ ಬರುವವರು ಮಹೇಶನಿಗೆ ಸಮ. ಹೌದು. ನಾನು ನಿನ್ನ ಮಹೇಶ ದೊಡ್ಡ ಅಲಸಿನ ಬೀಜ. ಅವರಲ್ಲಿ ನಿಮ್ಮ ಆಟ ನಡೀಲಿಕ್ಕಿಲ್ಲ. ನನ್ನ ಮಾನಹಾನಿ ನೀನು ಪಾಪಿ. ಹಣೆ ಬರುತ್ತೆ
ಬಡತಾಯಿ ಮಗನೇ, ಒಂದು ಹೊತ್ತಿನಲ್ಲಿ ಕಾಡಿನಲ್ಲಿ ಅನ್ನ ಕೊಟ್ಟೆ, ಹೋಗುವ ಜೀವ ಉಳಿಸಿದೆ. ಅದಕ್ಕಾಗಿ ನೀನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ತಲೆಗೆ ಕೈ ಹಾಕಿ ಮಾತಾಡ್ತೀಯಲ್ಲ, ಮುಜುವಾಯಿ ಪ್ರಭು ಏನು ಅಲ್ಲ, ಕಬ್ಬಿಣ ತಳಿಸುವಾಗ ನಿಂತಿತ. ನಿಮ್ಮ ಮಾತನ್ನು ಕೇಳುವಾಗ ಆ ರೀತಿ ಕುಡಿಸಿತ್ತು. ನಿನ್ನದ್ದೆಂಥದ್ದು ಬಣ್ಣವ ಇಲ್ಲಿ? ಎಷ್ಟು ಸುತ್ತು ಬಂದಿಯ ನೀನು? ಅದಕ್ಕೆಲ್ಲ ಲೆಕ್ಕಾಚಾರ ಇಲ್ಲ. ಇಂಥ ಸಿಟ್ಟುಗಳಿಗೆ ಏನೀಗ ಪ್ರಭಾ, ಆ ಛಲ ನಿಮ್ಮಲ್ಲಿ ಇದೆ. ಇಲ್ಲದೆ ಇದ್ರೆ ಹೇಳ್ತೇನೆ ನಾನು. ಮದುವೆಯನ್ನು ನಿಲ್ಲಿಸ್ತೀರಾ? ಹೋಗ್ಲಿಕ್ಕೆ ಅವಕಾಶ ಇಲ್ಲವಲ್ಲ. ಹಾಗಿದ್ರೆ ನನ್ನ ಮಾತನ್ನು ಕೇಳಿ. ಏನು? ಮದುವೆಯನ್ನು ನಿಲ್ಲಿಸುವಂತಹ ಛಲ, ಹಠ ನಿಮಗೆ ಉಂಟು ಅಂತಾದ್ರೆ ಆದ್ರೆ ಯಾವಾಗ ಮುಹೂರ್ತ? ಯಾವಾಗ? ನಾಳೆ 13 ಗಳಿಗೆಗೆ. ಅಲ್ಲ, ಮತ್ತೆ ಓಲೆ ಬಂದದ್ದು ನನಗೆ ನಿನಗ ನಿಮಗೆ. ಮತ್ತೆ 13 ಗಳಿಗೆಗೆ ಅಂತ ನಾನು ಹೇಳಿದ್ರೆ ಅಲ್ಲ, ಎಂತದಲ್ಲ. 12 ಗಳಿಗೆ, 13 ಗಳಿಗೆಗೆ, 11 ಗಳಿಗೆ. 13 ಗಳಿಗೆಗೆ ಬೇಡ, ಇನ್ನೂ ಸುತ್ತಿ ಬಳಸಿ ಮಾತಾಡುವುದಿಲ್ಲ. ಸೂರ್ಯೋದಯ ಆಗಿ ಆ 13 ಗಳಿಗೆಗಿಂತ 5 ಗಳಿಗೆ ಮೊದಲು ನಿಮ್ಮ ರಥವನ್ನು ಕುಂಡಿನಾಪುರದ ಒಳಗೆ ನಾನು ಮುಟ್ಟಿಸ್ತೇನೆ. ಅಂದ್ರೆ ನಾಳೆ ಬೆಳಿಗ್ಗೆ 8 ಗಳಿಗೆಯ ಮೊದಲು ನಿಮ್ಮ ರಥ ಕುಂಡಿನಾಪುರದ ಒಳಗೆ. ಬಳಿರೆ ಒಂದು ಉಪಕಾರ ವಿರಚಿಸೋ, ಬಳಿರೆ ಒಂದು ಉಪಕಾರ ವಿರಚಿಸೋ, ಬಳಿರೆ ಒಂದು ಉಪಕಾರ ವಿರಚಿಸೆನಲ ಅರಸನತಿ ತೋಚದೋಳು ಬಾಹುಕ ಬಳಿರೆ ಬಳಿರೆ ಒಳ್ಳೆ ಸಂಗೀತ ಜ್ಞಾನ ಇದ್ದವರ ಹಾಗೆ ಅಭಿನಯ ಉಂಟು ನಿನ್ನದು. ಎಲ್ಲವೂ ಕಲ್ತಿದ್ದೇನೆ, ಬರ್ತಿ ಯಾವುದೂ ಇಲ್ಲ. ಇರ್ಲಿ ಬಾಹುಕ, ನೀನು ನನ್ನ ಕಣ್ಣು ನೋಡು. ಪ್ರಭು, ಹೇಗೆ ನನ್ನ ಕಣ್ಣು ಸರಿ ಉಂಟಾ? ನಿನ್ನ ಕಣ್ಣು ಪರೀಕ್ಷೆಗೆ ನೋಡ್ಲಿಕ್ಕೆ ಹೇಳಿದ. ಮತ್ತೆ ಕಣ್ಣು ನೋಡು ಅಂತ ಹೇಳಿದ್ದೀರಿ. ನೀನು ಹೇಳುವುದು ಸುಳ್ಳ ಸತ್ಯವೋ ಅಂತ ಅದು ಹೇಗೆ ಗೊತ್ತಾಗುದು? ಅದು ಕಣ್ಣಿನಲ್ಲಿ ಗೊತ್ತಾಗ್ತದೆ. ಸುಳ್ಳನ ಕಣ್ಣು, ಹುಡುಕನ ಕಣ್ಣು, ರೋಗಿಷ್ಠನ ಕಣ್ಣು, ತಪ್ಪಿಸುವನ ಕಣ್ಣು, ಎಲ್ಲ ಗೊತ್ತಾಗ್ತದೆ ಕಣ್ಣಲ್ಲಿ. ನನ್ನನ್ನು ಯಾವ ಕೂಟಕ್ಕೆ ಸೇರಿಸಿದ್ದೀರಿ? ನೀನು ನಿಷ್ಕಪಟಿ, ನಿಷ್ಕಳಂಕ, ಶುದ್ಧ
ಶುದ್ಧವಾಗಿ ನಿನ್ನ ಅಂತರಂಗವನ್ನು ನಿನ್ನ ಕಣ್ಣ ಪಾಪೆಯಲ್ಲಿ ನನ್ನ ದೃಷ್ಟಿಯಿಂದ ನೋಡಿದೆ. ಆಗಲಿ. ಕಣ್ಣಲ್ಲಿ ಕಣ್ಣಿಟ್ರೆ ಒಳಗೆ ಕಾಣ್ತದೆ. ಅದು ನೋಡ್ಲಿಕ್ಕೆ ಗೊತ್ತಿರಬೇಕು. ಹೌದು. ಹೌದೇನೋ? ಓ, ವರಬಾಹುಕ. ವರಬಾಹುಕ. ವರ ಅಂತ ಹೇಳಿದ್ರೆ ವರ ಒಳ್ಳೆ ಒಳ್ಳೆ ವರ, ಒಳ್ಳೆಯವ, ಶ್ರೇಷ್ಠವಾದದ್ದು, ಅದು ಅತ್ಯಂತ ಉತ್ಕೃಷ್ಟವಾದದ್ದು. ಮದುವೆಯಾಗುವಾಗ ಮದುಮಗನಿಗೆ ವರ ಎನ್ನುವುದೊಂದು ಹೆಸರು ಕೊಡ್ತಾರಲ್ಲ. ಹೌದು. ಅಂದ್ರೆ ಆ ದಿವಸದ ಮಟ್ಟಿಗೆ ಅವನಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಅಂತಲೇ. ವರೋಪಚಾರ ಅದು ಅದು ವಿಷಯ. ಆಗಲಿ. ವರ ಅಂತ ಹೇಳಿದರೆ ಶ್ರೇಷ್ಠ. ನೀನು ಶ್ರೇಷ್ಠನಾದವ. ಬಾಹುಕ. ಓ, ನೀನು ಮಾಡುತ್ತಿರುವುದು ನನಗೆ ಮಾತ್ರ ಅಲ್ಲ, ನಮ್ಮ ಅಯೋಧ್ಯೆಗೆ ಮಾತ್ರ ಅಲ್ಲ, ಕುಂಡಿನಾಪುರಕ್ಕೆ ಮಾತ್ರ ಅಲ್ಲ, ನಮ್ಮ ಚಕ್ರವರ್ತಿಯಾದಂತಹ ನಳನಿಗೆ ನಾವು ಸಲ್ಲಿಸಬಹುದಾದಂತಹ ಮಾನ ಸಮ್ಮಾನಗಳು. ಅವನೀಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನ ಕಾಲಿಗೆ ನಮ್ಮ ಮಂಡೆಯನ್ನು ಬಾಗಿದ್ದು ಸತ್ಯ ತಾನೆ. ನಮ್ಮನ್ನು ಕೇಳಬಹುದಾದಂತಹ ಚಕ್ರವರ್ತಿಯ ಕ್ಷೇತ್ರದಲ್ಲಿ ಇಂತಹ ಒಂದು ಅನ್ಯಾಯ ನಡೆಯುತ್ತದೆ ಅಂತಾದ್ರೆ ಅವನ ಸಾಮಂತರಾಗಿ ಧರ್ಮಾತ್ಮರಾಗಿ ನಾವು ಅದನ್ನು ಕಂಡು ಕೇಳಿ ಸುಮ್ಮನಿರುವುದೇ ದೊಡ್ಡ ಮಾತು. ಪ್ರತಿಭಟಿಸಬೇಕು ಅಂತ ನನಗೆ ಮನಸ್ಸಾಗುವಾಗ ಧ್ವನಿ ಸೇರಿಸಿ ಅಲ್ಲಿಗೆ ಕೊಂಡೋಗಿ ಮುಟ್ಟಿಸ್ತೇನೆ ಅಂತ ಒಂದು ಮಾತು ಹೇಳಿದೆಯಲ್ಲ ನೀನು. ಹೌದು. ಅದಕ್ಕಾಗಿಯೇ ಚಪ್ಪಾಳೆ ಬಡಿದದ್ದು. ಅಂತರಂಗದ ಸಂಸ್ಕಾರದ ಮಾತುಗಳು ಈ ಮೂಲಕವಾಗಿ ಹೊರಗೆ ಬಂದದ್ದು. ಆಗ್ಲಿ ಪ್ರಭು. ಸತ್ಯ ಹೇಳ್ತೇನೆ ಭಾವ. ಏನು ಜೀಯ? ಯಥಾರ್ಥಕ್ಕಾದ್ರೂ ಒಂದು ರೀತಿಯ ಪರೀಕ್ಷೆಗೆ ನನ್ನ ಜೀವನದಲ್ಲಿ ಆಡ್ತಾ ಉಂಟು. ನೀನು ಬಂದೆ, ದೇಶಭ್ರಷ್ಟನಾದವ ಅಂತ ಕತೆ ಹೇಳಿದೆ. ಆಮೇಲೆ ಸುದೇವ ಬ್ರಾಹ್ಮಣರು ಬಂದಿದ್ದರು. ಯಾವುದನ್ನು ಹುಡುಕಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಾಳೆ ಎಲ್ಲಿದ್ದಾನೆ ಅಂತ ನನ್ನಲ್ಲಿಯೇ ಕೇಳಿದರು ಅವರು. ಆಗಲೂ ನನಗೊಂದು ಆಘಾತ ಆಯಿತು. ವರ್ತಮಾನ ಪ್ರಕಾರ ಓಲೆ ಬಂದವಾಗ ಅದನ್ನು ಓದಿ ಸಹಿಸುವುದಕ್ಕಾಗಲಿಲ್ಲ ನನಗೆ. ನನ್ನ ತಾಯಿ ಹೆತ್ತ ಮಗನೇ ನಳ ಎನ್ನುವ ಭಾವ ಮೂಡಿ ಹೋಯಿತು. ಹೌದೇನೋ? ಇನ್ನು ತಡ ಮಾಡುವುದಲ್ಲ, ಬೇಡ. ರಥ ಏರ್ತೇನೆ, ಕೊಂಡು ಹೋಗುವುದಕ್ಕೆ ನೀನು ಸಿದ್ಧನಾಗು. ನಾವು ಕುಂಡಿನಾಪುರವನ್ನು ಮುಟ್ಟೋಣ, ಮತ್ತೆ ನೋಡೋಣ. ನಿಮಗೆ ಅವಸರ ಏನು? ನಿಮಗೆ ನಾಳೆ 13 ಗಳಿಗೆ ಮದುವೆ, ಇವತ್ತು ಸಂಜೆ ಆಯಿತು, ಇನ್ನು ಹೊತ್ತೆಲ್ಲುಂಟು. ರಥ ಓಡಿಸುವುದು ನೀವು ನಾನು, ನಿಮಗೆ ಯಾಕೆ ಮಂಡವಿಸಿ ಅವಸರ ಮಾಡುವುದು ಬೇಡ. ಹೋಗಿ ಸ್ವಲ್ಪ ಸ್ನಾನ ಮಾಡಿ, ಸ್ವಲ್ಪ ಉಂಡು, ಬೇಕಿದ್ರೆ ಸ್ವಲ್ಪ ವಿಶ್ರಾಂತಿ ಪಡೆದು ಬನ್ನಿ. ಯಾಕಂದ್ರೆ ರಥ ಓಡಿಸುವುದು ನೀನು, ನನ್ನ ಕೈಯಲ್ಲಿ ವಿಶ್ರಾಂತಿ ಗಡಿಬಿಡಿ. ನಿನ್ನಲ್ಲಿ ಸಂಪೂರ್ಣವಾದಂತಹ ವಿಶ್ವಾಸವನ್ನು ಇರಿಸಿದ್ದೆ. ಇನ್ನು ನೀನು ಹೇಳಿದ ಹಾಗೆ ನಾನು ಹಾಗಾದ್ರೆ ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಮಲಗಿ, ಸ್ವಲ್ಪ ತುಂಬ ಹೊತ್ತು ಮಲಗಬೇಡಿ, ಅವಕಾಶ ಸಿಕ್ಕಿತ್ತು ಅಂತ ಹೇಳಿ. ಒತ್ತಡದ ಹೊತ್ತಿನಲ್ಲೆಲ್ಲ ಹಾಗೆ ಮಲಗುವುದಿಲ್ವ? ಕೆಲವರಿಗೆಲ್ಲ ಮಲಗಿದಲ್ಲಿಂದ ಹೇಳಬೇಕಿದ್ರೆ ನೀರೇ ಹಾಕಬೇಕಷ್ಟೇ. ನೀವೆಲ್ಲ ನಿಮ್ಮ ಪೂರ್ವದ ನೆನಪನ್ನೆಲ್ಲ ಬಿಡಿಸುತ್ತೆ. ರಥ ಓಡಿಸುವುದು ನಾನು ಇವರಿಗೆ ತಲೆ ಬಿಸಿ. ಈ ದೊಡ್ಡವರ ಕ್ರಮವೇ ಇದೆ, ಕೆಲಸದವರ ಮೇಲೆ ದಬ್ಬಾಳಿಕೆ. ಇದು ಸಾಕು. ಎಚ್ಚರ ಆಯ್ತಾ? ಒಂದು ಕಣ್ಣಡ್ಡ ಅಷ್ಟೇ. ಒಂದೇ ಕಣ್ಣು, ಮತ್ತೊಂದು ಕಣ್ಣು ಬಿಟ್ಟಿದ್ದೀರಾ? ಆಗಲ್ವೋ? ಒಂದು ಅಂತ ಹೇಳಿದ್ರೆ 2 ಕಣ್ಣು ಕೂಡ, ಒಂದು ಸ್ವಲ್ಪ ಆಗಲಿ, ಸಂತೋಷ ಆಯ್ತಲ್ಲ. ನನ್ನದು ಆವಾಗಲೇ ಸಿದ್ಧ ಆಗಿದೆ. ಹೊಡಿರಿ, ಬೇಡ ಅಂತ ಹೇಳುವುದಿಲ್ಲ, ಕಾರಣ ಹೇಳಿ ಹೊಡಿರಿ. ನಿನ್ನ ಅಪ್ಪಯ್ಯ ಬರಲಿ, ಹೇಳ್ತೇನೆ ನಾನು. ನಿನ್ನ ಅಪ್ಪಯ್ಯ ಬರಲಿ ಅಂತ. ಅದಾದ್ಮೇಲೆ ನಿನಗೆ ಹೊಡೆದ್ರೆ ಕೇಳಲಿಕ್ಕೆ ಅವ ಬರಲಿ. ಯಾಕೆ ಹೊಡಿತೀರಿ? ಏನು ಅಪರಾಧ ಮಾಡಿದೆ? ಇದಕ್ಕಿಂತ ದೊಡ್ಡದು ಎಂತದ್ದು ಇಲ್ಲಿ? ಏನಾಯ್ತು? ಈ ಬಟಕಲು ಕುದುರೆಗಳನ್ನು ಕಟ್ಟಿದ್ದೀಯಾ? ಎಲ್ಲಿಯಾದರೂ ದಾರಿಯಲ್ಲಿ ಬಿದ್ದು ನಾನು ಸಾಯ್ಬೇಕು ಅಂತ. ಅದರ ಮೈ ಮೇಲೆಲ್ಲ ವೃಣ ಉಂಟು, ಅದರ ಕೈಕಾಲು ಸರಿ ಇಲ್ಲ, ಪಾಪ ಕೈಗೆ ಎತ್ತಿ ಹಿಡಿದಿದೆ. ಅದಷ್ಟು ಸಪುರ ಉಂಟು, ಅಷ್ಟು ದಷ್ಟಪುಷ್ಟವಾದ ಕುದುರೆಗಳು ಲಾಯದಲ್ಲಿ ಉಂಟು. ಅದನ್ನು ಕಟ್ಟದೆ ನಿನಗೆ ಈ ಸಣಕಲು ಕುದುರೆಗಳು ಸಿಕ್ಕಿದ್ದ? ಕುದುರೆ ವಿಷಯವೇ ಇವರಿಗೆ ಗೊತ್ತಿಲ್ಲ, ಮತ್ತೆ ಇಲ್ಲಿ ಇವರು ಯಾವಾಗ ಉದ್ಧಾರ ಆಗುವುದು? ಏನು ದಷ್ಟಪುಷ್ಟವಾಗಿ ಬೆಳೆದದ್ದು, ಲಾಯದಲ್ಲಿ ಎಲ್ಲ ಉಂಟು, ಎಲ್ಲ ಕತ್ತೆಗೆ ಹುಟ್ಟಿದ್ದೇ ಇರುವುದು. ಇದೆಲ್ಲ ದಷ್ಟಪುಷ್ಟವಾಗಿ ಬೆಳೆದದ್ದು ಎಲ್ಲ ಓಡುವುದಕ್ಕಿರುವುದ? ಮತ್ತೆ ಈ ದಪ್ಪದವರೆಲ್ಲ ಓಡ್ತಾರೆ ತನ್ನ ಶರೀರವನ್ನು ಇಳಿಸುವುದಕ್ಕೆ ಬೇಕಾಗಿ ಬೆಳಿಗ್ಗೆ ಓಡ್ತಾರೆ, ಮತ್ತೆ ಅಷ್ಟೇ ತಿಂತಾರೆ ಹೋಗಿ.
ಈ ಸಣಕಲು ಶರೀರದುಂಟಲ್ಲ ಅದು ಕುದುರೆಗಳಲ್ಲಿ ಬೇರೆ ಬೇರೆ ವಿಧದ ಕುದುರೆ ಇದೆ. ಹೇಗೆ? ಆಟದ ಕುದುರೆ ಬೇರೆ, ಓಟದ ಕುದುರೆ ಬೇರೆ, ನೋಟದ ಕುದುರೆ ಬೇರೆ, ಅದೆಲ್ಲ ಅಂತವದಕ್ಕೆ ಸೇರಿದು. ಈ ಕುದುರೆಗಳು ಉಂಟಲ್ಲ, ಇದು ಓಟದ ಕುದುರೆ. ಅದಕ್ಕೆ ಮತ್ತೆ ಸಾಕ್ಷಿ ಇದು ಕಾಲು ಸರಿ ಇಲ್ಲ ಅಂತ ಎತ್ತಿ ಹಿಡ್ದದಲ್ಲ, ಮತ್ತೆ? ಕುದುರೆಯ ಲಕ್ಷಣ ಅದು. ಯಜಮಾನನಿಂದ ಯಾವಾಗ ಓಡುವುದಕ್ಕೆ ಅಪ್ಪಣೆ ಬರ್ತದೆ ಅಂತ ಕಾಯ್ತಾ ಇರುವುದು ಕಾಲೆತ್ತಿ. ಓಟದವರು ಒಂದು ಕಾಲು ಹೊರಗಿಟ್ಟ ಹಾಗೆ. ಹೌದೌದು, ಕೆಲವರೆಲ್ಲ ಕೆರೆಯಿಂದ ಹೊರಗೆ ಬೀಳ್ತದೆ, ಇದು ಹಾಗಲ್ಲ. ಮತ್ತೆ ಅದೆಂತ ಮೈ ಮೇಲೆ ಹುಣ್ಣ, ಮತ್ತೆಂತದ್ದು? ಸುಳಿಗಳು. ಉತ್ತಮ ಅಶ್ವಗಳಲ್ಲಿ ಅಷ್ಟ ಸುಳಿಗಳೆಲ್ಲ ಇರ್ತದೆ, ಹುಣ್ಣಲ್ಲದು. ಗುರುಮಠದಲ್ಲಿ ಓದಿದ ನೆನಪು. ನೀವು ಓದಿದ್ದನ್ನು ಅಲ್ಲಿಗೆ ಬಿಟ್ಟಿದ್ದೀರಿ, ಪರೀಕ್ಷೆ ಮಾಡಲಿಲ್ಲ. ನೆತ್ತಿಯಲ್ಲಿ ಒಂದು, ಹಾ, ಬೆನ್ನಲ್ಲಿ ಒಂದು, ಹೌದು, ಬಾಲದಲ್ಲಿ ಒಂದು, ನಾಭಿಯಲ್ಲಿ ಒಂದು, ಹೊಕ್ಕುಳಡಿಯಲ್ಲಿ ಒಂದು, ಉಭಯ ಪಾರ್ಶ್ವಗಳಲ್ಲಿ ಎರಡೆರಡು. ಹೌದಾ? ನೋಡಿ ಒಮ್ಮೆ ಬೇಕಿದ್ರೆ. ರಕ್ತ ಸುಳಿಗಳು ಉಂಟು ಅಂತ ನೋಡಿ ಆಯ್ತು. ಆಯ್ತಾ? ಹಾಗಾದ್ರೆ ಇದು ಉತ್ತಮ ಅಶ್ವ. ಆ ಇದು ಹೇಳಿದ ಹಾಗೆ ಏನು? ನನ್ನ ಸಾರಥಿ ಮತ್ತು ನಳನ ಸಾರಥಿ ಹಾ, ಜೀವಲ ಮತ್ತೆ ವಾಷ್ಣೇಯರು ಹಾ, ಬರ್ತಾರಂತೆ. ಹೇಗೆ ನಮ್ಮೊಟ್ಟಿಗೆ ಬರ್ಲಿಯಾ? ಎಲ್ಲಿ ಗಾಡಿ ಸಿಗ್ತದಂತ ಕಾಯುವವರೇ ಇರುವುದು. ನಾನು ಬರಲ್ಲ, ಒಂದು ಉಪಕಾರ ಹೊರತು ಇಲ್ಲ. ಬರುವುದಕ್ಕೆ ನನ್ನದೇನು ಅಡ್ಡಿಲ್ಲ, ನನಗೆ ರಗಳೆ ಕೊಡಬಾರ್ದು. ಕುದುರೆಯ ವಾಘೆ ನನ್ನ ಕೈಯಲ್ಲಿ. ಮತ್ತೆ ನಾವು ರಥ ಬಿಡುವಾಗ ಹತ್ತಿರದ ಇದರಿಂದ ಬಂದು 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 ಬದಿಗೆ ಹೋಗು ಬದಿಗೆ ಹೋಗು ಬದಿಗೆ ಹೋಗು ಅಕ್ಕ ಹೊಂಡ 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 ಎಂತ ತಲೆ ಅಂತೇಳಿ ಏನು ಪ್ರಯೋಜನ ಇರುವುದಿಲ್ಲ ಅವರಿಂದ. ನಾವು ಹೊತ್ತು ಮುಟ್ಟುವ ಸಮಯಕ್ಕೆ ಮುಟ್ಟುವುದಿಲ್ಲ ಇವರ ಭಾವ. ಒಂದು 100ಕ್ಕೆ 100 ಸತ್ಯ. ರಥ ಓಡಿಸಲಿಕ್ಕೆ ಗೊತ್ತಿದ್ದವ ಬದಿಯಲ್ಲಿ ಕೂತ ಎಷ್ಟು ಚೆನ್ನಾಗಿ ರಥ ಓಡಿಸುವವನಾದ್ರು ಆ ಚೌಕು ಈ ಚೌಕು ಈ ಚೌಕು ಆ ಚೌಕು ಹೊರಡುವುದಕ್ಕೆ ಪುರ್ಸೊತ್ತಿಲ್ಲ. ನೀವು ಆ ದಾರಿಯಲ್ಲಿ ಹೋಗುದಾ? ನಾನು ಬರ್ಬಹುದಾ? ಯಥಾರ್ಥ ಒಂದು ದಿವಸ ಆದ್ರೆ ನಮ್ಮನವರು ಕರ್ಕೊಂಡು ಹೋಗುದಿಲ್ಲ. ಆ ಯೋಗ ಬರುವುದು ಬೇಡ. ನಾವು ಯಾರ್ಯಾರೊಟ್ಟಿಗೆ ಅದಷ್ಟೇ. ಹೋಗುವ ಇರ್ಲಿ. ಆಯ್ತು, ವಾಘೆ ನಿನ್ನ ಕೈಯಲ್ಲಿ. ಪಾಪ ಅವರು ಬರ್ತೇನೆ ಅಂತ ಹೇಳ್ತಾರೆ. ಆಸೆ ಇದ್ರೆ ಬರ್ಲಿ. ಸಾರಥಿಯಾದಂತಹ ನಿನಗೆ ನಮಸ್ಕರಿಸಿ ಪ್ರತಿ ನಮಸ್ಕರಿಸಿ ರಥಕ್ಕೆ ಪ್ರದಕ್ಷಿಣೆ ಬಂದು ಏರಿಕೊಳ್ಳಲೇ. ಏರಿಕೊಳ್ಳಿ. ಗಮನಕ್ಕೆ ಭೂಮವಿಳಿದಿಗೆ ಕರೆದ ವಸ್ತ್ರವು ಬೀಳ ಇಳೆಯಲಿ ಅರನೆ ಬಾಹುಕ ನಿಲ್ಲು ವಚನವು ತಪ್ಪಿಬೋದುದೇನೆ. ರಭಸವಾಗಿ ಓಡುತ್ತಿದ್ದಂತಹ ರಥ ರಥಚಕ್ರದ ಎಡೆಯಿಂದ ಮೇಲೆ ಧೂಳು ಏಳುತ್ತಾ ಇತ್ತು. ನನ್ನ ಮುಖವನ್ನು ಮುತ್ತುತ್ತಾ ಇರುವಾಗ ನನ್ನ ಕರವಸ್ತ್ರದಲ್ಲಿ ಅದನ್ನು ಜಾಡಿಸ್ತಾ ಇತ್ತು. ಕೈ ಜಾರಿ ಕೈ ಬಟ್ಟೆ ಕೆಳಗೆಲ್ಲಿಯೋ ಬಿದ್ದಿದೆ. ಸ್ವಲ್ಪ ಹೆಕ್ಕಿ ಕೊಡಪ್ಪ. ರಥ ನಿಲ್ಲಿಸ್ಬೇಕಾ? ದೊರಕದಿಲ್ಲದು ನಿನಗೆ ದೊರಕದಿಲ್ಲದು ನಿನಗೆ 62 ಯೋಜನ ಹಿಂದೆ ಉಳಿದುದು ಮರೆಯ ಮಾತೆ ನಿನಲೋ ದೊರಕದು ರಸ. ರಥವನ್ನು ನಿಲ್ಲಿಸಿದ್ದೇನೆ. ರಥ ಓಡಿಸುವ ರಭಸಕ್ಕೆ ಧೂಳು ಹಾರಿ ಕಣ್ಣಿನ ಕಡೆ ಬರ್ತಾ ಇತ್ತು. ಹೌದಪ್ಪ. ಒರೆಸಿಕೊಳ್ಳುವುದಕ್ಕೆ ಮುಂದೆ ಹೊರಳದಂತೆ ನಿನ್ನದೆಲ್ಲ ಕೀಲು ಉಂಟಲ್ಲ ಅದನ್ನು ಎಳೆದು ಹಿಡಿ. ಅದು ಹಿಡ್ತಿದ್ದೇನೆ, ಮುಂದೆ ಹೋಗ್ಲಿಕ್ಕಿಲ್ಲ ಅದು. ಇದು ಕರವಸ್ತ್ರದ ಬಿತ್ತೆ. ಹೌದಾ? ಪ್ರಭು, ಈಗ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ನಿಮಗೆ ಮದುವೆ ನಿಲ್ಲಿಸಬೇಕೋ ಕರವಸ್ತ್ರ ಬೇಕೋ? ಮತ್ತೆ ನಿಲ್ಲಿಸುವುದಕ್ಕೆ ಹೊರಟದ್ದಲ್ವೇನೋ. ಮದುವೆ ನಿಲ್ಲಿಸಬೇಕು ಅಂತ ಆದ್ರೆ ಕರವಸ್ತ್ರ ಸಿಕ್ಕುವುದಿಲ್ಲ, ಕರವಸ್ತ್ರ ಬೇಕು ಅಂತ ಆದ್ರೆ ಮದುವೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಪುಣ್ಯಾತ್ಮ ಬೇಡ ಮಾರ, ಓ. ಬೇಡ ಕರವಸ್ತ್ರ ಬೇಡ. ಆದರೆ ನನಗೆ ಸ್ವಂತ ಒಂದು ಸ್ವಲ್ಪ ಯೋಚಿಸುವುದಕ್ಕೂ. ಅಲ್ಲ, ಈ ಯಾಕೆ ಹೇಳಿದೆ ಆ ಮಾತನ್ನು? ಯಾಕೆ? ನೀವು ತಿಳ್ಕೊಂಡಿರ್ಬೋದು ಕರವಸ್ತ್ರ ಇಲ್ಲೇ ಬಿದ್ದಿದೆ ಅಂತ. ಮತ್ತೆ? ಯೋಚನೆ ಯೋಚನೆ ಮಾಡಿದ್ರೆ ಒಂದು 62 ಯೋಜನ ಆಗುವಷ್ಟು ಹಿಂದೆ ಉಳಿದಿದೋ ಏನೋ. ಇದು ಅಲ್ಲಿಗೆ ತಿರುಗಿಸ್ಬೇಕಾದ್ರೆ ಇಲ್ಲದೆ ಇದ್ರೆ ಹೀಗೂ ಹೇಳ್ಬೋದು. ಬಿದ್ದ ಕರವಸ್ತ್ರವನ್ನು ಹೆಕ್ಕಿ ತರುವಾಗ 62 ಯೋಜನ ಮುಂದೆ ಹೋಗುವಷ್ಟು ಸಮಯ ಹಾಳಾಯ್ತು. ಹೇಳಲಿಕ್ಕೂ ಸಾಕು. ಆಗ ಮದುವೆ ಅಲ್ಲಿ ಆಗಿ ಆಗ್ತದೆ. ಬಿಡು, ಬೇಡ ಬೇಡ. ಮರಳದಿರು 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 ತಡೆ ನಿಮಿಷ ಮರಳದಿರು ತಡೆ ನಿಮಿಷ ತಡೆ ನಿಮಿಷ ನೀನಾರರು
ಜಗದರತು ನಳ ನೃಪನೋರ್ವನಲ್ಲದೆ ಹರಿಗರಾಜರಿಗೆ ಬರದು ಈ ಬೇಗಗಳು ಜಗದರತು ನಳ ನೃಪನೋರ್ವನಲ್ಲದೆ ಹರಿಗರಾಜರಿಗೆ ಬರದು ಈ ವೇಗಗಳು ತಡೆ ನಿಮಿಷ ನೀನು ಅರು ಅಯ್ಯ ಹೋಗುವ ಊಟಕ್ಕಾದ್ರೂ ಮುಟ್ಟು ಅಲ್ಲಿಗೆ. ಆಗಲಿ ನೀನಿದ್ದೀಯಲ್ಲ, ಇರಲಿ. ಆಶ್ಚರ್ಯ, ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ನಾ ಹೇಳಿದ್ದೇನೆ ನನ್ನ ಕರವಸ್ತ್ರ ಬಿದ್ದಿದೆ ಅಂತ. ಏನು ಹೇಳ್ತಾನವ? ಎಷ್ಟೋ ದೂರ ಹಿಂದೆ ತಿರುಗಿಸಿ ಬಂದರೆ ಇಷ್ಟು ಯೋಜನದಷ್ಟು ನಮಗೆ ನಷ್ಟವಾಗ್ತದೆ. ಹಾಗಾದರೆ ನನ್ನ ರಥ ಬರುತ್ತಿರುವಂತಹ ವೇಗ ಎಷ್ಟು? ಇಂತಹ ವೇಗದಲ್ಲಿ ಒಬ್ಬ ಸಾಮಾನ್ಯನಾದಂತಹ ಮನುಷ್ಯ ರಥ ಓಡಿಸುವುದಕ್ಕೆ ತಿಳಿಯಬಲ್ಲನೆ? ಲೋಕದಲ್ಲಿ ಒಬ್ಬನಿದ್ದಾನೆ, ನಳ, ದೇವತೆಗಳಿಂದ ಅನುಗ್ರಹಿತನಾದವ. ರಥಕಲ್ಪ ಅಶ್ವಹೃದಯವನ್ನು ತಿಳಿದು ಅಶ್ವವನ್ನು ವಾಯುವೇಗಕ್ಕಿಂತ ಹೆಚ್ಚಾಗಿ ಓಡಿಸಬಲ್ಲಂತಹ ಸಿದ್ಧಿಯನ್ನು, ಬುದ್ಧಿಯನ್ನು, ನೈಪುಣ್ಯವನ್ನು ಸಾಧಿಸಿಕೊಂಡವ, ಸಿದ್ಧಿಸಿಕೊಂಡವ. ಅಂತಹ ನಳ ನೃಪನಿಗಲ್ಲದೆ ಮೂರು ಮೂರ್ತಿಗಳಿಗೂ ಇಂತಹ ವೇಗ ಸಿದ್ಧಿ ಆಗಲಿಲ್ಲ. ಹಾಗಾದರೆ ಇವ ಯಾರು? ಇವನೇ ನಳನಿರಬಹುದೇ? ಈಗ ನನಗೆ ಬಹಳಷ್ಟು ಯೋಚನೆ ಮಾಡಬೇಕಾದ ಸಂದರ್ಭ ಬಂತಲ್ಲ. ನನ್ನ ಆಸ್ಥಾನ ಪ್ರವೇಶ ಮಾಡಿದ ಇವ, ಪೀಠದಲ್ಲಿದ್ದ ನಾನು ಇವನನ್ನು ಕಂಡ ಕ್ಷಣ ಮೈಮರೆತು ಎದ್ದೆ. ನನ್ನವರಿಗೆ ನಾನೊಂದು ಸಮಾಧಾನದ ಉತ್ತರ ಹೇಳಿದ್ದೆ. ಕಂಡು ಕೇಳರಿಯದೇ ಇರುವಂತಹ ವಿಚಾರಗಳು ಮೈ ಮರವೆಗೆ ಕಾರಣವನ್ನು ಕೊಡುತ್ತದೆ. ಹಾಗೆ ಆದದ್ದು ಬಿಟ್ಟರೆ ಬೇರೇನೂ ಅಲ್ಲ ಅಂತ. ಆದರೆ ನಾನೊಬ್ಬ ರಾಜಋಷಿ, ನನಗಂತಹ ವಿಸ್ಮೃತಿ ಉಂಟಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇವ ಚಕ್ರವರ್ತಿ ಎನ್ನುವುದು ನನ್ನ ಕಣ್ಣುಗಳಿಗೆ ತಿಳಿಯದೇ ಇದ್ದರೂ ಆತ್ಮಸಾಕ್ಷಿಗೆ ಗೊತ್ತಾದ ಕಾರಣವೇ ನನ್ನನ್ನು ದೈವವೇ ಪೀಠದಿಂದ ಕೆಳಗಿಳಿಸಿ ನಿನ್ನ ಚಕ್ರವರ್ತಿಗೆ ಕೊಡಬೇಕಾದಂತಹ ಅಭಿವಾದನವನ್ನು ಕೊಡು ಅಂತ ಹೇಳಿದ್ದೆ. ಸುಳ್ಳಾದರೂ ಒಂದು ಮಾತು ಈಗ ನನಗೆ ನೆನಪಾಗ್ತದೆ. ಹೇಳಿದ ಇವ, ನಾನು ಬಂದ ತಕ್ಷಣ ನಿಮಗೆ ನಮಸ್ಕಾರ ಕೊಡಬೇಕಿತ್ತು, ಕೊಡಲಿಲ್ಲ, ಮರೆತು ಹೋದೆ, ಕ್ಷಮಿಸಿ. ಈ ಚಕ್ರವರ್ತಿ ಆದದ್ದರಿಂದಲೇ ಸಾಮಂತನಾದಂತಹ ನನ್ನನ್ನು ನಮಸ್ಕರಿಸಬಾರದು ಎನ್ನುವ ನೆಲೆಯಲ್ಲಿ ನಮಸ್ಕರಿಸದೆ ಇದ್ದದ್ದಕ್ಕೆ ಒಂದು ಕಾರಣ ಹೇಳಿದನೆ. ಈಗ ಅನಿಸ್ತದೆ ಹಾಗೆ ಇರಬಹುದು ಅಂತ. ನಾನು ಅವನನ್ನು ಕೆಲಸಕ್ಕಿರಿಸಿದೆ. ನಮ್ಮ ಲಾಯದಲ್ಲಿ ಒಂದು ಕುದುರೆ ಹುಚ್ಚೆದ್ದು ಊರೆಲ್ಲ ಹಾಳು ಮಾಡುವುದಕ್ಕೆ ತೊಡಗಿದಾಗ ಅಶ್ವತಜ್ಞರು ಅದನ್ನು ಎಷ್ಟು ಹತೋಟಿಗೆ ತರುವುದಕ್ಕೆ ಪ್ರಯತ್ನಿಸಿದರೂ ಇಲ್ಲ, ಯಾರಿಗೂ ಬಗ್ಗಲಿಲ್ಲ. ಕೇವಲ ದೂರ ನಿಂತು ಕುದುರೆಯ ಕಣ್ಣಿಗೆ ದೃಷ್ಟಿ ಕೊಟ್ಟನಂತೆ ಇವ. ಕುದುರೆ ಶಾಂತ ಸ್ವಭಾವದಿಂದ ಬಂದು ಇವನ ಕಾಲನ್ನು ನೆಕ್ಕಿತು. ಇವ ಹೇಳಿದ ಹಾಗೆ ಮಂಡಿಯೂರಿ ಇವನ ಕಾಲಬುಡದಲ್ಲಿ ಕುಳಿತಿತ್ತು. ಹಾಗಾದರೆ ಇವನಿಗೆ ಅಶ್ವತಂತ್ರ ಗೊತ್ತಿದೆಯೇ? ಅಶ್ವದ ಮರ್ಮವನ್ನು ತಿಳಿದ ವಿದ್ಯೆಯನ್ನು ಇವ ಸಾಧಿಸಿಕೊಂಡಿದ್ದಾನೆಯೇ? ಆ ಬಳಿಕ ಬೇಟೆಯಾಡುತ್ತಾ ಹೋದ ಹೊತ್ತಿನಲ್ಲಿ ಮದಿಸಿದ ಮದ್ದಾನೆಯನ್ನು ಅತ್ತೆತ್ತರಕ್ಕೆ ಹಾರಿ ಪಡೆದುಕೊಂಡ. ಅವನ ಬಿದಿರ ದಂಡವನ್ನು ಮುಟ್ಟಿ ಕೇಳಿದೆ, ಇದೇನು ಮಂತ್ರದಂಡವೋ? ಇಲ್ಲ, ಅದು ಸಾಯುವುದಕ್ಕಿತ್ತು, ನಾನು ಬಡಿದಾಗ ಸತ್ತೋಯ್ತು ಅಂತ ಹೇಳಿದ. ಅವನ ರಟ್ಟೆ ಮುಟ್ಟಿದೆ ಗರಡಿ ಸಾಧನೆಯಲ್ಲಿ. ನಿನಗೆ ನೈಪುಣ್ಯ ಉಂಟೆ ಅಂತ ಕೇಳಿದಾಗ ಹೇಳ್ತಾನೆ, ಅದು ಕೇವಲ ಎಲುಬು ಮಾತ್ರ, ಬೇರೆ ಎಂಥದ್ದಿಲ್ಲ ಅದರಲ್ಲಿ ಅಂತ.
ನಾನು ಬಿದ್ದೆ ಕುದುರೆಯಿಂದ. ಪ್ರಾಣವೇ ಹೋಗ್ತದೆ ಅಂತಾಗುವಾಗ ಆಗ ತಾನೇ ಮಾಡಿದಂತಹ ನಳಪಾಕದ ರುಚಿಯುಳ್ಳ ಅನ್ನ ಬಡಿಸಿದ, ನನ್ನ ಪ್ರಾಣ ಉಳಿಸಿದ. ಆ ಕಾಲಕ್ಕೂ ನಳಪಾಕದ ನೆನಪಾಗಿತ್ತು ನನಗೆ. ಆದರೆ ಏನೋ ಸಹವಾಸ ದೋಷದಿಂದ ಹೀಗಿರಬಹುದು ಅಂತ ಅದನ್ನು ದೃಢವಾಗಿ ಹೇಳಲಿಲ್ಲ. ಆ ಬಳಿಕ ಸುದೇವ ಬ್ರಾಹ್ಮಣ ಬಂದಿದ್ದ. ಅವನ ಮುಖ ನೋಡಲಿಲ್ಲ ಇವ. ಹೇಗೆ ನೋಡ್ತಾನೆ? ಇವನಿಗೆ ಸುಳ್ಳು ಹೇಳುವುದಕ್ಕೆ ಗೊತ್ತಿಲ್ಲ. ಕಣ್ಣಿಗೆ ಕಣ್ಣು ಕೊಟ್ಟರೆ ಒಳಗಿನ ಸತ್ಯ ಹೊರಗೆ ಬಂದಿತ್ತು ಅಂತ ಮುಖ ತಿರುಗಿಸಿದ. 3 ದಾರಿ ಸೇರುವಲ್ಲಿ ಆ ಬ್ರಾಹ್ಮಣ ಹೇಳಿದ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದ ಭಂಡ ಇಲ್ಲಿದ್ದಾನೆ ಯಾರವ ಅಂತ. ಇವನಿಗೆ ಬಹಳ ಆಘಾತ ಆಯಿತಂತೆ. ಬಹುಶಃ ಇವನಿಗೆ ಸಂಬಂಧಿಸಿ ಅವ ಹೇಳಿದ್ದರಿಂದ ಹೀಗೆ ನೊಂದಿದ್ದಾನೆ ಅಂತ ಈಗ ನನಗೆ ಅರ್ಥ ಆಗ್ತದೆ. ಬಂದ ಓಲೆಯನ್ನು ನಾನು ವಾಚಿಸುತ್ತಾ ದಮಯಂತಿಗೆ ಪುನಃ ಸ್ವಯಂವರ. ತಲೆ ತಿರುಗಿ ಬಿದ್ದ ಇವ. ಯಾಕೆ ಬಿದ್ದ? ಯಾವ ಗಂಡನಿಗಾದರೂ ತನ್ನ ಹೆಂಡತಿಗೆ ಮತ್ತೊಂದು ಮದುವೆಯಾಗ್ತದೆ ಅಂತ ಕೇಳಿದ್ರೆ ತಲೆ ಇದ್ದ ಗಂಡನಿಗೆ ತಿರುಗಲಿಕ್ಕಿಲ್ವೇ? ತಿರುಗದೇ ಇದ್ರೆ ತಲೆ ಉಂಟೆ? ಇವನಿಗೆ ತಲೆ ಉಂಟು ಅಂತ ತಿರುಗಿತು ಬಿದ್ದ. ಆಗುವುದಿಲ್ಲ ಅಂತ ನಾನು ಕೈಕಟ್ಟಿ ಕೂತಾಗ ತನ್ನ ಬಲಮೆಯನ್ನು ತೋರಿಸಿದ. ನನ್ನನ್ನು ರೊಚ್ಚಿಗೆಬ್ಬಿಸಿದ. ನನ್ನನ್ನು ಮತ್ತು ಹುರಿದುಂಬಿಸಿದ. ನಾನು ಕೊಂಡೋಗ್ತೇನೆ ಅಂತ ಹೇಳಿದ. ನಾನು ಹೊರಡಬೇಕಾದದ್ದು ಅವನಿಗೆ ಮುಖ್ಯ. ನಾನಲ್ಲಿ ಮದುವೆಯನ್ನು ತಡೆಯದೇ ಇದ್ದರೂ ಈ ಪುಣ್ಯಾತ್ಮ ಅಲ್ಲಿಗೆ ಮುಟ್ಟಿದ್ರೆ ವೃತ್ತಿ 3ರಲ್ಲಿ ಇವನಲ್ಲಿ ಕಾದಾಡುವಂತಹ ಪ್ರಭೃತಿಗಳಿದ್ದಾರೆಯೇ? ನಾನು ಬೇಕು ಅಂತ ಇಲ್ಲ, ಇವನಿಗಲ್ಲಿ ಮುಟ್ಟಬೇಕು. ಇವ ಹೇಗೆ ಹೋಗ್ತಾನೆ ನನ್ನ ವೃತ್ತಿಯರಾಗಿ ನಾನು ಹೊರಡಿಸದೇ ಇದ್ದರೆ? ಈಗ ನನಗೆ ಸಂಪೂರ್ಣ ಅರ್ಥ ಆಯಿತು. ನನ್ನ ರಥವನ್ನು ತಂದವ ನನ್ನ ಚಕ್ರವರ್ತಿ, ನನ್ನ ದೇವರು, ನನ್ನ ದಳ. ಇನ್ನು ಯಾಕೆ ಮುಚ್ಚುಮರೆ? ಅಯ್ಯ, ಇನ್ನಾದರೂ ಹೋಗುದಾ? ಹೋಗುವ ತೊಂದರೆ ಇಲ್ಲ, ನೀವಿದ್ದೀರಲ್ಲ, ಸಾಕು ಬನ್ನಿ. ಎಷ್ಟು ಮಾತಾಡ್ತೀರ? ಈಗ ಮಾತಾಡದಿದ್ದರೆ ಮತ್ತೆ ಯಾವಾಗ ನಾನು ಮಾತಾಡೋದು? ಅಷ್ಟೇ ಸ್ವಾಮಿ, ಸತ್ಯ ಹೇಳಬೇಕು. ಮತ್ತೆ ಇಷ್ಟರವರೆಗೆ ಸುಳ್ಳು ಹೇಳಿದ್ನಾ? ನೀನು ಯಾರು? ನಾನು ಯಾರು? ಇನ್ನು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು? ನಾನು ಭಾವುಕ ಅಲ್ಲ, ರಾಯ ನೈಷಧ, ನಿಷಧಾಧಿಪನಾದಂತಹ ನಳವೀರು. ಯಾರು? ರಾಯ ನೈಷಧ. ಕಿರುನಗೆಯೋ ಅವನದನಿ ಪರಿ ಮರುಳು ಗುಂಬರೇ ರಾಯನೈಷಧನಲ್ಲಿ ನಾನಿಲ್ಲಿ, ರಾಯ ನೈಷಧನಿಲ್ಲಿ ನೀನು ಇಲ್ಲಿ, ರಾಯನೈಷಧನಲ್ಲಿ ನಾನಿಲ್ಲಿ ಮರುಳುಗುಂಬರೆ ರಾಯ ಜಿಯ. ನಿಮ್ಮ ಮಾತನ್ನು ಕೇಳುವಾಗ ನನಗೆ ನಗು ಬರ್ತಾ ಇದೆ. ನಗಾಡಿದ್ರೆ ದೊಡ್ಡ ಪರಿಣಾಮ ಇಲ್ಲ, ಕಾಣುವುದಿಲ್ಲ ಅಂತ. ನಗು ಗೊತ್ತಾಗ್ಲಿಕ್ಕೆ ಅಂತ ವಿಕಾರ ರೂಪ. ಇರಲಿ, ನನಗಂತೂ ಅರ್ಥ ಆಗ್ತದೆ. ನಗಾಡ್ತಾ ಇದ್ದೀನಿ. ಹೊಸ ಪ್ರಶ್ನೆ. ಹೊಸ ಪ್ರಶ್ನೆ ಅಲ್ಲ, ಈಗ ನನ್ನ ವಿಚಾರಣೆ. ಹೌದು, ಹಳತ್ತಿದು ಈಗ ಕೇಳಿದ್ದಷ್ಟೇ. ನೀನು ಯಾರು ಅಂತ ಭಾವುಕ ಅಂತ ಹೇಳುವಾಗ ರಾಯ ನೈಷಧ ಮರಳುಗೊಂಬರೆದೀಯ. ಯಾರು? ನೀವು. ಯಾಕೆ? ರಾಯ ನೈಷಧ ನಿಲ್ಲಿ, ನಾನೆಲ್ಲಿ? ಇಷ್ಟರವರೆಗೆ ನಿಮ್ಮನ್ನು ರಾಯ ನೈಷಧ ಅಂತ ತಿಳಿಯದೆ ನಾನಾದದ್ದು ನೆಲ್ಲಿಕಾಯಿ ತಿಂದವರು ನೀರು ಕುಡಿಯದೆ ಸಿಹಿ ಗೊತ್ತಾಗ್ಲಿಕ್ಕೆ. ನಮ್ಮ ಕತೆ ಹಾಗಾಗಿ. ಹೌದೇ? ಇರ್ಲಿ, ಬರಿದ ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಬೇಡಿ. ನಾನು ಭಾವುಕ ಅಲ್ಲ, ನಳ. ನಾನು ನಳ ಅಲ್ಲ ಭಾವುಕ. ಸರಿ ಉಂಟದು, ಸರಿ ಉಂಟು. ಅಲ್ಲ ಬಾಹುಕ, ಹೌದು ನಳ. ನಾನು ಭಾವುಕ ಅಲ್ಲ ನಳ. ಬಾಹುಕ ಅಲ್ಲ ನಳ. ನಾನು ನಳ ಅಲ್ಲ ಭಾವುಕ. ಸರಿ ಉಂಟದು. ನಾನು ನಳ ಅಲ್ಲ ಬಾಹುಕ. ನಾನು ಭಾವುಕ ಅಲ್ಲ ನಳ. ಬಾಹುಕ ಅಲ್ಲ ನಳ ಹೌದು. ಎಷ್ಟು ಹೇಳಿದ್ರು ಗೊತ್ತೇ ಆಗುದಿಲ್ಲ. ನಾನು ಬಾಹುಕ ಅಲ್ಲ ಹೌದು. ನಾನು ಬಾಹುಕ. ಬಾಳ ಧೈರ್ಯದಿಂದ ನಾನು ಕೇಳಿದೆನು ಒಳವ ನೀನು ಹೇಳದಿದ್ದ ಮೇಲೆ ನಿಲ್ಲ ಕಾಲಿಗೆ
ಯಥಾರ್ಥವನ್ನು ತಿಳಿಯುವುದಕ್ಕೆ ಪ್ರಯತ್ನಿಸುತ್ತಿರುವ ರಾಜಋಷಿ. ಬದುಕಿನಲ್ಲಿ ರಾಜಕಾರಣವನ್ನು ಜೀವನವನ್ನು ಸಮತೂಗಿ ಒಂದು ತೆರನಾದಂತಹ ಋಷಿಯಾಗಿ ಬದುಕಿದವನ. ಅಂತಹ ನನ್ನಲ್ಲಿ ಅಸತ್ಯವನ್ನು ಆಡದಿರು, ಸತ್ಯವನ್ನು ಮರೆಮಾಚದಿರು. ನಾನು ನಿನ್ನಲ್ಲಿ ಅಧಿಕಾರ ಸ್ಥಾಪಿಸ್ತೇನೆ ಅಂತ ತಿಳಿಬೇಡ. ಯಾವ ಕಾರಣವೇ ಇರಲಿ, ನಿನಗೊಂದು ಆಶಯ ಬೇಕು ಅಂತ ನೆನಪಾದಾಗ ನಾನೇ ನಿನ್ನ ನೆನಪಿನಲ್ಲಿ ಬಂದದ್ದು ತಾನೆ. ನಿಜ. ಹಾಗಾದರೆ ನನ್ನಲ್ಲಿವರೆಗೆ ಬಂದು ನನ್ನ ಆಶಯವನ್ನು ಕೇಳಿ ನನ್ನವನಾಗಿ ನನ್ನ ಬದುಕಿನಲ್ಲಿ ಒಂದಾಗಿ ನಾನೇ ನೀನಾಗಿ ನೀನೇ ನಾನಾಗಿ ಬದುಕಿದಂತಹ ಬದುಕನ್ನು ನೀನು ಸವಿಲಿಲ್ವೇ? ಹೌದು ಜಿಯ. ಹಾಗಾದ್ರೆ ನಿನಗೆ ಅದರಲ್ಲಿ ಕೃತಜ್ಞತಾ ಭಾವ ಇಲ್ವೇ? ಇದೆ. ಹೇಳು ಪ್ರಭು, ಯಾಕೆ ಹೀಗೆ ನನ್ನನ್ನು ವಂಚಿಸುತ್ತಿರುವೆ? ನೀನು ಯಥಾರ್ಥವನ್ನು ಮರೆಮಾಚುತ್ತಿರುವೆ. ಇದು ನನ್ನ ದೈನ್ಯತೆ, ನನ್ನ ವಿನಮ್ರತೆ, ನನ್ನ ಅಂತರಂಗದ ಮೃದುತ್ವ ನಿನಗೆ ಅರ್ಥ ಆಗುವುದಿಲ್ಲ ಅಂತಾದ್ರೆ ರಾಜಋಷಿಯಾದಂತಹ ನಾನು ಮಾನವನ್ನು ಹಿಂದಿರಿಸಿ ನಿನ್ನ ಕಾಲು ಹಿಡಿಯುತ್ತೇನೆ. ಇದಕ್ಕೂ ಬಗ್ಗುವುದಿಲ್ಲ, ನೀನು ಹೇಳುವುದಿಲ್ಲ ಅಂತಾದ್ರೆ ನಾನು ಹೇಳಿದ್ದು ಸುಳ್ಳು ಅಂತಾಯ್ತು. ನಾನು ಸತ್ಯವನ್ನು ಹೇಳುವಲ್ಲಿ ಅಸಮರ್ಥನಾದೆ ಅಂತಾಯ್ತು. ರಾಜಋಷಿಯಾಗಿ ಅನೃತವನ್ನು ನಾನು ಆಡಕೂಡ. ಅನೃತವನ್ನು ಒಂದು ವೇಳೆ ನನಗೆ ತಿಳಿಯದಂತೆ ಆಡಿದೆನಾದರೆ ಅದಕ್ಕೆ ತಕ್ಕುದಾದಂತಹ ಪ್ರಾಯಶ್ಚಿತ್ತವನ್ನು ನಾನೇ ಮಾಡಿಕೊಳ್ಳಬೇಕು. ಬೇಡ. ನೀನು ನಳನಲ್ಲ, ನಾನು ನಳ ಅಲ್ಲ, ನೀನು ಬಾಹುಕ. ನಾನು ಬಾಹುಕ. ಹಾಗಾದರೆ ನನ್ನ ನಾಲಿಗೆಯಿಂದ ನಾನು ಉಚ್ಚರಿಸಿದ್ದು ಸುಳ್ಳು. ಅಂತಹ ನಾಲಿಗೆ ಇರಿಸಿಕೊಂಡು ನನಗೇನು ಆಗಬೇಕಾಗಿಲ್ಲ. ಒರೆಯ ಕಿಗ್ಗತ್ತಿಯನ್ನು ಎಳೆದಿದ್ದೇನೆ. ನನ್ನ ನಾಲಿಗೆಯನ್ನು ಹೊರಗೆ ಎಳೆದು ನಿನ್ನ ಕಾಲುಬುಡದಲ್ಲಿ ನನ್ನ ನಾಲಿಗೆಯನ್ನು ಕತ್ತರಿಸಿಕೊಂಡು ಬೇಡ. ಕರಡ ಬುದ್ಧಿಯ ತಕೀಗ ತರಳ ಬುದ್ಧಿಯ ತಕೀಗ ಅರಿತುಕೊಳ್ಳೈ ನಾನೇ ನಳನು, ಅರಿತುಕೊಳ್ಳೈ ನಾನೇ ನಳನು ಪರಮ ಸಾಗಸಿ. ಆಹಾ ತರಳ ಬುದ್ಧಿಯ ತಕೀಗ ನಿಪನೇ ಪ್ರಭು, ಹೇಳು. ನಾಲಿಗೆ ಎಳೆದುಕೊಂಡು ಸೀಳಬಾರದು, ನಾನು ಸಾಯ್ತೇನೆ. ಅಲ್ಲಿಯವರೆಗೆ ಮುಂದುವರಿಬಾರದು. ಇದು ತನಕ ನಿನ್ನನ್ನು ನಾನು ಅರ್ಥ ಮಾಡಿದ್ದು ಸುಳ್ಳು ಅಂತಾದ್ರೆ ನನಗೆ ಬದುಕಬೇಕು. ಬೇಡ ಜಿಯ, ಬೇಡ. ಹೇಳು. ಹಾಗಾದ್ರೆ ಈಗ ನಿಜವನ್ನು ಹೇಳ್ತಾ ಇದ್ದೇನೆ. ಹೌದಲ್ಲ? ನಾನೇ ನಿಷೇಧದ ಅಧಿಕಾರಿ ನಳ ಚಕ್ರವರ್ತಿ ಪ್ರಭು. ಧುರದೊಡಿದಿರು ನಿಲ್ವರಿಲ್ಲ ಸಿರಿಯುಳ್ ಸುರಬನಿಲ್ದ ಮಿಗಿಲು. ಧುರದೊಡಿದಿರು ನಿಲ್ವರಿಲ್ಲ ಸಿರಿಯುಳ್ ಸುರಬನಿಲ್ದ ಮಿಗಿಲು. ಚಕ್ರವರ್ತಿ, ಚಕ್ರವರ್ತಿ, ನಿನ್ನ ಪದದ್ವಂದ್ವಗಳಿಗೆ ನಿನ್ನ ಸಾಮಂತನಾದಂತಹ ಋತುಪರ್ಣನ ಸಾವಿರ ಪ್ರಣಾಮಗಳು ಸ್ವಾಮಿ. ಅಯ್ಯೋ, ನನ್ನ ಕಣ್ಣಲ್ಲಿ ನೆತ್ತರು ಬರುವ ಕಾಲ ಬಂತಲ್ಲ. ನನ್ನ ಬದುಕಿನ ದೇವರು, ನನ್ನ ಜೀವನದ ಎಲ್ಲವೂ ಆಗಿರುವಂತಹ ನಿನ್ನನ್ನು ಈ
ಅವಸ್ಥೆಯಲ್ಲಿ ನಾನು ಕಂಡೆನಲ್ಲ ಪ್ರಭು. ನನ್ನ ಕರುಳು ಬಾಯಿಗೆ ಬರ್ತಾ ಇದೆ. ಹೇಳು ಪ್ರಭು, ದೂರದಲ್ಲಿ ನಿನ್ನನ್ನು ಹಿಮ್ಮೆಟ್ಟಿಸುವ ಭಟರಿಲ್ಲ. ಯೋಗ್ಯತೆಯಲ್ಲಿ ನಾರಾಯಣನಷ್ಟೇ ಯೋಗ್ಯತಾ ಸಂಪನ್ನ ನೀನು. ನಿನ್ನ ಎಲ್ಲ ಸಕಲ ಸೌಭಾಗ್ಯಗಳನ್ನು ಎಣಿಸಿದ್ರೆ ಲಕ್ಷ್ಮೀದೇವಿಯೇ ಕಾಲು ಮುರಿದು ನಿನ್ನ ಭಂಡಾರದಲ್ಲಿ ಬಿದ್ದಿದ್ದಾಳು ಎನ್ನುವ ಹಾಗೆ ನಾರಾಯಣನ ಮಗನಾದಂತಹ ಮನ್ಮಥನೇ ನಿನ್ನ ರೂಪದಲ್ಲಿ ಸೇರಿಕೊಂಡು, ಮನ್ಮಥ ಅಲ್ಲ, ನೀನೇ ಸುರದ್ರೂಪಿ, ನೀನೇ ಸುಂದರ ರೂಪಿ. ಆ 5 ಮಂದಿಗಳಲ್ಲಿಯೂ ನೀನು ಹೆಚ್ಚಿನವ ಅಂತ ನಿನ್ನ ಮಾರಸುಂದರ ಸಮಾನ ಸ್ವರೂಪವನ್ನು ಕಂಡಾಗ ಲೋಕ ಹಿರಿ ಹಿರಿ ಹಿಗ್ಗಿತು. ಚಕ್ರವರ್ತಿಯಾದ ನಿನ್ನನ್ನು ಬಾಯಿ ತುಂಬ ಸಕ್ಕರೆಯ ಹಾಗೆ ಸವಿಯಿತು ಪ್ರಭು. ಹೌದು, ಹೇಳು ಜಿಯ, ಹೇಳು. ನನ್ನ ಕಣ್ಣುಗಳು ನನ್ನನ್ನು ವಂಚಿಸುತ್ತಿವೆ. ಅಲ್ಲ, ಯಥಾರ್ಥಕ್ಕಾದರೂ ನಿನಗೆ ಈ ರೂಪ ಬಂದಿದೆಯೇ? ನಿನ್ನ ಛದ್ಮ ವೇಷವೇ ಏನಾಯಿತು ಪ್ರಭು ನಿನಗೆ? ಹೇಳು ಪ್ರಭು. ಮೊದಲಾಗಿ ಗುಟ್ಟಿನಲ್ಲಿ ಇಲ್ಲಿ ಆಶ್ರಯವನ್ನು ಪಡೆದುದಕ್ಕಾಗಿ ನಾನು ಕ್ಷಮೆಯಾಚನೆಯನ್ನು ಮಾಡ್ತಾ ಇದ್ದೇನೆ. ನಮ್ಮೊಳಗೆ ಯಾಕೆ ಕ್ಷಮೆ? ನೀನು ನನ್ನ ಚಕ್ರವರ್ತಿ, ನಾನು ರಾಜಋಷಿ. ಈಗ ನಿಜವನ್ನು ಹೇಳ್ತಾ ಇದ್ದೇನೆ. ಹೇಳು ಪ್ರಭು. ಒಂದು ದಿನ ನಿಷೇಧದಲ್ಲಿ ಓಲಗಸ್ತನಾಗಿರುವಂತಹ ಸಂದರ್ಭದಲ್ಲಿ ಸಂಬಂಧದಲ್ಲಿ ನನ್ನ ತಮ್ಮ ಪುಷ್ಕರ ಮಹಾ ದುರ್ಬುದ್ಧಿಯಾಗಿದ್ದ. ಹೌದು, ನಿನ್ನ ಸಹವಾಸದಿಂದ, ನೀನು ಹೇಳಿದ ನಯನೀತಿಯಿಂದ ಅವನನ್ನು ತಿದ್ದಿಕೊಂಡು ಒಳ್ಳೆಯವನಾಗಿದ್ದ. ಉತ್ತರದ ನಿಷೇಧವನ್ನು ಅವನಿಗೆ ಕೊಟ್ಟಿದ್ದೇನೆ. ಒಳ್ಳೆ ರೀತಿಯಲ್ಲಿ ಬದುಕಲಿ ತಮ್ಮ ಎನ್ನುವ ವಿಳಾಸದಡಿಯಲ್ಲಿ ಅವನನ್ನು ಎಲ್ಲರೂ ಮಾನಿಸುತ್ತಿದ್ದರು. ಒಂದು ದಿನ ಒಬ್ಬರು ಬ್ರಾಹ್ಮಣರನ್ನು ಕೂಡಿಕೊಂಡು ಅವ ಬಂದು ಕೇಳಿಕೊಂಡದ್ದೇ ದ್ಯೂತವನ್ನು ಆಡುವುದಕ್ಕೆ. ನೀನು ಒಪ್ಪಿದೀಯಾ? ಮೊದಲಾಗಿ ನನಗೆ ಅದರಲ್ಲಿ ಮನಸ್ಸು ಇರಲಿಲ್ಲ. ಮತ್ತೆ ಒಪ್ಪಿದೆಯಾ? ಆದ್ರೆ ಬ್ರಾಹ್ಮಣರ ಮಾತಿಗೆ ಕಟ್ಟು ಬಿದ್ದು ಒಪ್ಪಬೇಕಾಯಿತು. ಆಪಧರ್ಮಶಾಸ್ತ್ರಗಾರರು ಒಂದು ಮಾತು ಹೇಳ್ತಾರೆ. ಏನು ಜಿಯ? ಸುಹೃದ್ಯೂತವಾಗಿ ಬಂಧುಗಳು ಬಂದಾಗ ಯಾರದ್ದೋ ಮನಸ್ಸಿನ ನೆಮ್ಮದಿಗಾಗಿ ಹೊತ್ತು ಕಳೆಯುವುದಕ್ಕಾಗಿ ಒಂದೆರಡು ಆಟ ಆಡಬಹುದು ಅಂತ ಹೇಳ್ತಾರೆ. ಮೊದಲಾಗಿ ನಾವು ಸರಸಕ್ಕೆ ಒಂದು ಆಟ ಆಡಿದೆವು. ಆಮೇಲೆ ಬ್ರಾಹ್ಮಣರಿಗೆ ನಿದ್ದೆ ಹೋಗುವುದಕ್ಕೆ ಪ್ರಾರಂಭ ಆಯಿತು. ಈ ಆಟದಲ್ಲಿ ಏನು ಸ್ವಾರಸ್ಯ ಇಲ್ಲ. ಏನಾದ್ರೂ ವಸ್ತುವನ್ನು ಒತ್ತೆ ಇಟ್ಟು ಆಡುವುದಕ್ಕೆ ನೀವು ಪ್ರಾರಂಭಿಸಬೇಕು ಅಂತ ಕೇಳಿಕೊಂಡ್ರು. ಅಯ್ಯೋ ದೇವರೇ, ಬಂದವರು ಬ್ರಾಹ್ಮಣರು ಹೌದಲ್ಲ? ಹೌದು, ಬ್ರಾಹ್ಮಣರೇ. ದೊಡ್ಡದಕ್ಕೆ ಬ್ರಾಹ್ಮಣರ ಹಾಗೇ ಇದ್ರು. ಒಬ್ಬರ ಅವನತಿಯನ್ನು ಬಯಸುವವರು ಬ್ರಾಹ್ಮಣರಲ್ಲ. ಒಬ್ಬರ ಉತ್ಕರ್ಷೆಯನ್ನು ಕಂಡು ಕರುಬುವವರು ಬ್ರಾಹ್ಮಣರಲ್ಲ. ಸರಿದಾರಿಯಲ್ಲಿ ಹೋಗದೇ ಇದ್ರೆ ಅದು ತಪ್ಪು ಅಂತ ಹೇಳಿ ತಿದ್ದಿ ನಡೆಸಬೇಕಾದವರು ಬ್ರಾಹ್ಮಣರು. ನಿಮಗೆ ಹಾಳು ಉಪದೇಶವನ್ನು ಮಾಡಿದರೆ ನಿಜ. ಅವರ ಮಾತಿಗೆ ಬೇಕಾಗಿ ಬೊಕ್ಕಸ ಭಂಡಾರ, ಚತುರಂಗ ಸೇನೆ, ನಿಷೇಧ ಎಲ್ಲವನ್ನು ಒತ್ತೆ ಇಟ್ಟು ಆಡಿದೆ. ಆ ಆಟದಲ್ಲಿ ಸರ್ವಸ್ವವನ್ನು ನಾನು ಕಳಕೊಂಡೆ. ಒಂದಾಟವು ನಿಮ್ಮ ಬಗೆಗೆ ಬೀಳಲಿಲ್ಲ. ಇಲ್ಲ, ಆಟದ ಬಗೆಯೇ ಬೇರಾಯಿತು. ನಿಮ್ಮಲ್ಲಿದ್ದಂತಹ ಸಕಲ ಸಂಪತ್ತುಗಳು ತಮ್ಮನಾದಂತಹ ಪುಷ್ಕರನ ವಶವಾದವು. ನಿಮ್ಮ ತಮ್ಮನಾದಂತಹ ಪುಷ್ಕರ ನಿಮ್ಮ ಸಂಪತ್ತಿಗೆ ಯಜಮಾನನಾದ. ಹೌದು. ಆ ಬಳಿಕ ಏನು ಮಾಡಿದ? ಅಣ್ಣನೆಂಬ ವ್ಯಾಮೋಹವನ್ನು ತೋರದೆ ಎಲ್ಲವನ್ನು ಕಳಕೊಂಡ ಮೇಲೆ ನೀನು ಈ ನಿಷೇಧದಲ್ಲಿ ಇರಬಾರದು, ನಜೆ ಕಾಡಿಗೆ ಎಂಬುದಾಗಿ ಹೇಳಿಬಿಟ್ಟ. ವೈರಿಯಾದರೂ ಹೇಳಕೂಡದ, ವೈರಿಯ ಬಾಯಿಯಿಂದಾದರೂ ಕೇಳಬಾರದ ಅಂತ ಅಲ್ಲದೆ ಇದ್ರು ಆಮೆಯಲ್ಲಿ ತಮ್ಮನಾದ ಪುಷ್ಕರ ನಿನ್ನಂತಹ ಮಾನನಿಧಿಗೆ, ನಿನ್ನಂತಹ ಮರ್ಯಾದೆಯ ನಿಜ ನಿಜ ಜೀವನ ನಡೆಸಿದವರಿಗೆ ಹೇಳಿದರೆ ಪ್ರಭು ಮುಂದೆಯ ಎಲ್ಲವನ್ನು ಕಳ್ಕೊಂಡಿದ್ದೇನೆ ತಾನೇ. ಆಮೇಲೆ ಹೆಂಡತಿ ಮಕ್ಕಳನ್ನು ಕೂಡಿಕೊಂಡು ಏಕವಸ್ತ್ರಧಾರಿಯಾಗಿ ನಾನು ಕಾಡಿಗೆ ತೆರಳಿದೆ. ನಿನ್ನ ಮಕ್ಕಳು ನಿನ್ನ ಮಾವನ ಮನೆ ಸೇರಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು. ನಿನ್ನ ಮಡದಿಯಾದ ದಮಯಂತಿ ದೇವಿ ಎಲ್ಲಿ ತಪ್ಪಿ ಹೋದಳು ಪ್ರಭು? ಒಂದು ದಿನ ಕಾಡಿನಲ್ಲಿ ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ಲು. ಅವಳಿಗೆ ತಿಳಿಯದೆ, ಮಕ್ಕಳಿಗೂ ತಿಳಿಯದೆ ತೊಡೆಯಿಂದ ತಲೆ ಜಾರಿಸಿ ಅವರನ್ನು ಕಾಡಿನಲ್ಲಿ ಬಿಟ್ಟು ನಾನು ಈ ಕಡೆ ಬಂದೆ. ಪ್ರಭು, ಓ ಹೇಗೆ ಮನಸ್ಸು ಬಂತು ಜೀಯ? ಏನು ಮಾಡೋಣ? ನಿನ್ನನ್ನು ನಂಬಿದ, ನಿನ್ನ ಜೊತೆಯಾಗಿ ಸಪ್ತಪದಿ ತುಳಿದ, ನಿನ್ನ ಮಕ್ಕಳ ತಾಯಿಯಾದ, ನಿನ್ನ ಜಾಯೆಯಂತೆ ನಡೆದ ಆ ಪಾಪ ಪ್ರಜ್ಞೆ ನನ್ನನ್ನು ಕಾಡುತ್ತಾ ಇದೆ. ಅವಳ ಬಗ್ಗೆ ಕಿಂಚಿತ್ತಾದರೂ ಯೋಚನೆ ಮಾಡಿದ್ದೀಯಾ ನೀನು? ಅವಳು ಸೇರಿದ್ರೆ ಎಲ್ಲಿಗೆ ಸೇರಿಯಾಳು ಅಂತ. ಇರಲಿ, ಅವಳು ಈಗ ತಾಯಿ ಮನೆಯನ್ನು ಸೇರಿದ್ದಾಳೆ.
ಬಹುಶಃ ತಾಯಿ ಮನೆಯನ್ನು ಸೇರಬಹುದಾದ ಜಾಗದಲ್ಲಿ ಬಿಟ್ಟಿದ್ದಿ ಅಂತ ಕಾಣುತ್ತದೆ. ಇರಲಿ. ಆದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಏನು ಎಂಬುದಾಗಿ ಯೋಚನೆ ಮಾಡುವಾಗ ತಿಳಿಯಿತು. ಶನಿ ಕಾಟ, ಶನಿಯ ಕಾಟ. ಯಾವನ ರಾಶಿಯಲ್ಲಿ ಶನಿಯು ಪ್ರವೇಶ ಮಾಡುತ್ತಾನೋ ಎಂಥವರನ್ನು ಆತ ಬಿಡುವುದಿಲ್ಲ ಎಂಬುದಾಗಿ ನನಗೆ ಮನವರಿಕೆಯಾಯಿತು. ಈ ವಿಕಾರಕ್ಕೆ ಶನಿಯ ಕಾಟವೇ? ಕಾರ್ಕೋಟಕನ ಕಡಿತಕ್ಕೆ ಸಿಲುಕಿ ಈ ರೂಪ ಬಂದಿದೆ ನನಗೆ. ಓ, ನಾನೊಂದು ಸತ್ಯ ಕೇಳಲಿ. ಏನು? ವಿಷಸರ್ಪ ಹೌದು. ನಿನ್ನಂತಹ ಧರ್ಮ ಪ್ರಜ್ಞೆ ಉಳ್ಳವನನ್ನು ಕಡಿಯಿತು. ನಿನ್ನ ಅನುಮತಿ ಇಲ್ಲದೆ ಕಡಿಯಲಾರದು. ಕಡಿದರೆ ಅದೇ ಸತ್ತೋದೀತು, ನಿನಗೆ ವಿಷ ಪರಿಣಾಮವನ್ನು ಕೊಡಲಾರದು. ಮತ್ತೆ ಹೇಗೆ ಕಡಿಯುತ್ತದು? ಏನು? ಶನಿ ಶನಿ. ಓ, ಅಂತೂ ಎಲ್ಲದರಿಂದಲೂ ಎಲ್ಲವರಿಂದಲೂ ಈ ತೆರನಾದಂತಹ ಒಂದು ಅವಸ್ಥೆಯನ್ನು ಹೊಂದುವುದಕ್ಕೆ ಕಾರಣವಾಯಿತು. ಓ, ನಾನೊಂದು ಮಾತು ಹೇಳಲಿ. ಏನು? ನಿನಗೆ ಶನಿಯ ಕಾಟವೇ ಹೌದು ಅಂತ ಇದ್ರೆ ಶನಿ ವಿಮೋಚನಾ ಮಂತ್ರ ಅದು ನನಗೆ ಗೊತ್ತಿದೆ ಪ್ರಭು. ನಿನಗೆ ಅದನ್ನು ನಾನು ಹೇಳಿದ್ರೆ ಅದನ್ನು ಪಠಿಸುತ್ತಾ ಪಠಿಸುತ್ತಾ ನಿನ್ನ ದೇಹವನ್ನು ಹೊಕ್ಕಿರುವ ಶನಿಯನ್ನು ನೀನು ಹೊರಗೆ ಹಾಕಬಲ್ಲೆ. ಖಂಡಿತ. ಅದರಿಂದ ಮುಕ್ತನಾಗು. ಇದೋ ಇದು ಇದು ಶನಿಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಏನು ಶನಿದೇವಾಯಿತು? ಎಲ್ಲರಿಗೂ ಕರ್ಮಾಧ್ಯಕ್ಷರಾಗಿ ಮೆರೆಯುವನಿ ನನ್ನ ಜೀವನದಲ್ಲಿ ಯಾಕೆ ಪ್ರವೇಶಿಸಿದೆ? ಯಾವುದೇ ಅನ್ಯಾಯದ ದಾರಿಯನ್ನು ಹಿಡಿದವ ನಾನಲ್ಲ, ಯಾರಿಗೂ ಅನರ್ಥವನ್ನು ಬಯಸಿದವ ನಾನಲ್ಲ. ಹಾಗಿದ್ರೂ ನನ್ನ ಜೀವನಕ್ಕೆ ಯಾಕೆ ಬಂದ ಪ್ರಭು? ನವಗ್ರಹರಲ್ಲಿ ನಾನು ಒಬ್ಬ. ಹೋಗುವಂತಹ ದಾರಿಯು ನಿನ್ನನ್ನು ಪ್ರವೇಶಿಸಿದೆ. ಓಹೋ, ಹಾಗಾಗಿ ನಿನ್ನಲ್ಲಿ ನಾನಿದ್ದೇನೆ. ಮೂರು ಮೂರ್ತಿಗಳ ಆಜ್ಞೆಯಂತೆ ಪ್ರವೇಶಿಸಿದೆಯಾ? ಹೌದು. ಅದೇ ಹೌದು ಅಂತ ಆದ್ರೆ ಎಷ್ಟು ವರ್ಷ ಒಬ್ಬನ ಜೀವನದಲ್ಲಿರುವುದಕ್ಕೆ ಅವಕಾಶ ಸ್ವಾಮಿ? 30 ವರ್ಷಗಳು. 30 ವರ್ಷವೇ? 100 ವರ್ಷದ ಜೀವನದಲ್ಲಿ 30 ವರ್ಷ ಎನ್ನುವುದು ನಿನ್ನ ಪೀಡೆಯಿಂದಲೇ ಕಳೆದ್ರೆ ಮತ್ತೆ ಹೇಗೆ ಜೀವನ? ಮತ್ತೆ ಹೇಗೆ ಅದನ್ನು ಅರ್ಥವಾಗಿಸು. 15 ವರ್ಷ ಸಾಕಾ? ಇಲ್ಲ ಸ್ವಾಮಿ, 7.5 ವರ್ಷ ಮಾತ್ರ ಓರ್ವನ ಜೀವನದಲ್ಲಿ ತಾವು ಪ್ರವೇಶ ಮಾಡಬೇಕು. ಮಾತ್ರವಲ್ಲದೆ ಅವ ನಿಮ್ಮನ್ನು ಧ್ಯಾನಿಸಿದರೆ ಅವನಿಗೆ ಕಷ್ಟ ಪರಿಹರಿಸಬೇಕು. ಮಾತ್ರವಲ್ಲ ತಂದೆ, ನಳ, ದಮಯಂತಿ, ಕಾರ್ಕೋಟಕ, ಋತುಪರ್ಣ ಇದನ್ನು ಯಾರು ದಿನನಿತ್ಯ ಪಠಿಸ್ತಾರೋ ಅಂತರ ಜೀವನಕ್ಕೆ ನೀವು ಪ್ರವೇಶ ಮಾಡಲೇಬಾರದು. ಸರಿ, ಹಾಗಾದ್ರೆ ನನ್ನ ಕೆಲಸ ಆಯ್ತಾ? ಹೊರಡುವುದಲ್ಲ, ಆದ್ರೆ ಕ್ಷಣ ನನ್ನ ಜೀವನದಲ್ಲಿರಬೇಕು. ಹೀಗೆ ಬನ್ನಿ. ಏನು ಸ್ವಾಮಿ, ನಿಮ್ಮ ವೇಷ ಮುಗಿಲಿಲ್ವಾ? ವೇಷ ಮುಗಿಬೇಕಿದ್ರೆ ಕತೆ ಮುಗಿಬೇಕಲ್ಲ. ನೀವು ಕತೆ ಮುಗಿಸಿ, ನಿಮ್ಮ ಕತೆ ನಾನು ಯಾಕೆ ಅದಕ್ಕೆ? ಕತೆ ಮುಂದೆ ಹೋಗಬೇಕು ಅಂತ ಆದ್ರೆ ಜೊತೆ ಒಂದು ಬೇಕೇ ಬೇಕು, ಇಲ್ಲದಿದ್ರೆ ಮುಂದೆ ಹೋಗುದಿಲ್ಲ. ಒಬ್ಬ ಎಷ್ಟು ಮಾತಾಡುದು? ನನಗೆ ಆಗಲೇ ಗೊತ್ತಾಗಿದೆ, ನಾನು ಕತೆ ಹೋಗ್ಲಿಕ್ಕೆ ಮಾತ್ರ. ಇಲ್ಲಿ ಬನ್ನಿ. ನೀವು ಸೋತದ್ದು ಹೇಗೆ? ಅದು ದ್ಯೂತವನ್ನು ಆಡಿ ಅದರ ಮರ್ಮ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತೆ ಇಂಥದ್ದಕ್ಕೆ ಸ್ವಾಮಿ ಗೊತ್ತಿಲ್ಲದ ಆಟಕ್ಕೆಲ್ಲ ಒಪ್ಪಿಕೊಳ್ಳುವುದು? ನನಗೆ ಮನಸ್ಸು ಇರಲಿಲ್ಲ ಈ ಆಟದಲ್ಲೆಲ್ಲ ಒತ್ತಾಯ ಮಾಡುದು ಅಂತ. ಅಂತೂ ಆಟವನ್ನು ಒಟ್ಟು ತೆಗೆದಿರಿ ಅಲ್ಲಲ್ಲ, ಹೇಳಿದ್ವಿ. ನಿಮಗೆ ಮನಸ್ಸಿಲ್ಲ ಆದ್ರೂ ಆಟಕ್ಕೆ ಬಂದ್ರಿ. ಹೌದು, ಆಟವನ್ನು ತೆಗೆದಿರಿ. ಅಲ್ಲ, ಆಟವನ್ನು ತೆಗೆದು ಅಂದ್ರೆ ಹಾಳಾಯ್ತು ಅಂತ ಹೇಳಿ ಅಂದ್ರೆ ಸೋತದ್ದು ಬೇರೆ ತಿಳ್ಕೊಳ್ಬೇಕು. ಇದು ಅದಕ್ಕೊಂದು ಮಂತ್ರ ಉಂಟು, ಅದಕ್ಕೆ ಅಕ್ಷಹೃದಯ ಅಂತ ಹೆಸರು. ಅಂದ್ರೆ ಆ ಮಂತ್ರವನ್ನು ಹೇಳುತ್ತಾ ಹೇಳುತ್ತಾ ಒಂದು ಮರವನ್ನು ನಾವು ನೋಡಿದರೆ ಅದರಲ್ಲಿ ಉದುರಿದ ಎಲೆ ಎಷ್ಟು, ಉದುರುವುದಕ್ಕೆ ಸಿದ್ಧವಾದ ಎಲೆ ಎಷ್ಟು, ಚಿಗುರು ಎಲೆ ಎಷ್ಟು, ಇನ್ನು ಚಿಗುರುವುದಕ್ಕೆ ಇರುವ ಎಲೆಗಳೆಷ್ಟು, ಒಟ್ಟು ಕಾಂಡದಿಂದ ತುದಿಯವರೆಗೆ ಎಲ್ಲ ಲೆಕ್ಕ ತಿಳಿತದೆ. ಹೌದಾ? ಹಾಗೆ ನಾವು ದ್ಯೂತಕ್ಕೆ ಚದುರಂಗದ ಆಟಕ್ಕೆ ಕೂತ್ರೆ ಈ ಮಂತ್ರ ಸರಿ ಗೊತ್ತಿದ್ರೆ ನಮಗೆ ಏನು ಉರುಳುತ್ತದೆ, ಅವರಿಗೇನು ಉರುಳಿತು, 7 ಹೆಜ್ಜೆಯಷ್ಟು ಅರ್ಥ ಆಗುವಷ್ಟು ಸಿದ್ಧಿ ಉಂಟದ ಅಕ್ಷ ಹೃದಯ. ಅದನ್ನು ನಾನು ನಿಮಗೆ ಹೇಳಿಕೊಡಲೇ? ಆಗ್ಬೋದು. ಇದನ್ನು ನೀವು ಉಪಯೋಗಿಸಿ ಮತ್ತೆ ದ್ಯೂತದಲ್ಲಿಯೇ ಪುಷ್ಕರನನ್ನು ಸೋಲಿಸಿ ನೀವು ಪೀಠಾಧಿಪತಿಗಳಾಗಬೇಕು. ಈ ಒಂದು ಮಂತ್ರ ಸಿಕ್ಕಿದ್ದು ಒಳ್ಳೇದಾಯ್ತು ಆಟಕ್ಕೆ, ಆಗ್ಲಿ ಸಂತೋಷ. ಆದ್ರೆ ನಮ್ಮದೊಂದು ಕ್ರಮ ಉಂಟು. ಹೇಗೆ? ಇನ್ನೊಬ್ಬರ ಸಾಲ ಇಟ್ಟುಕೊಂಡು ನಾವು ಬದುಕುವವರಲ್ಲ.
ನನ್ನದೊಂದು ಕ್ರಮ ಉಂಟು. ಏನು? ಸಾಲ ಅಂತ ಯಾರಿಗೂ ನಾನು ಕೊಡುವುದಿಲ್ಲ. ಈಗ ಕೊಟ್ಟು ಆಗಿದೆ ಅಲ್ಲ. ನಾನು ಸಾಲ ಕೊಟ್ಟದ್ದಲ್ಲ, ನಾನು ಸಾಲ ಕೊಟ್ಟದ್ದು ಯಾರಾದರೂ ನಮ್ಮಲ್ಲಿ ಕೇಳಿದ್ರು, ನಮ್ಮಿಂದ ಇಷ್ಟ ಆಗ್ತದೆ ಅಂತ ಸ್ವಲ್ಪ ಕೊಟ್ಟು ಕಳಿಸ್ತೇವೆ ಬಿಟ್ಟರೆ ಅವರ ಸ್ನೇಹಾಚಾರವನ್ನು ಕತ್ತರಿ ಬೀಳುವ ಹಾಗೆ ಕತ್ತರಿಸಿಕೊಳ್ಳಿಕ್ಕೆ ನಾವು ಸಾಲ ಕೊಡುವುದೇ ಇಲ್ಲ. ಇದು ಸಾಲದ ಹಣದ ವಿಷಯ ಹೇಳಿದ್ದಲ್ಲ. ಮತ್ತೆ ಈಗ ನನಗೆ ಉಪದೇಶ ಮಾಡಿದ್ದೀರಲ್ಲ, ಹೌದು, ನಾವು ಕ್ಷತ್ರಿಯರಲ್ಲೋ, ಹೌದು. ಹಾಗೆ ನಾವು ಇನ್ನೊಬ್ಬರನ್ನು, ಅದು ಅಲ್ಲದೆ ನಾನು ಚಕ್ರವರ್ತಿ, ಇನ್ನೊಬ್ಬರಿಂದ ಪಡಿಬಹುದೇ? ಅದಕ್ಕೆ ನೀವು ಕೊಟ್ಟದಕ್ಕೆ ನಾನು ತಿರುಗಿಸಿ ಕೊಡ್ತಾ ಇದ್ದೇನೆ. ಅದಲ್ಲ, ಮಂತ್ರ ಯಾವುದು? ಈಗ ನೀವೀಗ ಈ ಕುಂಟಿನಾಪುರಕ್ಕೆ ಬರುವುದಕ್ಕೆ ಕಷ್ಟ ಆದದ್ದು ಹೇಗೆ? ನನಗೆ ರಥಕಲ್ಪ ಅಶ್ವಸದೇ ಗೊತ್ತಿಲ್ಲ. ಅದು ನನಗೆ ಗೊತ್ತಿದೆ. ಅದನ್ನು ನಿಮಗೆ ಹೇಳುವುದಕ್ಕೆ ಸಿದ್ಧಿ ಇದೆ. ಅದನ್ನು ಉಪದೇಶ ಮಾಡಿದ್ರೆ ಆ ಮಂತ್ರವನ್ನು ಪಠಿಸಿ ಎಲ್ಲಿಗೂ ಬೇಕಿದ್ರೂ ಹೋಗುವುದು. ಎಲ್ಲಿಂದ ಎಲ್ಲಿಗೋ ಹೋಗುವ ಅನಿವಾರ್ಯದಲ್ಲಿ ಕೆಲವು ಸಲ ನಾವು ಪೇಚಾಡುವುದು ನೋಡಿದ್ರೆ ಸ್ವಾಮಿ, ಹೌದು, ಮುಟ್ಟುತ್ತೇವೋ ಇಲ್ವೋ ಅಂತ ಇದನ್ನೊಂದು ಹೇಳಿಕೊಡಿ. ದಿವಸದಲ್ಲಿ 4 ಕಡೆಗೆ ಹೋಗಿ, ಅದು ಎಚ್ಚರ ಇರಲಿ. ಆಯ್ತಲ್ಲ. ಮತ್ತೆ ಚಕ್ರವರ್ತಿಗಳು ಏನು? ಚಕ್ರವರ್ತಿಗಳು ಯಾರು? ನೀವು. ಆ ಮಾತೊಂದು ಹೇಳಬಾರ್ದು. ಚಕ್ರವರ್ತಿಗಳು ಅಂತ ಇರಬಹುದು. ಗೊತ್ತಿಲ್ಲದೆ ನಿಮ್ಮನ್ನು ಬಾಹುಕ ಅಂತ ಹೇಳಿದ ಪಾಪಕ್ಕೆ ಇನ್ನು ಯಾವ ದೇವಸ್ಥಾನದಲ್ಲಿ ಯಾವ ಹರಿಕೆ ಹೇಳುವುದು ಅಂತ ಇದ್ದೇನೆ. ಈ ಚಕ್ರವರ್ತಿ ಒಂದು ಮಾತು ಬರಲೇಬಾರದು, ಬಾಹುಕ ಅಂತಲೇ ಕರಿಬೇಕು. ಚಕ್ರವರ್ತಿ ಅಂತ ಹೇಳಿ ಇಲ್ಲ, ಹೇಳ್ತೇನೆ. ಚಕ್ರವರ್ತಿ ಅಂತ ಒಪ್ಪಿದ್ದೇನೆ ನಾನು. ಮತ್ತೆ ಒಪ್ಪದೆ ಹೇಳ್ತೇನಾ? ಹಾಗಿದ್ರೆ ಚಕ್ರವರ್ತಿ ಆಜ್ಞೆ ಇದೆ, ಬಾಹುಕ ಅಂತ ಹೇಳ್ಬೇಕು. ದೊಡ್ಡವರಲ್ಲಿ ಮಾತಾಡೋದು ಬಹಳ ಕಷ್ಟ ಸ್ವಾಮಿ. ನಮ್ಮಲ್ಲಿ ಇವರ ಬುದ್ಧಿವಂತಿಗೆಲ್ಲ ಇದು ಯಾವಾಗಲಲ್ಲ, ಮತ್ತೆ ಒಂದು ಪರೀಕ್ಷೆ ನಡೀಲಿಕ್ಕೆ ಇದೆ, ಅಲ್ಲಿಯವರೆಗೆ ಮಾತ್ರ. ನಿಮ್ಮ ಪರೀಕ್ಷೆಯಿಂದ ಊರಿಗೆ ಉಪದ್ರ ಆಗೋದು ಬೇಡ ಸ್ವಾಮಿ. ಪರೀಕ್ಷೆ ಚೆನ್ನಾಗಿ ಆಗಲಿ, ಆದರೆ ಬಾಕಿದ್ದವರಿಗೆ ಇಲ್ಲ. ಇದು ಸ್ವಂತ ಇಲ್ಲ ಅಂತ ಮಾಡಬೇಡಿ. ಇದು ಸಂಸಾರದ ವಿಷಯದ ಪರೀಕ್ಷೆ ಇರಲಿ. ಇದು ನಾವು ಮಾತಾಡ್ತಾ ಕುಂಡಿನಾಪುರದ ಒಳಗೆ ಬಂದಾಗಿದೆ. ಹೌದು. ಇವತ್ತಿನ ಮದುಮಗಳು ನೋಡಿ, ನಮ್ಮ ಬಿಡಾರದಲ್ಲಿ ಅಡಿಗೆ ಆಗಿದೆ ಅಂತ ಯಾರನ್ನೋ ಕಳಿಸಿದ್ರು. ಸ್ವಲ್ಪ ಪದಾರ್ಥ ನೀವು ಕೊಟ್ಟಿರಿ. ಹೌದು. ಅಲ್ಲಿ 2 ಮಕ್ಕಳು ಬಂದ್ರು, ಅವರು ಊಟ ಮಾಡಿದ್ರು. ನಿಮಗೇನೊಂದು ಕನಿಕರ ಮಕ್ಕಳಲ್ಲಿ ಇರ್ಲಿ. ಇವತ್ತಿನ ಮದುಮಗಳು ನಿಮ್ಮನ್ನು ಅಗತ್ಯವಾಗಿ ಕಾಣಬೇಕು ಅಂತ ಹೇಳಿ ಕಳಿಸಿದ್ದಾಳೆ. ಸ್ವಾಮಿ, ನಿಮಗೇನು ಸಂಬಂಧ ನಾನು ಹೇಳುವುದಿಲ್ಲ, ನಿಮಗೆ ಗೊತ್ತಲ್ಲ. ನೀವು ಮಾತಾಡುವಾಗ ಮಧ್ಯದಲ್ಲಿ ನಾನು ಯಾಕೆ? ಅದಷ್ಟೇ. ಹೌದಲ್ಲ. ಇನ್ನು ಅಗತ್ಯ ಬಿದ್ದರೆ, ಇಂತಹ ಸನ್ನಿವೇಶಗಳು ಬಂದ್ರೆ, ನನ್ನ ನೆನಪಾದ್ರೆ ನಾನು ಸದಾ ನಿಮಗಿದ್ದೇನೆ. ಹಾಗಾದ್ರೆ ಇವತ್ತಿನ ಮಟ್ಟಿಗೆ ನಾನು ಸ್ವಲ್ಪ ವಿರಮಿಸ್ತೇನೆ. ನಮಸ್ಕಾರ. ಇವರದ್ದು ಮುಗಿಯಿತು, ಇನ್ನು ನಮ್ಮದು ಪ್ರಾರಂಭ ಆಗಲಿ. ನಾನೀಗ ಪರೀಕ್ಷೆಗೆ ಹೊರಟದ್ದು. ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ರೆ ನಳ ದಮಯಂತಿ, ಇಲ್ಲ ನಳನ ಜೀವನ ತಳಮಳ. ಅಂತೂ ನನ್ನನಿಗೆ ಸತ್ಯವಾಯಿತು. ಋತುಪರ್ಣ ಮಹಾರಾಜರ ರಥ ಬಂದು ಸೇರಿಕೊಂಡಿದೆ. ಕೇವಲ ಋತುಪರ್ಣನ ನಮ್ಮ ಉದ್ದೇಶವಲ್ಲ, ರಥ ನಡೆಸಿಕೊಂಡು ಬಂದವರು ಬಾಹುಕನೆನ್ನುವಂಥ ವ್ಯಕ್ತಿಯಂತೆ. ಬಂದ ಬಳಿಕ ನಾವು ಅವನನ್ನು ಪರೀಕ್ಷಿಸಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಊರಿಗೆ ಕಟ್ಟಾಜ್ಞೆಯನ್ನು ಮಾಡಿದ್ದೇವೆ. ಯಾರಿಗೂ ಬೆಂಕಿ ನೀರು ಕೊಡಬಾರದು, ಯಾರು ಕೇಳಿದ್ರೆ ಎನ್ನುವ ಹಾಗೆ. ಎಲ್ಲರೂ ಹಸಿವೆ ಎನ್ನುವ ಹಾಗೆ ಬೊಬ್ಬಿಡುತ್ತಾ ಇದ್ದಾರಂತೆ. ಆದರೆ ಋತುಪರ್ಣನ ಬಿಡಾರದಲ್ಲಿ ಮಾತ್ರ ಹೊಗೆ ಕಾಣಿಸಿಕೊಂಡಿದೆ ಅಂತ ವರ್ತಮಾನ ಬಂತು. ಮಾತ್ರವೇ ಅಲ್ಲ, ನನ್ನ ಸಖಿಯಾದಂಥ ಕೇಶಿನಿಯನ್ನು ಕಳಿಸಿಕೊಟ್ಟೆ. ಅಡುಗೆಯನ್ನು ತರಿಸಿಕೊಂಡು ನಾನು ಊಟ ಮಾಡಿದೆ. ಅನುಮಾನವೇ ಇಲ್ಲ, ನಳಪಾಕವೆನ್ನುವುದೇ ಸತ್ಯ. ಮಾತ್ರವೇ ಅಲ್ಲ, ನನ್ನ ಮಕ್ಕಳನ್ನು ಅವರ ಬಿಡಾರದ ಮುಂದೆ ನಾನು ಬಿಟ್ಟೆ ಆಟವಾಡುವುದಕ್ಕಾಗಿ. ಆ ಮಕ್ಕಳನ್ನು ಕಂಡರಂತೆ, ಕಣ್ಣೀರು ಕರೆದರಂತೆ, ಅಪ್ಪಿಕೊಂಡು ಮುದ್ದಾಡಿದರಂತೆ. ಹಾಗಾದರೆ ಮಕ್ಕಳ ಮೇಲೆ ಮೋಹವಿದೆ, ಹೆಂಡತಿಯ ಮೇಲೆ ಪ್ರೇಮವೂ ಇದೆ. ಆ ಕಾರಣಕ್ಕೋಸ್ಕರವಾಗಿ ನನ್ನ ರಸ ಇಲ್ಲಿಯವರೆಗಾಗಿ ಬಂದಿದ್ದಾರೆ. ಈಗ ನಮಗೊಂದೇ ಗೊಂದಲವಾಗಿ ಉಳಿದಿರುವುದು, ಆ ರೂಪ ಎನ್ನುವಂಥದ್ದು ನಿಜವಾಗಿ ಹಾಗಾಗಿದೆಯೋ ಅಥವಾ ಏನಾದರೂ ವೇಷವೋ, ಅದನ್ನು ತಿಳಿಯಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಬರ ಹೇಳಿದ್ದೇನೆ. ನೋಡೋಣ, ಬರಲಿ, ಮಾತಾಡಿಸೋಣ. ನಾರಿಯ ಬಳಿಗಳು ಬಿಟ್ಟು ತಾಮೆಲ್ಲನೆ ಜಾರಿದ ವಿಪ್ರನು ಭೂರಿ ವಿಕಾರದೊಳಿಗ ತನುವ ಯಕ್ಷಿಸಿ ಬೋರನೆ ಕೇಳ್ದಳು. ಎಂತದಪ್ಪ ಮಂಗ ಕುಣಿತದ ನನ್ನ ಮುಖದಲ್ಲಿ? ಓ ಧೀರ ಧೀರ
ವೀರ ಈಗ ಬರೇ ಬೀರ. ಅಯ್ಯೋ ನಿಮ್ಮನ್ನು ಅಣಕವಾಡಿದ್ದಲ್ಲ. ಎದ್ದು ನಿಲ್ಲುವುದಕ್ಕೆ ಸರಿಯಾದಂತಹ ಊರುಗೋಲಿನ ಅವಶ್ಯಕತೆ ನಿಮಗುಂಟು. ಹೌದು. ಅಂತಹ ನಿಮ್ಮನ್ನು ಧೀರನೆನ್ನುವ ಹಾಗೆ ಅಪಹಾಸ್ಯ ಮಾಡಿದ್ದಲ್ಲ. ಧೀರ ವೀರ ಶೂರ ಅಂತ ನಾವು ಒಬ್ಬನನ್ನು ಕುರಿತು ಆಡುತ್ತೇವೆ. ಆದ್ರೆ ಅದರ ಅರ್ಥಗಳು ವ್ಯತ್ಯಾಸ ಉಂಟಲ್ಲ. ಯಾವ ಆತನಲ್ಲಿ ಬುದ್ಧಿಗೆ ಸಂಬಂಧಪಟ್ಟಂತಹ ಧೈರ್ಯವಿದೆಯೋ ಅವನು ಧೀರ. ಶರೀರಕ್ಕೆ ಸಂಬಂಧಪಟ್ಟಂತಹ ಶೌರ್ಯವಿದೆಯೋ ಅವನು ಶೂರ. ಹಾಗಾದ್ರೆ ಮನಸ್ಸಿಗೆ ಬೇರೆ, ದೇಹಕ್ಕೆ ಬೇರೆ, ಬುದ್ಧಿಗೆ ಬೇರೆ. ಆತರದಲ್ಲಿ ಧೀಶಕ್ತಿಯಿಂದಲಾಗಿ ಬದುಕುವಂತಹ ಧೈರ್ಯವನ್ನು ತೋರಿಸಿದ ಧೀರ ನೀವು ಅಂತ ಆಡಿದೆ. ಏನು ಯಾಕೆ ಗೊತ್ತೇ? ಯಾಕೆ? ತಮ್ಮ ಕೈಕಾಲುಗಳು ಒಂದಿಷ್ಟು ಊನವಾದರೆ ಬದುಕುವ ಆಸೆಯನ್ನೇ ಕಳಕೊಂಡವರಿದ್ದಾರೆ ಪ್ರಪಂಚದಲ್ಲಿ. ದೇಹದಲ್ಲಿ ಇಷ್ಟು ವಿಕಾರಗಳನ್ನು ಹೊಂದಿಕೊಂಡಿದ್ದರೂ ಬದುಕಿ ತೋರಿಸಿದಿರಲ್ಲ, ಆದ್ದರಿಂದ ನಿಮ್ಮನ್ನು ಧೀರ ಅಂತ ಆಡಿದೆ. ಎಂಥ ರೂಪ ಈ ಪ್ರಪಂಚದಲ್ಲಿ ಯಾರಿಗೂ ಇರ್ಲಿಕ್ಕಿಲ್ಲ. ನಿಮ್ಮನ್ನು ಮಾತನಾಡಿಸುವುದಕ್ಕೋಸ್ಕರವಾಗಿ ಬರ ಹೇಳಿ. ಆಗಲಿ, ಮಾತಾಡುತ್ತಿದ್ದೇನೆ, ಮಾತಾಡಿ. ನಿಮ್ಮ ಹತ್ರವೇ? ನನ್ನಲ್ಲಿ ಮಾತಾಡಿ. ಅಲ್ಲ, ಮಾತಾಡಬೇಕು ಅಂತಾದ್ರೆ ಮುಖ ನೋಡಬೇಕಾ ಬೇಡುವಾ? ಮುಖ ಹೌದು, ನೀವು ಮುಖ ತಿರುಗಿಸಿದ್ದೀರಿ. ಮಾತಾಡು ಮಾತು, ನಾವೆಲ್ಲ ಮುಖ ನೋಡಿ ಮಾತಾಡುದಪ್ಪ. ಏನು ಮುಖ ನೋಡದೆ ಮಾತಾಡ್ಲಿಕ್ಕೆ ಆಗುದಿಲ್ವಾ? ನಮಗೆ ಮುಖ ನೋಡಿಯೇ ಮಾತಾಡುದು, ನಾವು ಮುಖ ನೋಡದೆ ಮಾತಾಡುವ ಕ್ರಮ ಇಲ್ಲ. ನನಗೆ ಮುಖ ನೋಡಿ ತೋರಿಸಿ ಅಭ್ಯಾಸ ಇಲ್ಲ. ಅದೇ ನನಗೆ ನಿಮ್ಮ ಏನು ಮುಖ ತೋರಿಸಿಕ್ಕೆ ಆಗುದಿಲ್ವಾ? ಏನು ಮುಖದಲ್ಲಿ ಸುಖ ಇಲ್ಲ. ಮುಖದಲ್ಲಿ ಸುಖ ಇಲ್ಲ. ಅದು ನೋಡುವವರಿಗೆ ಸುಖ ಇಲ್ವಾ, ತೋರಿಸುವ ನಿಮಗೆ ಸುಖ ಇಲ್ವಾ? ನೋಡುವವರಿಗಂತೂ ಇಲ್ವೇ ಇಲ್ಲ, ತೋರಿಸುವವನಿಗಂತೂ ಮುಖ ಮೊದಲೇ ಇಲ್ಲ. ಅಥವಾ ಮುಖ ತೋರಿಸದೇ ಇರುವ ಕೆಲಸ ಏನಾದ್ರೂ ಮಾಡಿ ಇಲ್ವಾ? ಹಾಗೇನಿಲ್ಲ. ಇಲ್ಲ ಇಲ್ಲ, ನನಗೆ ಮುಖ ನೋಡಲೇಬೇಕು. ನಾನು ಮುಖ ನೋಡಿಯೇ ಮಾತಾಡುವುದು. ನೀವು ಹೇಳ್ಬೋದೇ, ನನ್ನ ಮುಖ ನೋಡಿದವರು ಬಿದ್ದವರು ಮತ್ತೆ ಹೇಳಲೇ ಇಲ್ಲ. ಹೌದಾ? ಮತ್ತೆ ನಾನೇ ಎಬ್ಬಿಸಿದ್ದು. ಅಲ್ಲ, ನನಗಂತೂ ನಿಮ್ಮ ಮುಖ ನೋಡ್ಲೇವೆ, ನಾನು ಮುಖ ನೋಡಿಯೇ ಮಾತಾಡುದು. ಮತ್ತೆ ಏನಾದ್ರೂ ಎಡವಟ್ಟಾದ್ರೆ ನಾನು ಜವಾಬ್ದಾರಿ ಅಲ್ಲ. ಅದೆಂತಾಗುತ್ತದೆ? ಆಗ್ಲಿ, ತೋರಿಸ್ಬೇಕಾ? ನೋಡುವ. ಹೌದಾ ನಾನು ಹೇಳಿದ್ದು? ಬೇಡ, ಮುಖ ನೋಡು. ಮೊದಲು ನೋಡಿದವರೆಲ್ಲ ಬಿದ್ದಿದ್ದಾರಂತೆ. ಓ ಜೀವ ಉಂಟು. ಇದೇನು ಸ್ವಾಮಿ? ಏನು ಇಂತಹ ಒಂದು ರೂಪ ಉಂಟೆ ಈ ಪ್ರಪಂಚದಲ್ಲಿ? ಎಲ್ಲಿಯಾದ್ರೂ ಇಂಥ ರೂಪದಲ್ಲಿ ಈ ರೂಪವಂತರ ಸ್ಪರ್ಧೆ ಎಲ್ಲ ಇಟ್ಟುಕೊಳ್ತಾರೆ, ಯಾರು ಚಂದದವರು ಅಂತ. ಅದು ಮನ್ಮಥನನ್ನು ಹೋಲಿಸುವುದು. ಎಲ್ಲಿಯಾರು ವಿಕಾರದ ಸ್ಪರ್ಧೆ ಇಟ್ಟುಕೊಂಡ್ರೆ ಪ್ರಶಸ್ತಿ ನನಗೆ. ಹೌದಪ್ಪ, ಕುರೂಪಕ್ಕೆ ಮತ್ತೊಂದು ಸಾಕ್ಷಿಯೇ ನೀವಿದ್ದೀರಿ. ಇರಲಿ ಇರಲಿ, ನಿಮ್ಮಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವುದಕ್ಕಿತ್ತು. ಪ್ರಶ್ನೆ? ಹೌದೌದು. ನನ್ನಲ್ಲಿ? ಹೌದು. ಒಂದೊಂದಾಗಿ ಅಲ್ಲ ಒಟ್ಟಿಗೆ? ಅಲ್ಲ, ನನ್ನದು ಕೆಲವು ಪ್ರಶ್ನೆಗಳಿದೆ. ನೀವು ಅದಕ್ಕೆ ಆ ಹೊತ್ತಿಗೆ ಉತ್ತರ ಕೊಡ್ತೀರೋ ಅಥವಾ ಕಡೆಗೆ ಕೊಡ್ತೀರಾ? ನನಗೆ ಹೇಗೆ ಅನುಕೂಲವೋ ಹಾಗೆ. ಬೇಡ, ನಾನು ಕೊನೆಗೆ ಕೊಡ್ತೇನೆ. ಹೌದಾ? ಸರಿ. ಆದ್ರೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವುದು. ಹಾಗೆ. ಒಂದು, ನಿಮ್ಮ ಊರು ಯಾವುದು? ಒಂದು. ನಿಮ್ಮ ಹೆಸರೇನು? ಎರಡು. ನೀವು ಹುಟ್ಟುತ್ತಾ ಹೀಗಿದ್ದೀರೋ ಅಥವಾ ಆ ಬಳಿಕ ನಿಮಗೆ ಈ ರೂಪ ಬಂತು? ಮೂರು. ನಿಮಗೆ ಮದುವೆಯಾಗಿದೆಯೇ? ನಾಲ್ಕು. ದೇವರೇ, ಮತ್ತೆ ಊರಲ್ಲಿದ್ದವರಿಗೆ ಹುಡುಗಿ ಸಿಕ್ಕುದು ಹೇಗೆ? ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಮದುವೆ ಆದ್ರೆ ಎಂತದ್ದು? ಮತ್ತೆ ನಿಮಗೆ ನಾಲ್ಕು ಮದುವೆ ಎಂದಿರಿ? ಪ್ರಶ್ನೆ ಸಂಖ್ಯೆ 4 ಅಂತ ಹೇಳಿದೆ. ಓ, ನೀವು ಪ್ರಶ್ನೆ ಒಂದನ್ನೇ ಸಾಕ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ. ಏನು ಕೆಲಸವನ್ನು ಮಾಡಿಕೊಂಡಿರುವವರು? 5. ಯಾರ ಜೊತೆಗಾಗಿ ಇದ್ದೀರಿ? 6. ನಿಮಗೆ ಮದುವೆಯಾಗಿದೆಯೇ? ನಿಮಗೆ ಮಕ್ಕಳಾಗಿದೆಯೇ? 7. ಪ್ರಶ್ನೆ ಸಂಖ್ಯೆ ಮಕ್ಕಳು ಹೇಳ. ಎಂತದು 7? ಇದಿಷ್ಟು ನನ್ನ ಪ್ರಶ್ನೆಗಳು. ಉತ್ತರ ಕೊಡ್ತೀರಾ? ಇದಕ್ಕೆ ಮೊದಲು ನೀವು ಯಾರು? ನಾನು ಯಾರು? ನನ್ನ ಊರು. ಮೆರೆವ ಬಂಗಾಳ ದೇಶಗಳಿನಗೆ ಪೂರ್ವದಲ್ಲಿ ಹೊರಬಾಹುಕನು ಎಂಬ ಹೆಸರು ಕೇಳು. ಪರೆದ ವಿಧಿ ವಶದಿಂದ ದಾರಿದ್ರ್ಯ ಸಂಭವಿಸಿ, ಪರೆದ ವಿಧಿ ವಶದಿಂದ ದಾರಿದ್ರ್ಯ ಸಂಭವಿಸಿ, ಇರುವೆರುತು ಪರ್ಣ ನುಣುಪಾಕ ವೃತ್ತಿಯಲಿ, ಇರುವೆರುತು ಪರ್ಣ ನುಣುಪಾಕ ವೃತ್ತಿಯಲಿ. ಪ್ರಶ್ನೆಗೆ ಉತ್ತರಗಳು ಬೇಕು. ಪ್ರಯತ್ನಿಸ್ತೇನೆ. ಹೌದಪ್ಪ, ಸರಿಯಾದ. ಇದು ಜೀವನದ ಪ್ರಶ್ನೆಗಳು, ಅದರಲ್ಲಿ ಪ್ರಯತ್ನ ಎಂತದುಂಟು? ಸರಿಯಾದನ್ನು ಸ್ವೀಕರಿಸಿ. ಪರಿಚಯದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ನಿಮ್ಮ ಊರು? ಬಂಗಾಳ. ಬಂಗಾಳದವರ? ಬಂಗಾಳದವರ ಮೋಸಗಾರರು ಅಂತಲ್ಲ, ಅದು ಒಂದೊಂದು ಊರಲ್ಲಿ ಹೇಳುದುಂಟು. ನಮ್ಮಲ್ಲೆಲ್ಲ ಕ್ರಮ ಹೇಗೆ ಗೊತ್ತಾ? ಯಾರಾದ್ರೂ ಮೋಸ ಮಾಡುವವರಿದ್ರೆ ಅವ್ರಿಗೆ ಹೇಳುದು,
ಓ ಅವ ಜನ ಬಂಗಾಳಿ, ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಅಂತ. ನಾನು ಹಾಗೆಲ್ಲ, ನೀವು ಜನ ಬಂಗಾಳಿ ಅಲ್ಲ. ಹಾಗೆ ಕೇಳುದೇ ಬೇಡ. ಹಾ ಬಂಗಾಳ ಊರು, ಗೌಡು ಬಂಗಾಳ. ಹಾ, ಇರಲಿ. ಓ, ಬಾ, ಬಂಗಾಳ. ಬಂಗಾಳ ದೇಶ. ಬಂಗಾಳ ದೇಶ. ಒಂದು ಪ್ರಶ್ನೆ ಮುಗಿಯಿತು. ಊರು ಬಂಗಾಳ. ಹೌದು. ಮತ್ತೆ ಎರಡನೆಯ ಪ್ರಶ್ನೆ, ನಿಮ್ಮ ಹೆಸರು? ಬಾಹುಕ. ಅಲ್ಲ, ಕೈ ಕಾಲು ಕಟ್ಟಿಲ್ಲ, ಆದ್ರೂ ಬಾಹುಕ ಹೆಸರುಂಟು. ಹೆಸರು ಅದು ಹೆಸರಿಗೂ ವ್ಯಕ್ತಿಗೂ ಸಂಬಂಧ ಬೇಡ. ಕೆಲವರಿಗೆ ಮಹಾಬಲ ಅಂತ ಹೆಸರು, ಸಪುರ ಕಡ್ಡಿ ಆಗಿರ್ತಾರೆ. ಇರ್ಲಿ ಇರ್ಲಿ. ಸುಂದರ ಅಂತ ಹೆಸರು, ವಿಕಾರ ಇರ್ತಾರೆ. ಮಹೇಶ ಅಂತ ಇರುತ್ತದೆ, ಒಂದು ತುಂಡು ಭೂಮಿ ಅಧಿಕಾರ ಇರುವುದಿಲ್ಲ. ಶಶಿಕಾಂತ ಅಂತ ಇರ್ತದೆ, ಮುಖದಲ್ಲಿ ಚಂದ್ರನ ತೇಜಸ್ಸೇ ಇಲ್ಲ. ಹೆಸರಿಗೂ ಎಂತ ಸಂಬಂಧ? ಅದಷ್ಟೇ. ಅಷ್ಟು ಬಿಡಿ. ಬಿಡಿ. ಇದು ಹೆಸರಾಯ್ತು. ಮತ್ತೆ ಉದ್ಯೋಗ ಈಗ ಇದು ಮೊದಲು ಹೀಗೆ ನೀವು ಹುಟ್ಟುವಾಗಲೂ ಹೀಗೆ ಇದ್ದೀರಾ? ಭವಿಷ್ಯ ಹುಟ್ಟುವಾಗ ಹೀಗೆ ಇರ್ಲಿಕ್ಕಿಲ್ಲ. ಹೀಗೆ ಇರ್ತಿದ್ರೆ ಅಮ್ಮನಿಗೆ ಹೆರ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲ, ನಿಮಗೆ ಗೊತ್ತಿಲ್ಲದೆ ಇದ್ದದ್ದ, ಈಗ ನೀವು ಹೇಗಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ಭವಿಷ್ಯ ಇದು ಆಮೇಲಿನ ಸಂಪಾದನೆ ಅಂತ ಕಾಣ್ತದೆ. ಹಾಗಿದ್ರೆ ಹುಟ್ಟುವಾಗ ಬಹಳ ಚಂದ ಇದ್ದೆ. ಹೌದಾ? ಚಂದ ಇದ್ದೀರಾ? ನನ್ನಷ್ಟು ಚಂದದವರು ಯಾರು ಇರ್ತಿರ್ಲಿಲ್ಲ. ಅಷ್ಟು ಚಂದ ಇದೆ. ಅಷ್ಟು ಚಂದ ಇದೆ. ಅದು ಸಂಪತ್ತು ಸಂಪತ್ತ. ಅಯ್ಯೋ, ಎಲ್ಲರೂ ನನ್ನಲ್ಲಿಗೆ ಬರ್ತಿದ್ದದ್ದು. ಹೌದಾ? ಸಾಲ ಕೇಳಲಿಕ್ಕೆ. ಅಷ್ಟು ಶ್ರೀಮಂತಿಗೆ, ಧನ ಕನಕ ಸಂಪತ್ತು ಐಶ್ವರ್ಯ ಎಲ್ಲವೂ, ಅದಕ್ಕೆ ಎಲ್ಲ ಅಧಿಕಾರ ಎಲ್ಲವೂ ನನ್ನಲ್ಲಿತ್ತು. ಆದ್ರೆ ಹೋಯ್ತು. ಎಲ್ಲ ಹೋಯ್ತು. ಕಾಲದೋಷವೋ ಕರ್ಮದ ಒತ್ತಡವೋ ಬಿಡಿ, ಪ್ರಾರಬ್ಧ ಗ್ರಹಗತಿಗಳು. ಗ್ರಹಗತಿ ಹೇಳಲಿಕ್ಕೆ ಆಗುದಿಲ್ಲ. ಕೆಲಸ ಈಗ ಪಾಚಕ ವೃತ್ತಿ. ಪಾಚಕರು ಅಂದ್ರೆ ಅಡುಗೆ ಮಾಡುವುದು. ಅಯ್ಯೋ, ಸಾಮಾನ್ಯ ಕೆಲಸ ಅಲ್ಲ ಅಡುಗೆ. ಅಲ್ಲಪ್ಪ. ಹೌದು. ಮತ್ತೆ ಎಲ್ಲಿರುವುದು ಅದು? ಈಗ ಸದ್ಯಕ್ಕೆ ನಾನು ಆಶ್ರಯಕ್ಕಾಗಿ ಋತುಪರ್ಣನ ಆಶ್ರಯದಲ್ಲಿ ನಾನು ಸಹಾಯಕನಾಗಿ ಪಾಚಕ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ಆಯ್ತಾ? ಆಯ್ತು. ಸಂಖ್ಯೆ ಮುಗಿಯಿತು. ಇಲ್ಲಪ್ಪ, ಮುಗಿಯಿತು. ಪ್ರಧಾನವಾದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ಪ್ರಧಾನ ಎಲ್ಲ ಕೇಳಿದ ಊರು ಯಾವುದು ಅಂತ ಅಲ್ಲ, ಇನ್ನೊಂದುಂಟು. ಇನ್ನೊಂದು ಯಾವುದು? ನಿಮಗೆ ಮದುವೆ ಆಗಿದೆಯೇ? ನಿಮಗೆ ಮದುವೆ ಆಗಿದೆಯೇ? ನನ್ನ ಮದುವೆ ವಿಷಯ ನಿಮಗೆ ಯಾಕೆ ಕೇಳಿದ್ದಪ್ಪ. ಮದುವೆ ಆಗಿದೆಯೋ? ಮದುವೆ ಆಗಿ ಹೋಗಿದೆ. ಅದಾದ್ರೂ ಹೋಗುದು ಹೇಗೆ? ಅಲ್ಲ, ಆಗಿದೆ ಅಂತ. ಮದುವೆ ಆಗಿದೆ. ನನಗೂ ಮದುವೆ ನನಗೂ ಮದುವೆ. ನಾನು ನಿನ್ನಲ್ಲಿ ಕೇಳಲಿಲ್ಲ ಆಗಿದೆ ಅಂತ. ನಿಮಗೆ ಮದುವೆ ಆಗಿದೆ ಅಲ್ಲ? ಹೌದು, ನನಗೂ ಮದುವೆ. ಇರ್ಲಿ, ನಿಂದ ವಿಷಯ ಅಲ್ವಾ. ನಿಮಗೆ ಮದುವೆ ಆಗಿದೆ ಅಲ್ಲ? ಗೊತ್ತಾಯ್ತು. ಇಂಥದಕ್ಕೂ ಹೆಣ್ಣು ಕೊಟ್ಟಿದ್ದಾರಲ್ಲ ಅಂತ ಆಗ್ಬೋದು. ಆಗಲ್ಲ, ಅದಕ್ಕಲ್ಲ. ಆಸೆ ಮಾಡುದು. ಅಲ್ಲಲ್ಲ, ಮತ್ತೆ ನಾನು ಎಣಿಸಿಕೊಳ್ಳುದು ಜೋಡಿ ಹೇಗಿದ್ದೀತು ಅಂತ. ಈಗ ಉದ್ದ ಇದ್ದವನಿಗೆ ಉದ್ದ, ಗಿಡ್ಡ ಇದ್ದವನಿಗೆ ಗಿಡ್ಡ, ದಪ್ಪ ಇದ್ದವನಿಗೆ ದಪ್ಪ, ಸಪುರ ಇದ್ದವನಿಗೆ ಸಪುರ, ಬೆಳ್ಳಗಿದ್ದವನಿಗೆ ಬೆಳ್ಳಗೆ, ಕಪ್ಪಗಿದ್ದ ಒಂದು ಸಹಜತೆ, ಒಂದು ಗಂಡು ಹೆಣ್ಣಿನ ಜೋಡಿ. ಹೌದು. ಅಲ್ಲ, ಎಂತ ನಗುದು, ಎಂತ ವಿಷಯ ಅರ್ಥ ಆಗ್ಲಿಲ್ಲ. ಅಲ್ಲ, ನೀವೇ ಹೀಗಿದ್ದೀರಿ, ಇನ್ನು ನಿಮ್ಮ ಹೆಂಡತಿ ನೋಡ್ಲಿಕ್ಕೆ ಎಷ್ಟು ಕಂಡು ಬೇಕೋ. ಸತ್ಯ ಹೇಳ್ಬೇಕು. ನೀನೇ ನಾನೆಂತದ್ದು? ನಿನ್ನನ್ನು ಒಟ್ಟಿಗೆ ನಿಲ್ಲಿಸಿದ್ರೆ, ಹೌದು, ನನ್ನ ಹೆಂಡತಿ ಒಟ್ಟಿಗೆ ನಿಲ್ಲಿಸಿದ್ರೆ ಅವಳೋ ಇವಳೋ ಅಂತ ಯೋಚನೆ ಮಾಡ್ಬೇಕು. ಅಷ್ಟು ಚಂದ ಇತ್ತು. ನೀವು ಹೀಗಿದ್ರೆ ನಿಮ್ಮ ಹೆಂಡತಿ ಚಂದ ಇತ್ತು. ಚಂದ. ಹೌದಾ? ಅಲ್ಲ, ಈಗ ಹೆಂಡತಿ ಎಲ್ಲಿದ್ದಾಳೆ? ಹೆಂಡತಿ ಎಲ್ಲಿ ಬಿಟ್ಟಿದ್ದಾಳೆ. ಹೆಂಡತಿ ಬಿಟ್ಟದ್ದು? ಹೆಂಡತಿ ಬಿಟ್ಟಿದ್ದಾಳೆ. ಅಲ್ಲ, ಹೆಂಡತಿಯನ್ನು ನೀವು ಬಿಟ್ಟದ್ದ, ನಿಮ್ಮನ್ನ ಹೆಂಡತಿ ಬಿಟ್ಟದ್ದ ಕೇಳಿ? ಹೆಂಡತಿ ಅವಳೇ ಬಿಟ್ಟದ್ದು. ನನಗೆ ಗೊತ್ತಾಯ್ತು. ಏನು ಇದು? ಹೀಗೆ ನೀವು ಚಂದ ಇರುವಾಗ ಮದುವೆಯಾದ್ರು, ಬೇಕಾದಷ್ಟು ಸಂಪತ್ತು ನಿಮ್ಮ ಜೊತೆಗಿತ್ತು, ಹಾಗಾಗಿ ಅನ್ಯೋನ್ಯತೆಯಿಂದ ಇದ್ರು. ನಿಮಗೆ ಆ ಬಳಿಕ ಗ್ರಹಗತಿಯಿಂದ ಬಡತನ ಬಂತು, ರೂಪವೂ ಹೋಯಿತು. ಇಂಥ ದರಿದ್ರನಾದ ಗಂಡ ತನಗೇಕೆ ಎನ್ನುವ ಹಾಗೆ ಅವಳು ಬಿಟ್ಟು ಹೋಗಿರಬೇಕು. ಹೆಣ್ಣ ಅವಳು, ಗಂಡ ಹೇಗಿದ್ರು ಅವನ ಜೊತೆಗಿರಬೇಕು. ಅವಳು ನನ್ನ ಕೈಗೆ ಸಿಗಬೇಕಿತ್ತು, ಕೆನ್ನೆಗೆ ಬಾರಿಸಿ ಕೇಳ್ತಿದ್ದೆ, ಯಾಕೆ ಗಂಡನನ್ನು ಬಿಟ್ಟು ಹೋದೆ ಅಂತ. ನನ್ನ ಹೆಂಡತಿಯನ್ನು ಗದರಿಸುವ ಹಕ್ಕು ನಿನಗಿಲ್ಲ. ಹೆಂಡತಿ ಬಿಟ್ಟದ್ದು ನನ್ನದು, ಇವಳಿಗೆ ಮಂಡೆ ಬಿಸಿ. ಸುಳ್ಳಲ್ಲ, ನಿಮ್ಮ ಗಂಡ ಹೆಂಡತಿ ಸುದ್ದಿ ನನಗೆ ಎಂತದಕ್ಕೆ? ಸುಮ್ಮನೆ ನೀವೆಂತ ಬೇಕಾದ್ರೆ ಮಾಡಿ. ಬೇಡ, ಹೋಗ್ಲಿ. ಇದು ನಿನಗೆ ಮದುವೆ ಆಗಿದ? ಈಗ ನಾನು ಕೇಳ್ತೇನೆ. ಎಂತದ್ದು? ನನ್ನ ಹೆಂಡತಿಯನ್ನು ಕೇಳಿದ್ದೆಲ್ಲ. ನಿನ್ನ ಗಂಡ ಎಲ್ಲಿದ್ದಾನೆ? ಗಂಡ ಬಿಟ್ಟದ್ದು. ಗಂಡ ಬಿಟ್ಟದ್ದು. ನೀನೇ ಬಿಟ್ಟದಲ್ಲ, ಗಂಡ ಬಿಟ್ಟದ್ದು? ಪ್ರಶ್ನೆ ಬರ್ತದಲ್ಲ. ಮತ್ತೆ ಬಾರಿ, ನನ್ನದು ಕೇಳಿದ್ಯಲ್ಲ. ನಾನು ಸತ್ಯವನ್ನೇ ಹೇಳ್ತೇನೆ. ಏನು? ನನ್ನ ಗಂಡನೇ ನನ್ನನ್ನು ಬಿಟ್ಟು ಹೋಗಿರುವುದು ಸ್ವಾಮಿ. ನನ್ನ ಗಂಡ ಒಂದು ಊರಿನ ಆಳುವಂತ ದೊರೆಯಾಗಿದ್ದ, ಸಾಕಷ್ಟು ಆಸ್ತಿ ಪಾಸ್ತಿಗಳು ಇತ್ತು. ಏನು ಮಾಡೋಣ, ಅವರಿಗೊಂದು ವ್ಯಸನ, ಜೂಜಾಡುವಂಥದ್ದು. ಜೂಜಾಟದಲ್ಲಿ ಎಲ್ಲವನ್ನೂ ಸೋತು ಕಾಡಿಗೆ ಹೋದ್ರು. ನಾನು ಅವರ ಜೊತೆಯಲ್ಲಿ ಹೋಗಿದ್ದೆ. ಆದರೆ ಆ ಹೊತ್ತಿನಲ್ಲಿ ರಾತ್ರಿಯ ಕಾಲದಲ್ಲಿ ನನ್ನನ್ನು ಕಾಡಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ನನ್ನ ಗಂಡ ಬಿಟ್ಟು ಹೋದದ್ದು ಸ್ವಾಮಿ. ಮತ್ತೆ ನೀನು ಆಟದವರನ್ನು ಮದುವೆ ಆದ ಅಲ್ಲ?
ಈ ಆಟದ ಹುಚ್ಚಿರುವವ್ರನ್ನ ಮದುವೆ ಆದ್ರೆ ಆದೀತಾ? ಆದ್ರೆ ಆಟದವರ ಹೆಂಡತಿ ಆಗಬೇಕು, ಗೊತ್ತುಂಟ ನಿಮಗೆ? ಅದು ಯಾಕೆ? ಅಂತವರ ಹೆಂಡತಿ ಆಗುವ ಯೋಗ ಎಲ್ರಿಗೂ ಸಿಕ್ಕುದಿಲ್ಲ. ನೀನು ಮಾತಾಡಬೇಡ. ನಿನ್ನ ಗಂಡ ಅವ ಬರೇ ದಂಡ. ನನ್ನ ಕಣ್ಣ ಎದುರು ಸಿಕ್ಕಬೇಕಿತ್ತು. ನಿನ್ನ ಕರ್ಮಕ ನೀನು ಮದುವೆ ಆದ್ದು, ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ದು ಎಂಬುದಾಗಿ ಕೇಳಿ ಎಲ್ಲಿಯಾದ್ರೂ ನನ್ನ ಎದುರು ಸಿಕ್ತಿದ್ದೆ ಅವನ ಎದುರಿಗೆ ಚೂರಾತಿ. ಮೊದಲು ನೀವು ಸರಿ ನಿಂತುಕೊಳ್ಳಿ, ಮತ್ತೆ ಉಳಿದವರಿಗೆ ಬೈಲಿಕ್ಕೆ ಹೋಗಿ. ಅದಷ್ಟೇ ಅಲ್ಲ, ನನ್ನ ಗಂಡನಿಗೆ ಬೈಯುವುದಕ್ಕೆ ನೀವು ಯಾರು? ಯಾರ ಗಂಡ ಹೆಂಡತಿಯರ ಸುದ್ದಿ ನಮೀಗಾಕೆ? ಅದ ಹಾಗೆ ಹೇಳುವಷ್ಟು ಹೇಳುದು, ಮತ್ತೆ ಹೇಳುದು ನಮಗೆಂತದಕ್ಕೆ ಅವರ ಸುದ್ದಿ ಅಂತ. ನೋಡಿ, ನನ್ನ ಗಂಡ ಒಳ್ಳೆಯವರೇ. ಹೌದಾ? ನನ್ನ ಗಂಡ ಒಳ್ಳೆಯವರೇ ಆಗ್ಲಿ. ಆದ್ರೆ ಅವರು ನನ್ನನ್ನು ಯಾಕೆ ಬಿಟ್ಟು ಹೋದ್ರು ಅಂತ ನಾನು ಆ ಬಳಿಕ ಯೋಚನೆ ಮಾಡಿದೆ. ನಾನು ಕಾಡಿನಲ್ಲಿ ಒಬ್ಬಳೇ ಕಷ್ಟಪಡುವುದು ಬೇಡ, ತವರು ಮನೆಗೆ ಹೋಗಿ ಸುಖವಾಗಿರ್ಲಿ ಅಂತ ಒಳ್ಳೆಯ ಮನಸ್ಸಿನಿಂದ ನನ್ನ ಗಂಡ ಬಿಟ್ಟು ಹೋಗಿರ್ಬೇಕು. ಏನ್ ಹೇಳ್ತೀರಿ? ಇರಬಹುದು. ಅದು ನಿಮಗೆ ಗೊತ್ತಾಗುದು? ಅದು ನಿಮಗೆ ಗೊತ್ತಾಗುದು ಹೇಗೆ? ಅಲ್ಲ, ಇರಬಹುದು ಅಂತ. ಹಾಗೆ. ಸರಿ. ಅದು ಇನ್ನೊಂದು ಪ್ರಶ್ನೆ ಉತ್ತರ ಕೊಡ್ಲಿಲ್ಲ. ಇದು ಮುಗಿಲಿಲ್ವ ಪ್ರಶ್ನೆ? ಯಾವಾಗ ಮುಗಿ? ಅಲ್ಲ, ನೀವೇ ಉತ್ತರ ಕೊಡ್ಲಿಲ್ಲ ಅಂತ. ಯಾವುದು? ಮಕ್ಕಳಾಗಿದೆ. ಹಾಗೆ. ಮಕ್ಕಳೆಷ್ಟು? ಮಕ್ಕಳು ನಿನಗೆ ಎಷ್ಟು? ನಾನು ಕೇಳಿದ್ದು ನಿಮಗೆ ಎಷ್ಟು ಅಂತ. ನಾನು ಕೇಳಿದ್ದು ನಿನಗೆ ಎಷ್ಟು ಅಂತ. ನನಗೊಂದು 25. ನನಗೊಂದು 30. ಅಲ್ಲ, ಎಂತ ಅಸಂಬದ್ಧ ಪ್ರಶ್ನೆ. ನಾನು ಹೇಳಿದ್ದು ಸುಳ್ಳು ಅಂತ. ಮತ್ತೆ ನಾನು ಹೇಳಿದ್ದು ಸತ್ಯ ಅಲ್ಲ ಅಂತ. ನನಗೆ 2 ಮಕ್ಕಳು. ನನಗೂ 2 ಮಕ್ಕಳು. ಗಂಡೆಷ್ಟು ಹೆಣ್ಣೆಷ್ಟು? ನಿನಗೆಷ್ಟು? ನನಗೊಂದು ಗಂಡು ಒಂದು ಹೆಣ್ಣು. ಹಾಗಿದ್ರೆ ನನ್ನದೇ ಮಕ್ಕಳು. ಅಲ್ಲ, ನನ್ನ ಮಕ್ಕಳು ನಿಮ್ಮ ಮಕ್ಕಳಾಗುದು ಹೇಗದು? ಒಂದು ಗಂಡು ಒಂದು ಹೆಣ್ಣು ಅಂತ ನನ್ನದು. ಹಾಗೆ. ಓ, ನಿಮಗೂ ಒಂದು ಹೆಣ್ಣು ಒಂದು ಗಂಡು, ನನಗೂ ಒಂದು ಗಂಡು ಒಂದು ಹೆಣ್ಣು. ನನ್ನಾಗೆ ನಿನ್ನದು, ನಿನ್ನಾಗೆ ನನ್ನದು. ಸಂಖ್ಯೆಯಲ್ಲಿ ಲಿಂಗಭೇದಗಳಲ್ಲಿ. ಹೌದೌದು. ಹಾಗೆ. ಓ, ಮಕ್ಕಳೆಲ್ಲ. ಹೌದು. ಈಗ ನಾನು ಯಾರು ಅಂತ ಗೊತ್ತಾಯ್ತು? ಇಲ್ಲ, ಗೊತ್ತಾಗ್ಲಿ. ನಾನು ಕೇಳಲಿಲ್ಲ, ನೀನು ಹೇಳಿದ್ರೆ ಗೊತ್ತಾಗ್ಬೋದು. ನಾನು ಇವತ್ತಿನ ಮದುಮಗಳಲ್ಲ, ದಮಯಂತಿ. ಹೌದು. ನೀನೇ ದಮಯಂತಿ ಎಂಬ ಮೋಹನ. ಇದು ನಿಮಗೆ ಗೊತ್ತಾದದ್ದು ಹೇಗೆ? ಇದು ಎಂತದ್ದು ಆ ಶಬ್ದ? ನೀನೇ. ನಾನೇ ದಮಯಂತಿ. ಮೋಹನ. ಮೋಹನಂಗೆ ಅದು ಕರೆದವರೊಬ್ಬರು ಬೇರೆ ಇದ್ರು. ನೀನೇ ಮದುಮಗಳು. ನೋಡುವ ಗೊತ್ತಾಗುದಿಲ್ಲ. ಅಲ್ಲ, ಗೊತ್ತಾಗ್ತದೆ. ನೀನೇ ಮದುಮಗಳಲ್ಲ. ನೋಡಂತೆ ನಿನ್ನ ಮದುವೆ ಆಗುವಂತ ಉದ್ದೇಶದಿಂದ ಎಷ್ಟು ವೀರರೆಲ್ಲ ಕಾಯ್ತಾ ಇದ್ದಾರೆ. ಯಾವಾಗ ನನ್ನ ಕೊರಳಿಗೆ ಹಾರ ಬೀಳ್ತದೆ ಅಂತ ಒಬ್ಬ ಉತ್ತಮ ಪುರುಷನನ್ನು ಆಯ್ಕೆ ಮಾಡಿ ಮದುವೆಯಾಗು, ಶುಭವಾಗಲಿ. ಯಾರು ಅವರನ್ನ? ಇವ ಬಂದ ಭೂಪಾಲಕರನ್ನು. ಆಗರುವರಲಿ ಮನವು ಸರ್ವತ ಒಡಬಡದು. ಆಗರುವರಲಿ ಮನವು ಸರ್ವತ ಒಡಬಡದು. ಈಗ ನಿನ್ನೊಳು ಮೋಗ ಮುಸುಕಿಪ್ಪುದು. ಈಗ ನಿನ್ನೊಳು ಮೋಗ ಮುಸುಕಿಪ್ಪುದು. ಹೇಗೆ ನಿನ್ನ ಅಭಿಮತವು ಆಗಬಹುದೇ? ಹೇಗೆ ನಿನ್ನ ಅಭಿಮತವು ಆಗಬಹುದೇ? ಹೇಗೆ ಆಗಬಹುದೇ? ಹೇಗೆ ಆಗಬಹುದೇ? ವಂಚಿಸದೆ ಬೇಡುವುದು ಬೇಗನೆ ನಿನ್ನೊಳಗೆ ನಲು ನುಡಿದ ನವನುಳಿದು. ಹೇಗೆ ಆಗಬಹುದೇ? ಆಗಬಹುದೇ? ಬಂದಂತಹ ಅದೆಷ್ಟೋ ಭೂಪಾಲಕರಿದ್ದಾರೆ. ಹೌದು. ಆದರೆ ಆ ಗರ್ವಿತರಲ್ಲಿ ಮನ ಒಡಂಬಡದು. ಗರ್ವಿತರು. ಹೌದಾ? ಯಾಕೆ ಗೊತ್ತೇ? ಯಾಕೆ? ಮನೆಗೆ ಬಂದವರನ್ನು ನಾವೇ ಆಹ್ವಾನಿಸಿಕೊಂಡು ನಾವು ಅವರನ್ನು ದೂಷಿಸಕೂಡದು. ಆದ್ರೆ ಯಾಕೆ ನಾನು ಇವರನ್ನು ದೂರುತ್ತಾ ಇದ್ದೇನೆ? ಯಾಕೆ? ಇವರೆಲ್ಲರೂ ಯಾರು? ಯಾರು? ನಳಚಕ್ರವರ್ತಿಗೆ ಸಾಮಂತರಿದ್ದಾರೆ. ನಾನು ಯಾರು? ನಳಚಕ್ರವರ್ತಿಗಳ ಹೆಂಡತಿಯಾದ ಸಾಮ್ರಾಜ್ಞಿ. ಸಾಮ್ರಾಜ್ಞಿಯನ್ನು ತಾಯಿಯಂತೆ ಕಾಣಬೇಕಾದಂತ ಭೂಪಾಲಕರು ಮದುವೆಯಾಗುವ ಇಚ್ಛೆಯಿಂದ ಬಂದಿದ್ದಾರಂತಾದ್ರೆ ಎಷ್ಟು ಗರ್ವ. ಚಕ್ರವರ್ತಿ ಕಣ್ಣ ಮುಂದೆ ಕಾಣಿಸದೇ ಇದ್ದಾಗ ಏನು ಮಾಡಿದ್ರು ಅದಕ್ಕೊಂದು ಗರ್ವದಲ್ಲಿ ಬಂದಿದ್ದಾರಲ್ಲ. ದೊಡ್ಡ ಕಾಮುಕರು. ಆದ್ರಿಂದ ಆ ಗರ್ವಿತರಲ್ಲಿ ಮನ ಒಡಂಬಡದು. ನಾನು ಅವ್ರು ಯಾರನ್ನು ಮದುವೆ ಆಗುವುದಿಲ್ಲ. ಹಾಗೆ ಮದುವೆ ಇಲ್ವೇ?
ನಿಮಗೆ ಎಷ್ಟು ಪಶ್ಚಾತ್ತಾಪ ಇದ್ದದಕ್ಕೆ? ಅಲ್ಲ ಮದುವೆಗೆ ಸಿದ್ಧಳಾಗಿದ್ಯಲ್ಲ, ಹೌದು. ಬಂದಿದ್ದಾರಲ್ಲ, ಮದುವೆ ಆಗುತ್ತೆ, ಮದುವೆ ಆಗುತ್ತೆ. ಅಲ್ಲ ಗಂಡಿಲ್ಲದ ಮದುವೆ ಆಗುದು ಹೇಗಪ್ಪ? ಅಲ್ಲ ಗಂಡುವಿನ ಆಯ್ಕೆ ಆಯ್ತು. ಆಯ್ತಾ? ಯಾರು ನಿಮಗೆ ಇಷ್ಟು ಈ ಪ್ರಶ್ನೆ ಪತ್ರಿಕೆ ಎಲ್ಲ ಇಷ್ಟು ಹೇಳಿದು ಮದುವೆ ಮೊದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದದೆಲ್ಲ ವಿಷಯ ಗೊತ್ತಿಲ್ಲ. ಅದು ಸೋರಿಕೆ ಆಗಿದೆ? ಹೌದು. ಈಗ ಮತ್ತೆಂತದಕ್ಕೆ ಮದುವೆ ಆಗುವ ಮೊದಲು ಇಷ್ಟು ಪ್ರಶ್ನೆ ಪತ್ರಿಕೆ ಎಲ್ಲ ಇದು ಇಷ್ಟು ಆದದ್ದು ಎಂತದ? ಈ ಸೋರಿಕೆಯಿಂದ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ? ಏನಿಲ್ಲ, ಅದು ಮುಂದೆ ನೋಡು, ಅದೇ ಎಂತದಾಗ್ಲಿಕ್ಕಿಲ್ಲ. ಹಾಗಲ್ಲ, ಈಗ ನಾನು ಆಯ್ಕೆ ಮಾಡಿ ಆಯ್ತು. ನನಗೆ ಬೇಕಾದ ಹಾಗೆ, ಅಂದ್ರೆ ಅನುರೂಪವಾದ, ಯೋಗ್ಯವಾದ, ಅಂದ್ರೆ ನನಗೂ ಮದುವೆ ಆಗಿದೆ, ನಾನು ಆಯ್ಕೆ ಮಾಡಿದವರಿಗೂ ಮದುವೆ. ನಿನಗೆ ಸ್ವಲ್ಪ ಚಟ ಉಂಟು ನಿನಗೆ. ಹಾಗಲ್ಲ ನೋಡು, ಹಾಗಲ್ಲ, ಅಂದ್ರೆ ಒಂದು ಯೋಗ್ಯ ಸಮಾನತೆ. ಅವರಿಗೂ ಮದುವೆ, ನನಗೂ ಮದುವೆ. ಬೇಸರ ಆಗಬಾರ್ದಲ್ಲ. ಮಾತ್ರ ಅಲ್ಲ, ಅವರಿಗೂ ಹೆಂಡತಿ ಬಿಟ್ಟಿದ್ದಾರೆ, ನನಗೂ ಗಂಡ ಬಿಟ್ಟಿದ್ದಾರೆ. ಎಲ್ಲ ಪ್ರಪಂಚದಲ್ಲಿ ಇಂಥದ್ದೇ ಇರುವುದಲ್ಲ. ಹೌದೌದು. ಮಾತ್ರ ಅಲ್ಲ, ಅವರಿಗೂ 2 ಮಕ್ಕಳು, 2 ಮಕ್ಕಳು. ಆದ್ರೆ ಅಷ್ಟು ಹೊಂದಾಣಿಕೆ ಯಾರದ್ದು ಗೊತ್ತಾಗ್ಲಿಲ್ಲ. ಅಲ್ಲ, ಇಂದು ನನಗೆ ಯೋಚನೆ ಮಾಡಿದ್ರೆ ಸಿಕ್ಲಿ. ನೀನು ಸೆರಗು ಹರಿಬೇಡ ಮಾತ್ರ. ಹಾಗಲ್ಲ, ಅದೇ ವೈಯರ್ ಬೇಡ ನೀನದು. ನಾನು ನೇರ ಹೇಳಿಬಿಡು ಯಾರು ಅಂತ. ಮತ್ತೆ ಯಾರನ್ನು ಅಲ್ಲ, ಮತ್ತೆ ನಾನು ಆಯ್ಕೆ ಮಾಡಿಕೊಂಡಿರೋ ವ್ಯಕ್ತಿ ನೀವೇ ಆಗಿ. ಹೇಗೆ? ಯಾಕೆ ಆಗಬಹುದೇ ನನ್ನನ್ನು ಮದುವೆ ನನ್ನಲ್ಲಿ? ತರುಣಿ ಮೋಗ ನೋಡು ಜಗದಳು, ತರುಣಿ ಮೋಗ ಯಾಕಿ ಗಜನೋಡು, ತರುಣಿ ಮೋಗ ಯಾಕಿ ಗಜನೋಡು, ತಿರುಕರಿಂದತಿ ತಿರುಕ ಜಗದಳು, ತಿರುಕರಿಂದತಿ ತಿರುಕ ಜಗದಳು. ದೊರೆ ಕುಮಾರಿ ಕೇಳಿ ನಿನಗೆ ಯೋಗ್ಯವೇ, ದೊರೆ ಕುಮಾರಿ ಕೇಳಿ ನಿನಗೆ ಯೋಗ್ಯವೇ, ಪರರ ಸೇವೆಯೂ ದಿನವ ಕಳೆಯುವೆ, ಪರರ ಸೇವೆಯೂ ದಿನವ ಕಳೆಯುವೆ. ತರುಣಿ ಮೋಗ ಯಾಕೆ ನೋಡು, ತಿರುಗರಿಂದ ತಿರುಕ ಜಗದೊಳು, ನಾ ತಿರುಕ ಜಗದೊಳು, ನಾ ತಿರುಕ ಜಗದೊಳು. ಆಯ್ಕೆ ಮಾಡಿದ್ದು ಹೇಗೆ ಆಗಬಹುದೇ? ಎಂತದ್ದು ಆಗಬಹುದೇ? ಇನ್ನು ವೈಯಾರ ಒಂದು ಹೊಂದಾಣಿಕೆ ಉಂಟು, ಮನಸ್ಥಿತಿಗಳು ಸರಿ ಉಂಟು. ಹೌದಾ? ಹೌದೌದು. ಇಬ್ಬರಿಗೂ ದುಃಖ ಏನು ಅಂತ ಗೊತ್ತಾಗಿದೆ. ಹೌದೌದು. ಮತ್ತೆ ಆಗಿರೋ ಒಂದು ಸಮಾನತೆ ಬೇಡ ಮದುವೆಗೆ. ಇದು ಸಮಾನತೆಯ? ಹೆಣ್ಣೊಬ್ಬಳು ಮದುವೆಯಾಗುವಾಗ ಯೋಚನೆ ಮಾಡ್ತಾಳೆ, ನನ್ನ ಗಂಡ ಹೇಗಿರ್ಬೇಕು, ನನ್ನ ರೂಪಕ್ಕೆ ಅನುರೂಪಳಾಗಿ. ಕನ್ಯಾವರಯತೆ ರೂಪ. ಹೌದು, ರೂಪವಂತ, ಪರಾಕ್ರಮಿ, ಸಂಪತ್ತು, ಅಧಿಕಾರ ಎಲ್ಲ ಬೇಕು, ಸ್ವಂತಕಾರಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಆದ್ರೆ ನೀನು ಹಾಗಲ್ಲ, ಆಯ್ಕೆ ಮಾಡಿದ್ದು ನನ್ನನ್ನು. ನನ್ನ ಅವಸ್ಥೆ ನೋಡು, ಏನು ಸಂಪಾದನೆ ಇಲ್ಲ, ರೂಪ ನೋಡಂತೆ. ಬಿಡಿ ಸ್ವಾಮಿ, ಏನು ಎಲ್ಲ ಹೇಳಿಕೊಳ್ಳುದುಂಟು, ಅಯ್ಯೋ ನಾನೆಷ್ಟು ಚಂದ ಇದ್ದೇನೆ ಅಂತೇಳಿ. 4 ದಿವಸ ಹಾಸಿಗೆಯಲ್ಲಿ ಮಲಗಬೇಕು, ಮತ್ತೆ ಗೊತ್ತಾಗುತ್ತದೆ ಇಲ್ಲಿ ಚಂದ ಉಳಿತದೆ ಅಂತ. ಹೌದು, ಮುಖಕ್ಕೆ ಬಿಸಿ ಗಂಜಿ ಬಿದ್ದರೆ ಮತ್ತೆ ಅವನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ರೂಪ ಶಾಶ್ವತವಲ್ಲ. ಯೌವನ ಎನ್ನುವುದು ಇಳಿದು ಹೋಗುವ ಹೊಳೆಯ ನೀರಿನಂತೆ. ಮತ್ತೆ ರೂಪ ಎಲ್ಲಿ ಉಳಿಯುತ್ತದೆ? ನನಗೆ ರೂಪ ಬೇಡ. ರೂಪ ಬೇಡ. ನಿಮಗೆ ಮತ್ತೆ ತೊಂದರೆ ಇರ್ತದೆ. ತೊಂದರೆ ಆ ಬಳಿಕ ಹೆಣ್ಣಾದವಳು ಬಯಸ್ತಾರೆ, ಒಳ್ಳೆ ರೀತಿಯಲ್ಲಿ ಸಂಸಾರ ನಡಿಬೇಕು. ಹೌದು. ನಿಮಗೇನಾಗಿದೆ? ನೋಡು, ಸಂಪತ್ತಿಲ್ವಾ? ಸಂಪತ್ತು ನೀವು ಮತ್ತೊಬ್ಬರ, ನಾನೇ ಇನ್ನೊಬ್ಬರಿಂದ ಸಾಲ ಪಡ್ಕೊಳ್ಳುದು, ಭಿಕ್ಷೆ ಬೇಡುದು. ಹಾಗೆ ಹೇಳಬೇಡಿ. ಈಗ ನೀವು ಮತ್ತೊಬ್ಬರ ಆಳಾಗಿದ್ದೀರಿ. ಹೌದು. ಮದುವೆ ಆದ್ರೆ ಕಷ್ಟ ಅಲ್ವಾ? ಹೌದು. ಯೋಚನೆ ಮಾಡಬೇಕು. ಏನು? ನಮ್ಮ ಅಪ್ಪ ವಯಸ್ಸಾಗಿದೆ, ನಮ್ಮ ಅಪ್ಪನ ಹತ್ರ ಹೇಳ್ತೇನೆ, ನೀವು ನಮ್ಮ ತಾಯಿ ಮನೆಯಲ್ಲಿ ಬೇಡ. ಎಂತದು? ನಾನು ನನ್ನ ಮಾವನ ಮನೆಯ ಬಂಡವಾಳದಲ್ಲಿ ಬದುಕುವ ನಾನಲ್ಲ. ಓ, ಸ್ವಾಭಿಮಾನ ಉಂಟು. ನಾನು ಸ್ವಂತ ದುಡಿದು ಕಷ್ಟಪಟ್ಟಾದ್ರೂ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅಂತ ಹಂಬಲ ಇದೆ ನನಗೆ. ಹೆಂಡತಿಯ ಮನೆಯಲ್ಲಿ ಇರುವವರಲ್ಲ, ಎಷ್ಟು ಕಷ್ಟ ಆದ್ರೂ ನನ್ನ ಮನೆಯಲ್ಲಿ ಇರುವುದು. ಒಂದು ಕೆಲಸ ಮಾಡುವ, ಏನು? ನಿಮ್ಮ ಜೊತೆಲಿ ನಾನು ಕೆಲಸಕ್ಕೆ ಬರ್ತೇನೆ. ಮತ್ತೊಂದು ಅಪವಾದ ಬರ್ಲಿ, ಇವನ ಕರ್ಮ ಕೈವ ಮದುವೆ ಆದ್ದು ಹೆಂಡತಿಯನ್ನು ಕಟ್ಟಿಕೊಂಡು ಭಿಕ್ಷೆ ಬೇಡುವುದಕ್ಕೆ ಹೋಗ್ತಾ ಇದ್ದಾನೆ ಅಂತ. ಹೆಂಡತಿಗೆ ಒಂದು ಹೊತ್ತಿನ ಅನ್ನ ಹಾಕ್ಲಿಕ್ಕೆ ಆಗುದಿಲ್ಲ ನಿಮಗೆ? ಎಂತದ ಅನ್ನ ಹಾಕುದು? ನೀವು ಹೆಂಡತಿಯನ್ನು ಸಾಕಿದವರಲ್ವಾ? ಹೆಂಡತಿಯನ್ನು ಸಾಕಿದ ಹೌದು. ನನ್ನ ಅವಸ್ಥೆ ನಿನಗೆ ಗೊತ್ತಿಲ್ವ? ಮೊದಲ ಸತಿಯನೇ ಪೊರೆಯಲಾರದೆ, ಮೊದಲ ಸತಿಯನೇ ಪೊರೆಯಲಾರದೆ, ಹದನ ಕೆಟ್ಟು ದೇಶಾಂತ ತಿರುಗುವೆ, ಹದನ ಕೆಟ್ಟು ದೇಶಾಂತ ತಿರುಗುವೆ, ದೇಶಾಂತ ತಿರುಗುವೆ, ದೇಶಾಂತ ತಿರುಗುವೆ. ಮದುವೆ ಬೇಡನ ವೃದ್ಧನಾದೆನೋ, ಮದುವೆ ಬೇಡನ ವೃದ್ಧನಾದೆನೋ, ನಾ ವೃದ್ಧನಾದೆನು, ನಾ ವೃದ್ಧನಾದೆನು. ಮದನ ಕೀಳಿಗೆ ಒದಗಲಾರೆನು, ಮದನ ಕೀಳಿಗೆ ಒದಗಲಾರೆನು.
ಅಲ್ಲ, ಹೇಗೂ ನೀವು 2 ಹೊತ್ತು ಊಟ ಮಾಡ್ತಾ ಇದುವರೆಗೆ ಬದುಕಿದ್ದೀರಲ್ಲ. ಹೌದು. ಒಂದು ಹೊತ್ತಿನ ಅನ್ನ ನನಗೆ ಕೊಡಿ. ಒಂದು ಹೊತ್ತಾದ್ರೂ ನಾನು ಊಟ ಮಾಡಿಕೊಂಡು ಒಂದು ಹೊತ್ತು ನಿಮಗೋಸ್ಕರವಾಗಿ ಉಪವಾಸವಿದ್ದಾದರೂ ನಿಮ್ಮ ಜೊತೆಲಿ ಇರ್ತೇನೆ. ಅದಕ್ಕಲ್ಲ ಹೆಂಡತಿ ಬಿಟ್ಟದ್ದು ಯಾರು? ನಾನು. ಹೌದಾ? ಮಾತು. ಆಗ ಹೇಳಿದ್ರೆ ಹೆಂಡತಿ ಬಿಟ್ಟಿದ್ದಾಳೆ ಅಂತ. ಈಗ ನೀವೇ ಹೇಳ್ತೀರಿ ನೀವೇ ಬಿಟ್ಟದ್ದು ಅಂತ. ಅದು ಯಾವಾಗಲೂ ಸತ್ಯ ಹೇಳುವವರಿಗೆ ಹೆಚ್ಚು ಸುಳ್ಳು ಹೇಳಲಿಕ್ಕೆ ಬರುವುದಿಲ್ಲ. ಅದಾಗುದಲ್ಲ ಹೇಳಿ. ಮೊದಲೊಂದು ಮದುವೆಯಾಗಿದ್ದೇನೆ. ಓಹೋ, ಆ ಹೆಂಡತಿಯನ್ನು ಸಲಹುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆಗ್ಲಿಲ್ಲ. ಮಕ್ಕಳನ್ನು ಸಾಕುವುದಕ್ಕೆ ನನ್ನಿಂದ ಆಗಲಿಲ್ಲ. ಈಗ ನನ್ನ ಅವಸ್ಥೆ ನೋಡು. ಹಾ, ವೃದ್ಧನಾಗಿದ್ದೇನೆ. ಇರ್ಲಿ. ನೀನು ಹೊಂತ ಕಾರ್ತಿ. ನಿನ್ನ ಮದನ ಕೇಳಿಗೆ ಅಲ್ಲ, ನಿನಗೆ ಸುಖ ಕೊಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಮದುವೆ ಬೇಡ. ಸ್ವಾಮಿ, ವಾ. ಸುಖದ ಅಪೇಕ್ಷೆಯನ್ನು ಹೊಂದಿಕೊಂಡು ನಾನು ಮದುವೆಯಾಗಬೇಕು ಅಂತ ಹೇಳ್ತಾ ಇರುವುದೇ ಅಲ್ಲ. 2 ಮಕ್ಕಳ ತಾಯಿಯಾದ ಬಳಿಕ ನನಗಿನ್ನು ಕಾಮದ ಹಸಿವೇನು? ನಳಚಕ್ರವರ್ತಿಯ ಜೊತೆಲಿ ಸುಖ ದಾಂಪತ್ಯವನ್ನು ಅನುಭವಿಸಿದ್ದೇನೆ. ನನಗೆ ಕಾಮದ ಬಯಕೆಯಿಂದ ನಾನು ನಿಮ್ಮ ಹತ್ರ ಕೇಳ್ತಾ ಇರುವುದೇ ಅಲ್ಲ. ನನ್ನ ಯೋಚನೆ ಮತ್ತೊಂದುಂಟು. ಏನು? ಅಯ್ಯೋ, ನೀವು ಒಳ್ಳೆ ಅಡುಗೆ ಮಾಡ್ತೀರಂತೆ. ನನಗೆ ನೀವು ಮುದುಕಿ ಆಗುವಾಗ ಇನ್ನೆಂಥದ್ದು ಆಸೆ ಉಂಟು? ನೀವೊಂದು ಒಳ್ಳೆ ರುಚಿಯಾದ ಅಡುಗೆ ಮಾಡಿ ಹಾಕಿದ್ರೆ ಊಟ ಮಾಡಿಕೊಂಡಿರುವ ಅಂತ. ಅಡುಗೆ ಭಟ್ರರೆಲ್ಲ ಹೋಗಿ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂತ ಒಂದು ಸತ್ಯ ಹೇಳ್ಬೇಕಾ? ಅಡುಗೆ ಭಟ್ರು ಊರಿನವರಿಗೆ ಮಾತ್ರ ಅಡುಗೆ ಮಾಡಿ ಹಾಕುದು, ಮನೆಯಲ್ಲಿ ಹೆಂಡತಿ ಹಾಕಬೇಕು. ಮನೆಯಲ್ಲಿ ಮಾಡುದಿಲ್ಲ ಅವರೆಲ್ಲ. ಮನೆಯಲ್ಲಿ ಅಡುಗೆ ಇಲ್ಲ. ಮತ್ತೊಂದು ಕಾರಣ ಉಂಟು. ಏನು? ಸ್ವಾಮಿ, ನನ್ನ ಮಕ್ಕಳಂತೂ ಅಮ್ಮ ಅಪ್ಪನನ್ನು ತೋರಿಸು ಅಪ್ಪನನ್ನು ತೋರಿಸು ಅಂತ ಕಣ್ಣೀರು ಕರೀತಾರೆ, ಹಠ ಹಿಡಿಯುತ್ತಾರೆ. ಆ ಮಕ್ಕಳಿಗೆ ಅಪ್ಪನನ್ನು ಕಾಣಿಸ್ಬೇಕಾ ಬೇಡ? ಏನು ಊರಿನಲ್ಲಿ ಮಕ್ಕಳಿಗೆಲ್ಲ ನಾನು ಅಪ್ಪ ಆಗಬೇಕು ಅಂತಲೇ ಹೇಳಿ? ಚೆ ಹಾಗಲ್ಲ, ನನ್ನ ಮಕ್ಕಳಿಗೆ ಅಪ್ಪ ಆಗಬೇಕು. ಏನಾಗ್ಲಿಕ್ಕಿಲ್ವಾ? ಆಗುದಿಲ್ಲ. ಎಂತದ್ದು ಹೆದರ್ತಾರ? ಮತ್ತೆ ನನ್ನ ಈ ರೂಪ ನೋಡಿದ ಮಕ್ಕಳು ನಿಂತಾರಲ್ಲಿ ಓಡ್ತಾರೆ. ಓಡಿ ಯಾರು ತಡೆಯಿರಿ. ನಿಮ್ಮ ಬಿಡಾರದಲ್ಲಿ ನೀವು ಇರುವ ಹೊತ್ತಿನಲ್ಲಿ 2 ಮಕ್ಕಳು, ಒಂದು ಗಂಡು ಹೆಣ್ಣು ಆಟ ಆಡ್ತಾ ಇದ್ರ? ಹೌದು. ಮಕ್ಕಳೇ ಅಂತ ನೀವು ಕರೆದಿರಂತೆ. ಹೌದು. ಅಪ್ಪ ಅಂತ ಅವರು ನಿಮ್ಮ ಬಳಿಗೆ ಓಡಿ ಬಂದರಂತೆ. ಹೌದು. ಆ ಮಕ್ಕಳು ನೀವು ಅಪ್ಪಿಕೊಂಡು ಮುದ್ದಾಡಿದಿರಂತೆ. ಯಾಕೆ ಮುದ್ದಾಡಿದಿರಿ? ಒಂದು ಮಕ್ಕಳ ಮೇಲೆ ಪ್ರೀತಿ ಹುಟ್ಟಿತಪ್ಪ, ಅದಕ್ಕೆ ನಿನಗೆ ಯಾಕೆ ತಲೆ ಬಿಸಿ? ಅದು ನನ್ನ ಮಕ್ಕಳು. ಹಾಗಾದ್ರೆ ಮಕ್ಕಳು ನಿಮ್ಮನ್ನು ಕಂಡು ಹೆದರಿ ಓಡ್ಲಿಲ್ಲ. ಮಕ್ಕಳೇ ನೀವೇ ಮಕ್ಕಳೇ ಅಂತ ಕರೆದಾಗ ನಿಮ್ಮ ಹತ್ತಿರ ಬರ್ತಾರೆ. ಮಕ್ಕಳು ಒಪ್ಪುತ್ತಾರತ್ತೆ. ಮಕ್ಕಳ ಅಮ್ಮನಾದ ನನಗೊಪ್ಪಲಿಕ್ಕೆ ಏನು? ನೀನು ಏನೆಲ್ಲ ಮಾತು ಹೇಳಿ ನನ್ನಂತ ದಾರಿ ತಪ್ಪಿಸಬೇಡ. ನೀನು ಎಷ್ಟು ಹೇಳಿದ್ರು ಕೂಡ ನಿನ್ನನ್ನು ನಾನು ಮದುವೆ ಆಗುವುದಿಲ್ಲ. ನೀವು ಯಾರು ಅಂತ ತಿಳಿದೇ ನಾನಿಷ್ಟು ಮಾತಾಡಿದ್ದೇನೆ ಹೊರತು ಅನ್ಯರಲ್ಲಿ ನಾನಿಷ್ಟು ಮಾತಾಡುವವಳೆ ಅಲ್ಲ. ನಿಮ್ಮೊಳಗಿನ ಸತ್ಯವನ್ನು ನಾನು ತಿಳಿದಿದ್ದೇನೆ. ಇನ್ನಾದ್ರೂ ಸತ್ಯ ಹೇಳಬಾರ್ದು. ನೀವು ಬಾಹುಕನಲ್ಲ ನಳ ಅಂತ ನನಗೆ ಇಲ್ಲ. ನಾನು ಬಾಹುಕ ಅಲ್ಲ. ನಳನಿದ್ದೀರಿ. ಅಲ್ಲ ಬಾಹುಕ. ನಳನಿದ್ದೀರಿ. ಅಲ್ಲ ಬಾಹುಕ. ಇನ್ನೂ ಜಾಣತನದ ಮಾತುಗಳೇ ನಿಮ್ಮದು. ನೀನೆ ಕಲಿಸಿದ ಜಾಣ ನುಡಿಗಳ ನೀನೆ ಕಲಿಸಿದ ಜಾಣ ನುಡಿಗಳ ಅನೇಕ ಬೀರ್ಬುದು ಅಂತಿರಲಿ ನಿಜಗಳ ಕಾಣಿಸಿ ಬಹು ಭಾಗ್ಯ ಉಳಿಸಿದೆ ಏನು ದೃಢವೋ ಕಲ್ಮನಕ್ಕೆ ಮೆಚ್ಚಿದೆ ಏನು ದೃಢವೋ ಕಲ್ಮನಕ್ಕೆ ಮೆಚ್ಚಿದೆ ನೀನೇ ಕಲಿಸಿದ ಜಾಣ ನುಡಿಗಳ ಇನ್ನೂ ನೀವು ಸತ್ಯವನ್ನು ಕಾಣಿಸುವುದಿಲ್ಲವೇ ಹೇಳಿ? ಅಲ್ಲ, ಮಾತಿನಿಂದ ನನ್ನನ್ನು ತಪ್ಪಿಸಿಕೊಳ್ಳುತ್ತಿದ್ದೀರಿ. ಆಡಬಹುದು. ಜಾಣತನದ ಮಾತುಗಳಿಂದ ನಾವು ಯಾರನ್ನು ಬೇಕಾದ್ರೂ ಮೆಚ್ಚಿಸಬಹುದು, ಯಾರನ್ನು ಬೇಕಾದ್ರೂ ಗೆಲ್ಲಬಹುದು. ಆದರೆ ನಾವು ಒಬ್ಬನನ್ನು ಗೆಲ್ಲಬೇಕಾದದ್ದು ಮಾತಿನಿಂದಲಲ್ಲ,
ಒಬ್ಬನನ್ನು ನಾವು ಗೆಲ್ಲಬೇಕಾದದ್ದು ಮನಸ್ಸಿನಿಂದ ಪ್ರಭು. ಜಾಣತನದ ಮಾತುಗಳನ್ನು ನಾನು ಆಡಬಲ್ಲೆ, ಆದ್ರೆ ನಾನಾಗಿ ಕಲಿತದ್ದಲ್ಲ, ನೀವೇ ನನಗೆ ಕಲಿಸಿಕೊಟ್ಟಿರುವುದು. ಅವತ್ತು ದೇವತೆಗಳ ದೂತನಾಗಿ ನನ್ನ ಇದೇ ಅಂತಃಪುರಕ್ಕೆ ಬಂದಿರುವಂತ ನೀವೇ ಈ ಶಬ್ದವನ್ನೇ ಆಡಿದಿರಿ. ನೀನೇ ದಮಯಂತಿ ಎಂಬ ಮೋಹನಾಂಗಿಯು. ನಳಚಕ್ರವರ್ತಿ ಮಾತ್ರ ಆ ಶಬ್ದವನ್ನು ತಿಳಿದಾನು ಹೊರತು ಅನ್ಯರಿಂದ ಸಾಧ್ಯವಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಅರ್ಥವಾಗಿದೆ. ನಿಮ್ಮನ್ನು ಕಾಣಿಸುವುದಕ್ಕೋಸ್ಕರವಾಗಿ ನಾನಿಂತಹ ಉಪಾಯಗಳನ್ನು ಹೊಂದಿಕೊಂಡೆ. ಯಾಕೆ ಪ್ರಭು ಇನ್ನೂ ಮುಚ್ಚುಮರೆಯನ್ನು ಮಾಡುತ್ತೀರಾ? ನನ್ನ ಮೇಲೆ ನಿಮಗೆ ಒಂದಿಷ್ಟು ಅನುಕಂಪವಿಲ್ಲವೇ, ಅನುರಾಗವಿಲ್ಲವೇ, ಮೋಹವಿಲ್ಲವೇ, ಪ್ರೇಮವಿಲ್ಲವೇ? ಏನು ಅಪರಾಧ ಮಾಡಿದ್ದೇನೆ ನಾನು ನಿಮಗೆ? ನನ್ನ ಮೇಲೆ ನಿಮಗೆ ಯಾಕೆ ಕೋಪ ಅಲ್ಲ, ಯಾಕೆ ಇಂಥ ಕಲ್ಲು ಮನಸ್ಸನ್ನು ಮಾಡಿಕೊಳ್ಳುತ್ತಿದ್ದೀರಿ? ಅವತ್ತು ಜೂಜಾಟದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ನೆಲನೋಟಕರಾಗಿ ನನ್ನ ಮೈ ಮೇಲಿನ ಆಭರಣಗಳನ್ನು ನಿಮಗೆ ತೆಗೆದುಕೊಟ್ಟೇನೆ ಹೊರತು ನೀವು ಜೂಜಾಟವಾಡಿದ್ದು ತಪ್ಪು ಅಂತ ನಾನು ಆಕ್ಷೇಪಿಸಿದ್ದೇನೆ. ನೀವು ಕಾಡಿಗೆ ಹೊರಟಾಗ ಒಂದಿಷ್ಟು ನಿಮ್ಮ ಮನಸ್ಸು ನೋಯದಂತೆ ನಿಮ್ಮ ಜೊತೆಗೆ ಬಂದೆನಲ್ಲ ನಾನು. ರಾಜಕುಮಾರಿಯಾಗಿ ಹುಟ್ಟಿ ಹಸಿವು ತ್ರಷೆಗಳನ್ನು ತಿಳಿಯದೇ ಇರುವಂತ ನಾನಾದರೂ ನಿಮ್ಮ ಜೊತೆಗೆ ಆ ಕಾಡಿನಲ್ಲಿ ಕಷ್ಟಗಳನ್ನು ಅನುಭವಿಸಿದೆವು. ನೀವು ಹುಟ್ಟಂತಹ ಏಕವಸನವನ್ನು ಯಾವುದೋ ಹದ್ದುಗಳು ಎತ್ತಿಕೊಂಡು ಹೋದಾಗ ಉಡುವುದಕ್ಕೆ ಬಟ್ಟೆ ಇಲ್ಲ ದಮಯಂತಿ ಅಂತ ನೀವು ಗೋಳಾಡಿದರೆ ನನ್ನ ಸೀರೆಯ ಸೆರಗಿನಿಂದಲೇ ನಿಮ್ಮ ಮಾನ ಮುಚ್ಚಿದವಳು ನಾನು. ಆಗ ನಾನು ಆಡಿದ ಮಾತನ್ನು ಮರೆತೀರಾ? ನಿಜವಾಗಿಯೂ ನಾವು ಬಡವರಲ್ಲ ಸ್ವಾಮಿ. ನಮ್ಮಂತ ಶ್ರೀಮಂತ ಗಂಡ ಹೆಂಡತಿಯರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಲ್ಲ ಗಂಡ ಹೆಂಡತಿಯರು ಒಂದು ಮಂಚದಲ್ಲಿ ಒಂದು ಆಗುತ್ತಾರೆ, ಒಂದು ಹೊದಿಕೆಯೊಳಗೆ ಒಂದು ಕನಸನ್ನು ಕಂಡಾರು. ಎರಡು ದೇಹಗಳು ಒಂದಾದೀತು, ಆದ್ರೆ ಎರಡು ದೇಹಕ್ಕೆ ಒಂದೇ ಬಟ್ಟೆ ಯಾವ ಗಂಡ ಹೆಂಡತಿಗೂ ಬರುವುದಿಲ್ಲ. ಆದ್ರೆ ಗಂಡ ಹೆಂಡತಿಯಾದ ನಮಗೆ ಒಂದೇ ಬಟ್ಟೆಯಾಗಿದೆ. ನಾವೆಂತಹ ದಾಂಪತ್ಯ, ನಮ್ಮದು ಎಂತ ಶ್ರೀಮಂತರು ಅಂತ ನಾನು ಆಡಿದ್ದೆ. ಮರೆತು ಬಿಟ್ಟಿರಾ ಪ್ರಭು? ಆ ದಟ್ಟ ಕಾಡಿನಲ್ಲಿ ನಡು ರಾತ್ರಿಯಲ್ಲಿ ನನ್ನನ್ನು ಬಿಟ್ಟು ಹೋದಿರಲ್ಲ. ಏನು ಅಪರಾಧ ಮಾಡಿದ್ದೆ ನಾನು? ಅದರ ಬದಲು ಒಂದು ಕಲ್ಲಾದ್ರೂ ನನ್ನ ತಲೆ ಮೇಲೆ ಹಾಕಿ ಹೋಗಬಹುದಿತ್ತಲ್ಲ ನಿಮಗೆ. ಎಷ್ಟು ಕಷ್ಟ ಅನುಭವಿಸಿದೆ ನಾನು. ಹೆಬ್ಬಾವು ನನ್ನನ್ನು ನುಂಗಿತು, ಕಿರಾತನು ನನ್ನ ಮೇಲೆ ಕಣ್ಣು ಹಾಯಿಸಿದ, ಆನೆಗಳು ನನ್ನ ಮೇಲೆ ದಾಳಿ ಮಾಡಿದವು. ಎಲ್ಲವನ್ನು ಕಷ್ಟಗಳನ್ನು ನುಂಗಿಕೊಂಡು ನಾನು ಇಲ್ಲಿ ಬಂದು ಉಳಿದದ್ದು ಯಾಕೆ ಗೊತ್ತೇ? ನನ್ನ ಅರಸನಾದ ನಳನನ್ನು ನಾನು ಇವತ್ತು ಕಾಣುತ್ತೇನೆ, ನಾಳೆ ಕಾಣುತ್ತೇನೆ, ನನ್ನ ಅರಸನನ್ನು ನಾನು ಒಪ್ಪಿಸುತ್ತೇನೆ ಎಂದು. ಆದರೆ ನಿಮಗೆ ಮಾತ್ರ ನಾನು ಬೇಡವಾದೇನೆ. ನಿಮ್ಮ ಸತ್ಯವನ್ನು ನಾ ತಿಳಿಯುವುದೇನು? ಮೊದಲೇ ವಾರ್ಷ್ಣೆಯನ ಜೊತೆಯಲ್ಲಿ ನನ್ನ ಮಕ್ಕಳ ಜೊತೆಗಾಗಿ ನಿಮ್ಮ ರಥವನ್ನು, ನೀವು ಸಾಕಿದ ಕುದುರೆಯನ್ನು ನಾನು ಇಲ್ಲಿಗೆ ಕೊಟ್ಟು ಕಳಿಸಿದ್ದೇನೆ. ನೀವು ಋತುಪರ್ಣ ಮಹಾರಾಜನ ರಥವೇರಿಕೊಂಡು ಬರುತ್ತಿದ್ದರೆ ನಮ್ಮ ಕುದುರೆಯ ಲಾಯದಲ್ಲಿ ಇರುವಂತಹ ನೀವು ಸಾಕಿರುವಂತಹ ಆ ಕುದುರೆಗಳು ಸಂತೋಷದಿಂದ ಕೆನೆಯುತ್ತಾ ಇದೆ. ಬಂದಿದ್ದಾನೆ ನನ್ನ ಅರಸ ನಳಚಕ್ರವರ್ತಿ ಬಂದಿದ್ದಾನೆ, ನಮ್ಮ ಮೈದಡವುತ್ತಿರುವಂತಹ ನಳಚಕ್ರವರ್ತಿ ಬಂದ ಅಂತ ಕುದುರೆಗಳಿಗೆ ಗೊತ್ತಾಗುತ್ತದೆ. ಆ ಪಶುಗಳಿಗೆ ಅರ್ಥವಾದದ್ದು, ಆ ಕುದುರೆಗಳಿಗೆ ಅರ್ಥವಾದದ್ದು ಚದುರೆಯಾದಂತ ನನಗೆ ಅರ್ಥವಾಗುವುದಿಲ್ಲ ಅಂತ ಮಾಡಿಕೊಳ್ತೀರ ನೀವು. ಆ ಪಶು ಹೃದಯವೂ ನನಗಿಲ್ಲ ಅಂತ, ಅದಕ್ಕಿಂತಲೂ ಕಡಿಮೆ ಹೃದಯವೇ ನನ್ನದ್ದು. ಮೇಘಗಳ ಗರ್ಜನೆಯನ್ನು ಹೊಂದುತ್ತದೆ ನಳಚಕ್ರವರ್ತಿ ರಥ ನಡೆಸುವಾಗ. ನೋಡಿ ಅಲ್ಲಿ ನವಿಲುಗಳು ಗರಿಬಿಚ್ಚಿ ಕುಣಿಯುತ್ತಿವೆ, ಕೇಕಾರ ನಡೆಸುತ್ತಿವೆ. ಪ್ರಾಣಿ ಪಕ್ಷಿಗಳಿಗೆ ಅರ್ಥವಾದದ್ದು ಕೈ ಹಿಡಿದ ದಮಯಂತಿಗೆ ಅರ್ಥವಾಗಲಿಲ್ಲ ಅಂತ ಮಾಡಿಕೊಳ್ತೀರಿ. ಕೈ ಮುಗಿಯುತ್ತೇನೆ. ಏನು ಪ್ರಪಂಚದಲ್ಲಿ ಬ್ರಹ್ಮನು ಇಂತಹ ಒಂದು ರೂಪವನ್ನು ಸೃಷ್ಟಿಸಲಾರ. ಆದರೆ ಇಂತಹ ರೂಪವನ್ನು ಮಾಡಿಕೊಂಡು ಮರೆಮಾಚುವಂತ ಯತ್ನವನ್ನು ಮಾಡಿಕೊಳ್ಳಬೇಡಿ. ನನ್ನನ್ನು ನೀವು ಸ್ವೀಕರಿಸಬೇಕು, ನೀವೇ ನಳ ಅಂತ ಒಪ್ಪಿಕೊಳ್ಳಬೇಕು. ನಿಮ್ಮನ್ನು ಕಾಣುವ ತನಕ ಬದುಕಿರುತ್ತೇನೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ. ನಿಮಗೆ ನಾನು ಬೇಡ ಅಂತ ಆದರೆ ಮತ್ತಿನ್ ಯಾಕೆ ಬದುಕಬೇಕು ನನಗೆ? ಇಷ್ಟು ಕಲ್ಲು ಮನಸ್ಸಿನವರ ಅಂತ ನೀವು ನನಗೊಂದು ಉಪಕಾರ ಮಾಡಿ. ಏನು? ಒಂದಿಷ್ಟು ವಿಷವನ್ನಾದ್ರೂ ಕೊಡಿ ಪ್ರಭು, ಒಂದಿಷ್ಟು ವಿಷವನ್ನಾದ್ರೂ ಕೊಡಿ. ಅಯ್ಯೋ ಮೊದಲಾಗಿ ಕ್ಷಮೆ ಛೇ, ಮಾತುಗಳ ಬಾಣದಿಂದ ನನ್ನ ಎದೆಯನ್ನು ಚುಚ್ಚಿದೆಯಲ್ಲ. ನಾನೆಂತ ಪಾಪಿಯಾಗಿ ಹೋದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾ ತ್ರಿಚರಾಮಿ ಎಂಬುದಾಗಿ ಹೇಳಿ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದಂತ ನಾನೇ ನಿನ್ನ ಕಾಡಿನಲ್ಲಿ ಬಿಟ್ಟು ಹೋದೆ. ಎಷ್ಟು ಕಷ್ಟಕ್ಕೊಳಗಾಗಿದ್ಯೋ ಏನೋ. ಬಿಡಿ ಚಕ್ರವರ್ತಿ. ಚಕ್ರವರ್ತಿ ಪ್ರಭು, ಏನು ಸ್ವಾಮಿ ಇದು? ಏನು ಸ್ವಾಮಿ ಇದು? ಇಂತಹ ರೂಪ ನನ್ನಿಂದ ಕಾಣೋದಕ್ಕೆ ಸಾಧ್ಯವಿಲ್ಲ ಪ್ರಭು. ಹೇಗಾಯ್ತು? ಇದಕ್ಕೆ ನಿವೃತ್ತಿ ಇಲ್ವೇ? ಎಲ್ಲ ಶನಿಯ ಕಾಟ, ಕಾರ್ಕೋಟಕನ ಕಡಿತಕ್ಕೆ ಸಿಲುಕಿ ನಿವೃತ್ತಿ ಹೇಗೆ ಇದೆ? ಶನಿ ವಿಮೋಚನಾ ಮಂತ್ರವನ್ನು ಪಠಿಸಿ ನನ್ನ ಮೊದಲಿನ ರೂಪದಲ್ಲೇ ನಾನು ಕಾಣಿಸಿಕೊಳ್ಳುತ್ತೇನೆ. ಓಂ
ಶನಿಶ್ಚರಾಯ ನಮಃ. ನಾರಿಗಾಡಿದ ನುಡಿಗೆ ಊರಿ ಲಜ್ಜೆಗಳಿಂದ ದಾರಿಣಿ ಪಹೋಕರಿಸಿ ಕ್ರೂರ ಜರಿ ಬಿಟ್ಟಾಗ ಭೋರನೆ ರಘುತದಿರಳ ರಚಿಸಿದ ವಾರಿ ಜಾತನ ತೇಜದಿಯೇ ವಾರಿ ಜಾತನ ತೇಜದಿ ರಚಿಸಿದ ಆಗ ಜೀವನದಲ್ಲಿ ಕಷ್ಟಗಳು ಬಂತು ಎನ್ನುವ ಕಾರಣಕ್ಕಾಗಿ ಕೊರಗುತ್ತಾ ಕುಳಿತೆವು ಅಂತಾದ್ರೆ ಜೀವನ ಎನ್ನುವುದು ಮುಂದೆ ಹೋಗುವುದಿಲ್ಲ. ನಡೆದಂತೆ ಮುಂದೆ ಮುಂದೆ ಬಂದಾಗ ನಮ್ಮ ಜೀವನ ಎನ್ನುವುದು ಹೀಗೂ ಆಯಿತು ನೋಡು. ಈಗ ನೋಡು, ಸೂರ್ಯ ಪ್ರಕಾಶದಿಂದಲೇ ಕಾಣುತ್ತಾ ಇದ್ದೇನೆ. ಓರ್ವಾತರ ಜೀವನಕ್ಕೆ ಶನಿ ಪ್ರವೇಶ ಆಯಿತು ಅಂತಾದ್ರೆ ಜೀವನವೇ ಮುಗಿಯಿತು ಅಂತಲ್ಲ, ಕತ್ತಲೆ ಕವಿಯುತ್ತದೆ. ಹೌದು, ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ ಎನ್ನುವುದಾಗಿಯೂ ಅರ್ಥ. ಆದ್ರೆ ನಮ್ಮದಾದಂತಹ ರಾಜ್ಯವನ್ನು ಪುನರಭಿಪಡಿಬೇಕು ಅಂತಾದ್ರೆ ಅದು ಪುಷ್ಕರನ ಬಳಿಯಲ್ಲಿದೆ ಸ್ವಾಮಿ. ದೇವತೆಗಳ ವರವಿದೆ, ಕಳೆದುಕೊಂಡಂತಹ ಸಂಪತ್ತು ಮರಳಿ ಪಡೆಯುವಾಗ ದ್ವಿಗುಣವಾಗಲಿ ಎನ್ನುವ ಹಾಗೆ. ಹಾಗಾದರೆ ಈಗ ನಾವು ನಮ್ಮ ಸಂಪತ್ತನ್ನು ಪಡೆಯುವುದಕ್ಕೆ ಪುಷ್ಕರನಲ್ಲಿ ಮತ್ತೆ ಹೋಗಿ ಯುದ್ಧ ಮಾಡಬೇಕಾದ್ರೆ ಸೈನ್ಯ ಬಲ ಬೇಕಲ್ಲ. ಸೈನ್ಯ ಬಲವೇ ನಮ್ಮ ತಂದೆಯವರಲ್ಲಿ ತಿಳಿಸುತ್ತೇನೆ, ನಮ್ಮ ಸೈನ್ಯವನ್ನೇ ಓಲೆಯೊಂದನ್ನು ಬರೆದು ಕಳೆಯುತ್ತೇನೆ. ಮನಸ್ಸಿಗೆ ಬಹಳಷ್ಟು ಸಂತೋಷ. ಯಾಕೆ ಎಲ್ಲರೂ ಕ್ಷೇಮಿಗಳಾಗಿದ್ದಾರೆ ಎನ್ನುವುದೇ ಸತ್ಯ. ಹಾಗೆಂದು ಪ್ರಜೆಗಳ ಕ್ಷೇಮ ವಿಚಾರವನ್ನೆಲ್ಲ ವಿಚಾರಿಸಿದ್ದೇನೆ. ಸಭಾ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣನೋರ್ವರು ಬಂದು ಆಡಿದ ಮಾತು ಯಥೋಚಿತವಾಗಿ ಸತ್ಕಾರವನ್ನು ನೀಡಿದೆ. ಅಷ್ಟು ಮಾತ್ರವಲ್ಲ, ಬಂದವರು ನೀವು ಯಾರು ಎನ್ನುವ ಹಾಗೆ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭ ಅವರವರಾಗಿ ಬಂದದ್ದಲ್ವಂತೆ, ನಳ ಕಳುಹಿಸಿಕೊಟ್ಟದ್ದಂತೆ. ಸಂಧಾನಕ್ಕಾಗಿ ಬಂದಿದ್ದಾನೆ, ಸಂಧಾನವನ್ನು ಮುರಿದಿದ್ದಾನೆ. ಕೋಪಾದ ಅಡಿ ಎಷ್ಟಾದರೂ ಭೂಮಿಯನ್ನು ಬಿಟ್ಟು
ಮಾಡಿದ್ದಾರೆ ಎನ್ನುವ ಹಾಗೆ ಹೇಳಿ ಕಳುಹಿಸಿದ್ದೇನೆ. ಅವರನ್ನು ಮಾತನಾಡಿಸಬೇಕು. ಸಂಧಿಯನ್ನು ಮಾಡಿ ಅನುಜರೊಡನೆ ಸಂತೋಷದಿಂದ ಇರೋಣ ಎನ್ನುವುದಕ್ಕಾಗಿ ಸುದೇವರನ್ನು ಕಳುಹಿಸಿದ್ರೆ ಸಂಧಿಯ ಮುರಿದು ಪವರಕ್ಕೆ ಬಂದಯ ಪವರವನ್ನು ತಿರಸ್ಕರಿಸುವವರಲ್ಲ. ನಾನು ಸಿದ್ಧನಾಗಿ ಬಂದಿದ್ದೇನೆ. ಕೊಡುವೆಯ ಚದುರಂಗ ಓ ರಾಜನ ಮರತೆಯ ಚದುರಂಗ ಕಣವಿದು ವೀರರ ತೇಜದ ವೀರರ 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 ತೇಜದ ಕಣವಿದು ರಣರಂಗ ತೇಜದ ಕಣವಿದು ರಣರಂಗ ಸೋಜಿಗವು ನಡತೆ ಕಮಲವು ವೀರರು ತೇಜದ ಕಣವಿದು ರಣರಂಗ ಯುಧನು ಸತ್ತು ಸಂಬಂಧವನ್ನು ನೋಡಿ ಕುಳಿತುಕೊಂಡೆವು ಎಂದಾದರೆ ಆಡಳಿತ ಮಾಡುವುದಕ್ಕೆ ಕಷ್ಟ. ಒಂದು ಹೇಳ ಏನು, ನಾವಿಬ್ಬರು ಯಾವತ್ತು ಜೊತೆಯಾಗಿದ್ರೆ ಚಂದ, ಬೇರೆ ಬೇರೆ ಆದ್ರೆ ಚಂದ ಇಲ್ಲ. ಈ ಪುರವೇ ತನ್ನದಾಗಬೇಕು ಎನ್ನುವ ಹಾಗೆ ಕಪಟದಿಂದ ಆಡಿದ್ದು ಎನ್ನುವ ಹಾಗೆ ನೀವು ಹೇಳುವುದು ಹೌದು. ಆದ್ರೆ ಆಡಿದ್ದು ಹೇಗೆ ಹೇಗೆ ಪಗಡೆಯನ್ನಾಡುವುದರ ಮುಖೇನ ನಿನ್ನನ್ನು ಸೋಲಿಸಿ ಬಿಪಿನ ಕಟ್ಟಿದೆ ಮರಳಿ ಬಂದೆಯ. ನಿನಗೆ ಬೇಕಾ ಪುರ? ಪುರವಲ್ಲ, ನನ್ನು ಸೇರಿಸುವೆ. ಅಯ್ಯೋ ಕಪಟದಿ ಲತ್ತಾದ ಚತುರಿ ವಿಪಿನಗೆ ಆಡಿದಂತೆ ಅಯ್ಯೋ
ಸಂಗರವಲ್ಲ ಸಿಂಹವಿಷ್ಟರ ಏರ್ತ ವಿಪುಲ ಸಂಗರವಲ್ಲ ವಿಪುಲ ಸಂಗರವಲ್ಲ ಸಿಂಹವಿಷ್ಟರವೇರ್ತ ಸಿಂಹವಿಷ್ಟರವೇರ್ತ ಚಪಲವಾದಿ ಪೆಮುತೆ ಪೆಮುತೆ ಚಪಲತೆಯಿಂದಲೇ ನನ್ನನ್ನು ವಿಪಿನ ಕಟ್ಟಿರುವೆ. ಅದು ನಿಮ್ಮವರು ಮಾತ್ರ ಹೇಳುವುದು. ಹೇಗೆ? ಇಲ್ಲಿದ್ದವರನ್ನು ಕೇಳಂತೆ. ಏನು ಅಂತ? ಪುಷ್ಕರ ಹೇಗೆ ಎನ್ನುವ ಹಾಗೆ ಆಹಾ. ಎಲ್ಲರೂ ಸಂತೋಷವಾಗಿದ್ದಾರೆ. ಎಲ್ಲರೂ ಸಂತೋಷದಿದ್ದಾರೇನೋ. ಹೌದು. ಯಾರ ಮುಖದಲ್ಲಿ ಸುಖ ಕಾಡುವುದಿಲ್ಲ. ಯಾಕೆ? ಬೇಕಾದುದನ್ನು ಬೇಕಾದ ಕಾಲಕ್ಕೆ ಕೊಡ್ತಾ ಇದ್ದೇನೆ. ಅಲ್ಲ ಮತ್ತೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕೊಟ್ಟರೆ ಸಾಕಾಗುವುದಿಲ್ವಾ? ಮತ್ತೆ ಅವರ ಮನಸ್ಸಿನ ಬೇಜಾರುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮಳೆ ಇಲ್ವಾ ಅದನ್ನು ಭರಿಸ್ತೇನೆ. ಮಳೆ ಭರಿಸುವುದು ಇನ್ನ ಇದರಲ್ಲಿ ಅಲ್ಲ, ಮತ್ತೆ ಯಾಗ ಯಜನಾದಿಗಳಿಂದಲಾಗಿ ಮಳೆ ಭರಿಸುವುದಷ್ಟೇ. ಅಷ್ಟು ಮಾಡಿಸ್ತೇನೆ ನಾನು. ಅಷ್ಟು ಮಾಡಿಸಬಹುದು. ಹಾಗೆಂದು ಕಪಟದಲ್ಲಾಡಿದಂತೆ ಯುದ್ಧ ಕ್ಷೇತ್ರ ಅಂತ ಭಾವಿಸಿದ್ಯೋ? ಹರಿಗಳ ಎದೆಯನ್ನು ಇರಿದು ಪವರವನ್ನು ಕೊಡಬೇಕು ಅಂತಾದ್ರೆ ಗಜಕೇಸರಿ ಅಂತ ಹೋರಾಡಬೇಕು. ಅದನ್ನುಳಿದು ಕಪಟದ ಲೆತ್ತವನ್ನಾಡಿ ಜೂಜಿನಲ್ಲಿ ಸೋಲಿಸಿದಂತೆ ಅಂತ ಭಾವಿಸಬೇಡ. ಹೊನ್ನಿನ ಕಟಾರಿಗೆ ಇದು ನಿನ್ನ ನುಡಿಯಲ್ಲ. ಕೆಟ್ಟ ಗೆಣಸು ತಿಂದ ಜಂಬುಕನ ಸಿಂಹ ಮುರಿಯುವುದು ಬಲ್ಲದ ಗಜವಲ್ಲ. ಪಾಲಿದೆನ್ನಯದು ರಮಣ ರಮಣ
ಸ್ವಲ್ಪ ನಿಲ್ಲು, ಅವನ ಸ್ಥಾನ ಉದುರಿಸ್ತೇನೆ. ನೀವಿಬ್ರು ಒಂದೇ ಊರಿನವರು ಎಂತದಕ್ಕೆ ಹೊಡ್ಕೊಳ್ಳುದು? ಹೊಡ್ಕೊಳ್ಳುವುದಲ್ಲ, ಅವ ಕೇಳುವುದಿಲ್ಲ ಹೇಳಿದ್ದು. ಸ್ವಾಮಿ ಕೂಡದು ಯಾಕೆ? ಏನಿದ್ರೆ ನಿಮ್ಮ ತಮ್ಮನಿದ್ದಾನೆ, ಸಂಪತ್ತಿನಿಂದ ಏನನ್ನು ಬೇಕಾದ್ರೂ ಪಡ್ಕೊಳ್ಬಹುದು. ಅಣ್ಣ ತಮ್ಮಂದಿರು ಅದು ಒಡ ಹುಟ್ಟಿನಿಂದಲೇ ಬರಬೇಡ, ತಾಯಿಯ ಗರ್ಭದಿಂದ ಬರಬೇಡ. ಆದ್ರಿಂದ ತಮ್ಮನನ್ನು ಕೊಲ್ಲಬೇಡಿ. ನರಿಯನ್ನು ಕೊಲ್ಲುವುದು ಶಿವನಿಗೆ ದೊಡ್ಡದೇ ಅಲ್ವೇ ಅಲ್ಲ. ಆದ್ರೆ ಒಂದು ಕೆಲಸ ಮಾಡೋಣ. ಏನು? ಅವನೀಗ ಚಕ್ರವರ್ತಿ ಸ್ಥಾನದಲ್ಲಿದ್ದಾನೆ. ನೀವು ಚಕ್ರವರ್ತಿಗಳು, ನೀವು ಮತ್ತೆ ದ್ಯೂತಕ್ಕೆ ಆಹ್ವಾನಿಸಿ, ದ್ಯೂತದಲ್ಲಿ ಸೋಲಿಸಿ ಬೇಕಾದನ್ನು ಪಡ್ಕೊಳ್ಬಹುದು. ಅಥವಾ ಬಿಟ್ಟುಬಿಡಿ, ಕೊಲ್ಲಬೇಡಿ. ಎಲ್ಲಿವಾ? ಕ್ಷಮೆಯನ್ನು ನೀಡಿದ್ದೇನೆ. ಎಲ್ಲಿವಾ? ಇನ್ನು ನನ್ನದು ಯಾವುದೂ ಇಲ್ಲ, ಸರ್ವಸ್ವವನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತೇನೆ. ಅಣ್ಣ ತಮ್ಮ, ಜಾಡಿ ಕೊಡಬೇಕು. ಅಣ್ಣ ತಮ್ಮಂದಿರು ಯಾವತ್ತೂ ಜಗಳವಾಡಕೂಡದು. ಒಂದು ವೇಳೆ ಜಗಳ ಬಂತು ಅಂತ ಆದ್ರೆ ಇಂಥ ಅತ್ತಿಗಿದ್ರ ಜಗಳವನ್ನು ಸರಿ ಮಾಡ್ತಾಳೆ. ಹೌದಲ್ಲ? ನಮ್ಮೊಳಗೆ ಬಂದ ವೈಮನಸ್ಸನ್ನು ಕ್ಷಣ ಮಾತ್ರದಲ್ಲೇ ನಿವಾರಣೆಯಾಗಿದೆ. ಹಾಗೆಂದು ಮರಳಿ ದ್ಯೂತಕ್ಕೆ ಕರೆಯುವುದಿಲ್ಲ. ನೀನು ನನ್ನ ಜೊತೆಗೆ ಇರಬೇಕು. ಹಾಗೆಂದು ಇಲ್ಲೇ ಇರುವುದಲ್ಲ, ಅವನಿಗೂ ಒಂದು ಅಧಿಕಾರ ಅಂತ ಬೇಡುವ. ಮೊದಲಿದ್ದದ್ದು ಉತ್ತರದ ನಿಷೇಧ, ಅದನ್ನೇ ಪರಿಪಾಲಿಸಿಕೊಂಡು ಬಾ. ಮಾತ್ರವಲ್ಲ, ಶನಿದೇವನನ್ನು ಮರೆಯಬೇಡ, ನಿರತವಾಗಿ. ಹಾಗಾದ್ರೆ ದಮಯಂತಿ ಪುನರ್ ಸ್ವಯಂವರ ಅಂದ್ರೆ ದಮಯಂತಿ ಮತ್ತೆ ಮದುವೆ ಆಗುತ್ತಾಳೆ ಅಂತಲ್ಲ. ದಮಯಂತಿಯು ಪುನಃ ತನ್ನ ಪತಿಯನ್ನು ತಾನೇ ಆರಿಸಿಕೊಳ್ಳುತ್ತಾಳೆ, ತಾನೇ ಹುಡುಕಿಕೊಳ್ಳುತ್ತಾಳೆ ಎನ್ನುವುದು ದಮಯಂತಿ ಪುನರ್ ಸ್ವಯಂವರ. ಹಾಗಾದ್ರೆ ಋತುಪರ್ಣ ಮಹಾರಾಜನಿಂದ ಶನಿ ವಿಮೋಚನೆ ಎನ್ನುವುದು ನಮ್ಮ ಪಾಲಿಗಾಗಿದೆ. ನಿಜ. ಋತುಪರ್ಣ, ಕಾರ್ಕೋಟಕ, ನಳ, ದಮಯಂತಿ ಈ 4 ಹೆಸರುಗಳನ್ನು ಪಠಿಸುವವರಿಗೆ ಕಲಿಬಾಧೆಯು ಶನಿಬಾಧೆಯು ದೂರವಾಗಲಿ ಎನ್ನುವ ಹಾಗೆ ಕೇಳಿಕೊಳ್ಳೋಣ. ಸುಖ ಸಂಪತ್ತಿನಿಂದ ಊರನ್ನು ಸೇರಿಕೊಳ್ಳೋಣ. ಹೋಗೋಣ.